Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದ್ರೆ ಒಂದ್ಸತಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ ಬೇಗ. ಗುಡ್ ಈವ್ನಿಂಗ್ ಹರ್ಷ, ಶ್ರೀ, ಪ್ರಶಾಂತ್, ಶಶಿಕಲಾ. ಎಸ್, ಅನುಷಾ, ರೋಹನ್, ಮುರುಗೇಶ್. ಗುಡ್ ಈವ್ನಿಂಗ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದ್ರೆ ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ. ಗುಡ್ ಈವ್ನಿಂಗ್, ನಮಸ್ತೆ. ಎಸ್, ಎಲ್ರು ಹೇಗಿದ್ರು? ಆರಾಮ? ಎಸ್, ಇನ್ನ ಸ್ವಲ್ಪ ಜನ ಕಾಲೇಜಿಂದ ಬಂದಿರ್ಲಿಕ್ಕಿಲ್ಲ. ಓಕೆ, ಅವರು ಲೇಟರ್ ಆನ್ ಜಾಯ್ನ್ ಆಗ್ತಾರೆ, ನೋ ಪ್ರಾಬ್ಲಮ್. ಓಕೆ, ಸೊ ದೇ ಕ್ಯಾನ್ ವಾಚ್ ರೆಕಾರ್ಡೆಡ್ ಫಾರ್ಮ್ಯಾಟ್. ಎಸ್, ಹಲೋ. ಹಾಯ್ ಗಗನ್. ಹಾಯ್. ಎಸ್ ಅನುಷಾ, ಐ ಆಮ್ ಡೂಯಿಂಗ್ ಗುಡ್. Yes. Hi Ramesh. Yes. Hi Madhuri. Shashikala, if you don't know anything, so just you can go through it. Okay, so later part you can cover it in detail. Okay, so ಇವತ್ತು ನಾವು ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ನ ಡಿಸ್ಕಸ್ ಮಾಡ್ತಿದ್ವಿ. ಕ್ವಿಕ್ ರಿವಿಷನ್ ಅಂತ ಕರೀತಲ್ಲ, ಕ್ವಿಕ್ ರಿವಿಷನ್ ಅಂಡ್ ಕ್ರಿಸ್ಪಿ ಅಂಡ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಎಸ್. ಹಾಯ್ ಪವನ್, ಹಾಯ್ ರೇಣುಕಾ, ಪ್ರವೀಣ್, ಅಕ್ಷಯ್, ನಮಸ್ತೆ. ಎಸ್, ಸ್ವಲ್ಪ ತಿಳಿಸ್ಬಿಡಿ. ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿ ಒಂದ್ಸತಿ ತಿಳಿಸ್ಬಿಡಿ. ರೋಹನ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್. ಎಸ್, ಸರ್, ಕ್ರಾಶ್ ಕೋರ್ಸ್ ಇಸ್ ಎನಫ್ ಫಾರ್ KCET ಗೆ ಇಟ್ ಇಸ್ ನಾಟ್ ಎನಫ್. ಓಕೆ, ಟು ಬಿ ಹಾನೆಸ್ಟ್, ಇಟ್ ಇಸ್ ನಾಟ್ ಎನಫ್ ಅಂಡ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಓಕೆ, ಸೊ ಅದರಲ್ಲಿ ಕ್ರಾಶ್ ಕೋರ್ಸ್ ಇಟ್ ಇಸ್ ಆನ್ ಲೈಕ್ ರಿವಿಷನ್, ಕ್ವಿಕ್ ರಿವಿಷನ್ ತರ ಆಗಿರುತ್ತೆ. ಇಟ್ ಇಸ್ ನಾಟ್ ಎನಫ್. ಓಕೆ, ಸೊ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಇಟ್ ಇಸ್ ನಾಟ್ ಎನಫ್. ಓಕೆ, ಎಸ್, ಬಣ್ಣದ ಮಾತಾಡ್ಬೇಕಂದ್ರೆ ಎಸ್ ಇಟ್ ಇಸ್ ಎನಫ್ ಅಂತ ಹೇಳ್ಬೋದು. ಓಕೆ, ಎಸ್, ಶ್ಯೂರ್. ಶ್ರೀ ಬಂಗಾರಿ, PYQ ಸಾಲ್ವ್ ಮಾಡಿ. ಎಸ್, ಅಫ್ಕೋರ್ಸ್, ಎಸ್. ಸಮೀರ್, ಹಾಯ್. ಥ್ಯಾಂಕ್ ಯು ವಿಲೇಜ್ ಲೈಫ್, ಥ್ಯಾಂಕ್ ಯು ಸೋ ಮಚ್. ಸೇಮ್ ಟು ಯು. ಎಸ್, ವಿಚ್ ಒನ್ ಯು ವಿಲ್ ಸ್ಟಾರ್ಟ್ ಸರ್? ನಿಮಗೆ ಹೇಳ್ತೀನಿ. ಅಭಿಷೇಕ್, ಗುಡ್ ಈವ್ನಿಂಗ್. ಎಸ್, ಸಮೀರ್ ರಾಮದುರ್ಗ್ ಫ್ರಮ್ ಪ್ರಗತಿ ಬ್ಯಾಚ್. ಓಕೆ. ಗುಡ್ ಈವ್ನಿಂಗ್ ಅಭಿಷೇಕ್. ವಿ ಡ್ರ್ಯಾಗನ್ ಸರ್, MCQs ಸಾಲ್ವ್ ಮಾಡ್ತೀರಾ? ಎಸ್, ಡೆಫಿನೆಟ್ ಆಗಿ ಸಾಲ್ವ್ ಮಾಡ್ತೀನಿ. ಓಕೆನಾ? ಎಸ್. ಹೌ ಮೆನಿ ಚಾಪ್ಟರ್ಸ್ ಈ ಕವರ್? ಎಲ್ಲ ಡೀಟೇಲ್ಸ್ ನಿಮಗೆ ಹೇಳ್ತೀನಿ. ಓಕೆನಾ ಸರ್? ಹೌ ಟು ಕನ್ವಿನ್ಸ್ ಪೇರೆಂಟ್ಸ್ ಟು ಟೇಕ್ ಎ ಡ್ರಾಪ್? ರಾಮ್ ಹನುಮಾನ್, ಸ್ವಲ್ಪ ನೀವೇ ಡಿಸೈಡ್ ಮಾಡ್ಬೇಕು. ಯಾಕೆಂದ್ರೆ ರೈಟ್ ನೌ ಐ ಡೋಂಟ್ ನೋ ನಿಮ್ಮ ಸಿಚುವೇಶನ್ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ನೀವು ಯಾವ ರೀತಿ ಕನ್ವೆ ಮಾಡ್ತೀರಾ ಅಥವಾ ನಿಮ್ಮ ಪೇರೆಂಟ್ಸ್ಗೆ ತಿಳಿಸ್ತೀರಾ, ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಯು. ಓಕೆ, ಯಾಕೆಂದ್ರೆ ಐ ಡೋಂಟ್ ನೋ. ಯಾಕೆಂದ್ರೆ ಇಟ್ ಇಸ್ ಆಫ್ಲೈನ್ ಆಗಿದ್ರೆ ನಾವು ಏನಾದರೂ ಹೇಳ್ಬೋದಿತ್ತು ಸಿಚುವೇಶನ್ ನೋಡಿಕೊಂಡು, ಬಟ್ ಐ ಡೋಂಟ್ ನೋ ಇನ್ ಡೀಟೇಲ್. ಓಕೆ, ಸೊ ನನಗೇನು ಗೊತ್ತಿಲ್ಲದೆ ನಾನು ಏನು ಹೇಳೋಕ್ಕಾಗಲ್ಲಲ್ವಾ? ಎಸ್. ಸರ್, ವಿಚ್ ಬುಕ್ ಈಸ್ ಹೆಲ್ಪ್ಫುಲ್ ಫಾರ್ KCET? ಸೊ ಬುಕ್ ಅಂದರೆ ನಮ್ದು ಬೇಸಿಕ್ ಆಗಿ NCERT ಮೇನ್. ಓಕೆ, ಆಮೇಲೆ NCERT ಇನ್ ಟೆಕ್ಸ್ಟ್ ಕ್ವಶನ್ಸ್, NCERT ಎಕ್ಸಾಂಪಲ್ಸ್ and PYQs and mock test. These are enough, right? Okay, yes, okay, so shall we start? ಸ್ವಲ್ಪ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ನಮ್ಮ ಸಿಂಬಲ್ ಗೊತ್ತಲ್ಲ, ಸೊ ನಮ್ಮ ಸಿಂಬಲ್ ಒಂದ್ಸತಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ವಿ ಕ್ಯಾನ್ ಸ್ಟಾರ್ಟ್ ಅವರ್ ಸೆಷನ್. ಓಕೆ, ಎಸ್ ಕಾಶಿನಾಥ್, ಹಾಯ್, ಯು ಆರ್ ಫ್ರಮ್ ಲಕ್ಷ. ಓಕೆ, ಎಸ್. ಬೋರ್ಡ್ ಎಕ್ಸಾಮ್ಗೆ ವಿಚ್ ಬುಕ್ ಯೂಸ್ ಫಾರ್ ಬೋರ್ಡ್ ಎಕ್ಸಾಮ್? ತುಂಬಾ ಪಬ್ಲಿಕೇಶನ್ಸ್ ಇಲ್ಲ, ಲೈಕ್ ಕ್ವಶನ್ ಬ್ಯಾಂಕ್ ಅಂತ ಇರುತ್ತೆ. ಸೊ ಕ್ವಶನ್ ಬ್ಯಾಂಕ್ಗಳನ್ನ ನೀವು ರೆಫರ್ ಮಾಡ್ಬೋದು. ಓಕೆನಾ? Yes, very good. I am following Pragati batch, sir. I think that is enough. Yes, sir. Yes, Ram. Yes, that is more than enough. Okay. Yes. Vinita, hi. You're from Laksha. Okay. Yes, Kiran. Yes. So let's get started. So ನಿಮಗೆ ನಾನು ಒಂದು ಕನ್ಫರ್ಮೇಷನ್ ಕೊಡ್ತೀನಿ. ನಿಮಗೆ ಇಲ್ಲಿ ಮಿಡ್ ಟರ್ಮ್ ಅಂತ ಹಾಕಿದ್ರು. ಓಕೆನಾ? ಸೊ ಮಿಡ್ ಟರ್ಮ್ ಎಕ್ಸಾಮ್ಗೋಸ್ಕರ ನಾನು ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಕಾಲೇಜ್. ಓಕೆ, ಸೊ ಕಾಲೇಜ್ಗಳಲ್ಲಿ ಎಷ್ಟು ಟಾಪಿಕ್ಸ್ ಆಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ. ಸೊ ಅದಕ್ಕೆ ನಾನು ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ನಾವು ಡಿಸ್ಕಸ್ ಮಾಡೋಣ ಅಂತ ಡಿಸೈಡ್ ಆಗಿದ್ರು. ಓಕೆನಾ? ಸೊ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ಓಕೆ, ಸೊ ಫಸ್ಟ್ 4 ಚಾಪ್ಟರ್ಸ್ ಅಂತೂ ಕಂಪಲ್ಸರಿ ಎಲ್ಲರಿಗೆ ಇದ್ದೇ ಇರುತ್ತೆ. ಓಕೆ, ಸೊ ವಾಟ್ ಆರ್ ದೋಸ್ ಫಸ್ಟ್ ಚಾಪ್ಟರ್ಸ್ ಅಂತ ನಾವು ಜಸ್ಟ್ ಮೆಲ್ಕ್ ಹಾಕಿದ್ರೆ ನಮ್ಗೆ ಗೊತ್ತಾಗೋದೇನಪ್ಪ ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಸೊ ಎಲೆಕ್ಟ್ರಿಕ್, ಸೊ ಚಾರ್ಜಸ್. ಓಕೆ, ಸೊ ಎಲೆಕ್ಟ್ರಿಕ್ ಚಾರ್ಜಸ್ and fields. Okay, yes, right, electric charges and fields. And the next one, good evening everyone.
And next one, electrostatic potential and capacitance. Okay, so electrostatic, so potential and capacitance. Okay, so capacitance. And the next one, third one, sir, it is a current electricity. Okay, so current electricity. And the next one, some moving charges. Okay, so that is the moving charges and magnetism. Okay, and the fifth chapter, so magnetism and matter. So ಇಷ್ಟು ಎಲ್ಲ ಕಾಲೇಜ್ಗಳಲ್ಲಿ ಮಾಡಿರ್ತಾರೆ. And I'm planning to do these 5 chapters, okay? And ನಿಮ್ಮ ಡಿಮ್ಯಾಂಡ್ ಇದಕ್ಕಿಂತ ಜಾಸ್ತಿ ಇದ್ರೆ ತಿಳಿಸಬಹುದು, ಓಕೆನಾ? ಸೊ ಇಷ್ಟು ಸಾಕಾ ಅಥವಾ ಇನ್ನ ಯಾವ್ದಾದ್ರು ಚಾಪ್ಟರ್ ಇನ್ಕ್ಲೂಡ್ ಮಾಡ್ಬೇಕಾ? ಹೇಳಿ. ಎಸ್, ಹಾ, ಓಕೆ ಹರ್ಷ, ಹೇಳಿ. ಇದು ಬಿಟ್ಟು ಬೇರೆ ಚಾಪ್ಟರ್ಸ್ ಇದೆನಾ? ಮ್ಯಾಗ್ನೆಟಿಸಮ್, ಮ್ಯಾಟರ್ ಬಿಟ್ರೆ ಮತ್ತೆ ಯಾವ್ದಾದ್ರು ಚಾಪ್ಟರ್ ಇದೆನಾ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಓಕೆ. So electromagnetic induction. And what about AC? AC na, okay. So AC, okay. And what about the electromagnetic waves? Electromagnetic waves, ray optics, okay, fine. So current electricity ಇದೆಯಲ್ಲ, ಓಕೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಓಕೆ. ಸೊ ಕೆಲವು ಸ್ಟೂಡೆಂಟ್ಸ್ ಇದೆ, ನನಗೆ ಒಂದು ಕನ್ಫರ್ಮ್ ಮಾಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಓಕೆ, ಇಲ್ಲಿ ಬರೀತೀನಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಓಕೆ, ಇಲ್ಲಿ ನಾನು ಗ್ರೀನ್ ಕಲರ್ ಅಲ್ಲಿ ಬರೀತೀನಿ, ಓಕೆನಾ? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ ಎಷ್ಟು ಜನಕ್ಕಿದೆ? ಸೊ ಓಟ್ ಮಾಡಿ. ಸೊ ಯಾರ್ಯಾರಿಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ ಇದೆ ಸ್ವಲ್ಪ ಓಟ್ ಮಾಡಿ ಬೇಗ. ಯಾರ್ಯಾರಿಗಿದೆ ಎಸ್ ಅಂತ ನೀವು ಟೈಪ್ ಮಾಡಿ, ಓಕೆನಾ? ಎಸ್. ಯಾರ್ಯಾರಿಗಿದೆ ಎಸ್ ಅಂತ ಟೈಪ್ ಮಾಡಿ. ಸೊ ಅಪ್ ಟು ಎ ಸಿ ವರೆಗೆ ಎಲ್ಲರಿಗೂ ಇದ್ದೇ ಇರುತ್ತೆ, ಓಕೆ. ಅಪ್ ಟು ಎ ಸಿ ವರೆಗೆ ಇದ್ದೇ ಇರುತ್ತೆ. ಮಾನ್ಯ ಸೆಮಿ ಕಂಡಕ್ಟರ್ಸ್ ಇರಲ್ಲ, ಓಕೆ. ಸೊ ದಟ್ ಈಸ್ ದ ಲಾಸ್ಟ್ ಚಾಪ್ಟರ್, ವಿ ಕೆನಾಟ್ ಜಂಪ್ ಇನ್ ಟು ದ ಲಾಸ್ಟ್ ಚಾಪ್ಟರ್. ಎಸ್, ಓಕೆ. ಓಕೆ, ಸೊ ಇಲ್ಲಿ ಅರ್ಧಕ್ಕರ್ಧ ಇದೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ನಿಮಗೆ ಸೊ ನೋಟ್ಸ್ ನ ಪ್ರೊವೈಡ್ ಮಾಡ್ತೀನಿ, ಓಕೆ. ಸೊ ನೋಟ್ಸ್ ನ ಪ್ರೊವೈಡ್ ಮಾಡ್ತೀನಿ, ಅದನ್ನ ನೀವು ಓದ್ಕೊಳ್ಬಹುದು, ಓಕೆನಾ? ಎಸ್. ಸೊ ಟಿಲ್ ಎ ಸಿ ಆಲ್ ಡೂ ಇಟ್, ಓಕೆ. ಸೊ ಟಿಲ್ ಎ ಸಿ ಆಲ್ ಡೂ ಇಟ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಿಮಗೆ ಕ್ವಶನ್ಸ್ ನ ಪ್ರೊವೈಡ್ ಮಾಡ್ತೀನಿ, ಅದನ್ನ ಓದ್ಕೊಂಡ್ರೆ ಸಾಕು. ಮ್ಯಾಕ್ಸಿಮಮ್ ಅಂದ್ರೆ ಒಂದು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಒಂದು ಬರುತ್ತೆ, ಒಂದು MCQ ಬರುತ್ತೆ ಅಷ್ಟೇ, ಓಕೆ. ಸೊ ನಾನು ಏನ್ ಕೊಡ್ತೀನಿ ಅಷ್ಟು ಮಾತ್ರ ಓದಿ, ಅದಕ್ಕಿಂತ ಜಾಸ್ತಿ ಓದೋದೇನು ಬೇಕಾಗಿಲ್ಲ ಇನ್ ಕೇಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಡನ್? ಎಸ್ ಸರ್. ನಮಗೆ ಮಿಡ್ ಟರ್ಮ್ ಗೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಯಾವುದು? ಅದು ಇರಲ್ಲ, ಓಕೆ. ಸೊ ಜನರಲ್ ಆಗಿ ನಾ ಹೇಳ್ತಾ ಇದ್ದೀನಿ, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಲಾಸ್ಟ್ ನಿಮಗೆ FA2 ಗೆ ಬರುತ್ತೆ, ಓಕೆನಾ? ಸೊ FA2 ಗೆ ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್, ಆಮೇಲೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್, ಆಮೇಲೆ ಅಟೋಮಿಕ್ ಅಂಡ್ ಮಾಲಿಕ್ಯುಲರ್ ಫಿಸಿಕ್ಸ್, ದಟ್ ಈಸ್ ಆಟಮ್ಸ್ ಅಂಡ್ ನ್ಯೂಕ್ಲಿಯಸ್, ಕೊನೆಗೆ ದಟ್ ಈಸ್ ಎಲೆಕ್ಟ್ರಾನಿಕ್ಸ್, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ, ಓಕೆನಾ? ಎಸ್, ಫೈನ್. ಸೊ ಇವತ್ತಿನ ಸೆಷನ್ ನೀವು ನೋಡೋದ್ರಿಂದ ಏನ್ ಬೆನಿಫಿಟ್, ಓಕೆ, ಬೈ ವಾಚಿಂಗ್ ದಿಸ್ ಸೆಷನ್, ಓಕೆ. ಸೊ ವಾಟ್ ಆರ್ ದ ಬೆನಿಫಿಟ್ಸ್ ವಿಲ್ ಗೆಟ್, ಓಕೆ. ಸೊ ವಾಟ್ ಆರ್, ಓಕೆ, ಸೊ ವಾಟ್ ಈಸ್ ಅಥವಾ so what are the benefits you will get from this video, okay. So this video, okay, the very first one, so MCQ na solve ಮಾಡ್ತೀವಿ, okay. So main important ಆಗಿ MCQ na solve ಮಾಡ್ತೀವಿ. And the next one, so fill in the blanks na solve ಮಾಡ್ತೀವಿ, ಓಕೆನಾ? So MCQ and fill in the blanks. And the next one, so SA1 ಅಂದ್ರೆ ಶಾರ್ಟ್ ಆನ್ಸರ್ ಟೈಪ್ 1 ಅಂದ್ರೆ 2 ಮಾರ್ಕ್ಸ್ ಇಂದು ಡಿಸ್ಕಸ್ ಮಾಡ್ತೀವಿ. ಅಂಡ್ SA2, ಓಕೆ. ಸೊ SA2 ಅಂದ್ರೆ 3 ಮಾರ್ಕ್ಸ್ ಇಂದು ಕ್ವಶನ್ಸ್ ಆಯ್ತಾ ಡಿಸ್ಕಸ್ ಮಾಡ್ತೀವಿ,
ಓಕೆನಾ? ಹಾಂ, ಕಬಡ್ಡಿ 360 ಸರ್ ಫಾಸ್ಟ್. ನಾನು ಫಾಸ್ಟ್ ಮಾಡ್ತೀನಿ, ಇಲ್ಲೇನು ನಾನು ಟೈಮ್ ವೇಸ್ಟ್ ಮಾಡ್ತಿಲ್ಲ, ಸ್ವಲ್ಪ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಓಕೆನಾ? ಎಸ್. ಹಾಂ, ಕ್ಲಿಯರಾ? ಆ್ಯಂಡ್ ದಿಸ್ ಇಸ್ essay 2 ಆ್ಯಂಡ್ ದ ನೆಕ್ಸ್ಟ್ ಒನ್ ಸೊ ಡೆರಿವೇಷನ್ಸ್. ಓಕೆ, ಸೊ ಡೆರಿವೇಷನ್ಸ್ ಇನ್ಕ್ಲೂಡ್ ಇರುತ್ತಾ? ಸೊ ಕ್ವಿಕ್ ರಿವಿಷನ್ಗೋಸ್ಕರ ನಾನು ಟೈಪ್ ಮಾಡಿಕೊಂಡು ಡೆರಿವೇಷನ್ಸ್ನ ತೊಗೊಂಡು ಬಂದೀನಿ. ಡೆರಿವೇಷನ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಒನ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಓಕೆ, ಸೊ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಓಕೆ, NP ಅಂತ ಬರ್ತೀನಿ. ಓಕೆನಾ? ಸೊ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಸಹಿತ ಇರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ PYQs. ಓಕೆ, ಸೊ PYQs ಎಲ್ಲಿಂದ ಅಲ್ಲಿಗೆ? ಸೊ 2013 ಇಂದ, ಓಕೆ, ಸೊ 2013 ಇಂದ ಸೊ 2025 ವರೆಗೆ. ಓಕೆ, ಸೊ 2025 ವರೆಗೆ PYQs ನ ಕವರ್ ಮಾಡ್ತಾ ಇದ್ದೀನಿ. ಇಸ್ ದಟ್ ಕ್ಲಿಯರ್? ಸೊ 2013 ಇಂದ 2025 ಅಪ್ರಾಕ್ಸಿಮೇಟ್ಲಿ ಎಷ್ಟು ವರ್ಷದ್ದಾಯ್ತು? 12 ವರ್ಷದ್ದು ಕ್ವಶನ್ ಪೇಪರ್. ಓಕೆ, ಆಲ್ ಡೆರಿವೇಷನ್ ಹೇಳ್ತೀರಾ? ಎಸ್ ಭಾರ್ಗವಿ. ಸೊ ನಾನು ಎಲ್ಲ ಡಿರೈವ್ ಮಾಡಲ್ಲ, ಸೊ ನಾನು ಟೈಪ್ ಮಾಡ್ಕೊಂಡು ಬಂದೀನಿ. ಯಾಕೆಂದ್ರೆ ಇಲ್ಲಿ ಟೋಟಲ್ ಎಷ್ಟು ಚಾಪ್ಟರ್ ಆಗುತ್ತೆ? ಒಂದು ಅಪ್ ಟು 8 ಚಾಪ್ಟರ್ಸ್ ಆಗುತ್ತೆ. 8 ಚಾಪ್ಟರ್ ಡೆರಿವೇಷನ್ ಕೂಡ ಬರೋಕ್ಕಾಗಲ್ಲ. ಸೊ ನಾನು ಏನು ಮಾಡಿದ್ದೀನಿ, ಎಲ್ಲನೂ ಟೈಪ್ ಮಾಡ್ಕೊಂಡು ಬಂದೀನಿ. ಐ ವಿಲ್ ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್. ಓಕೆ ಸರ್, ಮಿಡ್ ಟರ್ಮ್ ಎಕ್ಸಾಮ್ 70 ಔಟ್ ಆಫ್ 70 ತಗೊಳ್ಳೋಕ್ಕೆ ಹೆಲ್ಪ್ ಮಾಡಿ. ಡೆಫಿನೆಟ್ ಆಗಿ ಬರು. ಸೊ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗೇ ಆಗುತ್ತೆ. ಕ್ಲಿಯರಾ? ಎಸ್. ವಿ ಡ್ರ್ಯಾಗನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಎಸ್, ಡೆಫಿನೆಟ್ಲಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ, ಐ ವಿಲ್ ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್. ಓಕೆ, ಸೊ ನೋ ಪ್ರಾಬ್ಲಮ್. ಬಟ್ ನಾನು ಹೇಳಬೇಕಾದ್ರೆ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ. ರೈಟ್? ಹಾಂ ಸರ್, ಇದನ್ನು ಕೇಳಿದ್ರಿ ಇಸ್ ಇಟ್ ಎನಫ್? ಎಸ್ ಎಸ್, ಮೋರ್ ದೆನ್ ಎನಫ್. ಓಕೆ, ಬೈ ವಾಚಿಂಗ್ ದಿಸ್, ಓಕೆ, ಸೊ ಬೈ ವಾಚಿಂಗ್ ದಿಸ್ ಯು ಕ್ಯಾನ್, ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಓಕೆ, ಸೊ ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ನೀವೇನಾದ್ರೂ ತರೋ ಆಗಿ ಓದಿದ್ರೆ ಸೊ ಔಟ್ ಸಹಿತ ತಗೊಳ್ಬೋದು. ಓಕೆ, ಔಟ್ ಸಹಿತ ತಗೊಳ್ಬೋದು. ಯಾವುದು? ಅಪ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ. ಸೊ ನಾನು ಏನೇನು ಕೊಟ್ಟಿದ್ದೀನಿ ಅದನ್ನ ಎಲ್ಲಾನು, ಯಾಕೆಂದ್ರೆ ನಮ್ಗೆ ಆಪ್ಷನ್ಸ್ ಇರುತ್ತೆ. ನೀವು ಏನಾದರೂ ಚೆನ್ನಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿದ್ದಾದ್ರೆ 70 ಔಟ್ ಆಫ್ 70 ಬಂದೇ ಬರುತ್ತೆ. ಓಕೆನಾ? ಸರ್, ಪೋಲ್ ಹೆಂಗ್ ಜಾಯ್ನ್ ಆಗೋದು? ಶಾಶ್ವತ್ ಪೋಲ್ ಹೆಂಗ್? ಇಲ್ಲಿ ನಿಮಗೇನು ಇಲ್ಲ, ಆಪ್ಷನ್ಸ್ ಬರುತ್ತೆ. ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ಆಪ್ಷನ್ ಅಂತೇಳಿ ಟೈಪ್ ಮಾಡ್ಬೇಕಷ್ಟೇ. ಆರ್ ಎಲ್ಸ್ ವಿ ಕ್ಯಾನ್ ಡೈರೆಕ್ಟ್ಲಿ ಡಿಸ್ಕಸ್ ಆನ್ ಕಮೆಂಟ್ ಸೆಕ್ಷನ್. ಎಸ್. ಕಾಮನ್ ಡೇಟ್ ಫಾರ್ ಮಿಡ್ ಟರ್ಮ್ ಇಲ್ಲ, ಕಾಮನ್ ಡೇಟ್ ಇರಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಮಿಕ್ಸ್ಅಪ್ ಇರುತ್ತೆ. ಓಕೆನಾ? ನಾನು ಹೇಳಿದ್ಮೇಲೆ ಇಟ್ ಇಸ್ ಡಿಪೆಂಡ್ಸ್ ಆನ್ ಅ ಡಿಸ್ಟ್ರಿಕ್ಟ್. ಓಕೆ, ಡಿಸ್ಟ್ರಿಕ್ಟ್ ವೈಸ್ ಇರುತ್ತೆ, ಅದು ಕಾಲೇಜ್ ವೈಸ್ ಕ್ವಶನ್ ಪೇಪರ್ ಇರುತ್ತೆ. ಓಕೆನಾ? ಎಸ್. ಸ್ಟೇಟ್ ಬೋರ್ಡ್, ಎಸ್. PUC ಬೋರ್ಡ್. ಓಕೆ, ಸೊ PU ಬೋರ್ಡ್. ರೈಟ್. ಪ್ರಿವಿಯಸ್ ಇಯರ್ ಕ್ವಶನ್ಸ್ ವಿಚ್ ಬುಕ್ ಯೂಸ್ ಮಾಡಬೇಕು? ನೋ ಪ್ರಾಬ್ಲಮ್. ನಾನೆಲ್ಲ ಕ್ವಶನ್ಸ್ನ ವಿತ್ ಇಯರ್ ಬರ್ಕೊಂಡು ಬಂದಿದ್ದೀನಿ. ಯು ಕ್ಯಾನ್ ರೆಫರ್ ಇಟ್ ವಿತೌಟ್ ಎನಿ ಡೌಟ್. ಓಕೆ, ಸೊ ವಿತೌಟ್ ಎನಿ ಡೌಟ್. ಆ್ಯಂಡ್ ಡ್ಯೂರೇಷನ್ ಆಫ್ ದ ಕ್ಲಾಸ್. ಸೊ ಫಸ್ಟ್ ಡ್ಯೂರೇಷನ್ ಆಫ್ ದ ಕ್ಲಾಸ್ ಕೇಳ್ತೀರಾ? ಸರ್, ಇದು ಎಷ್ಟು ಟೈಮ್ ಅಂದ್ರೆ ಎಷ್ಟು ಅವರ್ ಆಗ್ಬಹುದು? ಸೊ ಡ್ಯೂರೇಷನ್ ಆಫ್ ದ ಕ್ಲಾಸ್. ಓಕೆ, ಸೊ ಡ್ಯೂರೇಷನ್ ಆಫ್ ದ ಕ್ಲಾಸ್ 5 hours. ಓಕೆ, ಸೊ ನನ್ನ ಪ್ರಕಾರ 5 hours ಅಂತ ಅನ್ಕೊಂಡಿದ್ದೀನಿ. ಓಕೆ, ಟೋಟಲ್ 8 ಚಾಪ್ಟರ್ಸ್ 5 hours, ಬಟ್ ಐ ಡೋಂಟ್ ಥಿಂಕ್ 5 hours ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತೇಳಿ ನಾವು ಫಸ್ಟ್ 4 ಚಾಪ್ಟರ್ ತೊಗೊಂಡು ಒಂದು ಸ್ಮಾಲ್ ಬ್ರೇಕ್ ತೊಗೊಳ್ಳೋಣ ಮಧ್ಯದಲ್ಲಿ. ಓಕೆ, ಟೀ ಚಾ ಏನಾದರೂ ಕುಡಿಯೋಕ್ಕೆ. ಆಮೇಲೆ ಸೊ ನೆಕ್ಸ್ಟ್ 4 ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ರೈಟ್? ಕ್ಯಾನ್ ವಿ ಗೆಟ್ ದಿಸ್ PPT ಸರ್? ಎಸ್, ಡೆಫಿನೆಟ್ ಆಗಿ ಸಿಗುತ್ತೆ ಭಾರ್ಗವಿ ಆಫ್ಟರ್ ದ ಸೆಷನ್. ಓಕೆ, ಸೊ ಆಫ್ಟರ್ ದ ಸೆಷನ್ ಸೊ PDF ನೋಟ್ಸ್. ಓಕೆ, ಸೊ ಈ PDF ನೋಟ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಓಕೆ, ಸೊ PDF ನೋಟ್ಸ್. ಓಕೆ, ಸೊ PDF ನೋಟ್ಸ್. ಓಕೆ, ಸೊ ಎಲ್ಲಿ ಸಿಗುತ್ತೆ? ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೇ ಸಿಗುತ್ತೆ. ಓಕೆನಾ? ಸೊ ವಿಡಿಯೋ ಡಿಸ್ಕ್ರಿಪ್ಷನ್. ಓಕೆ, ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ಓಕೆ ಅದರಲ್ಲಿ ಕ್ಲಾಸ್ ನೋಟ್ಸ್ ಅಂತ ಇರುತ್ತೆ. ಓಕೆನಾ? ಸೊ ಕ್ಲಾಸ್ ನೋಟ್ಸ್ ಅಂತ ಇರುತ್ತೆ. ಸೊ ಕ್ಲಾಸ್ ನೋಟ್ ಮೇಲೆ ಲಿಂಕ್ ಇರುತ್ತೆ. ಓಕೆ, ಸೊ ಕ್ಲಾಸ್ ನೋಟ್ಸ್ ಹತ್ರ ಲಿಂಕ್ ಇರುತ್ತೆ. ಕ್ಲಿಕ್ ದ ಲಿಂಕ್. ಓಕೆ, ಕ್ಲಿಕ್ ದ ಲಿಂಕ್. ಓಕೆ, ಸೊ ಕ್ಲಿಕ್ ದ ಲಿಂಕ್ ಟು ಡೌನ್ಲೋಡ್. ಓಕೆ, ಸೊ ದೆನ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆಗುತ್ತೆ. ಇಸ್ ಇಟ್ ಎ ಕ್ಲಿಯರ್? ಆ್ಯಂಡ್ ಕ್ವಿಕ್ ರಿವಿಷನ್ ಆಗಿರೋದ್ರಿಂದ ಆದಷ್ಟು ಬೇಗ ನಾವು ಹೋಗಬೇಕು. ನಾವು ಸ್ಲೋ ಆಗಿ ಹೇಳ್ಕೊಂಡ್ರೆ ಕೂತ್ಕೊಂಡ್ರೆ ಆಗಲ್ಲ. ಸೊ ಯಾರಾದ್ರೂ ಅಲ್ಲಿ ಇಲ್ಲಿ ಸ್ವಲ್ಪ ಡೌಟ್ ಇದ್ರೆ, ಸರ್ ಡೆರಿವೇಷನ್ ತುಂಬಾ ಲಾಂಗ್ ಆಯ್ತು ಎಕ್ಸ್ಪ್ಲೈನ್ ಮಾಡಂದ್ರೆ ಅಲ್ಲಿ ಎಕ್ಸ್ಪ್ಲೈನ್ ಡೆಫಿನೆಟ್ಲಿ. ಆ್ಯಂಡ್ ಮತ್ತೆ ಎಕ್ಸ್ಪ್ಲೈನ್ ಮಾಡಿದ್ರು ಸಹಿತ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ನೀವೇನು ಮಾಡಬೇಕು? ಕಾವೇರಿ ಬ್ಯಾಚ್ ಇದೆ ಲಾಸ್ಟ್ ಇಯರ್. ಓಕೆನಾ? ಸೊ ಕಾವೇರಿ ಬ್ಯಾಚ್ನ ರೆಫರ್ ಮಾಡಿ, ವಿಲ್ ಗೆಟ್ ಇಟ್. ಓಕೆ, ಎಸ್. ಕ್ಲಿಯರಾ? ಸರ್, ಮಿಡ್ ಟರ್ಮ್ ಆಫ್ಟರ್ ದಸರಾ ಇರುತ್ತಾ? ಇಲ್ಲ, ಕಾಲೇಜ್ ಮೇಲೆ ಡಿಪೆಂಡ್. ಇದು ಕಾಲೇಜ್ ಮೇಲೆ ಡಿಪೆಂಡ್. ಮ್ಯಾರಥಾನ್ಸ್ ಅಂತೂ ಇರಲ್ಲ. ಸೊ ನಿಮಗೆ ಇದೇ ಮ್ಯಾರಥಾನ್ಸ್. ಓಕೆ, ಮಿಡ್ ಟರ್ಮ್ ಮ್ಯಾರಥಾನ್ ಮಾಡ್ತಾ ಇದ್ದೀನಿ. ಓಕೆನಾ? ಏನು ಓದಿಲ್ಲ ಅಂದ್ರೂ ಕೂಡ ಇದನ್ನು ನೋಡ್ಬೋದಾ? ಡೆಫಿನೆಟ್ ಆಗಿ ನೋಡ್ಬೋದು. ಡೆಫಿನೆಟ್ ಆಗಿ ಇದು ಅರ್ಥ ಆಗೇ ಆಗುತ್ತೆ. ಅಟ್ಲೀಸ್ಟ್ ನೀವು ಇದು ಕೊಟ್ಟಿರೋ ಕಂಟೆಂಟ್ ಇದೆಯಲ್ಲ ಅದನ್ನು ಓದ್ಕೊಂಡು ಹೋದ್ರೆ ಸಾಕು. ವಿಲ್ ಗೆಟ್ ಅ ಡೀಸೆಂಟ್ ಮಾರ್ಕ್ಸ್. ಓಕೆ, ಏನು ಓದಿಲ್ಲ ಅಂದ್ರೆ ವಿಲ್ ಗೆಟ್ ಅ ಡೀಸೆಂಟ್ ಮಾರ್ಕ್ಸ್. ನೀವೇನಾದ್ರೂ ಚೆನ್ನಾಗಿ ಓದಿದ್ರೆ ಡೆಫಿನೆಟ್ ಆಗಿ ನೀವು ಔಟ್ ಆಫ್ ಸ್ಕೋರ್ ಮಾಡುವಂತ ಚಾನ್ಸ್ ಇರುತ್ತೆ. ಓಕೆ, ನೀವೇ ಮಾಡ್ತೀರಾ ಅಂತ ಹೇಳಲ್ಲ, ಯಾಕೆಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಅ ಸ್ಟೂಡೆಂಟ್. ಅವ್ರು ಹೇಗೆ ತಗೊಳ್ತಾರೆ, ಹೇಗೆ ಓದ್ತಾರೆ ಅನ್ನೋದು. ಓಕೆ ಸರ್, ಟೈಮ್ ಫಾರ್ ಎ ಕ್ಲಾಸ್ ಇಲ್ಲಿ ಬರ್ತೀನಿ ನೋಡಿ, 5 hours. ಓಕೆ,
ರೈಟ್. ಸೊ ರೆಡಿ ಸ್ಟಾರ್ಟ್ ಮಾಡೋಣ. ಎಸ್ ನಾವು ಸ್ಟಾರ್ಟ್ ಮಾಡೋಣ. ಇಫ್ ಯು ಹ್ಯಾವ್ ಎನಿ ಕ್ವಶನ್ ಪ್ಲೀಸ್ ಲೆಟ್ ಮಿ ನೋ. ಒಂದು ಸತಿ ನಾವು ಸ್ಟಾರ್ಟ್ ಮಾಡಿದ್ರೆ ಫಾಸ್ಟ್, ಓಕೆ, ಹಾ ಫಾಸ್ಟ್ ಆಗಿ ಹೋಗೋಣ, ಓಕೆನಾ. ಎಸ್, ಫಾಸ್ಟ್ ಅಂದ್ರೆ ಕ್ವಿಕ್ ರಿವಿಷನ್. ಓಕೆ, ನಾವು ಹೇಗೆ ಬರಬೇಕು ಎಕ್ಸಾಕ್ಟ್ ಆಗಿ ನಾವು ಕ್ವಶನ್ ಪೇಪರ್ ಸಾರಿ ಆನ್ಸರ್ ಶೀಟ್ ಅಲ್ಲಿ ನಮ್ಮ ಆನ್ಸರ್ಸ್ ನ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಏನ್ ಬರ್ದಿರ್ತೀನಲ್ಲ ಅಷ್ಟು ಬರ್ದ್ರೆ ಸಾಕು, ವಿಲ್ ಗೆಟ್ ಅ ಫುಲ್ ಮಾರ್ಕ್ಸ್. ವಿತೌಟ್ ಫೇಲ್ ವಿಲ್ ಗೆಟ್ ಅ ಫುಲ್ ಮಾರ್ಕ್ಸ್. ನಾನು ಏನ್ ಬರ್ಸಿದ್ದೀನಿ ಅಷ್ಟು ಬರೀರಿ ಸಾಕು. ಓಕೆ, ಎಸ್. ಹಾ ಸರ್, ಇದರಿಂದ ಹೆಲ್ಪ್ ಆಗ್ಬೇಕಂತ ತಾನೇ ಮಾಡ್ತಿರೋದು ನಾಗಭೂಷಣ್. ಎಸ್ ಸರ್, ಪಾರ್ಟಿ ಬುಕ್ ಅಲ್ಲಿ ಆಲ್ ಚಾಪ್ಟರ್ಸ್ ಆರ್ ದೇರ್. ಎಸ್, ಆಲ್ ಚಾಪ್ಟರ್ಸ್ ಆರ್ ದೇರ್. ಎಸ್, ಹಾರ್ಡ್ ಕ್ವಶನ್ ಇರುತ್ತಾ? ಎಲ್ಲಾನು ಇರುತ್ತೆ. PYQs ಇರುತ್ತೆ, ಅದ್ರ ಜೊತೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ, ಎಲ್ಲಾನು ಇರುತ್ತೆ. ಓಕೆ ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವಶನ್ ಫ್ರಮ್ ಅ ವೆರಿ ಫಸ್ಟ್ ಚಾಪ್ಟರ್. ದಟ್ ಫಸ್ಟ್ ಚಾಪ್ಟರ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಓಕೆ, ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ರೆಡಿನಾ ಎಲ್ಲರೂ? ಎಸ್, ಬೇಗ 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 ತಿಳಿಸ್ಬಿಡಿ. ಎಸ್, ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ರೇ ಆಪ್ಟಿಕ್ಸ್ ಆಲ್ಸೋ ಇನ್ಕ್ಲೂಡೆಡ್? ನೋ, ನೋ ನಿಶೋ. ಸೊ ಫಸ್ಟ್ ಪಾರ್ಟ್ ಮಾತ್ರ ಇನ್ಕ್ಲೂಡ್ ಮಾಡಿರೋದು, ಓಕೆನಾ. ಅಲ್ಲಿಗೆ 8 ಚಾಪ್ಟರ್ ತುಂಬಾ ಜಾಸ್ತಿ ಆಯ್ತು. ಒಂದಿನದಲ್ಲಿ ಅಷ್ಟೊಂದು ಚಾಪ್ಟರ್ಸ್ ಮಾಡೋಕ್ಕಾಗಲ್ಲ, ಓಕೆನಾ. ಎಸ್, ಹೌ ಇಸ್ ದ ಜೋಶ್? ಬೇಗ ಬೇಗ. ಎಸ್, ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಎಸ್, ಹೇಗಿರ್ಬೇಕಂದ್ರೆ ಏನು, ನಾನು ಹೇಳ್ತಿರ್ತೀನಿ, ನೀವು ಕೇಳ್ತಾ ಇರಬೇಕು. ಓಕೆ, ನಾನು ಕ್ವಶನ್ಸ್ ಕೇಳಿದ್ದಕ್ಕೆ ಆನ್ಸರ್ಸ್ ಅಲ್ಲಿ ಪಟ ಪಟ ಆನ್ಸರ್ ಇದೆ ಯಾವುದು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಪಟ 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 ಅಂತ ಬರಬೇಕು. ಯಾರಾದ್ರೂ ಸ್ಪ್ಯಾಮಿಂಗ್ ಮಾಡಿದ್ರೆ ಅನ್ಕೊಳ್ಳಿ, ಓಕೆನಾ. ಸೊ ಸ್ಪ್ಯಾಮಿಂಗ್ ಮಾಡಿದ್ರೆ ಏನ್ ಮಾಡ್ಬೇಕು, ನೀವು ಎಲ್ಲರೂ ಸೇರಿ ಅವ್ರನ್ನ ಬ್ಲಾಕ್ ಮಾಡ್ಬೇಕು, ಓಕೆನಾ. ಯಾಕಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟೈಮ್ ಫಾರ್ ದ ಸೀರಿಯಸ್ ಸ್ಟೂಡೆಂಟ್ಸ್. ಓಕೆ, ಸೀರಿಯಸ್ ಸ್ಟೂಡೆಂಟ್ಸ್ ಇರ್ತಾರೆ, ಓಕೆ, ಸೀರಿಯಸ್ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ನೀವೇನ್ ಮಾಡಬೇಕು, ಎಲ್ಲರೂ ಸೇರಿ ಆ ಅಕೌಂಟ್ಗೆ ಬ್ಲಾಕ್ ಮಾಡಿಬಿಡಿ, ಓಕೆನಾ. ರಿಪೋರ್ಟ್ ಅಂಡ್ ಬ್ಲಾಕ್ ನೋಡ್ಬಿಡಿ, ಓಕೆನಾ. ಸೊ ಅವ್ರು ಡಿಸ್ಟರ್ಬ್ ಆದ್ರೂ ಪರವಾಗಿಲ್ಲ, ನಾವು ಡಿಸ್ಟರ್ಬ್ ಆಗಬಾರ್ದು. ಫೈನ್. ಎಸ್, I'll do the same thing, okay? Huh. Yes, very good, very good. Let's get started with the very first question, okay? Hey, very first question and topic to be covered bantala. Here, okay. That define SI unit of a charge, okay? So define SI unit of a charge endrenu. So direct ಆಗಿ ಇಷ್ಟು ಬರೆದ್ರೆ ಸಾಕು, 1 ಕೂಲಮ್. SI unit of a charge ಏನು ಬರೀತೀರಾ? Sir, SI unit of a charge is ಕೂಲಮ್. Okay, so SI unit of a charge is a ಕೂಲಮ್. And symbolically C ಅಂತ ಪ್ರೆಸೆಂಟ್ ಮಾಡ್ತೀವಿ. ಈ 1 ಕೂಲಮ್ ಅನ್ನೋದೇ SI ಯೂನಿಟ್ ಆಫ್ ಅ ಚಾರ್ಜ್. ಇದನ್ನ ಯಾವ ತರ ಬರೀತೀರಾ? 1 ಕೂಲಮ್ ಇಸ್ ದಟ್ ಕ್ವಾಂಟಿಟಿ ಆಫ್ ಅ ಚಾರ್ಜ್ ವಿಚ್ ವೆನ್ ಪ್ಲೇಸ್ಡ್ ಅಟ್ ಅ ಡಿಸ್ಟೆನ್ಸ್ ಆಫ್ 1 ಮೀಟರ್ ಫ್ರಮ್ ಅನ್ ಐಡೆಂಟಿಕಲ್ ಚಾರ್ಜ್ ಇನ್ ಅ ವ್ಯಾಕ್ಯೂಮ್ ಎಕ್ಸ್ಪೀರಿಯನ್ಸಸ್ ಅ ರಿಪಲ್ಸಿವ್ ಫೋರ್ಸ್ ಆಫ್ 9 × 10⁹ ನ್ಯೂಟನ್ ಅಂತ ಹೇಳ್ತೀವಿ. ಸೊ ಇದು 9 × 10⁹ ನ್ಯೂಟನ್ ಹೇಗೆ ಬರುತ್ತೆ? ಅಕಾರ್ಡಿಂಗ್ ಟು ದ, ಓಕೆ, ಅಕಾರ್ಡಿಂಗ್ ಟು ದ so electrostatic force, so that is given by 1 divided by 4πε0. so this is f0 ಅಂತ ಬರೀತೀನಿ. and q1 q2 so divided by r square. ಸೊ ಇಲ್ಲಿ ಹೇಳ್ತಿರೋದು ಏನಂತಂದ್ರೆ, ಇಲ್ಲಿ ಫೋರ್ಸ್ ಎಷ್ಟು ನ್ಯೂಟನ್ ಆಗುತ್ತೆ? ಸೊ ನಾರ್ಮಲ್ ಆಗಿ f0 that is equals to what is the value of this? sir, it is the 9 × 10⁹ and the charge value, sir, it is the 1 ಕೂಲಮ್ into 1 ಕೂಲಮ್. okay, so 1 ಕೂಲಮ್ ಸಬ್ಸ್ಟಿಟ್ಯೂಟ್ ಮಾಡಿ this is 1 ಸ್ಕ್ವೇರ್ ಮಾಡಿದ್ರೆ so we'll get a 9 × 10⁹ ನ್ಯೂಟನ್ ಅಂತ ಬರುತ್ತೆ. so this is the definition of 1 ಕೂಲಮ್. okay, so this is the definition of 1 ಕೂಲಮ್. ಇದು ಅರ್ಥ ಮಾಡಿಸ್ಕೊಳ್ಳೋಕೆ ಬರ್ದಿರೋದು, and this is more than enough to get 1 mark. okay, yes, ready na? yes, yes, we done with the very first question. okay, so we done with very first question, and the next question nodi, name the apparatus used to detect the electric charge in a body. yes, any idea what is the apparatus? what is the apparatus? ಹೇಳಿ, what is the apparatus used to detect presence of electric charge? ಯಾವುದು? ಸೊ ಮೇನ್ ಆಗಿ ಸೊ ಗೋಲ್ಡ್ ಲೀಫ್, ಓಕೆ, ಸೊ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಓಕೆ, ಸೊ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅನ್ನೋದು ಇಟ್ ಇಸ್ ಅನ್ apparatus used to detect the presence and magnitude of a charge. okay, presence and magnitude of a charge on a body. clear? yes, very good, very good. next question, write the basic properties. ನೋಡಿ, ಇಲ್ಲಿ ಎಕ್ಸ್ಪ್ಲೇನ್ ಅಂತ ಕೇಳಿಲ್ಲ, ಜಸ್ಟ್ ರೈಟ್ ದ ಪ್ರಾಪರ್ಟೀಸ್ ಅಂತ ಕೇಳಿದ್ರೆ, ಮೆನ್ಷನ್ ದ ಪ್ರಾಪರ್ಟೀಸ್ ಅಂತ ಕೇಳ್ಬೋದು, ರೈಟ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್ ಅಂತ ಕೇಳ್ಬೋದು. ಯಾವ್ದು? ದ ಚಾರ್ಜ್ ಇಸ್ ಅ ಸ್ಕೇಲಾರ್, ಅಥವಾ ದ ಚಾರ್ಜ್ ಇಸ್ ಅಡಿಟಿವ್ ಇನ್ ನೇಚರ್, ದ ಚಾರ್ಜ್ ಕನ್ಸರ್ವೇಷನ್, ಓಕೆ, ಕನ್ಸರ್ವೇಷನ್ ಆಫ್ ಅ ಚಾರ್ಜ್, ಕ್ವಾಂಟೈಸೇಷನ್ ಆಫ್ ಅ ಚಾರ್ಜ್, ಇನ್ವೇರಿಯಂಟ್ ಆಫ್ ಅ ಚಾರ್ಜ್. ಓಕೆ, ಸೊ ಇವೆಲ್ಲ ಇರುತ್ತೆ. ಬಟ್ ಮೇನ್ ಆಗಿ ನಮ್ಮ NCERT ಅಲ್ಲಿ ಏನ್ ಕೊಟ್ಟಿದ್ದಾರೆ? ಮೂರೇ ಕೊಟ್ಟಿದ್ದಾರೆ. ಯಾವ್ದು? the additivity of a charge, ಅಂದ್ರೆ the charge can be added directly. for example 1 ಕೂಲಮ್ 2 ಕೂಲಮ್ and 3 ಕೂಲಮ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ. what is the total charge of that body? 6 ಕೂಲಮ್. ಡೈರೆಕ್ಟ್ ಆಗಿ ಆಡ್ ಮಾಡೋದು, ಓಕೆನಾ. ಇನ್ನೊಂದು ಬಾಡಿ ಕನ್ಸಿಡರ್ ಮಾಡ್ಕೊಂಡ್ರೆ -1 ಕೂಲಮ್ +2 ಕೂಲಮ್
ಅಂಡ್ ಪ್ಲಸ್ 2 ಕೂಲಮ್ ಇತ್ತಂದ್ರೆ ಎಷ್ಟಾಗುತ್ತೆ ಸರ್ ಇಟ್ ಇಸ್ ಅ 3 ಕೂಲಮ್ ಆಗುತ್ತೆ ಸೊ ಡೈರೆಕ್ಟ್ ಆಗಿ ಆಡ್ ಮಾಡೋದನ್ನ ಪ್ರಾಪರ್ಟಿನ ಕರಿತೀವಿ ಅಡಿಟಿವಿಟಿ ಆಫ್ ಅ ಚಾರ್ಜ್ ಅಂತ ಕರಿತೀವಿ ಅಂದ್ರೆ ನೆಕ್ಸ್ಟ್ ಒನ್ ಕ್ವಾಂಟೈಸೇಷನ್ ಆಫ್ ಅ ಚಾರ್ಜ್ ಅಂದ್ರೆ ದ ಚಾರ್ಜ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲೀಸ್ಟ್ ಚಾರ್ಜ್ ಆನ್ ಬಾಡಿ ಅಂತ ಹೇಳ್ಬೋದು ದಟ್ ಈಸ್ ಪ್ಲಸ್ ಆರ್ ಮೈನಸ್ ಎನ್ ಇ ಅಂತ ಬರಿತೀವಿ ಅಂದ್ರೆ ನೆಕ್ಸ್ಟ್ ಒನ್ ಚಾರ್ಜ್ ಇಸ್ ಕನ್ಸರ್ವ್ಡ್ ಅಂದ್ರೆ ಚಾರ್ಜ್ ಕೆನ್ ನಾಟ್ ಬಿ ಟ್ರಾನ್ಸ್ಫರ್ಡ್ ಚಾರ್ಜ್ ಕೆನ್ ನಾಟ್ ಬಿ ಕ್ರಿಯೇಟೆಡ್ ಆರ್ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಅಂತ ಕರಿತೀವಿ ಓಕೆನಾ ಸೊ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ಓಕೆ ಸೊ ಇಷ್ಟು 3 ಪ್ರಾಪರ್ಟಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ ಓಕೆನಾ ಸರ್ 3 ಮಾರ್ಕ್ಸ್ ಬರುತ್ತಾ ಎಸ್ ಡೆಫಿನೆಟ್ ಆಗಿ 3 ಕ್ವಶನ್ ಎರಡು ಮಾರ್ಕ್ಸ್ ಕೇಳ್ಬೋದು ಅಥವಾ 3 ಮಾರ್ಕ್ಸ್ ಕೇಳ್ಬೋದು ಒಂದೊಂದು ಪಾಯಿಂಟ್ ಬರೆದ್ರೆ ಒಂದೊಂದು ಮಾರ್ಕ್ಸ್ ಕೊಡ್ತಾರೆ ಇದು 2019 ಅಲ್ಲಿ ಕೇಳಿದ್ದು ಓಕೆನಾ ಎಸ್ ಸರ್ ಡನ್ ನೆಕ್ಸ್ಟ್ ಕ್ವಶನ್ ಸೊ ನೆಕ್ಸ್ಟ್ ಕ್ವಶನ್ ಏನು ರೈಟ್ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್ ಓಕೆ ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಕೇಳಿರೋದು 2 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಓಕೆನಾ ಸೊ ಮಾರ್ಕ್ಸ್ ಮೇಲೆ ಡಿಪೆಂಡೆಂಟ್ ಹೋಗ್ತಿರೋದು ಓಕೆನಾ ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ವಿ ಡ್ರ್ಯಾಗನ್ ಎಲ್ಲಿದೆ ನೋಡಿ ಸೊ ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಏನ್ ಹೇಳುತ್ತೆ ಸರ್ ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ in a nature of electric charge of any system is always integral multiple of the least amount of a charge ಯಾವುದು charge an electron that is E it means that quantity can take only one set of values that is a integral numbers 1 2 3 4 5 6 7 8 and so on okay ಇದನ್ನ ಯಾವ ತರ ಬರಿತೀವಿ ಸೊ ಟೋಟಲ್ ಚಾರ್ಜ್ ಅಥವಾ ಸ್ಮಾಲ್ ಲೆಟರ್ ಚಾರ್ಜ್ ನು ಬರಿಬಹುದು ನೋ ಪ್ರಾಬ್ಲಮ್ ಸೊ ಪ್ಲಸ್ ಆರ್ ಮೈನಸ್ ಎನ್ ಇ ಸೊ where so n is integral multiple of a charge that is 1 so 2 3 4 and so on where charge of electron okay so charge of electron estagutte so 1e that is 1.6 into 10 power so minus 19 coulomb agutte clear yes is that clear for you yes now next one kottidare ಏನು that is conservation of electric charge okay so conservation of electric charge ಅಂದ್ರೆ ಏನು charge cannot be created nor be destroyed but it can be transferred from one body to another body ಅದು total charge of the system remains the same ಅಂತ ಬರಿಬಹುದು okay so ಇಲ್ಲಿ ಹೇಳ್ತಾ ಇರೋದು electric charge can neither be created nor be destroyed ಇಷ್ಟು ಬರೆದ್ರೆ ಸಾಕು okay so this is the statement okay so this is the statement okay and explanation ಕೊಡಿ ನೋಡಿ according to the law of conservation of electric charge the total charge in isolated system always remains constant but the charge can be transferred from one system to another system such that total charge always remains conserved additive nature of the charge okay so ಇಲ್ಲಿ additive nature of the charge ಇದೆ ನೋಡಿ so this is the third one okay additive nature of the charge okay so additive nature of the charge ಅಂದ್ರೆ ಏನು the total electric charge of the system is equal direct ಆಗಿ add ಮಾಡೋದು ಅಂತ okay so for example ಇಲ್ಲಿ q1 q2 q3 q4 and q up to qn ವರೆಗೆ ಕೊಟ್ಟಿದ್ದಾರೆ ಅನ್ಕೊಳ್ಳಿ so total charge ಎಷ್ಟಾಗುತ್ತೆ ಸೊ ಡೈರೆಕ್ಟ್ ಆಗಿ ಚಾರ್ಜ್ ನ ಆಡ್ ಮಾಡೋದು ಬೇಸ್ಡ್ ಆನ್ ದೇರ್ ಸೈನ್ ಯಾವ ತರ q1 ಸೊ q2 ಸೊ q3 ಸೊ ಪ್ಲಸ್ q4 ಅಂಡ್ ಸೋ ಆನ್ ಸೊ ಪ್ಲಸ್ qn ಅಂತ ಬರೆದ್ರೆ ಸಾಕು ಸೊ ದಿಸ್ ಇಸ್ additivity nature of electric charge okay so this is basic properties ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರೆ ಈ ತರ ಬರಿಬೇಕು ಓಕೆ ಸೊ ಎಕ್ಸ್ಪ್ಲೇನ್ ಅಂತಂದ್ರೆ ಈ ತರ ಬರಿಬೇಕು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಯಾವ ತರ ಬರಿಬೇಕು ಮೆನ್ಷನ್ ಅಂತ ಹೇಳಿದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳಿದ್ರೆ ಯಾವ ತರ ಬರೀಬೇಕು ಜಸ್ಟ್ ಈ ತರ ಬರೆದ್ರೆ ಸಾಕು ಓಕೆ ಸೊ ಇಲ್ಲಿ ನೀವು ಮೇನ್ ಆಗಿ ಏನು ಕಲಿತೀರ ಅಂದ್ರೆ ಹೌ ಡು ಯು ಪ್ರೆಸೆಂಟ್ ಯುವರ್ ಆನ್ಸರ್ಸ್ ಇನ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅನ್ನೋದು ಓಕೆನಾ ಎಸ್ ನೆಕ್ಸ್ಟ್ ಒನ್ ನೋಡಿ ಸೊ ನೆಕ್ಸ್ಟ್ ಒನ್ ಎಸ್ ಮೆನ್ಷನ್ ಒನ್ ಮೆಥಡ್ ಆಫ್ ಅ ಚಾರ್ಜಿಂಗ್ ಸೊ ನಮಗೆ 3 ಮೆಥಡ್ಸ್ ಇದೆ ಓಕೆ ಸೊ ಇದು 1 ಮಾರ್ಕ್ಸ್ ಕೇಳಿರೋದು ಯಾವಾಗ 2022 ಅಲ್ಲಿ ಕೇಳಿರೋದು ಮೆನ್ಷನ್ ಒನ್ ಮೆಥಡ್ ಆಫ್ ಅ ಚಾರ್ಜಿಂಗ್ ನಮಗೆ 3 ಮೆಥಡ್ಸ್ ಇದೆ ಯಾವ್ದಾದ್ರೂ ಯೂಸ್ ಮಾಡೋದು ಮೆಥಡ್ ಆಫ್ ಕಂಡಕ್ಷನ್ ಮೆಥಡ್ ಆಫ್ ಇಂಡಕ್ಷನ್ ಮೆಥಡ್ ಆಫ್ ಫ್ರಿಕ್ಷನ್ ಯಾವ್ದಾದ್ರೂ ಒಂದು ಬರೆದ್ರೆ ಸಾಕು ಓಕೆ ಸೊ ಇಲ್ಲಿ ನೋಡಿ ಸೊ ನಮಗೆ 3 ಮೆಥಡ್ಸ್ ಇದೆ ಯಾವ್ದಾದ್ರೂ ಒಂದು ಬರೆದ್ರೆ ಸಾಕು ಓಕೆ ಸೊ ಇಫ್ ಯು ರೈಟ್ ಓನ್ಲಿ ಒನ್ ಯು ವಿಲ್ ಗೆಟ್ ಅ ಮಾರ್ಕ್ಸ್ ನೋ ಪ್ರಾಬ್ಲಮ್ ಕ್ಲಿಯರಾ ಎಸ್ ಕ್ಲಿಯರಾ ನಾ ನೆಕ್ಸ್ಟ್ ಒನ್ ಆಫ್ ದ ಬೇಸಿಕ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇದೆ ಓಕೆ ಸೊ ಒನ್ ಆಫ್ ದ ಬೇಸಿಕ್ ಪ್ರಾಪರ್ಟಿ ಅಕ್ಷಯ್ ಏಕೆ ಸ್ಪೀಡ್ ಸರ್ ಸ್ಪೀಡ್ ಇಲ್ವಾ ಇದು ಸ್ಲೋ ಆಯ್ತಾ ಎಸ್ ಇಸ್ ಇಟ್ ಅ ಸ್ಪೀಡ್ ಆರ್ ಸ್ಲೋ ನೀವು ಸ್ಲೋ ಆಯ್ತಾ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ ಓಕೆನಾ ಎಸ್ ನೆಕ್ಸ್ಟ್ ಒನ್ ನೋಡಿ ಸೊ ಅಲ್ಲಿ ನಮಗೆ ಯಾವುದೇ ತರ ಕೊಟ್ಟಿಲ್ಲ ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿಲ್ಲ ಇದು 2025 ಮಾಡೆಲ್ ಕ್ವಶನ್ ಪೇಪರ್ ಅಂತ ತಗೊಂಡಿರೋದು ಸೊ ಅಲ್ಲಿ ನಿಮಗೆ ಕ್ವಾಂಟೈಸೇಷನ್ ಅಂತ ಬಂದಿರುತ್ತೆ ಓಕೆನಾ ಸೊ ಕ್ವಾಂಟೈಸೇಷನ್ ಓಕೆ ಸೊ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಓಕೆ ಸೊ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಕ್ವಾಂಟೈಸೇಷನ್ ಅಂತ ಬರೆದ್ರು ಸಾಕು ಸಪೋಸ್ ಬೇರೆದು ಕೊಟ್ರೆ ಯಾವುದು ಕನ್ಸರ್ವೇಷನ್ ಆಫ್ ಚಾರ್ಜ್ ಓಕೆ ಸೊ ಕನ್ಸರ್ವೇಷನ್ ಆಫ್ ಚಾರ್ಜ್ ಓಕೆ ಸೊ ಕನ್ಸರ್ವೇಷನ್ ಆಫ್ ಚಾರ್ಜ್ ಓಕೆ ಸೊ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂಡ್ ಇದು ಕೊಟ್ಟಿಲ್ಲ ಅಂತಂದ್ರೆ ದೇರ್ ಇಸ್ ಒನ್ ಮೋರ್
ಅಡಿಟಿವ್ ನೇಚರ್. ಓಕೆ, ಸೊ ಅಡಿಟಿವಿಟಿ ಅಂತ ಬರೆದ್ರು ಸಾಕು. ಓಕೆ, ಸೊ ಅಡಿಟಿವಿಟಿ. ಸೊ ಈ ಮೂರಲ್ಲೇ ಕೊಟ್ಟಿರ್ತಾರೆ, ಈ ಮೂರಲ್ಲಿ ಯಾವ್ದಾದ್ರು ಒಂದು ಕೊಟ್ಟಿದ್ರು ಸಹಿತ ದಟ್ ಇಸ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಓಕೆ, ಡನ್ ವಿತ್ ಎಲೆಕ್ಟ್ರಿಕ್ ಚಾರ್ಜ್. ಓಕೆ, ಸೊ ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಆಫ್ ಯಾವುದು ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಇದೆ. ಓಕೆ, ಸೊ ಕೂಲಮ್ಸ್ ಲಾ ಹೇಳಿ ಬೇಗ ಬೇಗ. ಇದ್ಯಾವುದೋ ಸ್ಕ್ರೀನ್ ಅಡ್ಡ ಬಂದ್ಬಿಟ್ಟಿದೆ, ಎಲಿಮಿನೇಟ್ ಮಾಡ್ಬಿಡ್ತೇನೆ. ಎಸ್, ಬೇಗ ಬೇಗ. ಹಾ, ಕನ್ಸರ್ವ್ಡ್ ಅಡಿಟಿವ್ ಕ್ವಾಂಟೈಸ್ಡ್. ವೆರಿ ಗುಡ್, ವೆರಿ ಗುಡ್ ಸರ್. ದೀಸ್ PUCs ಫ್ರಮ್ ಕರ್ನಾಟಕ ಬೋರ್ಡ್ಸ್. ಹೌದು ಕಿರಣ್, ಇದು ಕರ್ನಾಟಕ ಬೋರ್ಡ್ಸ್. ಓಕೆ, ಸೊ ಇಲ್ಲಿ ಮೆನ್ಷನ್ ಮಾಡಿದ್ ನೋಡಿ, ಮಾರ್ಚ್ 2014, ಮಾರ್ಚ್ 2015, 2017, 2018, 2019, 2020, 2023. ಓಕೆ, ಎಸ್ ಸರ್. ಇನ್ವೇರಿಯಂಟ್ ರಘುನಂದನ್ ಕೇಣಿ. ಸೊ ಇಟ್ ಇಸ್ ಫಾರ್ ಎ ಕಾಮಿಡಿ ಎಕ್ಸಾಮ್. ನಮ್ಗೆ ಸದ್ಯಕ್ಕಂತೂ ಇದು ಬೋರ್ಡ್ಸ್ಗಿಲ್ಲ. ಇನ್ವೇರಿಯಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಮಾಸ್ ಆಫ್ ದ ಬಾಡಿ ಸ್ಪೀಡ್ ಆಫ್ ಲೈಟ್ ಜೊತೆ ಹೋದ್ರೆ ಏನಾಗುತ್ತೆ, ಮಾಸ್ ಆಫ್ ದ ಬಾಡಿ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ದ ಥಿಯರಿ ಆಫ್ ರಿಲೇಟಿವಿಟಿ. ಬಟ್ ಚಾರ್ಜ್ ಏನಾಗುತ್ತೆ, ಚಾರ್ಜ್ ರಿಮೈನ್ ಸೇಮ್ ಅಂತ. ಅಂದ್ರೆ ಸ್ಪೀಡ್ ಜೊತೆ ಫಾರ್ ಎಕ್ಸಾಂಪಲ್ ಚಾರ್ಜ್ ರೆಸ್ಟ್ ಅಲ್ಲಿ ಎಷ್ಟು ಇರುತ್ತೋ ಚಾರ್ಜ್ ಮೋಷನ್ ಅಲ್ಲೂ ಸಹಿತ ಚಾರ್ಜ್ ರಿಮೈನ್ಸ್ ಸೇಮ್. ಫಾರ್ ಎಕ್ಸಾಂಪಲ್ ಚಾರ್ಜ್ ಆನ್ ಎಲೆಕ್ಟ್ರಾನ್ 1.6 × 10⁻⁻19 ಕೂಲಮ್, ಇಟ್ ವಿಲ್ ರಿಮೈನ್ ಸೇಮ್. ರೆಸ್ಟ್ ಅಲ್ಲಿದ್ರು ಸಹಿತ ಚಾರ್ಜ್ ಆನ್ ಎಲೆಕ್ಟ್ರಾನ್ ಇಟ್ ರಿಮೈನ್ ಸೇಮ್. ಮೋಷನ್ ಅಲ್ಲಿದ್ರು ಸಹಿತ ಚಾರ್ಜ್ ಆನ್ ಎಲೆಕ್ಟ್ರಾನ್ ರಿಮೈನ್ ಸೇಮ್. ಅದನ್ನ ನಾವು ಇನ್ವೇರಿಯಂಟ್ ಪ್ರಾಪರ್ಟಿ ಅಂತ ಕರಿತೀವಿ. ಓಕೆನಾ, ಇನ್ವೇರಿಯಂಟ್ ಪ್ರಾಪರ್ಟಿ, ರೈಟ್. ಸೊ ಇಲ್ಲಿ ನೋಡಿ, ಸೊ ಇದನ್ನ 3 ಮಾರ್ಕ್ಸ್ ಕೇಳ್ಬೋದು ಅಥವಾ 2 ಮಾರ್ಕ್ಸ್ ಕೇಳ್ಬೋದು ಬೇಸ್ಡ್ ಆನ್ ದೇರ್ ನೀಡ್. ಓಕೆ, ಸೊ ನಮಗೆ ಈ ಕ್ವಶನ್ ನಮಗೆ ಸೊ 2 ಮಾರ್ಕ್ಸ್ ಕೇಳ್ಬೋದು ಅಥವಾ 3 ಮಾರ್ಕ್ಸ್ ಕೇಳ್ಬೋದು. ಸರ್ ಎಲೆಕ್ಟ್ರೋಸ್ಟಾಟಿಕ್ಸ್, ಎಸ್ ಎಲೆಕ್ಟ್ರೋಸ್ಟಾಟಿಕ್. ಓಕೆ, ಸೊ ಎಲೆಕ್ಟ್ರೋಸ್ಟಾಟಿಕ್ ಅಂದ್ರೆ ಚಾರ್ಜಸ್ ಅಟ್ ರೆಸ್ಟ್ ಅಂತ. ಓಕೆನಾ, ದ ಫಸ್ಟ್ ಒನ್, the law states that ನಾವು ಏನ್ ಹೇಳ್ತೀವಿ, the force between 2 point charges is directly proportional to the product of 2 charges. Okay, 2 point charges and inversely proportional to the square of the distance between them. That is inverse square ನ ಫಾಲೋ ಮಾಡುತ್ತೆ ಅಂತ ಹೇಳ್ತೀವಿ. ಇದರ ಪ್ರಕಾರ ನಾವು ಯಾವ ತರ ಬರೀಬಹುದು ಸರ್? So force is directly proportional to the product of 2 charges. Okay, and inversely proportional to the square of the distance between them. Okay, so ಇದನ್ನ ಕಂಬೈನ್ ಮಾಡಿ ಬರೆದ್ರೆ ಯಾವ ತರ ಬರೀತೀವಿ ಸರ್? F is directly proportional to Q1 Q2 so divided by R square ಅಂತ ಬರೀಬಹುದು. ಅಂಡ್ F ಇದನ್ನ ಪ್ರಪೋರ್ಷನಲಿ ಎಲಿಮಿನೇಟ್ ಮಾಡೋಕೆ ಸೊ ನಾವೇನ್ ಯೂಸ್ ಮಾಡ್ತೀವಿ ಅಂದ್ರೆ ಸೊ 1 divided by 4πε0 ಸೊ Q1 Q2 ಸೊ divided by R square ಅಂತ ಬರೀತೀವಿ. ಓಕೆ, ಅಂಡ್ ಇಲ್ಲಿ ε0 ವ್ಯಾಲ್ಯೂ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸೊ ε0 ವ್ಯಾಲ್ಯೂ ಸೊ ಪರ್ಮಿಟಿವಿಟಿ ಆಫ್ ಅ ಫ್ರೀ ಸ್ಪೇಸ್ ದಟ್ ಇಸ್ 9 × 10⁹ ಸೊ ನ್ಯೂಟನ್. ಓಕೆ, ಈ ಕಡೆ ಬಂದ್ರೆ ಇದು ಕೆಳಗಡೆ ಬರುತ್ತೆ ಕೂಲಮ್ ಸ್ಕ್ವೇರ್. ಓಕೆ, ಸೊ ದಟ್ ಈಸ್ ಸೊ ಕೂಲಮ್ ಸ್ಕ್ವೇರ್. ಓಕೆ, ಕೂಲಮ್ ಸ್ಕ್ವೇರ್ ಏನಾಗುತ್ತೆ ಸೊ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ಸೊ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರೀಬಹುದು. ಇದೀ ಕಡೆ ಬಂದು ಇದೀ ಕಡೆ ಬಂದ್ರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಪರ್ಮಿಟಿವಿಟಿ ಆಫ್ ಅ ಫ್ರೀ ಸ್ಪೇಸ್. ಅಂಡ್ ದ ನೆಕ್ಸ್ಟ್ ಒನ್, ಇದನ್ನ ಡಯಾಗ್ರಾಮ್ ಜೊತೆ ಎಕ್ಸ್ಪ್ಲೈನ್ ಮಾಡಬೇಕು. ಡಯಾಗ್ರಾಮ್ ಜೊತೆ ಎಕ್ಸ್ಪ್ಲೈನ್ ಯಾವ ತರ ಬರೀತೀರಾ ಸರ್? ಡಯಾಗ್ರಾಮ್ ಜೊತೆ ಯಾವ ತರ ಬರೀಬಹುದು? ಸೊ ದಿಸ್ ಇಸ್ ದ ಫಸ್ಟ್ ಚಾರ್ಜ್ and this is the second charge. Okay, so this is the Q1 and this is the Q2 and separation between them ಯಾವ ತರ ಪ್ರೆಸೆಂಟ್ ಮಾಡ್ತೀರಾ? So that is R sir. Okay, so this is the R. Okay, so this is the meaning. Can you do numericals other videos? ಇಲ್ಲ, ಇದರಲ್ಲೇ ನಿಮಗೆ ನ್ಯೂಮರಿಕಲ್ಸ್ ಸಹಿತ ನಾನು ಇನ್ಕ್ಲೂಡ್ ಮಾಡ್ತೀನಿ. ಓಕೆನಾ? yes, very good. yes, it is the value of K. Okay, so 9. Okay, sorry. So this is 8.854. Okay, so into 10⁻⁻12. Okay, so into 10⁻⁻12. So that is Coulomb square. So per so Newton so meter square. ಅದೇ 1 divided by 4πε0 ಇದನ್ನ ನಾವು ಏನಂತ ಬರೀತೀವಿ? K ಅಂತ ಬರೀತೀವಿ. Okay, small letter K. This is small letter K. And this can be written as so 9 × 10⁹ so Newton so meter square so per Coulomb square ಅಂತ ಬರೀಬಹುದು. Okay, so these are the values. Sir, will the paper are prepared from a boards or college level? Okay, district level ಇರುತ್ತೆ. except board exam ಎಲ್ಲ ನಿಮ್ಮ ಕಾಲೇಜ್ಗಳಲ್ಲಿ ಪ್ರಿಪೇರ್ ಮಾಡ್ತಾರೆ. ಓಕೆ, ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಅಂತ ಕರಿತೀವಿ. ಓಕೆನಾ? ಸೊ ಮಿಡ್ ಟರ್ಮ್ ಎಕ್ಸಾಮ್ನ. ಸೊ ಐ ಹೋಪ್ ಇಟ್ ಇಸ್ ಅ ಕ್ಲಿಯರ್ ಫಾರ್ ಎವ್ರಿಬಾಡಿ. ನಾ ಎಸ್ -12 ಬರ್ದಿದ್ದೀನಿ, ರೈಟ್ ವರಲಕ್ಷ್ಮಿ? ಕ್ಲಿಯರಾ? ಎಸ್. ನಾ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ರೈಟ್ ದ ಕೂಲಮ್ಸ್ ಲೈನ್ ವೆಕ್ಟರ್ ಫಾರ್ಮ್. ನೋಡಿ ಇಷ್ಟು ಬರೆದ್ರೆ ಸಾಕು. ಓಕೆ, ಸೊ ನಮಗೆ ಯಾವ ತರ ಬರುತ್ತೆ ನಾರ್ಮಲ್ ಆಗಿ? ಸೊ ವೆಕ್ಟರ್ ಅಂದ್ರೆ ನಾರ್ಮಲ್ ಆಗಿ ಸ್ಕೇಲರ್ ಅಲ್ಲಿ ಯಾವ ತರ ಬರಿತೀವಿ ಸರ್? F is equals to so 1 divided by so 4πε0 so Q1 Q2 so divided by R square ಬರಿತೀವ. ಸೊ ಸೇಮ್ ಆಸ್ ಇಟ್ ಇಸ್ ಬರೀರಿ. ನಾವೇನ್ ಬರಿತೀವಿ ಅಂದ್ರೆ ಎಫ್ ವೆಕ್ಟರ್, ಇಲ್ಲಿ ವೆಕ್ಟರ್ ಬರೆದ್ರೆ ಸೊ ಅಲ್ಲಿ ಆರ್ ಕ್ಯಾಪ್ ಬರೀರಿ ಸಾಕು. ಓಕೆ, ಸೊ ಇಲ್ಲಿ ವೆಕ್ಟರ್ ಬರೆದ್ರೆ ಇಲ್ಲಿ ಆರ್ ಕ್ಯಾಪ್ ಬರೆದ್ರೆ ದಟ್ ವಿಲ್ ಬಿ ದ ವೆಕ್ಟರ್ ಫಾರ್ಮ್. ಓಕೆ, ಸೊ ದಿಸ್ ಇಸ್ ದ ವೆಕ್ಟರ್ ಫಾರ್ಮ್.
ಸರ್ ವಾಟ್ ಆರ್ ದ ಲಿಮಿಟೇಷನ್ ಆಫ್ ಅ ಕೂಲಮ್ಸ್ ಲಾ? ಕೂಲಮ್ಸ್ ಲಾ ಮೇಲೆ ಏನು ಲಿಮಿಟೇಷನ್ಸ್ ಇಲ್ಲ, ಕಂಪ್ಯಾರಿಸನ್ ಇರುತ್ತೆ ಯಾವುದೇ ಅದಕ್ಕೆ ಕೂಲಮ್ಸ್ ಲಾಗೆ ಮತ್ತೆ ಗ್ರಾವಿಟೇಷನಲ್ ಲಾಗೆ. ಬಟ್ ಅದು ಆಸ್ ಪರ್ ದ ಲೇಟೆಸ್ಟ್ ಸಿಲೆಬಸ್ they have removed. Okay, so what are the comparison between limitation, Coulomb's law and gravitational law ಅಂತ. ಓಕೆನಾ ಸರ್? if the size of the charge varies, then what happens? size of the charge ವೇರಿ ಆಗಲ್ಲ. ಓಕೆ, size of the charge ವೇರಿ ಆಗಲ್ಲ, ಮ್ಯಾಗ್ನೆಟ್ ಆಫ್ ಚಾರ್ಜ್ ವೇರಿ ಆಗುತ್ತೆ. ಓಕೆ, ಒಂದು ಬಾಡಿಯಲ್ಲಿ ಚಾರ್ಜ್ ಎಷ್ಟಿದೆ ಅನ್ನೋದ್ರ ಮೇಲೆ ವೇರಿ ಆಗ್ತಾ ಇರುತ್ತೆ. ಸರ್ MCQ ಯಾವಾಗ ಮಾಡ್ತೀರಾ? ಸೊ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಮಾಡ್ತೀನಿ. ಯಾರು ನಾಗಭೂಷಣ್, ಇಲ್ಲಿ ನೀವು ಸ್ಟಾರ್ಟಿಂಗ್ ನೋಡಿರ್ಬೋದು. ಓಕೆನಾ? ಇಲ್ಲ, ಸ್ಟಾರ್ಟ್ ಮಾಡಿಲ್ಲ. ಸೊ ಒಂದೊಂದು ಕಾನ್ಸೆಪ್ಟ್ ಮುಗಿದ ತಕ್ಷಣ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ್ದನ್ನ ಇಲ್ಲಿ ನೋಡಿ, ಈಗ ಇಲ್ಲಿ ನೋಡಿ MCQs. ಓಕೆ, ಸೊ ಇಲ್ಲಿದೆ, ಸ್ವಲ್ಪ ಪೇಷನ್ಸ್ ನ ಮೇಂಟೈನ್ ಮಾಡಬೇಕು. ಓಕೆನಾ? ಎಸ್. ನೆಕ್ಸ್ಟ್ ಒನ್ ಯಾವುದು? ಹೌ ಡಸ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಚೇಂಜ್ ವೆನ್ ಡೈಎಲೆಕ್ಟ್ರಿಕ್ ಮೀಡಿಯಂ ಈಸ್ ಇಂಟ್ರೊಡ್ಯೂಸ್ ಬಿಟ್ವೀನ್ ದೆಮ್ ಅಂತ. ಏನಾಗುತ್ತೆ ನಮಗೆ? ಸೊ ಫಾರ್ ಅ ಏರ್ ಮೀಡಿಯಂ. ಓಕೆನಾ? ಸೊ ಫಾರ್ ಅ ಏರ್ ಮೀಡಿಯಂ ಯಾವ ತರ ಬರಿತೀವಿ ಸರ್? ಫಾರ್ ಅ ಏರ್ ಅಥವಾ ವ್ಯಾಕ್ಯೂಮ್ಗೆ, ಸೊ ಏರ್ ಅಥವಾ ವ್ಯಾಕ್ಯೂಮ್ಗೆ ಯಾವ ತರ ಬರಿತೀವಿ ಸರ್? ಇಟ್ ಇಸ್ F0. ಸೊ ದಟ್ ಇಸ್ 1 divided by 4 pi epsilon naught. ಸೊ Q1 Q2 divided by R square ಅಂತ ಬರಿತೀವಿ. ಕರೆಕ್ಟಾ? ಎಸ್ ಎಸ್ ಸರ್. ಅದೇ ನಮಗೆ ಯಾವ್ದಾದ್ರು ಮೀಡಿಯಂ ತಗೊಂಡ್ರೆ, ಓಕೆ, ಸೊ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತ ತಗೊಂಡ್ರೆ, ಓಕೆ, ಸೊ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತ ತಗೊಂಡ್ರೆ, ಓಕೆ, ಸೊ ಡೈಎಲೆಕ್ಟ್ರಿಕ್ ಮೀಡಿಯಂ. ಸೊ ಫಾರ್ ಅ ಡೈಎಲೆಕ್ಟ್ರಿಕ್ ಮೀಡಿಯಂಗೆ ಇದೇನಾಗುತ್ತೆ? FM ಆಗುತ್ತೆ. ಓಕೆ, ಸೊ FM ದಟ್ ಇಸ್ F0 divided by K ಆಗುತ್ತೆ. ಇವಾಗ K ಅನ್ನೋದು ಡಿವೈಡೆಡ್ ಬೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 10 rupees ತಂದ್ಕೊಳ್ಳಿ. ಇದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಒಂದು 2 ಆಯ್ತು ಅನ್ಕೊಳ್ಳಿ. ಓಕೆ, ನಿಮ್ಮ ಹತ್ರ ಎಷ್ಟಿತ್ತು? 10. ಇವಾಗ ಡಿವೈಡೆಡ್ ಬೈ 2 ಎಷ್ಟಾಯ್ತು? ಇವಾಗ 5 ಆಯ್ತು. ಸೊ ರೆಡ್ಯೂಸ್ ಆಯ್ತಾ ಇಂಕ್ರೀಸ್ ಆಯ್ತಾ? ರೆಡ್ಯೂಸ್ ಆಯ್ತು. ಓಕೆನಾ? ಹರಿಕೃಷ್ಣ ಹಾಯ್. ಓಕೆ, ಸೊ ರೆಡ್ಯೂಸ್ ಆಯ್ತು. ಸೊ ಇದರ ಪ್ರಕಾರ ರೆಡ್ಯೂಸ್ ಅಂದ್ರೆ ಏನ್ ಬರೀತೀರಾ ಸರ್? ಡಿಗ್ರೀಸಸ್ ಅಂತ ಬರೆದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ಸೊ ಡಿಗ್ರೀಸಸ್. ಆನ್ಸರ್ ಇಸ್ ಅ ಡಿಗ್ರೀಸಸ್. ಕ್ಲಿಯರಾ? ಎಸ್. ವಾಟ್ ಇಸ್ ಡೈಎಲೆಕ್ಟ್ರಿಕ್ ಮೀಡಿಯಂ? ಭಾರ್ಗವಿ. ಸೊ ಒಂದು ಏರ್ ಅನ್ನೋದು, ಏರ್ ಅಥವಾ ವ್ಯಾಕ್ಯೂಮ್ ಅನ್ನೋದು ಇಟ್ ಇಸ್ ಅ ಫ್ರೀ ಸ್ಪೇಸ್ ಅಂತ ಕರಿತೀವಿ. ಸೊ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಯಾವ ತರ ಹೇಳ್ಬೋದು ಅಂದ್ರೆ ಇಟ್ ಇಸ್ ದ ಇನ್ಸುಲೇಟರ್. ಡೈಎಲೆಕ್ಟ್ರಿಕ್ಸ್ ಮೀಡಿಯಂ, ಡೈಎಲೆಕ್ಟ್ರಿಕ್ಸ್ ಅಂತ ಸೆಕೆಂಡ್ ಚಾಪ್ಟರ್ ಬರುತ್ತೆ. ಡೈಎಲೆಕ್ಟ್ರಿಕ್ಸ್ ಆರ್ ನಥಿಂಗ್ ಬಟ್ ಆರ್ ದ ಇನ್ಸುಲೇಟರ್ಸ್ ವೆನ್ ದೋಸ್ ಇನ್ಸುಲೇಟರ್ ಸಬ್ಜೆಕ್ಟೆಡ್ ಟು ಹೈ ಎಲೆಕ್ಟ್ರಿಕ್ ಫೀಲ್ಡ್. ಆ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಸಬ್ಜೆಕ್ಟ್ ಮಾಡಿದಾಗ, ಅಂದ್ರೆ ಆ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ನಾವು ಇಟ್ಟಾಗ ಈ ಇನ್ಸುಲೇಟರ್ ಸಹಿತ ಕಂಡಕ್ಟರ್ ಆಗಿ ಆಕ್ಟ್ ಮಾಡುತ್ತೆ. ಓಕೆನಾ? ರೈಟ್. ಸೊ ದಿಸ್ ಇಸ್ ಅಬೌಟ್ ಮೀಡಿಯಂ ಬಂದಾಗ ಯಾವ ತರ ಇರುತ್ತೆ ಅನ್ನೋದು. ಎಸ್, ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ಸೊ ಇದಕ್ಕೆ ಆನ್ಸರ್ ಮಾಡಿ. ಸೊ ಇದು ಬೋರ್ಡ್. ಸೊ ಬೋರ್ಡ್ಸ್ ಅಲ್ಲಿ 2025 ಎಕ್ಸಾಮ್ 1 ಅಲ್ಲಿ ಕೇಳಿರುವಂತ ಕ್ವಶನ್ ಏನು? ಎ ಪಾಯಿಂಟ್ ಚಾರ್ಜ್. ಓಕೆ, ಸೊ ನಿಮಗೆ ಇವಾಗಲೇ ಹೇಳ್ತೀನಿ, ದಿಸ್ ಇಸ್ ಬೇಸ್ಡ್ ಆನ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ಓಕೆ, ಸೊ ದಿಸ್ ಇಸ್ ಬೇಸ್ಡ್ ಆನ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ಓಕೆ, ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಮೇಲೆ. ಓಕೆ, ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ಸೊ ಬೇಸ್ಡ್ ಆನ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ ಅದನ್ನ ಸ್ವಲ್ಪ ರಿಮೈಂಡ್ ಮಾಡ್ಕೊಳ್ಳೋಕೆನಾ? Superposition principle. A point charge Q1 exert a force on another point charge Q2 when placed at a fixed distance R ಅಂತ ಅನ್ಕೋಣ. If another point charge Q3 is brought near Q2, the force on a Q2 due to Q1 ಏನಾಗುತ್ತೆ ಹೇಳಿ? ರಿಮೈನ್ಸ್ ಸೇಮ್. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಚಾರ್ಜ್ ಇದೆ. ಓಕೆ, ಸೊ ಇಲ್ಲಿ 2 ಚಾರ್ಜ್ ಇದೆ. ಸೊ ಲೆಟ್ಸ್ ಸೇ ದಿಸ್ ಇಸ್ Q1 and Q2. ಓಕೆ, ಸೊ Q1 and Q2 ಇದರ ಮಧ್ಯೆ ಇರುವಂತಹ ಫೋರ್ಸ್ ಏನು ಸರ್? ಇಟ್ ಇಸ್ F0. ಸೊ 1 divided by 4 pi epsilon naught. ಸೊ Q1 Q2 ಇದೆ. ಅಂಡ್ ಇವಾಗ ಏನಾಗುತ್ತೆ? Q3 is brought near. ಓಕೆ, ಸೊ Q3 brought near Q2 ಅಂತ ಅನ್ಕೊಂಡು. ಓಕೆನಾ? ಸೊ ಇಲ್ಲಿ ಸೊ Q3 ತಂದಿದ್ದೀವಿ. ಓಕೆ, ಸೊ ವಾಟ್ ಇಸ್ ದ ಎಫೆಕ್ಟ್ ಆಫ್ ದಿಸ್ Q2 ಆನ್ ಅ ಚಾರ್ಜ್ 1 ಅಂತ? ದರ್ ಇಸ್ ನೋ ಎಫೆಕ್ಟ್. ಇಂಡಿವಿಜುವಲ್ ಆಗಿ ನೋಡಿ, ಇದ್ರ ಮಧ್ಯೆ ಇರುವಂತ ಫೋರ್ಸ್ ಇದು, ಈ ಎರಡರ ಮಧ್ಯೆ ಇರುವಂತ ಫೋರ್ಸ್ ಯಾವ್ದಾಗುತ್ತೆ? ಸೊ ದಿಸ್ ಇಸ್ 2 3 ಅಂತ ಬರೀತೀನಿ, ಅಂಡ್ ದಿಸ್ ಇಸ್ 1 2 ಅಂತ ಬರೀತೀನಿ. ಅಂಡ್ ಇದು ಸಹಿತ 1 divided by, okay, so this is 1 divided by 4 pi epsilon naught. So Q2 Q3 so divided by so R square. ಇದನ್ನ R23 ಅಂತ ಬರೀಬಹುದು. ಓಕೆನಾ? ಸೊ R23 and this is 1 2. ಓಕೆ, ಸೊ R12 and ಇದ್ರ ಮಧ್ಯೆ. ಓಕೆ, ಸೊ ಇದು ಇದ್ರ ಮಧ್ಯೆ ಬರೆಯೋದಾದ್ರೆ let me consider this is R13, this is F13. so that is equals to so 1 divided by 4 pi epsilon naught. so Q1 Q3 so divided by so R13 square ಅಂತ ಬರೀಬಹುದು. ಅಂದ್ರೆ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಓಕೆನಾ? ಸೊ ದಿಸ್ ಇಸ್ ಇಂಡಿಪೆಂಡೆಂಟ್, ಡಸ್ ನಾಟ್ ಅ ಚೇಂಜ್ ಅಂತ ಬರೀಬಹುದು. ಓಕೆನಾ? ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸ್ ಆಗಲ್ಲ. ಅದನ್ನ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಹೇಳುತ್ತೆ. ದ ನೆಟ್ ಫೋರ್ಸ್ ಆನ್, ಓಕೆ, ಸೊ ದ ನೆಟ್ ಫೋರ್ಸ್ ಆನ್ ಟೆಸ್ಟ್ ಚಾರ್ಜ್ ಡ್ಯೂ ಟು ಆಲ್ ದ ಚಾರ್ಜ್ ಪ್ರೆಸೆಂಟ್ ಅರೌಂಡ್ ಇಟ್ ಏನಾಗುತ್ತೆ? ಸೊ ಏನಾಗುತ್ತೆ? ನಥಿಂಗ್ ವಿಲ್ ಎಫೆಕ್ಟ್ ಅಂತ ಹೇಳ್ತಿರೋದು. ಓಕೆನಾ? ಹಾ,
ಎಸ್ ಗಣೇಶ್ ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು. ಓಕೆ, ಸೊ ನೋ ನೀಡ್ ಟು ವರಿ, ಜಸ್ಟ್ ಫಾಲೋ ದಿಸ್ ನೋಟ್ಸ್. ಓಕೆ, ಫಾಲೋ ದಿಸ್ ನೋಟ್ಸ್. ಆರಾಮ್ಸೆ ನೀವು ಏನೂ ಓದಿಲ್ಲ ಅಂದ್ರೂ ಸಹಿತ ಆರಾಮ್ಸೆ 45-50 ಪ್ಲಸ್ ಮಾಡ್ಬೋದು. ಓಕೆ, ಸೊ ಬಟ್ ಹಾನೆಸ್ಟ್ ಆಗಿ ಓದಬೇಕು. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿರೋದು, ಇದು ಎಕ್ಸಾಮ್ 2 ಅಲ್ಲಿ ಕೇಳಿರೋದು. ಅಕಾರ್ಡಿಂಗ್ ಟು ದ ಕೂಲಮ್ಸ್ ಲಾ, ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಫ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಆರ್ ವೇರೀಸ್ ಆಸ್. ಸೊ ಯಾವ ತರ ವೇರಿ ಆಗುತ್ತೆ ಆಸ್ ಪರ್ ದ ಸೊ ಪ್ರಿನ್ಸಿಪಲ್ ಅಥವಾ ಲಾ ಪ್ರಕಾರ ಎಫ್ ಈಸ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಇಟ್ ಫಾಲೋಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಓಕೆ, ಸೊ ಇಟ್ ಫಾಲೋಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಓಕೆ, ಸೊ ಇಟ್ ಫಾಲೋಸ್ ಇನ್ವರ್ಸ್ ಸ್ಕ್ವೇರ್ ಲಾ ನ ಫಾಲೋ ಮಾಡುತ್ತೆ. ಓಕೆ, ಎಸ್ ಯಾವ್ದಾಗುತ್ತೆ? ದಟ್ ಇಸ್ ಆಪ್ಷನ್ ಸಿ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ಎಸ್ ಸರ್, ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದು 2025 ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋದು. ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಡಸ್ ನಾಟ್ ಡಿಪೆಂಡ್ ಆನ್. ಇವಾಗ ನಮಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂದ್ರೆ ಯಾವ ತರ ಫಾರ್ಮುಲಾ ಬರೀತೀವಿ ಸರ್? ಸೊ ದಿಸ್ ಇಸ್ ಎಫ್ is equals to 1 divided by 4 pi epsilon naught. So Q1, Q2, so divided by R square. Okay, so first magnitude of a charge. Yes, so magnitude of a charge ಮೇಲೆ dependent ಇದೆ. And next one distance between the charges R ಮೇಲೆ dependent ಇದೆ. And medium where charges are present, that is epsilon naught ಮೇಲೆ dependent ಇದೆ. And mass of the charge, it is the independent. Okay, so ಈ ಫಾರ್ಮುಲಾದಲ್ಲಿ ನಮಗೆ ಮಾಸ್ ಅನ್ನೋದು ಕಾಣಿಸ್ತಿಲ್ಲ. You can consider that mass of the charge is not affected, force between 2 point charges ಅಂತ ಹೇಳ್ಬೋದು. That is option D. Okay, and the next question, yes, SI unit of a surface charge density. ಈ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅನ್ನೋದು ಇಲ್ಲಿ ಚಾರ್ಜ್ ಡೆನ್ಸಿಟೀಸ್ ಅಂತ ಬರುತ್ತೆ. ಸೊ ಇಲ್ಲಿ ಚಾರ್ಜ್ ಡೆನ್ಸಿಟಿ ಅಂತ ಹೇಳಿದಾಗ, ಓಕೆನಾ, ಸೊ ಚಾರ್ಜ್ ಡೆನ್ಸಿಟೀಸ್ ಅಂತ ಹೇಳಿದಾಗ, ಸೊ ದೇರ್ ಆರ್ 3 types of a charge. Okay, there are 3 types of a charge density. Can you name those 3 types of a charge densities? ಹೇಳಿ ಬೇಗ. What are the 3 types of a charge densities? The first one, okay, ಇಲ್ಲಿ 1 by 1 ಬರೀತೀನಿ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಓಕೆನಾ, ದ ಫಸ್ಟ್ ಒನ್, ಸೊ ದಟ್ ಈಸ್ ಅ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಓಕೆ, ಸೊ ದಟ್ ಈಸ್ ಅ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇದನ್ನ ಯಾವ ತರ ಬರೀತೀರಾ ಸರ್? ಲ್ಯಾಂಬ್ಡಾ, ದಟ್ ಈಸ್ ನಥಿಂಗ್ ಬಟ್ ಸೊ ಚಾರ್ಜ್ ಪರ್ ಯೂನಿಟ್ ಲೆಂತ್. ಸೊ ಎಸ್ ಐ ಯೂನಿಟ್ ಏನಾಗುತ್ತೆ ಸರ್? ಇಟ್ ಇಸ್ ಅ ಕೂಲಮ್ ಪರ್ ಮೀಟರ್. ಓಕೆ, ಸೊ ದಿಸ್ ಇಸ್ ಕೂಲಮ್ ಪರ್ ಮೀಟರ್. ವೆರಿ ಗುಡ್. ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಓಕೆ, ಸರ್ಫೇಸ್ ಅಥವಾ ಏರಿಯಾ, ಸರ್ಫೇಸ್ ಅಥವಾ ಏರಿಯಲ್ ಚಾರ್ಜ್ ಡೆನ್ಸಿಟಿ. ಓಕೆನಾ, ಸೊ ಏರಿಯಲ್ ಚಾರ್ಜ್ ಡೆನ್ಸಿಟಿ. ಸೊ ಏರಿಯಲ್ ಚಾರ್ಜ್ ಡೆನ್ಸಿಟಿ ಏನೋ ತರ ಬರೀತೀರಾ? ಸಿಗ್ಮಾ ದಟ್ ಈಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಎ. ಸೊ ಯೂನಿಟ್ ಬರೆಯೋದಾದ್ರೆ ಸೊ ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಅಂಡ್ ದ ನೆಕ್ಸ್ಟ್ ಒನ್ ಯಾವುದು? ದಟ್ ಈಸ್ ವಾಲ್ಯೂಮೆಟ್ರಿಕ್ ಅಥವಾ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ಬರೀಬಹುದು. ಓಕೆ, ಸೊ ವಾಲ್ಯೂಮ್ ಚಾರ್ಜ್ ಸೊ ಡೆನ್ಸಿಟಿ. ಓಕೆ, so volume charge density, so that can be written as so q divided by v. so ಇದನ್ನ ಯಾವ ತರ ಬರೋದು? ಕೂಲಮ್ ಪರ್ ಸೊ ಮೀಟರ್ ಸ್ಕ್ವೇರ್ ಅಂತ ಬರೀಬಹುದು, ಮೀಟರ್ ಕ್ಯೂಬ್ ಅಂತ ಬರೀಬಹುದು. ಇಲ್ಲಿ ಕೇಳಿರೋದು ಯಾವುದು? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಓಕೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಯಾವುದು ಬರುತ್ತೆ ಸರ್? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ಸೊ ಕೂಲಮ್ ಪರ್ ಮೀಟರ್ ಸ್ಕ್ವೇರ್, ದಟ್ ಇಸ್ ಆಪ್ಷನ್ ಬಿ. ಓಕೆ, ಸೊ ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಇದು ಸಿ ಅನ್ನೋದು ಸೆಂಟಿಮೀಟರ್ ಅಲ್ಲ, ಸಿ ಅನ್ನೋದು ಇಟ್ ಇಸ್ ಎ ಕೂಲಮ್. ಓಕೆ, ಯಾರು ಸೆಂಟಿಮೀಟರ್ ಅಂತ ಇದ್ದಾರೆ ಮಲ್ಲಿಕಾರ್ಜುನ್? ದಟ್ ಇಸ್ ನಾಟ್ ಅ ಸೆಂಟಿಮೀಟರ್, ದಟ್ ಇಸ್ ಕೂಲಮ್. ಓಕೆ ಸರ್, ಹೌ ಮೆನಿ ಚಾಪ್ಟರ್ಸ್ ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್? 8 ವಿಷ್ಣು, 8 ಚಾಪ್ಟರ್ಸ್. ಗಾಟ್ ಇಟ್? ಎಸ್ ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಪೋಲ್. ಓಕೆ, ಸೊ ಪೋಲ್ ಇರಲಿ, ಯಾವ್ದಾದ್ರು ಒಂದು. ಇವಾಗ ಯಾವ್ದು ಆನ್ಸರ್ ಮಾಡಿದ್ವಾ? ಆಪ್ಷನ್ ಬಿ ಅಂತ ಹಾಕಿರ್ತೀನಿ. ಓಕೆನಾ, ನಾನು ಆನ್ ಮಾಡಿರಲಿಲ್ಲ. ಓಕೆ, ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ ನಾವು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಕೊಂಡು ಹೋಗೋಣ. ಓಕೆನಾ, ಸೊ ವಿತೌಟ್ ವೇಸ್ಟಿಂಗ್ ಆ ಟೈಮ್. ಓಕೆ, ಯಾಕೆಂದ್ರೆ ನಿಮಗೆ ಟೈಮ್ ಕೊಟ್ಟರು ಸಹಿತ ನಿಮಗೆ ಟೈಮ್ ವೇಸ್ಟ್ ಆಗುತ್ತಲ್ಲ. ಸೊ ಅದರಿಂದ ನೋಡಿ, ಬೋರ್ಡ್ಸ್ 2014, 2023, 2025 ಮತ್ತೆ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಕೇಳಿರೋದು. ಎಸ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಯಾವ್ದು ಬರುತ್ತೆ? ಸೊ ಪಟ್ ಅಂತ ಆನ್ಸರ್ ಮಾಡಿ ಸರ್. ಇಟ್ ಇಸ್ ಅ ಕೂಲಮ್. ರೈಟ್, ಕೂಲಮ್ನ ಏನ್ ಮಾಡಿದ್ವಿ? ಕೂಲಮ್ನ ಡಿಫೈನು ಸಹಿತ ಮಾಡಿದ್ವಿ, 1 ಕೂಲಮ್. ಓಕೆ, ರೈಟ್, ಎಸ್ ಸರ್. ನೆಕ್ಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಸೊ ಇದು ಬೋರ್ಡ್ಸ್ ಸೊ 2023 ಅಲ್ಲಿ ಕೇಳಿರೋದು. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಇಸ್ ದ ಮ್ಯಾಕ್ಸಿಮಮ್. ಎಲ್ಲಿ, ಯಾವ ಮೀಡಿಯಂ ಅಲ್ಲಿ ಜಾಸ್ತಿ ಇರುತ್ತೆ? ಏರ್ ವ್ಯಾಕ್ಯೂಮ್ ಅಲ್ಲ, ಅಥವಾ ಆಯಿಲ್ ಅಲ್ಲ, ಅಥವಾ ಗ್ಲಾಸ್ ಅಲ್ಲ, ಅಥವಾ ಡೈಎಲೆಕ್ಟ್ರಿಕ್ ಮೀಡಿಯಂ ಅಲ್ಲ ಸರ್. ಫ್ರೀ ಸ್ಪೇಸ್ ಅಂದ್ರೆ ದಟ್ ಇಸ್ ದ ಏರ್. ಓಕೆ, ಸೊ ಏರ್ ಅಥವಾ ವ್ಯಾಕ್ಯೂಮ್ ಅಲ್ಲಿ ಸೊ ತುಂಬಾ ಫೋರ್ಸ್ ಇರುತ್ತೆ. ಓಕೆ, ಸೊ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್. ಓಕೆ, ಸೊ ತುಂಬಾ ಫೋರ್ಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಫಿಲ್ ಇನ್ ದ ಬ್ಲಾಂಕ್ಸ್. ಏರ್ ಅಥವಾ ವ್ಯಾಕ್ಯೂಮ್. ಓಕೆ, ಸೊ ಏರ್ ಕೊಡ್ಬೋದು ಅಥವಾ ವ್ಯಾಕ್ಯೂಮ್ ಕೊಡ್ಬೋದು. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. In a charge distribution, the ratio of electric charge per unit length. Okay,
ಸೊ ಏನು ಬರಿತೀವಿ ಎಲೆಕ್ಟ್ರಿಕ್ ಚಾರ್ಜ್ ಪರ್ ಯೂನಿಟ್ ಅಂತ ಜಸ್ಟ್ ನಾವು ಡಿಫೈನ್ ಮಾಡಿದ್ವಿ ಏನು ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಓಕೆ, ಸೊ ದಟ್ ಈಸ್ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಓಕೆ, ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಜಸ್ಟ್ ಏನೋ 2-3 ಸ್ಲೈಡ್ ಇಂದ ಡಿಫೈನ್ ಮಾಡಿದ್ವಿ. ಕರೆಕ್ಟಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕ್ರೋಕೋನಾ? ಹಾ, ಹ್ಯಾಪಿ ಟು ಹಿಯರ್ ದಟ್. ಓಕೆ, ಆಲ್ ದ ವೆರಿ ಬೆಸ್ಟ್. ಓಕೆ, ಸೊ ನಿಮ್ಮ ಇಂಜಿನಿಯರಿಂಗ್ ಚೆನ್ನಾಗಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ಸರ್, ಚಾಪ್ಟರ್ 1, 2, 3, 4 ಅಂಡ್ ರೇ ಆಪ್ಟಿಕ್ಸ್ ಅಂಡ್ ವೇವ್ ಆಪ್ಟಿಕ್ಸ್ ಅಂಡ್ ಸೆಮಿ ಕಂಡಕ್ಟರ್ ಆಲ್ಸೋ. ನಿಶು ನಾವು ಮಾಡಲ್ಲ. ಸೊ ಫಸ್ಟ್ 8 ಚಾಪ್ಟರ್ ಮಾಡ್ತಾ ಇದೀವಿ. ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್ ಅಂಡ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ FA2ಗೆ ಬರುತ್ತೆ, ಇವಾಗಲೇ ಬರಲ್ಲ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಯಾವುದು? ರೈಟ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಸ್ಟ್ ಆಫ್ ಆಲ್ ಫಸ್ಟ್ ಡಿಫೈನ್ ಮಾಡಬೇಕು ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ನಥಿಂಗ್ ಬಟ್ ಜಾಮೆಟ್ರಿಕಲ್ ಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಷ್ಟೇ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ. ಹಾ, ಪೋಲ್ ಆನ್ ಮಾಡಬೇಕಾ? ಓಕೆ, ಐ ವಿಲ್ ಆನ್ ಇಟ್. ಓಕೆ, ಸೊ ನೆಕ್ಸ್ಟ್ ಯಾವ್ದಾದ್ರು ಬಂದ್ರೆ ಆನ್ ಮಾಡ್ತೀನಿ. ಸೊ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಕೇಳಿದ್ರೆ 3 ಪಾಯಿಂಟ್ಸ್ ಬರೀರಿ. ಬಟ್ ಬೆಟರ್ ವೇ ಅಲ್ಲಿ ನಿಮಗೆ ಯಾವುದೇ ತರ ಮಾರ್ಕ್ಸ್ ರೆಡ್ಯೂಸ್ ಆಗಿ ಬಂದ್ರೆ ಒಂದು 2 ಎಕ್ಸ್ಟ್ರಾ ಪಾಯಿಂಟ್ ಬರೀರಿ. 3 ಮಾರ್ಕ್ಸ್ ಕೇಳಿದ್ರೆ 5 ಬರೀರಿ. ಸೊ 3ಗೂ 3 ಪ್ರಾಪರ್ ಆಗಿ ಬರೀತೀನಿ ಸರ್, ನಾನು ಯಾವುದೇ ತಪ್ಪಿಲ್ಲದೆ ಬರೀತೀನಿ ಅಂದ್ರೆ 3 ಇಸ್ ಮೋರ್ ದೆನ್ ಎನಫ್. ಓಕೆ, 3 ಮಾರ್ಕ್ಸ್ಗೆ 3 ಪಾಯಿಂಟ್ಸ್, 4 ಮಾರ್ಕ್ಸ್ಗೆ 4 ಪಾಯಿಂಟ್ಸ್. ಓಕೆ, ಸೊ 4 ಮಾರ್ಕ್ಸ್ ಯೂಶುವಲಿ ಕೇಳಲ್ಲ, 2 ಮಾರ್ಕ್ಸ್ಗೂ ಸಹಿತ 2 ಪಾಯಿಂಟ್ಸ್ ನೀಟಾಗಿ ಬರೆದ್ರೆ ಸಾಕು. ಕ್ಲಿಯರಾ? ಎಸ್. ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಈ ಕ್ವಶನ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದ್ರೆ 2015, 2016, 2017, 2018, 2019, 2020, 2022, 2023 ಅಂಡ್ ಇವನ್ 2025 ಬಂದಿದೆ. ಓಕೆ, ಸೊ 2025 ಸಹಿತ ಬಂದಿದೆ. ಅದ್ ನೆಕ್ಸ್ಟ್ ಒನ್ ಇವ್ ನೋಡಿ, ಸೊ ಇಲ್ಲಿ ಟೋಟಲ್ ಒಂದು 5 ಪಾಯಿಂಟ್ಸ್ ಅಂತ ತಗೊಂಡು ಬಂದಿದ್ದೀನಿ. ಫಸ್ಟ್ ಒನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿಂದ ಆರಿಜಿನೇಟ್ ಆಗುತ್ತೆ ಸರ್? ಪಾಸಿಟಿವ್ ಪಾಯಿಂಟ್ ಚಾರ್ಜ್, ಇಟ್ ಇಸ್ ಅ ರೇಡಿಯಲಿ ಔಟ್ವರ್ಡ್. ನೆಗೆಟಿವ್ ಪಾಯಿಂಟ್ ಚಾರ್ಜ್ ರೇಡಿಯಲಿ ಇನ್ವರ್ಡ್. ಅಂದ್ರೆ ದ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ವಿತ್ ನೆಗೆಟಿವ್ ಚಾರ್ಜ್. ಓಕೆನೆ, ಎಮರ್ಜ್ ಎಲ್ಲಿಂದ ಆಗುತ್ತೆ? ಎಮರ್ಜಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಮರ್ಜಸ್ ಎಟ್ ನೆಗೆಟಿವ್ ಚಾರ್ಜ್ ಅಂತ ಬಂದ್ರೆ ಸಾಕು. ಕ್ಲಿಯರಾ? ಹಾ ಸರ್, ಕನ್ನಡ ಹೇಳಿ ಪ್ಲೀಸ್ ಸರ್. ನಾನು ಕನ್ನಡದಲ್ಲೇ ಮಾತಾಡ್ತಿರೋದಲ್ಲೋ. ಯಾರು? ಸಿದ್ದರಾಮ ಪೂಜಾರಿ. ಹಾ, ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸಸ್. ಓಕೆ, ದಟ್ ಈಸ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ಅ ಕಂಡಕ್ಟರ್. ಅದನ್ನ ನಾವು ಇಕ್ವಿಪೊಟೆನ್ಷಿಯಲ್ ಅಲ್ಲಿ ಕಲ್ತಿರ್ತೀವಿ. ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಪಾಸ್ ಥ್ರೂ ದ ಕಂಡಕ್ಟರ್. ಯಾಕೆ? ಇನ್ಸೈಡ್ ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಆಗಿರುತ್ತೆ. ಓಕೆ, ಸೊ ಯಾಕೆ? ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. ಯಾಕೆ? ದ ಚಾರ್ಜ್ ಇನ್ಸೈಡ್ ಕಂಡಕ್ಟರ್ ಅಲ್ಲಿ 0 ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಸಹಿತ 0 ಆಗಿರುತ್ತೆ. ಓಕೆನಾ? ಅಂಡ್ ದ ನೆಕ್ಸ್ಟ್ ಒನ್, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್. ಓಕೆ, ಸೊ ಈ ತರ ಕ್ರಾಸ್ ಆಗಲ್ಲ ಅಂತ ಹೇಳ್ತಿರೋದು. ಓಕೆ, ಸೊ ಈ ತರ ಕ್ರಾಸ್ ಆಗಲ್ಲ. ಸೊ ಈ ತರ ಕ್ರಾಸ್ ಆಗಲ್ಲ ಅಂತ ಹೇಳಿದಾಗ ನಾವೇನಂತೀವಿ? ಸೊ ದಟ್ ಇಂಡಿಕೇಟ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಹ್ಯಾಸ್ ಅ ಯೂನಿಟ್ ಡೈರೆಕ್ಷನ್, ಅಂದ್ರೆ ಸಿಂಗಲ್ ಡೈರೆಕ್ಷನ್ ಇರುತ್ತೆ. ಸೊ ಸಿಂಗಲ್ ಡೈರೆಕ್ಷನ್ ಇದ್ದಾಗ ಏನಾಗುತ್ತೆ? ಯಾವ್ದು ಇಂಟರ್ಸೆಕ್ಷನ್ ಅಂತ ತೋರಿಸಿದ್ರೆ ಇಟ್ ಇಸ್ ಶೋಯಿಂಗ್ 2 ಡೈರೆಕ್ಷನ್, ಈ ಕಡೆ ಒಂದು, ಈ ಕಡೆ ಒಂದು ಡೈರೆಕ್ಷನ್ ಅಟ್ ದ 1 ಪಾಯಿಂಟ್. ಓಕೆ, ಸೊ ಗಿವೆನ್ ಪಾಯಿಂಟ್ ಅಲ್ಲಿ, ಓಕೆ, ಸೊ ಗಿವೆನ್ ಪಾಯಿಂಟ್ ಅಲ್ಲಿ ನಮಗೆ 2 ಡೈರೆಕ್ಷನ್ ಅಲ್ಲಿ ತೋರಿಸಲ್ಲ ಅಟ್ ದ ಸೇಮ್ ಟೈಮ್. ಓಕೆ, ಸೇಮ್ ಟೈಮ್ ಅಲ್ಲಿ ತೋರಿಸಲ್ಲ. Ajay, yes, I am doing problems also. Okay, numerical problems also. Okay, next one, last one, they do not form any closed loop. Like a magnetic field ಏನು ಮಾಡುತ್ತೆ? So it forms a closed loop. ಯಾಕೆಂದ್ರೆ ಬಾರ್ ಮ್ಯಾಗ್ನೆಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಬಾರ್ ಮ್ಯಾಗ್ನೆಟ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಏನಾಗುತ್ತೆ? ಸೊ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಗೆ ಬರುತ್ತೆ ಔಟ್ ಆಫ್ ದ ಮ್ಯಾಗ್ನೆಟ್, ಅಂದ್ರೆ ಔಟ್ ಸೈಡ್ ದ ಬಾರ್ ಮ್ಯಾಗ್ನೆಟ್. ಅದೇ ಇನ್ಸೈಡ್ ದ ಬಾರ್ ಮ್ಯಾಗ್ನೆಟ್ ನೋಡಿ, ದಟ್ ಇಸ್ ಸೌತ್ ಟು ನಾರ್ತ್, ಅಂದ್ರೆ ಇಟ್ ಫಾರ್ಮಿಂಗ್ ಕ್ಲೋಸ್ ಲೂಪ್. ಓಕೆ, ಕಂಟಿನ್ಯೂಸ್ ಅಂಡ್ ಕ್ಲೋಸ್ ಲೂಪ್ ನ ಫಾರ್ಮ್ ಮಾಡುತ್ತೆ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಡು ನಾಟ್ ಫಾರ್ಮ್ ಕ್ಲೋಸ್ ಲೂಪ್. ಓಕೆ, ಇಸ್ ಇಟ್ ಕ್ಲಿಯರ್? ಎಸ್. ಸೊ ಇದರಲ್ಲಿ ನೀವು ಎನಿ 3 ಬರೆದ್ರು ಸಾಕು. 3 ಮಾರ್ಕ್ಸ್ ಕೇಳಿದ್ರೆ ಎನಿ 3, ಬಟ್ ಯು ಶುಡ್ ರೈಟ್ ಇನ್ ಅ ಪ್ರಾಪರ್ ವೇ. ಡನ್? ಎಸ್. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನಮಗೆ ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಕ್ಯೂ ಅಂತ ಹೇಳ್ತಾರೆ. ನಮಗೆ ಎಷ್ಟು ಟೈಪ್ ಆಫ್ ಚಾರ್ಜ್ ಇದೆ ಸರ್? 2 ಟೈಪ್ ಆಫ್ ಚಾರ್ಜ್ ಇದೆ. ಯಾವುದು? ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ಸೊ ನೆಗೆಟಿವ್ ಚಾರ್ಜ್ ಅಂದ್ರೆ ಲೆಸ್ ದನ್ 0, ಪಾಸಿಟಿವ್ ಚಾರ್ಜ್ ಅಂದ್ರೆ ಗ್ರೇಟರ್ ದನ್ 0. ಓಕೆ, ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಅಂದ್ರೆ ನೆಕ್ಸ್ಟ್ ಒನ್ ನೋಡಿ, ಯಾವಾಗ ನಾವು ಪಾಸಿಟಿವ್ ಚಾರ್ಜ್ ಅಂತ ತಗೊಳ್ತೀವಿ, ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರಿಜಿನೇಟಿಂಗ್ ಅಥವಾ ಎಮರ್ಜಸ್ ಫ್ರಮ್ ಅ ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ. ಅವು ಯಾವ ತರ ಇರುತ್ತೆ? ರೇಡಿಯಲಿ ಔಟ್ವರ್ಡ್. ಅದೇ ರೇಡಿಯಲ್ ಇನ್ವರ್ಡ್ ಅಂದ್ರೆ ಅಪೋಸಿಟ್, ದಟ್ ಇಸ್ ಅ ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಕ್ಕೆ ಸಾಕು. ಓಕೆ, ಸೊ ದೀಸ್ ಆರ್ ದ ಡಯಾಗ್ರಾಮ್ಸ್ ದಟ್ ಯು ನೀಡ್ ಟು ಲರ್ನ್. ಓಕೆ, ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಒಂದೇನಿಲ್ಲ, ಒಂದು ಸ್ಪಿಯರ್ ಹಾಕೊಳ್ಳಿ, ದಟ್ ಇಸ್ ದ ಸರ್ಕಲ್. ಸೊ ಡೈರೆಕ್ಟ್ ಆಗಿ ಒಂದು ಲೈನ್ಸ್ ಗಳನ್ನ ಹೇಳ್ಬಿಡಿ ಅಂಡ್ ಆರೋ ಮಾರ್ಕ್ಸ್ ನ ಮೆನ್ಷನ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಫಾರ್ 2 ಮಾರ್ಕ್ಸ್. ಓಕೆ, ಇದು ಜುಲೈ 2016 ಅಲ್ಲಿ ಕೇಳಿರುವಂತ ಕ್ವಶನ್. ಡನ್? Okay, yes, very good. Now let's move on to the next question. This is so 2016 ಅಲ್ಲಿ ಕೇಳಿರೋದು. ಓಕೆನಾ? ಸೊ 2016 ಅಲ್ಲಿ ಕೇಳಿರುವಂತದ್ದು. Okay, now let's move on to the next question. So board exam, so 2016 and 2000
ಯಾವುದು 23 ಅಲ್ಲಿ ಕೇಳಿರೋದು. ವಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಯಾವ್ದು ಹೇಳ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್? ಸರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಫಾರ್ ಅ ಸೋರ್ಸ್ ಚಾರ್ಜ್ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ಇಟ್ ಇಸ್ ಅ KQ ಡಿವೈಡೆಡ್ ಬೈ R ಸ್ಕ್ವೇರ್. ಅಥವಾ ಸೊ ಫಾರ್ ಯಾವ್ದಕ್ಕೆ ಸರ್ ಟೆಸ್ಟ್ ಚಾರ್ಜ್ಗೆ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ಇಟ್ ಇಸ್ ಅ ಫೋರ್ಸ್ ಪರ್ ಯೂನಿಟ್ ಟೆಸ್ಟ್ ಚಾರ್ಜ್. ಓಕೆ, ಸೊ ಎರಡು ತರ ಡಿಫೈನ್ ಮಾಡ್ತೀವಿ. ಇದರ ಪ್ರಕಾರ ಹೇಳೋದಾದ್ರೆ ಸರ್ ಇಟ್ ಇಸ್ ಅ ನ್ಯೂಟನ್ ಪರ್ ಸೊ ಕೂಲಮ್, ಇದು ಸಹಿತ ಅಷ್ಟೇ ನ್ಯೂಟನ್ ಪರ್ ಕೂಲಮ್. ಇನ್ನೊಂದಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಪರ್ ಯೂನಿಟ್ ಲೆಂತ್. ಓಕೆ, ಸೊ ದಿಸ್ ಇಸ್ ಡಿಫೈನ್ಡ್ ಫಾರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಪರ್ ಯೂನಿಟ್ ಚಾರ್ಜ್ಗೆ ಯೂನಿಟ್ ಲೆಂತ್ ಡಿಫೈನ್ ಮಾಡ್ತೀವಿ. ಸೊ ದಟ್ ಈಸ್ ವೋಲ್ಟ್ ಅಂದ್ರೆ ಸೊ ವೋಲ್ಟ್ ಪರ್ ಮೀಟರ್ ಅಂತ ಬರೀಬಹುದು. ಓಕೆ, ಸೊ ವೋಲ್ಟ್ ಪರ್ ಮೀಟರ್. ಸೊ ಇದರಲ್ಲಿ ಯಾವ್ದಾಗುತ್ತೆ ನ್ಯೂಟನ್ ಪರ್ ಕೂಲಮ್. ಸೊ ವೋಲ್ಟ್ ಮೀಟರ್ ಕೊಟ್ಟಿದ್ದಾರೆ, ಸೊ ಇಟ್ ಇಸ್ ರಾಂಗ್. ಸೊ ನ್ಯೂಟನ್ ಕೂಲಮ್ ಕೊಟ್ಟಿದ್ದಾರೆ, ರಾಂಗ್. ಸೊ ನ್ಯೂಟನ್ ಪರ್ ಕೂಲಮ್ ಸ್ಕ್ವೇರ್, ರಾಂಗ್. So that is a Newton per coulomb. Okay, so that is Newton per coulomb. That is option C is the right answer. Clear? Sir, if the charge positive in is more, it can attract more number of negative charge. Ha. Yes, yes. Strength ಬಗ್ಗೆ indicate ಮಾಡ್ತದೆ ಅಷ್ಟೇ. Okay. Very good. So now let's move on to the next question. Okay, so next question ಹೇಳ್ತಾ ಇರೋದು write the SI unit of electric flux. Electric flux ಅಂದ್ರೆ ಏನು first of all? So electric flux is nothing but the perpendicular, okay, so electric field lines passing through the surface perpendicularly, okay, number of field lines. Electric flux andre eno? Flux is nothing but number of field lines. Electric andre that is electric charge. Okay, illi definition ಬಗ್ಗೆ ಹೇಳೋದಾದ್ರೆ okay, ಬಿಂದು ಸರ್ ಗಿವ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದನ್ನೇ ಮಾಡಿಸ್ತಿರೋದಮ್ಮ, ಕಾನ್ಸಂಟ್ರೇಷನ್ ಮಾಡಿ. ಓಕೆನಾ, ರೈಟ್, ಅದನ್ನೇ ಕೊಡ್ತಿರೋದು, ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ನನ್ನ ಜೊತೆ ಒಂದು 5 hours ಇರಿ. ಸೊ ಡೆಫಿನೆಟ್ ಆಗಿ ನಿಮ್ಮ ಮಿಡ್ ಟರ್ಮ್ ಏನೇನು ಬೇಕು ಎಲ್ಲಾನು ಕೊಡ್ತೀನಿ, ಅದನ್ನ ರಿವೈಸ್ ಮಾಡ್ಕೊಂಡು ಹೋಗಿ. ಡೆಫಿನೆಟ್ ಆಗಿ ನೀವು ಕಾನ್ಸಂಟ್ರೇಷನ್ ಚೆನ್ನಾಗಿ ಮಾಡಿದ್ದಲ್ಲಿ ಔಟ್ ಆಫ್ ಔಟ್ ತೆಗಿಬಹುದು. ಓಕೆ, ಸೊ ರೈಟ್. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೇನು? ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ಏರಿಯಾ ಅಥವಾ ಗಿವನ್ ಸರ್ಫೇಸ್ ಏರಿಯಾ ಪರ್ಪೆಂಡಿಕ್ಯುಲರ್ಲಿ ಅನ್ನೋದೇ ಎಲೆಕ್ಟ್ರಿಕ್ ಫ್ಲಕ್ಸ್. ಅದನ್ನ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ಎಲೆಕ್ಟ್ರಿಕ್ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಇ ವೆಕ್ಟರ್ ಡಾಟ್ ಎ ವೆಕ್ಟರ್. ಸೊ ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಇ ಎ ಕಾಸ್ ಥೀಟಾ ಅಂತ ಬರೀಬಹುದು. ಓಕೆ, ಸೊ ದಿಸ್ ಇಸ್ ದ ಸ್ಕೇಲರ್ ಕ್ವಾಂಟಿ ಅಂಡ್ ದಿಸ್ ಇಸ್ ದ ವೆಕ್ಟರ್ ಕ್ವಾಂಟಿ. ಅಂಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ನ ಸೊ ದಿಸ್ ಇಸ್ ಫಾರ್ ಅ ರೆಗ್ಯುಲರ್ ಶೇಪ್ಸ್. ಓಕೆ, ಸೊ ದಿಸ್ ಇಸ್ ಫಾರ್ ಅ ರೆಗ್ಯುಲರ್ ಶೇಪ್. ಅಂಡ್ ಅದೇ ಸೊ ನಾವು ಇರೆಗ್ಯುಲರ್ ಶೇಪ್ ನ ತಗೊಂಡ್ರೆ ಯಾವ ತರ ಬರೀತೀವಿ ಸರ್? ಇಟ್ ಇಸ್ ಇ ವೆಕ್ಟರ್ ಸೊ ಡಾಟ್ ಡಿ ಎ ವೆಕ್ಟರ್. ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಇ ಡಾಟ್ ಡಿ ಎ ಕಾಸ್ ಥೀಟಾ ಅಂತ ಬರೀಬಹುದು. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ಅಂಡ್ ಇಲ್ಲಿ ನೋಡಿ ವಾಟ್ ಈಸ್ ದ ಯೂನಿಟ್ ಆಫ್ ಯುನೋ ಯಾವುದು? ಸೊ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಇಸ್ ಅ ನ್ಯೂಟನ್ ಪರ್ ಕೂಲಮ್. ಅಂಡ್ ಏರಿಯಾ ಸರ್ ಇಟ್ ಇಸ್ ಅ ಮೀಟರ್ ಸ್ಕ್ವೇರ್. ಸೊ ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಅಂತ ಬರೀಬಹುದು. ಇಲ್ಲಿ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಅನ್ನೋದು ಇಟ್ ಇಸ್ ದ SI ಯೂನಿಟ್. ಅಥವಾ ವೋಲ್ಟ್ ಮೀಟರ್ ಅನ್ನೋದು ಯಾವ್ದಕ್ಕೆ ಬರೀತೀವಿ? ವೋಲ್ಟ್ ಮೀಟರ್ ಅನ್ನೋದು ದಟ್ ಈಸ್ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ಸೊ ಇನ್ನೊಂದು ತರ ಬರೆದ್ರೆ ಸೊ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಪರ್ ಯೂನಿಟ್ ಲೆಂತ್. ವೋಲ್ಟ್ ಅನ್ನೋದು ಸೊ ದಟ್ ಈಸ್ ದ ವೋಲ್ಟ್. ಓಕೆ, ಸೊ ಅಂಡ್ ದಿಸ್ ಇಸ್ ಮೀಟರ್. ಸೊ ಇದನ್ನ ಒಂದೇಲಿ ಬರೆದ್ರೆ ವೋಲ್ಟ್ ಪರ್ ಮೀಟರ್ ಆಗುತ್ತೆ. ಓಕೆನಾ, ವೋಲ್ಟ್ ಪರ್ ಮೀಟರ್. ಅದೇ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಬರ್ಕೊಂಡ್ರೆ ಸರ್ ಇಟ್ ಈಸ್ ಯುನೋ ಸೊ ವೋಲ್ಟ್ ಪರ್ ಮೀಟರ್ ಅಂಡ್ ಮೀಟರ್ ಸ್ಕ್ವೇರ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇನ್ ಟರ್ಮ್ಸ್ ಆಫ್ ವೋಲ್ಟ್ ಮೀಟರ್. ಓಕೆ, ಸೊ ಇನ್ ಟರ್ಮ್ಸ್ ಆಫ್ ವೋಲ್ಟ್ ಮೀಟರ್. ಓಕೆ, ರೈಟ್. ಸೊ ಇದಾದ್ರೂ ಬರೀರಿ, ಇದಾದ್ರೂ ಬರೀರಿ. ಓಕೆ, ಸೊ ನಮಗೆ ಕೇಳಿರೋದು ಇಷ್ಟೇ, ನಿಮಗೆ ಹೇಗೆ ಆನ್ಸರ್ ಬಂತು ಅನ್ನೋದು ತೋರಿಸ್ತಾ ಇದ್ದೀನಿ. ಓಕೆನಾ, ರೈಟ್. ಸೊ ಟೈಮಿಂಗ್ಸ್ 5 hours ಆಗುತ್ತೆ. ಓಕೆನಾ, ಸೊ 5 hours ಆಗುತ್ತೆ. ಚಿನ್ಮಯ್ 5 hours ಆಗುತ್ತೆ. ಐ ಥಿಂಕ್ ಆಲ್ರೆಡಿ 48 minutes ಮುಗಿತು ಅನ್ಸುತ್ತೆ. ಕ್ಲಿಯರಾ? ಆಕಾಶ್ ವೈಬ್ಸ್ ಇಟ್ ಇಸ್ ನಾಟ್ ವೋಲ್ಟ್ ಮೀಟರ್, ಇಟ್ ಇಸ್ ಅ ವೋಲ್ಟ್. ಓಕೆ, ವೋಲ್ಟ್ ಇಸ್ ದ ಯೂನಿಟ್, ವೋಲ್ಟ್ ಮೀಟರ್ ಇಸ್ ದ ಡಿವೈಸ್. ಓಕೆ, ಸರ್ ಇಫ್ ಲೈನ್ಸ್ ಆರ್ ಪ್ಯಾರಲಲ್ ಸರ್ ದೆನ್ ವಾಟ್ ಹ್ಯಾಪನ್ಸ್ ಟು ದ ಎಲೆಕ್ಟ್ರಿಕ್ ಫ್ಲಕ್ಸ್? 0 ಅಷ್ಟೇ. ಪ್ಯಾರಲ್ ಆಗಿದ್ರಲ್ಲಿ ಏನಾಗುತ್ತೆ? ಸೊ ಅಲ್ಲಿ 0 ಆಗಿರುತ್ತೆ. ಓಕೆ, ಸೊ ಪ್ಯಾರಲಲ್ ಟು ವಾಟ್? ಪ್ಯಾರಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಪ್ಯಾರಲಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನಾಗುತ್ತೆ? ಸೊ ಆಂಗಲ್ಸ್ ಅನ್ನೋದು 0 ಆಗುತ್ತೆ. ದಟ್ ವಿಲ್ ಬಿ ಮ್ಯಾಕ್ಸಿಮಮ್. ಅದೇ ಪ್ಯಾರಲಲ್ ಟು ದ ಪ್ಲೇನ್ ಅಂತಂದ್ರೆ that is 0. Okay, so words are very important, right? Yes, electric flux through any closed surface is equals to adu Gauss law ಆಯ್ತು ಮಲ್ಲಿಕಾರ್ಜುನ್, ಅದು Gauss law ಆಯ್ತು. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ದಟ್ ಇಸ್ ಬೋರ್ಡ್ ಎಕ್ಸಾಮಿನೇಷನ್ ಕೊಟ್ಟಿರೋದು. ಎಸ್, ಬೇಗ ಆನ್ಸರ್ ಮಾಡಿದಕ್ಕೆ. ದ ಕ್ವಶನ್ ಇಸ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನು ಜಸ್ಟ್ ಡಿಫೈನ್ ಮಾಡಿದ್ವಿ? ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಎಲ್ಲಿದೆ? ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಓಕೆ, ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ದಟ್ ಇಸ್ ಆಪ್ಷನ್ ಸಿ. Okay, so Newton meter square per coulomb, that is option C, that is electric flux. Okay, ಇಲ್ಲಿ ಕೇಳಿರೋದು so electric flux. Okay, electric flux the unit option C. Okay, so option C is the right answer. Option C is the right answer. ನೋಡಿ ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡಿದ್ರೆ ಇಲ್ಲಿ ಏನಿದೆ ಇಲ್ಲಿ? ಸೊ ಮೈನಸ್ ಇದೆ. ಸೊ ಮೈನಸ್ ಇರೋದ್ರಿಂದ ಇಟ್ ಇಸ್ ರಾಂಗ್. ಓಕೆ, now let's move on to the next question. Yes, the pair of equal and opposite point charges, that is a positive and negative separated by a distance to a.
is an, that is electric dipole. Okay, so simple agi that is electric dipole, right? So electric dipole agirutte. Clear? Yes. Sir, electric flux and electric field lines are different? Yes, Mubarak, both are different. Okay, different parameters. Electric field lines, that indicates strength of electric field, where electric flux indicates number of field lines passing through the perpendicular to the area, given area. Okay, now next question. So derive idu 5 marks ಕೇಳುವಂತದ್ದು. Okay, so 5 marks ಇದಾದ್ರೂ ಕೇಳಬಹುದು ಅಥವಾ ನೆಕ್ಸ್ಟ್ ಒನ್ ಇದೆ. ಸೊ ಇದು ಆಕ್ಸಿಯಲ್ ಆದ್ರೆ ಅದು ಇಕ್ವಿಟೋರಿಯಲ್ ಲೈನ್. ಓಕೆ, ಎಸ್, ಇವ ನೋಡಿ, ಇವ ನಮಗೆ ಡೈಪೋಲ್ ಅಂದ್ರೆ ಗೊತ್ತಿದೆ. ಎಲೆಕ್ಟ್ರಿಕ್ ಶಾರ್ಟ್ ಡೈಪೋಲ್ ಅಂದ್ರೆ ದಟ್ ಇಸ್ ದ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಮಧ್ಯದಲ್ಲಿರುವಂತ ಡಿಸ್ಟೆನ್ಸ್, ದಟ್ ಇಸ್ ದ 2a ಅಂತ ಬರಿತೀವಿ. ಸೊ ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ positive and negative. What is the direction of a magnetic dipole? I mean electric dipole. So this is the dipole. Okay, so this is the dipole separated by 2a. Okay, so that is the 2a. From the center of a dipole, this is a and this is the a. And a certain distance, okay, at a certain distance, adu positive side adru togoli, negative side adru togoli, it is up to you. Okay, idralli namige point p anodeno, at point p we have to calculate electric field S2 anta. Okay, so that is on axis of the dipole. ಅದಕ್ಕೆ ನಾವು axial point ಅಂತ ಕರಿತೀವಿ. ಓಕೆನಾ, along the axial point ಅಂತಂದ್ರೇನು? ಸೊ that is axial point is nothing but the axis of dipole ಮೇಲೆ ಇರುವಂತ ಒಂದು ಪಾಯಿಂಟ್ ನ axial point ಅಂತ ಕರಿತೀವಿ. ಆ axial point ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಟು ಶಾರ್ಟ್ ಡೈಪೋಲ್ ಅನ್ನೋದು ಫೈಂಡ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದ ಡಯಾಗ್ರಾಮ್. ನೀವು ನೋಡಿ, ಈ ಪಾಯಿಂಟ್ ಇಂದ ಸೆಂಟರ್ ಆಫ್ ದ ಡೈಪೋಲ್ ಗೆ ಎಷ್ಟಿದೆ? ಸರ್, ಸೆಂಟರ್ ಆಫ್ ಡೈಪೋಲ್ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ ದ r. ಓಕೆ, ಸೊ ದಿಸ್ ಇಸ್ ದ r ಡಿಸ್ಟೆನ್ಸ್. ಓಕೆ, ಸೊ ದಿಸ್ ಇಸ್ ದ r ಡಿಸ್ಟೆನ್ಸ್. ಫಸ್ಟ್ ನೋಡಿ, ಸೊ ಫ್ರಮ್ ಅ ಪಾಸಿಟಿವ್ ಚಾರ್ಜ್. ಓಕೆ, ಸೊ ಫ್ರಮ್ ಅ ಪಾಸಿಟಿವ್ ಚಾರ್ಜ್ ಎಷ್ಟು ಡಿಸ್ಟೆನ್ಸ್ ಇದೆ? ಸರ್, ಪಾಸಿಟಿವ್ ಚಾರ್ಜ್ ಇಂದ ನೋಡ್ಕೊಂಡ್ರೆ ಸೊ ದಟ್ ಈಸ್ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಂಡ್ರೆ ಪಾಸಿಟಿವ್ ಅಂದ್ರೆ ಏನು? ಸರ್, ಪಾಸಿಟಿವ್ ಅಂದ್ರೆ ಈ ಪಾಯಿಂಟ್ ಇಂದ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅವೇ, ಅದೇ ನೆಗೆಟಿವ್ ಚಾರ್ಜ್ ಆದ್ರೆ ಸೊ ಟುವರ್ಡ್ಸ್ ಇಟ್. ಓಕೆ, ಸೊ ದಿಸ್ ಇಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್. ಓಕೆ, ಸೊ ದಿಸ್ ಇಸ್ ಈ ಪಾಸಿಟಿವ್. ಅಂಡ್ ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್? ಸರ್, ಇಟ್ ಈಸ್ a and this is ಸೆಂಟರ್ ಇಂದ ಅಂದ್ರೆ r. So that is r minus a. Okay, so this is r minus a. And negative charge ಇಂದ ನೋಡಿ, ನೆಗೆಟಿವ್ ಚಾರ್ಜ್ ಇಂದ ಇಲ್ಲಿಂದ ಇಲ್ಲಿವರೆಗೆ ದಟ್ ಇಸ್ 2a. ಕರೆಕ್ಟಾ? ಸೊ ದಟ್ ಇಸ್ 2a. ಬಟ್ ನಮಗೆ ಬೇಕಾಗಿರೋದು ಎಷ್ಟು? ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ದಟ್ ಇಸ್ r ಪ್ಲಸ್ a ಅಂತ ಬರೆದ್ರೆ ಸಾಕು. ಓಕೆ, ಸೊ ಸೆಂಟರ್ ಆಫ್ ಡೈಪೋಲ್ ಇಂದ ಸೊ ದಿಸ್ ಇಸ್ a and this is r. ಟೋಟಲ್ ಎಷ್ಟಾಯ್ತು? ನೆಗೆಟಿವ್ ಚಾರ್ಜ್ ಇಂದ. ಓಕೆ, ಸೊ ನೆಗೆಟಿವ್ ಚಾರ್ಜ್ ಇಂದ ದಟ್ ಇಸ್ r ಪ್ಲಸ್ a ಡಿಸ್ಟೆನ್ಸ್. ಓಕೆ, and negative charge ಆಗಿಂದ ಸೊ ದಿಸ್ ಇಸ್ ಟುವರ್ಡ್ಸ್ ಇಟ್. ಓಕೆ, ಸೊ ದಿಸ್ ಇಸ್ ಡ್ಯೂ ಟು ನೆಗೆಟಿವ್ ಚಾರ್ಜ್. ಓಕೆ, ಇಲ್ಲಿ ಬರ್ದಿದೆ ನೋಡಿ, ಪಾಸಿಟಿವ್ ಚಾರ್ಜ್. ಸೊ ದಿಸ್ ಇಸ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಂಡ್ ದಿಸ್ ಇಸ್ ಡ್ಯೂ ಟು ನೆಗೆಟಿವ್ ಚಾರ್ಜ್. ಇಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಇದೆ? ಅಪೋಸಿಟ್. ಓಕೆ, ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಕ್ಲಿಯರಾ? ರೈಟ್. ಸೊ ಇದನ್ನ ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಬರೀತಾರೆ ಫಸ್ಟ್ ನೋಡಿ. ಸೊ ಏನ್ ಬರಿಬೇಕು ನಿಮಗೆ? ಫುಲ್ ಮಾರ್ಕ್ಸ್ ಬರ್ಬೇಕಂತಂದ್ರೆ ಇಲ್ಲಿ ಮೀನಿಂಗ್ ಆಫ್ ದ ಸಿಂಬಲ್ಸ್ ಬರಬೇಕು. ಏನು? ಕನ್ಸಿಡರ್ ಎ ಡೈಪೋಲ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ E. Let a P be the point at a distance r from the center of the dipole at which electric field is calculated. ಈ ಪಾಯಿಂಟ್ ನ ಬರೀಲೇಬೇಕು. ಓಕೆನಾ? ಅದ ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ P ಡ್ಯೂ ಟು Q ಅಂತ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ P ಡ್ಯೂ ಟು Q. ಪಾಸಿಟಿವ್ ಚಾರ್ಜ್ ಆಗಿದೆ. ನಾರ್ಮಲ್ ಆಗಿ ಯಾವ ತರ ಬರಿತೀವಿ? ಸರ್, ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ಸ್ ಟು KQ ಡಿವೈಡೆಡ್ ಬೈ x ಸ್ಕ್ವೇರ್ ಅಂತ ಬರಿತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಓಕೆ, x ಸ್ಕ್ವೇರ್ ದಟ್ ಇಸ್ ಡ್ಯೂ ಟು ಪಾಸಿಟಿವ್ ಚಾರ್ಜ್. ಓಕೆ, ಇಲ್ಲಿ k ಅಂದ್ರೇನು? ಸರ್, ಇಟ್ ಇಸ್ 1 ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್. ಓಕೆ, ಅಂಡ್ q ಡಿವೈಡೆಡ್ ಬೈ x ಸ್ಕ್ವೇರ್ ಅಂತ ಬರಿತಾ ಇದೀನಿ. ಓಕೆ, ಸೊ ಇಲ್ಲಿ ನೋಡಿ 4 ಅನ್ನೋದು ಕಾನ್ಸ್ಟೆಂಟ್ ಅಂಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಎಷ್ಟು ದೂರ ಇದೆ? r ಮೈನಸ್ a. therefore r ಮೈನಸ್ a ಸ್ಕ್ವೇರ್ ಅಂತ ಬರೆಯೋದು. ನೆಗೆಟಿವ್ ಚಾರ್ಜ್ಗೆ 1 ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್ ಮೈನಸ್ q ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಸೊ r ಪ್ಲಸ್ a ಹೋಲ್ ಸ್ಕ್ವೇರ್ ಅಂತ ಬರೆಯೋದು. ಇವಾಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? ಅಪೋಸಿಟ್, ಈಕ್ವಲ್ ಅಂಡ್ ಅಪೋಸಿಟ್ ಡೈರೆಕ್ಷನ್ ಇದೆ. therefore ಏನ್ ಮಾಡಬೇಕು? ಆಂಟಿ ಪ್ಯಾರಲಲ್. ಓಕೆ, ಸೊ ಆಂಟಿ ಪ್ಯಾರಲಲ್ ಅಲ್ಲಿ ಹೇಗೆ ಬರಿದ್ರೆ ನಮಗೆ ಸಿಗುತ್ತೆ? ಸೊ ಆಂಟಿ ಪ್ಯಾರಲಲ್ ಆಗಿರೋದ್ರಿಂದ ಸೊ ನೆಟ್ ಅಂತಂದ್ರೆ ನಮಗೆ ಗೊತ್ತಿದೆ. ಸೊ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಅಂತ ಬರಿತೀವಿ. ಓಕೆ, ಕ್ಲಿಯರಾ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಅಂತ ಬರಿತೀವಿ. ಓಕೆ, ಸೊ ಇದರ ಪ್ರಕಾರ ಸೊ ಪಾಸಿಟಿವ್ ಚಾರ್ಜ್ ಇಂದ ಬಂದಿದೆ 1 ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್ q ಡಿವೈಡೆಡ್ ಬೈ r ಮೈನಸ್ a ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಒನ್ ಪ್ಲಸ್ 1 ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್. ಬಟ್ ವಾಟ್ ಇಸ್ ದ ಚಾರ್ಜ್? ದಟ್ ಇಸ್ ನೆಗೆಟಿವ್. therefore ನೆಗೆಟಿವ್ ಚಾರ್ಜ್ r ಪ್ಲಸ್ a ಹೋಲ್ ಸ್ಕ್ವೇರ್. ಸೊ ಇವಾಗ ಇದನ್ನ ಮ್ಯಾಥಮೆಟಿಕ್ಸ್ ಸಿಂಪ್ಲಿಫಿಕೇಶನ್ ಮಾಡೋದು. ಐ ಹೋಪ್ ನಿಮಗೆ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್, ಬೇಗ ಬೇಗ ಹೇಳಿ. ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಬರುತ್ತಾ? ಎಸ್ ಅಂದ್ರೆ ಸ್ವಲ್ಪ ನಮ್ಮ ಸಿಂಬಲ್ ಆಗ್ಬಿಡಿ ಬೇಗ ಬೇಗ. ಮ್ಯಾಥಮೆಟಿಕ್ಸ್ ಸಿಂಪ್ಲಿಫಿಕೇಶನ್ ಇವಾಗ ಏನ್ ಮಾಡ್ತೀನಿ ನೋಡಿ, ನೀವು ಅಬ್ಸರ್ವ್ ಮಾಡಿ ಏನೇನು ಕಾಮನ್ ಆಗಿದೆ ಎರಡರಲ್ಲಿ. ಓಕೆ, ಎರಡರಲ್ಲಿ ಏನೇನು ಕಾಮನ್ ಆಗಿದೆ? ಸರ್, 1 ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್ 1 ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್. therefore 1 ಡಿವೈಡೆಡ್ ಬೈ 4 ಎಪ್ಸಿಲಾನ್ ನಾಟ್ ಆಚೆ ತಗೊಂಡಿದ್ದೀನಿ. ಅದ ನೆಕ್ಸ್ಟ್ ಒನ್, ಸರ್ ಇಲ್ಲಿ q ಇದೆ, ಇಲ್ಲೂ q ಇದೆ. ಟೇಕ್ ಇಟ್ ಔಟ್. ಸೊ q ಇಸ್ ಟೇಕನ್ ಔಟ್.
ನೆಕ್ಸ್ಟ್ ಉಳಿದಿದ್ದೆ ಅದು ಸರ್ ಇಟ್ ಈಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ ಹೋಲ್ ಸ್ಕ್ವೇರ್. ಓಕೆ, ಸೊ 1 ಡಿವೈಡೆಡ್ ಬೈ ಆರ್ ಮೈನಸ್ ಹೋಲ್ ಸ್ಕ್ವೇರ್ ಅಂತ ಬರ್ದೆ. ಇಲ್ಲಿ ನೆಗೆಟಿವ್ ಮಾತ್ರ ಉಳಿತು, ದರ್ ಫೋರ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ದೆ. ಕರೆಕ್ಟಾ? ಎಸ್. ಇವಾಗ ಏನ್ ಮಾಡಬೇಕು, ಇದನ್ನ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ತಗೊಳ್ಳಿ. ಸೊ ಮ್ಯಾಥಮೆಟಿಕ್ಸ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಇವಾಗ್ಲೂ ನಿಮಗೆ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಬರಲಿಲ್ಲ ಅಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಯು. ಸೊ ನೀವೇನ್ ಮಾಡಬೇಕು, ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಮಾಡಿ. ಸೊ ಫೈನಲ್ ಆಗಿ ನಿಮಗೆ ಆನ್ಸರ್ ಬರೋದು ಯಾವುದು? ಸೊ ದಿಸ್ ಒನ್. ಓಕೆ, ಸೊ ದಟ್ ಇದನ್ನ ನಾವು ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಯಾವ ತರ ಬರೀಬಹುದು ಇದನ್ನ? ಎಲ್ಲಿ ಬರೋಣ? ಸೊ ಇಲ್ಲೇ ಇದೆಯಲ್ಲ, ಸೇರ್ಲಿ ಬಿಡಿ. ಸೊ ಇ ದಟ್ ಈಸ್ 1 divided by 4 pi epsilon, that is the 2pr divided by r square minus a square whole square. So this is for a dipole ಆಯ್ತು. ಬಟ್ ನಮಗೆ ಒಂದು ಕಂಡೀಷನ್ ಬರುತ್ತೆ, r is more greater than 2a ಅಂತ ಬರುತ್ತೆ ಅಥವಾ a ಅಂತ ಬರುತ್ತೆ. ಓಕೆನಾ? ಸೊ ಅದು ಬಂದಾಗ ನಮಗೆ ಏನಾಗುತ್ತೆ ನೋಡಿ, ಸೊ ಫಾರ್ r is much greater than a ಅಂತಂದಾಗ, ಓಕೆ, ಸೊ r much greater than a ಅಂತಂದಾಗ ಇದರಲ್ಲಿರುವಂತ, ಓಕೆ, ಸೊ ಇದರಲ್ಲಿರುವಂತ ಏನು ಈ ಎ ಅನ್ನೋದು ಹೋಗ್ಬಿಡುತ್ತೆ, ಇದು 0 ಆಗ್ಬಿಡುತ್ತೆ. ಇಗ್ನೋರ್ ಮಾಡಿದಿ ಏನ, ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ, ಆರ್ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಇಂಟು ಹೋಲ್ ಸ್ಕ್ವೇರ್ ಇದೆ. ಸೊ ಏನಾಗುತ್ತೆ, ಆರ್ ಸ್ಕ್ವೇರ್ ಪವರ್ ಸ್ಕ್ವೇರ್ ಆಗುತ್ತೆ. ಎಷ್ಟಾಗುತ್ತೆ? ಆರ್ ಸ್ಕ್ವೇರ್ ಸ್ಕ್ವೇರ್ ಅಂತಂದ್ರೆ ಆರ್ ಪವರ್ 4 ಆಗುತ್ತೆ. ಓಕೆನಾ? ಸೊ ಆರ್ ಪವರ್ 4 ಇದನ್ನ ಅಗೇನ್ ಸಿಂಪ್ಲಿಫಿಕೇಶನ್ ಮಾಡಿ, ಈ ಆರ್ ಇಲ್ಲಿ ಆರ್ ಪವರ್ 4 ಆಗುತ್ತೆ. ಒನ್ ಆರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲ್ ಆಗಿ ಸೊ ನಿಮಗೆ ಈ ತರ ಬರುತ್ತೆ. ಸೊ ಇದನ್ನ ಯಾವ ತರ ಬರೀಬಹುದು ಎಕ್ಸ್ಟೆಂಡ್ ಮಾಡಿದ್ರೆ, ಸರ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ಸ್ ಟು ಸೊ 2kp ಸೊ ಡಿವೈಡೆಡ್ ಬೈ ಸೊ ಆರ್ ಕ್ಯೂಬ್. ಓಕೆ, ಸೊ ಎನ್ ಕ್ಯಾಪ್ ಅಂತ ಬರೀಬಹುದು. ಇಲ್ಲಿ ನಿಮಗೆ ಪಾಸಿಟಿವ್ ಬಂದಿದೆ. ಓಕೆ, ಪಾಸಿಟಿವ್ ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಸೊ ಮ್ಯಾಗ್ನೆಟಿಕ್ ಎಲೆಕ್ಟ್ರಿಕ್ ಡೈಪೋಲ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಓಕೆ, ಸೊ ಪ್ಯಾರಲಲ್ ಟು ಈಚ್ ಅದರ್. ಓಕೆ, ಸೊ ಪ್ಯಾರಲಲ್ ಅಂದ್ರೆ ದಟ್ ಈಸ್ ಸೊ ಥೀಟಾ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಮತ್ತೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಇದೆ. ಸಾರಿ, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಏನಿದೆಲ್ಲ ಸೇಮ್ ಡೈರೆಕ್ಷನ್ ಇದೆ ಅಂತ. ಓಕೆ, ನೋಡಿ ಡೈಪೋಲ್ ಎಲ್ಲಿಂದ ಎಲ್ಲಿಗೆ? ನೆಗೆಟಿವ್ ಟು ಪಾಸಿಟಿವ್. ಇಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ? ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಅಲಾಂಗ್ ದ ಡೈರೆಕ್ಷನ್ ಆಫ್ ಡೈಪೋಲ್. ಸೊ ದಿಸ್ ಇಸ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ದಿಸ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಮತ್ತೆ ಈ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಸೇಮ್ ಡೈರೆಕ್ಷನ್ ಇರೋದ್ರಿಂದ ಸೊ ನಮಗೆ ಪಾಸಿಟಿವ್ ಅನ್ನೋದು ಬರುತ್ತೆ. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಫಾರ್ ಯು. ಓಕೆ, ಸೊ ಹೇಳಿ ಬೇಗ. ಎಸ್, ಬೇಗ ಹೇಳಿ. ಎಸ್, ವಿಲ್ ಸರ್ ದೇರ್ ವಿಲ್ ಸರ್ ವಿಲ್ ಬಿ ದೇರ್ ಕೆಮಿಸ್ಟ್ರಿ. ಎಸ್ ಕೆಮಿಸ್ಟ್ರಿ ಸಹಿತ ಇರುತ್ತೆ. ಎಸ್, ಬೇಗ ಕ್ಲಿಯರಾ? ಹಾ, ಓಕೆ ಮಾನ್ಯ, ಕ್ಲಿಯರಾ? ಎಸ್, ನಮ್ಮ ಸಿಂಬಲ್ ಬಂದ್ಬಿಡ್ಲಿ ಬೇಗ ಫಾಸ್ಟ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದಸ್ ನೆಕ್ಸ್ಟ್ ಡೆರಿವೇಶನ್ ಯಾವುದು? ಈಕ್ವಟೋರಿಯಲ್ ಪಾಯಿಂಟ್. ಓಕೆ, ಸೊ ಈಕ್ವಟೋರಿಯಲ್ ಪಾಯಿಂಟ್ ಎಲ್ಲಿದೆ? ಈಕ್ವಟೋರಿಯಲ್ ಲೈನ್ ಅಥವಾ ಈಕ್ವಟೋರಿಯಲ್ ಪ್ಲೇನ್ ಅಂತ ಬರೀಬಹುದು. ಓಕೆ, ಸರ್ ಇಲ್ಲಿ ಲೈನ್ ಬರ್ಸಿದ್ರ ಪ್ಲೇನ್ ಬಂತಂದ್ರೆ ಸೊ ಸೇಮ್ ಥಿಂಗ್. ಓಕೆ, ಈಕ್ವಟೋರಿಯಲ್ ಲೈನ್ ಅಥವಾ ಈಕ್ವಟೋರಿಯಲ್ ಪ್ಲೇನ್ ಅಂತ ಕರಿತೀವಿ. ನೋಡಿ, ಫಸ್ಟ್ ಆಫ್ ಆಲ್ ಈಕ್ವಟೋರಿಯಲ್ ಲೈನ್ ಅಥವಾ ಪ್ಲೇನ್ ಅಂದ್ರೇನು? ಓಕೆ, ಪ್ರಭಾ ಪಾಟೀಲ್, ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ, ನಮಗೆ ಇನ್ನ 7 ಚಾಪ್ಟರ್ ಮಾಡೋದೇ ಕಷ್ಟ ಆಗುತ್ತೆ. ಸೊ ನೀವು ಲಾಸ್ಟ್ ಚಾಪ್ಟರ್ ಹೇಳ್ತಾರೆ, ಇಟ್ ಇಸ್ ನಾಟ್ ಪಾಸಿಬಲ್. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಆನೆಸ್ಟ್ ಆಗಿ ಹೇಳ್ತೀನಿ, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಫಸ್ಟ್ ಪಾರ್ಟ್ ಇರುತ್ತೆ. ಓಕೆನಾ? ಮೆಜಾರಿಟಿ 99% ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಫಸ್ಟ್ ಪಾರ್ಟ್ ಇರುತ್ತೆ. ಅಂಡ್ FA2ಗೆ ಅವರು ಸೆಕೆಂಡ್ ಪಾರ್ಟಿಗೆ ಜಂಪ್ ಆಗ್ತಾರೆ. ಇದು ನಾರ್ಮಲ್ ಆಗಿ ಎಲ್ಲ ಕಾಲೇಜ್ಗಳಲ್ಲಿ ನಡೆಯುವಂಥದ್ದು. ಓಕೆ, ಎಸ್, ಥ್ಯಾಂಕ್ ಯು ರಘುನಂದನ್. ನಾ ಇಲ್ಲಿ ಈಕ್ವಟೋರಿಯಲ್ ಪ್ಲೇನ್ ಅಥವಾ ಈಕ್ವಟೋರಿಯಲ್ ಲೈನ್ ಅಂದ್ರೇನು ನೋಡಿ? ಎ ಪ್ಲೇನ್ ಪರ್ಪೆಂಡಿಕ್ಯುಲರ್ ಅಂಡ್ ಪಾಸಿಂಗ್ ಥ್ರೂ ದ ಮಿಡ್ ಪಾಯಿಂಟ್ ಆಫ್ ಲೈನ್ ಜಾಯಿನಿಂಗ್ ದ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್. ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಅಂದ್ರೆ ಏನು? ಇಟ್ ಇಸ್ ಅ ಡೈಪೋಲ್. ಓಕೆ, ಸೊ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಕಾಲ್ಡ್ ಈಕ್ವಟೋರಿಯಲ್ ಪ್ಲೇನ್. ಈಕ್ವಟೋರಿಯಲ್ ಪ್ಲೇನ್ ಇಸ್ ನಥಿಂಗ್ ಬಟ್ ಇಲ್ಲಿ ನೋಡಿ. ಸೊ ದೀಸ್ ಆರ್ ದ 2 ಪಾಯಿಂಟ್ಸ್. ಓಕೆ, ಸೊ ಲೆಟ್ಸ್ ಸೇ ಸೊ ದಿಸ್ ಇಸ್ ಪಾಸಿಟಿವ್ ಅಥವಾ ನೆಗೆಟಿವ್. ಸೊ ಈ ಕಡೆ ಬರ್ಕೋತೀನಿ. ಸೊ ಪಾಸಿಟಿವ್ ಅಂಡ್ ದಿಸ್ ಇಸ್ ಅ ನೆಗೆಟಿವ್. ಓಕೆ, ಎಸ್ ಸರ್, ನೆಗೆಟಿವ್ ಚಾರ್ಜ್. ಸಪರೇಷನ್ ಎಷ್ಟು? ಸಪರೇಷನ್ ಸೊ 2a. ಓಕೆ, ಸೊ ಫಾರ್ ಎಕ್ಸಾಂಪಲ್ 2a ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಸೆಂಟರ್, ಓಕೆ, ಈ ಸೆಂಟರ್ ಇಂದ ಸೊ ಪರ್ಪೆಂಡಿಕ್ಯುಲರ್ ಆಗಿರೋದು. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಆಗೋದೆ. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಅಂತ ಹೇಗೆ ಹೇಳ್ತೀನಿ? ಬಿಕಾಸ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಡೈಪೋಲ್ ಆಕ್ಸಿಸ್. ಓಕೆ, ಸೊ ಇದನ್ನ ಎಟ್ ಅ ಡಿಸ್ಟೆನ್ಸ್ r, ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಮಾಡಬೇಕು. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಅಂತ. ಓಕೆ, ಎಸ್, ಸೊ ಇದು ಡಿ ಬರ್ದಿನಿ, ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಎ ಅಂತ ಬರ್ದಿರ್ತಾರೆ. ಓಕೆನಾ? ಸೊ ಸೇಮ್ ಥಿಂಗ್ 2a, ಈ ಕಡೆ ಆಫ್ ಅಂದ್ರೆ a ಪ್ಲಸ್ a ದಟ್ ಇಸ್ ದ 2a ಆಗುತ್ತೆ. ಸೊ ದಿಸ್ ಇಸ್ ಈಕ್ವಟೋರಿಯಲ್ ಪ್ಲೇನ್. ಡನ್, ವೆರಿ ಗುಡ್. ಸೊ ಇವಾಗ ಡೆರಿವೇಶನ್ ಪಾರ್ಟ್ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಓಕೆ, ಎಲೆಕ್ಟ್ರಿಕ್ ಡೈಪೋಲ್ ಆನ್ ಎ ಈಕ್ವಟೋರಿಯಲ್ ಪ್ಲೇನ್ ಅಥವಾ ಈಕ್ವಟೋರಿಯಲ್ ಲೈನ್. ಸೊ ಸೇಮ್ ನೀವು ಫಸ್ಟ್ ನ ಇದು ಬರೆಯೋದನ್ನ ಮಾತ್ರ ಮರಿಬೇಡಿ. ಏನು? ಕನ್ಸಿಡರ್ ಎ ಡೈಪೋಲ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಲೆಟ್ P be the point
at a distance r from the center of a dipole as shown in the figure. ಇಲ್ಲಿ ನೋಡಿ, so this is the dipole, positive and negative, and ಇಲ್ಲಿ so center of the dipole and perpendicular ಆಗಿ ಇಲ್ಲಿ ತಗೊಂಡಿದ್ದಾರೆ. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ S2. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ S2. ಸೊ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಯಾವ ಡೈರೆಕ್ಷನ್, ಈ ಡೈರೆಕ್ಷನ್ ಹೋಗುತ್ತೆ. ಸೊ ಡ್ಯೂ ಟು ನೆಗೆಟಿವ್ ಚಾರ್ಜ್ ಅಂದ್ರೆ ಟುವರ್ಡ್ಸ್ ಇಟ್. ಓಕೆ, ಸೊ ದಿಸ್ ಇಸ್ ಟುವರ್ಡ್ಸ್ ಇಟ್. ಓಕೆ, ಸೊ ಇವಾಗ ಇಲ್ಲಿ ಈ ಪಾಸಿಟಿವ್ ಅಂಡ್ ಈ ನೆಗೆಟಿವ್ ಅಥವಾ E1 E2 ಅಂತ ಬರಿತಾ ಇದೀವಿ. ಇದನ್ನ ಇವಾಗ ನೋಡಿ, ಈ ವೆಕ್ಟರ್ E1 ಮತ್ತೆ E2 ಅನ್ನೋದು ನಾರ್ಮಲ್ ಆಗಿ ಎಕ್ಸ್ ಆಕ್ಸಿಸ್ ಅಲ್ಲೂ ಇಲ್ಲ, ವೈ ಆಕ್ಸಿಸ್ ಅಲ್ಲೂ ಇಲ್ಲ. ಯಾವಾಗ ಎಕ್ಸ್ ಆಕ್ಸಿಸ್ ಅಲ್ಲೂ ಇಲ್ಲ, ವೈ ಆಕ್ಸಿಸ್ ಅಲ್ಲೂ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ ಜನರಲ್ ಆಗಿ, ರಿಸಲ್ಯೂಷನ್ ಆಫ್ ವೆಕ್ಟರ್ ಮಾಡ್ತೀವಿ. ದ ಫಸ್ಟ್ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊತಿದ್ರಿ. ಸೊ ಫಸ್ಟ್ ಪಾಯಿಂಟ್, ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ಇದು ವೈ ಆಕ್ಸಿಸ್. ಓಕೆ, ಎಸ್ ಸರ್. ಸೊ ದಿಸ್ ಇಸ್ ವೈ ಆಕ್ಸಿಸ್ ಗೆ, ಇದು ಎಕ್ಸ್ ಆಕ್ಸಿಸ್ ಗೆ. ಅಂಡ್ ದ ನೆಕ್ಸ್ಟ್ ಒನ್ ಸಿಮಿಲರ್ಲಿ ಫಾರ್ ದಿಸ್. ಓಕೆ, ಸೊ ದಿಸ್ ಇಸ್ ಫಾರ್ ವೈ ಆಕ್ಸಿಸ್ ಅಂಡ್ ದಿಸ್ ಇಸ್ ಫಾರ್ ಎಕ್ಸ್ ಆಕ್ಸಿಸ್. ಓಕೆ, ಎಸ್ ಸರ್. ಈ ತರ ಬರ್ಕೊಂಡ್ರೆ, ಓಕೆ, ಸೊ ಈ ತರ ಬರ್ಕೊಂಡ್ರೆ ರೆಸಲ್ಯೂಷನ್ ಆಫ್ ವೆಕ್ಟರ್ ಆಗುತ್ತೆ. ನೋಡಿ, E1 sin θ, E2 sin θ ಏನಾಗುತ್ತೆ, ಸೇಮ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್ ಕ್ಯಾನ್ಸಲ್ ಆಗುತ್ತೆ. ನಮಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ E1 cos θ, E2 cos θ ಬಂದಿದೆ. ಓಕೆ, ಸೊ ಫಸ್ಟ್ ವಾಟ್ ಇಸ್ E1 ಅಂಡ್ E2 ಫಸ್ಟ್ ಬರ್ಕೊಳ್ಬೇಕನಾ. ಸೊ E1 ಅಂಡ್ E2 ನ ಬರ್ಕೊಳ್ಬೇಕು. ಕ್ಲಿಯರಾ ಸರ್? ಫಸ್ಟ್ PUC ಯಾವಾಗ್ರಿ, ಈ ವೀಕ್ ಆದ್ಮೇಲೆ ನೆಕ್ಸ್ಟ್ ವೀಕ್ ಫಸ್ಟ್ PUC ಗೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಎಸ್. ನೋಡಿ ನಮಗೆ ಸೊ ಡೈಪೋಲ್ ಯಾವ ಡೈರೆಕ್ಷನ್, ನೆಗೆಟಿವ್ ಟು ಪಾಸಿಟಿವ್, ಕರೆಕ್ಟಾ? ಎಸ್ ಸರ್, ನೆಗೆಟಿವ್ ಟು ಪಾಸಿಟಿವ್. ಸೊ ದಿಸ್ ಇಸ್ ಡೈಪೋಲ್, ಎಲೆಕ್ಟ್ರಿಕ್ ಡೈಪೋಲ್. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ ಸರ್? ಇಟ್ ಇಸ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಎಲೆಕ್ಟ್ರಿಕ್ ಡೈಪೋಲ್ ದಟ್ ಇಸ್ ಅ ನೆಗೆಟಿವ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್. ದೇರ್ಫೋರ್ ಇಟ್ ಇಸ್ ಅಪೋಸಿಟ್ ಇನ್ ಡೈರೆಕ್ಷನ್. ಅಪೋಸಿಟ್ ಇನ್ ಡೈರೆಕ್ಷನ್ ಆಗಿದ್ರೆ ಏನಾಗುತ್ತೆ, ನೆಗೆಟಿವ್ ವೆಕ್ಟರ್ಸ್ ಅಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಯಾವ ಸಿಂಬಲ್ ಅಲ್ಲಿ ತೋರಿಸ್ತೀವಿ, ನೆಗೆಟಿವ್ ಡೈರೆಕ್ಷನ್ ಅಲ್ಲಿ, ಐ ಮೀನ್ ನೆಗೆಟಿವ್ ಸಿಂಬಲ್ ಅಲ್ಲಿ ತೋರಿಸ್ತೀವಿ. ಕರೆಕ್ಟಾ? ಎಸ್. ಇವಾಗ E1 ಏನು, E1 ಅನ್ನೋದು ಡ್ಯೂ ಟು ಪಾಸಿಟಿವ್ ಚಾರ್ಜ್ ಏನಾಗುತ್ತೆ, 1/4πε0 Q ಡಿವೈಡೆಡ್ ಬೈ AP. AP ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸು. ಓಕೆ, AP. ಸೊ ಫಾರ್ ಎಕ್ಸಾಂಪಲ್ ಇದನ್ನ ನಾನು ಎಕ್ಸ್ ಅಂತ ಬರ್ಕೊಂಡ್ರೆ ದಟ್ ಇಸ್ ಎಕ್ಸ್ ಅಂತ. ಓಕೆನಾ? ಇನ್ ದ ಸೇಮ್ ವೇ ಇಲ್ಲೂ ಸಹಿತ ಎಕ್ಸ್ ಆಗುತ್ತೆ, ಬಿಕಾಸ್ ಸೇಮ್ ಡಿಸ್ಟೆನ್ಸ್ ಅಲ್ವಾ. ಅಂಡ್ ದ ನೆಕ್ಸ್ಟ್ ಒನ್ 1/4πε0 Q ಡಿವೈಡೆಡ್ ಬೈ A ಪ್ಲಸ್ ಆರ್ ಸ್ಕ್ವೇರ್. A ಪ್ಲಸ್ ಆರ್ ಸ್ಕ್ವೇರ್ ಅಂತ ಹೇಗೆ ಬರುತ್ತೆ, ಬಿಕಾಸ್ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ. ಎಕ್ಸ್ ಬೇಕಂದ್ರೆ ಏನ್ ಮಾಡ್ತಿದ್ರಾ ಸರ್, ಸಮ್ ಆಫ್ ದಿಸ್ ಬೇಸ್ ಸ್ಕ್ವೇರ್ ಅಂಡ್ ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಅಂತ ಬರ್ತಿದ್ವಿ. ದಟ್ ಇಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ, ಸೊ ದಟ್ ಇಸ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಬರ್ತಿದ್ದೀರಾ. ನೆಕ್ಸ್ಟ್ ಒನ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಇಂದ ಏನ್ ಮಾಡ್ತೀರಾ, ಸೊ ದಿಸ್ ಇಸ್ ಆಲ್ಸೋ ಸೇಮ್ ಡಿಸ್ಟೆನ್ಸ್. ಓಕೆ, ಬಟ್ ಇಲ್ಲಿ ಏನ್ ಮಾಡ್ತೀರಾ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಸೇಮ್ ಇದೆ. ಓಕೆನಾ? ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಎರಡಕ್ಕೂ ಸಹಿತ ಸೇಮ್ ಇದೆ. ಓಕೆನಾ? ಎಸ್ ಸರ್, ಎರಡಕ್ಕೂ ಸಹಿತ ಸೇಮ್ ಇದೆ. ಸೊ ಇಲ್ಲಿ ಪಾರ್ಟ್ ವರೆಗೆ ಮಾಡ್ತೀರಾ, ಎಲ್ಲರೂ ಮಾಡ್ತೀರಾ, ನೋ ಪ್ರಾಬ್ಲಮ್. ಓಕೆ, ಇಲ್ಲೇ ಸಿಂಪ್ಲಿಫಿಕೇಶನ್ ನೋಡಿ, ಸಿಂಪ್ಲಿಫಿಕೇಶನ್ ಫಾರ್ ಅ ನೆಗೆಟಿವ್ ಚಾರ್ಜ್. ಓಕೆ, ಸೊ ನೆಗೆಟಿವ್ ಚಾರ್ಜ್ಗೆ ಇದು ಬರೀತೀರಾ. ಅಂಡ್ ಇಲ್ಲಿ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ತೊಗೊಂಡ್ಬಿದ್ದೀನಿ. ಓಕೆನಾ? ಸ್ಟೇಟ್ಮೆಂಟ್ ಅಲ್ಲಿ ಏನು, ಎಲೆಕ್ಟ್ರಿಕ್ ಫೀಲ್ಡ್ 1 is resolved into two rectangular component as E1 cos θ that is along x axis and E1 sin θ along y axis. ಅದು ಯಾವುದು ಸರ್? ಇದು ಒಂದು. ಓಕೆ, ಸೊ ಇದು E1 cos θ ಈ ಕಡೆ x axis and ಈ ಕಡೆ E1 sin θ perpendicular that is y axis ಗೆ. Similarly, the electric field E2 is resolved into rectangular component E1 cos θ along x axis, E2 sin θ along y axis. ಅಂದ್ರೆ ಗ್ರೀನ್ ಕಲರ್ ನ ಅಬ್ಸರ್ವ್ ಮಾಡಿ. ಓಕೆನಾ? ಇದು ಈ ತರ ಇದೆ, ಇದನ್ನ ರಿಸಾಲ್ವ್ ಮಾಡಿದ್ವಿ. ಅಲಾಂಗ್ ಎಕ್ಸ್ ಆಕ್ಸಿಸ್ ಒಂದು, ಅಲಾಂಗ್ ವೈ ಆಕ್ಸಿಸ್ ಒಂದು ರಿಸಾಲ್ವ್ ಮಾಡಿದ್ವಿ. ಓಕೆನಾ? ಅಂಡ್ ಇಲ್ಲಿ ನಮಗೆ E1 sin θ, E2 sin θ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಯಾಕೆ? E1 sin θ and E2 sin θ are acting along the same line but opposite in direction and are equal. Therefore, they cancel each out. Okay, cancel out. Where E1 cos θ and E2 cos θ acting on the same line in the same direction. Therefore, they get added up. Okay, sin θ ಯಾಕೆ ಕ್ಯಾನ್ಸಲ್ ಆಗುತ್ತೆ, cos θ ಯಾಕೆ ಆಡ್ ಅಪ್ ಆಗುತ್ತೆ, ದಿಸ್ ಇಸ್ ದ ರೀಸನ್ ಯು ಹ್ಯಾವ್ ಟು ರೈಟ್ ಇಟ್. ಓಕೆ, ಅಂಡ್ ನೆಕ್ಸ್ಟ್ ಒನ್ E1 cos θ ಪ್ಲಸ್ E2 cos θ, E1 ಪ್ಲಸ್ E2 ಎರಡು ಸೇಮ್ ಆಗಿರೋದ್ರಿಂದ cos θ ಸೇಮ್ ಇರೋದ್ರಿಂದ ಔಟ್ ಸೈಡ್. ಓಕೆ, E1 ಪ್ಲಸ್ E2 cos θ ಅಂತ ಬರ್ತೀವಿ. ಅಂಡ್ ಇಲ್ಲಿ ನೋಡಿ, ಫ್ರಮ್ ದ ಟ್ರಯಾಂಗಲ್ POB cos θ ಯಾವ ತರ ಬರೀತೀರಾ, POB. ಓಕೆ, ಸೊ POB ಇದಾದ್ರು. ಓಕೆ, ಸೊ POB ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು, ಥೀಟಾ ವ್ಯಾಲ್ಯೂ ಬೇಕು. ಸೊ ಥೀಟಾ ವ್ಯಾಲ್ಯೂ ಬೇಕಂದ್ರೆ ಏನ್ ಬರೀತೀರಾ, ಕಾಸ್ದು ದಟ್ ಈಸ್ ದ ಬೇಸ್ ಬೈ ಹೈಪೋಟೆನಸ್. ಎಸ್ ರಘುನಂದನ್, ಸ್ಟೇಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್ ಸರ್, ದಿಸ್ ಮಚ್ ಎಕ್ಸ್ಪ್ಲೈನ್ ಬೇಕಾ ನಿಮಗೆ, ಇದು ಬರ್ದ್ರೆ ಬೆಟರ್. ಓಕೆ, ಸೊ ನೀವು ಅಲ್ಲೇ ತೋರಿಸಿನಂದ್ರೆ, ಡಯಾಗ್ರಾಮ್ ಅಲ್ಲೇ ತೋರಿಸಿನಂದ್ರೆ ದಟ್ ಈಸ್ ಮೋರ್ ದೆನ್ ಅನಫ್. ಓಕೆ, ಸೊ ನಿಮಗೆ ನಮಗೆ ಹಾಗಲ್ಲ ಸರ್ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಈ ಡಯಾಗ್ರಾಮ್ ಅಲ್ಲೇ ನಿಮಗೆ ತೋರಿಸಲ್ಲ, ಕ್ಯಾನ್ಸಲ್ ಔಟ್ ಮಾಡಿದ್ದು ಅದನ್ನ ನೋಡ್ಕೊಂಡ್ರೆ ಸಾಕು. ಓಕೆ, ಸೊ ಇಲ್ಲಿ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ಕೊಂಡು ಬೇಸ್ ಬೈ ಹೈಪೋಟೆನಸ್ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ ದ cos θ. ಬೇಸ್ ಏನಿತ್ತು ಸರ್, ದಟ್ ಇಸ್ ದ A, ಬಿಕಾಸ್ ದ ಲೆಂತ್ ಬಿಟ್ವೀನ್ ಸೆಂಟರ್ ಆಫ್ ಅ ಡೈಪೋಲ್ ಟು ಒನ್ ಆಫ್ ದ ಪಾಯಿಂಟ್. ಓಕೆ, ಸೊ ಒನ್ ಆಫ್ ದ ಪಾಯಿಂಟ್ ಚಾರ್ಜ್ ಕನ್ಸಿಡರ್ ಮಾಡ್ಕೋತೀವಿ. ದಟ್ ಇಸ್ A ಡಿವೈಡೆಡ್ ಬೈ ಅಂಡರ್ ಸ್ಕ್ವೇರ್ A ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಅಂಡ್ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ
ಇಲ್ಲಿ a ಡಿವೈಡೆಡ್ ಬೈ r ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ 1/2 ಓಕೆ ಇಷ್ಟು ಬರ್ಕೊಂಡ್ರೆ ಓಕೆ ಸೊ ಇಷ್ಟು ಬರ್ಕೊಂಡ್ಮೇಲೆ ಸಿಂಪ್ಲಿಫಿಕೇಶನ್ ಮಾಡಬೇಕು ಸೊ ನಾವು ಫ್ರಮ್ ಹಿಯರ್ ಓಕೆ ಸೊ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಓಕೆ ಸಿಂಪ್ಲಿಫಿಕೇಶನ್ ಓಕೆ ಸೊ ಯು ವಿಲ್ ಡೂ ಇಟ್ ರೈಟ್ ಸಿಂಪ್ಲಿಫಿಕೇಶನ್ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಯು ವಿಲ್ ಡೂ ಇಟ್ ರೈಟ್ ಎಸ್ ಬೇಗ ಬೇಗ ಹೇಳಿ ಯು ವಿಲ್ ಡೂ ಇಟ್ ರೈಟ್ ಸೊ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ಫೈನಲ್ ಆಗಿ ಎಷ್ಟು ಬರುತ್ತೆ ಓಕೆನಾ ಸೊ ಅದೇನ ನೀವು ಸರ್ ಇ that is equals to so minus kp vector so divided by r cube anta bardru saku and n cap okay so this is n cap okay so where minus ಏನಕ್ಕೆ ಬಂತು dipole and electric field opposite in direction ನೋಡಿ ಬೇಕಿದ್ರೆ dipole and electric dipole moment okay so dipole that is a negative x axis and electric field that is a positive x axis therefore opposite in direction okay right right so ಇದು 5 marks ಕೇಳುವಂತ ಜನರಲ್ ಆಗಿ ಕೇಳುವಂತ ಕ್ವೆಶ್ಚನ್ ರೈಟ್ ಸರ್ ಹೌ ಮಚ್ ಇಕ್ವೇಷನ್ಸ್ ಮಾರ್ಕ್ ಸೊ ಇಕ್ವೇಷನ್ಸ್ ಎಲ್ಲ ಬರೆದ್ರೆ 5 ಮಾರ್ಕ್ಸ್ ಬರುತ್ತೆ ಎಲ್ಲಾದ್ರೂ ಮಿಸ್ಟೇಕ್ ಮಾಡಿದ್ರೆ ಸೊ 1 ಅಥವಾ 2 ಮಾರ್ಕ್ಸ್ ಎಗರೋಗ್ಬಿಡುತ್ತೆ ಓಕೆನಾ ಸೊ ಡೋಂಟ್ ಸ್ಕಿಪ್ ಎನಿ ಸ್ಟೆಪ್ಸ್ ಓಕೆ ಇನ್ ಡೀಟೇಲ್ ಸ್ಟೆಪ್ಸ್ನ ಬರೀಬೇಕು ಅಂಡ್ ದ ನೆಕ್ಸ್ಟ್ ಒನ್ ಎಸ್ ಇದಕ್ಕೆ ಆನ್ಸರ್ ಮಾಡಿ ಬೇಗ ಬೇಗ ಇದಕ್ಕೆ ಆನ್ಸರ್ ಮಾಡಿ ಫಾಸ್ಟ್ ಇದು ಸೊ 2025 E3 ಅಂದ್ರೆ ಎಕ್ಸಾಮ್ 3 ಅಂತ ರೈಟ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ದ ಟೋಟಲ್ ಚಾರ್ಜ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಎಷ್ಟಾಗುತ್ತೆ ಟೋಟಲ್ ಚಾರ್ಜ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಎಲೆಕ್ಟ್ರಿಕ್ ಡೈಪೋಲ್ ಟೋಟಲ್ ಚಾರ್ಜ್ ಎಷ್ಟು ಚಾರ್ಜ್ ಇರುತ್ತೆ ಸರ್ ಇಟ್ ಇಸ್ ಅ ಪಾಸಿಟಿವ್ ಒಂದು ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್ ಎಷ್ಟಾಯ್ತು ಸರ್ ಟೋಟಲ್ ಚಾರ್ಜ್ ಇಸ್ ಈಕ್ವಲ್ಸ್ ಟು 0 ಓಕೆ ಸೊ ಟೋಟಲ್ ಚಾರ್ಜ್ ಇಸ್ ಈಕ್ವಲ್ಸ್ ಟು 0 ಸೊ ದಟ್ ಈಸ್ ಆಪ್ಷನ್ ಸೊ ಬಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವೆರಿ ಗುಡ್ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ an electric dipole placed in a uniform electric field experiences a net ಇಲ್ಲಿ ನಿಮಗೆ ಟಾರ್ಕ್ ಮತ್ತೆ ನೆಟ್ ಇರುತ್ತೆ ಓಕೆನಾ ಸೊ ಟಾರ್ಕ್ ಮತ್ತೆ ಫೋರ್ಸ್ ಓಕೆ ಸೊ ನೆಟ್ ಫೋರ್ಸ್ ಏನಾಗುತ್ತೆ ಸೊ ನೆಟ್ ಟಾರ್ಕ್ ಏನಾಗುತ್ತೆ ಹೇಳಿ ಬೇಗ ಬೇಗ ಸೊ ನೆಟ್ ಫೋರ್ಸ್ ಏನಾಗುತ್ತೆ ನೆಟ್ ಟಾರ್ಕ್ ಏನಾಗುತ್ತೆ ಹೇಳಿ ವೆರಿ ಗುಡ್ ಇಲ್ಲಿ ಕೇಳಿರೋದು ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತಿರೋದು ಈ ನೆಟ್ ಫೋರ್ಸ್ ಅನ್ನೋದು 0 ದಟ್ ಮೀನ್ಸ್ ಇಟ್ ಇಸ್ ಡು ನಾಟ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಬಟ್ ನೆಟ್ ಟಾರ್ಕ್ ಅನ್ನೋದು 0 ಆಗುತ್ತೆ ಅಂಡ್ ಇನ್ನೊಂದು ಪ್ಲಸ್ ಪಿ ಇ ಆಗುತ್ತೆ ಓಕೆ ಸೊ ಪ್ಲಸ್ ಆರ್ ಮೈನಸ್ ಪಿ ಇ ಅಂತ ಆಗುತ್ತೆ ಸೊ ದಿಸ್ ಇಸ್ ಫಾರ್ ಸೊ ಟೀಟಾ ಇಸ್ ಈಕ್ವಲ್ಸ್ ಟು 0 ಓಕೆ ಸೊ ಅಂಡ್ ದಿಸ್ ಇಸ್ ಫಾರ್ ಸೊ ಟೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಓಕೆ ಸೊ ದಿಸ್ ಇಸ್ ಫಾರ್ 90 ಡಿಗ್ರಿ ಸೊ ಇಟ್ ಎಕ್ಸ್ಪೀರಿಯನ್ಸ್ ಟಾರ್ಕ್ ಓಕೆ ಸೊ ಇಲ್ಲಿ ನಾನು ಬರೆಯೋದೇನು ಸೊ ಟಾರ್ಕ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಓಕೆ ಸೊ ಟಾರ್ಕ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಕ್ಲಿಯರಾ ಸೊ ಟಾರ್ಕ್ ಎಕ್ಸ್ಪೀರಿಯನ್ಸ್ ನ ಮಾಡುತ್ತೆ ಫೈನ್ ಹೇಳಿ ಕ್ಲಿಯರಾ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಎ ಪೇರ್ ಆಫ್ ಈಕ್ವಲ್ ಅಂಡ್ ಅಪೋಸಿಟ್ ಪಾಯಿಂಟ್ ಚಾರ್ಜಸ್ ಸೆಪರೇಟೆಡ್ ಬೈ ಡಿಸ್ಟೆನ್ಸ್ ಈಸ್ ಆನ್ ಏನ್ ಬರುತ್ತೆ ಇಲ್ಲಿ ಏನ್ ಬರುತ್ತೆ ಇಲ್ಲಿ ಹೇಳಿ ಮೇಡಮ್ ನೋಡೋಣ ಏನ್ ಬರುತ್ತೆ ಇಲ್ಲಿ ಎಸ್ ಬೇಗ ಬೇಗ ಏನ್ ಬರುತ್ತೆ ಇಲ್ಲಿ ಪೇರ್ ಆಫ್ ಈಕ್ವಲ್ ಅಂಡ್ ಅಪೋಸಿಟ್ ಇದೇ ತರ ಕ್ವಶನ್ಸ್ ಬರುತ್ತೆ ಚೇಂಜ್ ಆಗಲ್ಲ ಇದೇ ತರ ಕ್ವಶನ್ಸ್ ಬರುತ್ತೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೋಸ್ಕರ ಎಸ್ ವೆರಿ ಗುಡ್ ಡೈಪೋಲ್ ಅಂತ ಮಾಡಿದ್ರೆ ಯು ವಿಲ್ ಗೆಟ್ ರಾಂಗ್ ಓಕೆ ಡೈಪೋಲ್ ಮೂಮೆಂಟ್ ಯಾವುದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟಾ ಅಥವಾ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟಾ ಸೊ ದಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಓಕೆ ಸೊ ಆನ್ಸರ್ ಈಸ್ ಸೊ ಎಲೆಕ್ಟ್ರಿಕ್ ಡೈಪೋಲ್ ಸೊ ಆನ್ಸರ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಓಕೆ ಸೊ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ದ ರೈಟ್ ಆನ್ಸರ್ ಡನ್ ನೆಕ್ಸ್ಟ್ ಒನ್ ಸ್ಟೇಟ್ ಅಂಡ್ ಪ್ರೂವ್ ಗಾಸ್ ಲಾ ಓಕೆ ಸೊ ಸ್ಟೇಟ್ ಅಂಡ್ ಪ್ರೂವ್ ಈ ಕ್ವಶನ್ ನೋಡಿ ಎಷ್ಟು ಸತಿ ಕೇಳಿದ್ರು ಓ ಯಪ್ಪ ಇದನ್ನು ನೋಡಿ 2014 2015 2017 2019 ಓನ್ಲಿ ಸ್ಟೇಟ್ಮೆಂಟ್ ಕೇಳಿದ್ದಾರೆ ಅಂಡ್ 2015 2017 ಅಲ್ಲಿ 5 ಮಾರ್ಕ್ಸ್ ಕೇಳಿದ್ದಾರೆ ಸೊ ಕಾಂಬಿನೇಷನ್ ಓಕೆನಾ ಸೊ ಕಾಂಬಿನೇಷನ್ ಅಲ್ಲಿ ನೋಡಿದಾಗ ಸ್ಟೇಟ್ಮೆಂಟ್ ಏನ್ ಮಾಡ್ತೀರಾ ಸರ್ ಸ್ಟೇಟ್ಮೆಂಟ್ ನ ಬರೀಲೇಬೇಕು ವಿತೌಟ್ ಸ್ಟೇಟ್ಮೆಂಟ್ ಯು ವಿಲ್ ನಾಟ್ ಗೆಟ್ ಅ 5 ಮಾರ್ಕ್ಸ್ ಸೊ ಫಸ್ಟ್ ಸ್ಟೇಟ್ಮೆಂಟ್ ಅನ್ನು ಹೇಳಿ ಸ್ಟೇಟ್ಮೆಂಟ್ ಪ್ರಕಾರ ಏನು ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಓಕೆ total electric flux of a closed surface is equals to 1 divided by epsilon naught time of okay 1 divided by epsilon naught time of a total charge enclosed by the surface anta baradre saku sir class not link is not working class ಏನದು sir class not link is not working ಗೊತ್ತಾಗ್ತಿಲ್ಲ ಶ್ರೀನಿವಾಸ್ yes ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ನೋಡಿ ಇದು ಸ್ಟೇಟ್ಮೆಂಟ್ ನ ಬರೀಲೇಬೇಕು ಓಕೆ ಸ್ಟೇಟ್ಮೆಂಟ್ ವಿತೌಟ್ ಅ ಸ್ಟೇಟ್ಮೆಂಟ್ ಯು ವಿಲ್ ನಾಟ್ ಗೆಟ್ ಎನಿ ಮಾರ್ಕ್ಸ್ ಓಕೆ The total electric flux through any closed surface is a free space is equals to 1 divided by 4 pi epsilon naught times of a charge enclosed. ಇದನ್ನ mathematically so ಈ ತರ ಬರಿಬಹುದು total flux that is equals to 1 divided by epsilon naught into q ಅಂದ್ರೆ that is the total
Okay, so that is the total charge enclosed by the surface, not outside the surface. Okay, and the next one, proof. ಇದಕ್ಕೆ proof ಕೇಳ್ತಾರ. So proof is nothing but consider a point charge is producing electric field E. Let a P be the point at which electric field is calculated. ಅಂದ್ರೆ ಯಾವ ತರ ಇಲ್ಲಿ ಪಾಯಿಂಟ್ ನೋಡಿ ಡಯಾಗ್ರಾಮ್ ಇಲ್ಲಿ ನೋಡಿ. Okay, so ಇದು ಪಾಯಿಂಟ್ P, ಇದು ಪಾಯಿಂಟ್ P and ಇದು Gaussian surface. Okay, this is the Gaussian surface at a distance R. And ಇಲ್ಲಿ ನಾನು ಸ್ಮಾಲ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ತಗೊಳ್ತೀನಿ, ಸ್ಮಾಲ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನಾಟ್ ಎಂಟೈರ್ ಥಿಂಗ್. ಓಕೆ, ಹಾ, ಕ್ಲಾಸ್ ನೋಟ್ಸ್ ಲಿಂಕ್ ನಾಟ್ ವರ್ಕಿಂಗ್. ಇವಾಗ ಎಲ್ಲಿ ವರ್ಕ್ ಆಗುತ್ತೋ, ಇವಾಗ ಎಲ್ಲಿ ವರ್ಕ್ ಆಗುತ್ತೆ ಹೇಳಿ? ಇನ್ನು ಕ್ಲಾಸ್ ನಡೀತಾ ತಾನೆ. ಇವಾಗ ನಾವು ಡೌನ್ಲೋಡ್ ಮಾಡಬೇಕು, ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಬೇಕು, ಅವಾಗ ನಿಮಗೆ ವರ್ಕ್ ಆಗುತ್ತೆ. ಇವಾಗಲೇ ಅಪ್ಲೋಡ್ ಆಗಿಲ್ಲ, ನಿಮ್ಗೆ ಹೇಗೆ ವರ್ಕ್ ಆಗುತ್ತೆ ಅಲ್ವಾ? ರೈಟ್. ನಾವು ಇದು ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ಸ್ಮಾಲ್ ಎಲಿಮೆಂಟ್ ಎಲ್ಲ ಏರಿಯಾ ತಗೋತೀನಿ. ಸೊ ನಮಗೆ ಗೊತ್ತಿರೋ ಪ್ರಕಾರ, ಓಕೆ, ಸೊ ದಿಸ್ ಇಸ್ ಗ್ರಾಫ್, ಓಕೆ, ಐ ಮೀನ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಮಸ್ಟ್ ಅಂಡ್ ಶುಡ್ ಬರೀಲೇಬೇಕಾಗತ್ತೆ. ಓಕೆ, ಅಂಡ್ ಪ್ರೂಫ್ ಪ್ರಕಾರ ಕನ್ಸ್ಟ್ರಕ್ಟ್ ಎ ಸ್ಪಿಯರ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಪಿ, ಡಿವೈಡ್ ದ ಸರ್ಫೇಸ್ ಇಂಟು ಸ್ಮಾಲ್ ಪಾರ್ಟ್ಸ್. ಇಲ್ಲಿ ನಾನು ಸ್ಮಾಲ್ ಪಾರ್ಟ್ ನ ds ಅಂತ ಬರ್ಕೊಂಡಿದ್ದೀನಿ, ಸರ್ಫೇಸ್ ಏರಿಯಾ, ಸ್ಮಾಲ್ ಸರ್ಫೇಸ್ ಏರಿಯಾ ಅಂತ. ಓಕೆ, ಈಚ್ ಬೈ ದ ಡೆಫಿನೇಷನ್ ನಮ್ಗೆ ಗೊತ್ತಿದೆ. ಸೊ ಟೋಟಲ್ ಫ್ಲಕ್ಸ್ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸೊ EA ಕಾಸ್ಟ್ ಇಟ್ ಅಂತ ಬರೀತಿದ್ವಿ. ಸೊ ಬಟ್ ಇಲ್ಲಿ ನಾವೇನ್ ಕನ್ಸಿಡರ್ ಮಾಡ್ಕೊಂಡಿರೋದು, ಸ್ಮಾಲ್ ಪಾರ್ಟ್ಸ್ ನ ಕನ್ಸಿಡರ್ ಮಾಡ್ಕೊಂಡಿರೋದು. ದೇರ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಸೇಮ್ ಇರುತ್ತೆ, ಬಟ್ ಏರಿಯಾ ಅನ್ನೋದು ಸ್ಮಾಲ್ ಆಗುತ್ತೆ. ಓಕೆನಾ? E cos theta ds, that is the total flux. Okay, so this is the total flux. Okay, so this is the total flux. Okay, sorry, ಇಲ್ಲಿ theta that is equals to 0, cos 0 is equals to 1. ಸರ್ ಇದು ಹೇಗೆ ಇಲ್ಲಿ ನೋಡಿ, ಇದರ ಪ್ರಕಾರ. ಓಕೆ, ಸೊ ಡ್ಯೂ ಟು ಪಾಯಿಂಟ್ ಚಾರ್ಜ್, ಓಕೆ, ಸೊ ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಅವೇ ಫ್ರಮ್ ಇಟ್, and we know that area vector ಸಹಿತ it is a perpendicular to the surface. Okay, so perpendicular surface, that is the ds. Yo, what is the angle ನೋಡಿ? So both are same direction, therefore theta is equals to 0 degree. Okay, so theta is equals to 0 degree. ಅದೇ ನಂಬರ್ ಇರೋದು. ಓಕೆ, cos 0 ಎಷ್ಟಾಗುತ್ತೆ 1. ಸೊ ನಮಗೆ ಉಳಿಕಿರೋದು ಎಷ್ಟು ಸರ್? ಇಟ್ ಇಸ್ ಅ ds. ಸೊ ds ಉಳಿತು. ಇವಾಗ ನನಗೆ ಟೋಟಲ್ ಫ್ಲಕ್ಸ್ ಬೇಕು. ಸೊ ಟೋಟಲ್ ಫ್ಲಕ್ಸ್ ಬೇಕಂದ್ರೆ ನಾವೇನ್ ಮಾಡ್ತೀವಿ ಸರ್? ಇಂಟಿಗ್ರೇಷನ್ ಮಾಡಬೇಕು. ಸೊ ಟೋಟಲ್ ಫ್ಲಕ್ಸ್ಗೆ ಇಂಟಿಗ್ರೇಷನ್ ಮಾಡ್ತೀವಿ. ಸೊ ಟೋಟಲ್ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ d5 ದಟ್ ಈಸ್ ಈಕ್ವಲ್ಸ್ ಟು ds. ಈ ಅನ್ನೋದು ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್ ಸೈಡ್. ds ಅನ್ನೋದು ದಟ್ ಈಸ್ ಏರಿಯಾ ಆಫ್ ಸ್ಪಿಯರ್ ಅಥವಾ ಸರ್ಫೇಸ್, ಸ್ಪೆರಿಕಲ್ ಸರ್ಫೇಸ್. ಓಕೆ, ಇದು ಏರಿಯಾ ಆಫ್ ಅ ಸರ್ಫೇಸ್. ಓಕೆ, ಯಾವ ಏರಿಯಾ ಆಫ್ ಅ ಸ್ಪಿಯರ್ ಏನ್ ಬರುತ್ತೆ? 4πr². ಓಕೆ, ಸೊ 4πr² ಅಂತ ಬರುತ್ತೆ. ಸೊ 5 ದಟ್ ಈಸ್ ಈಕ್ವಲ್ಸ್ ಟು E as it is and this total area ಇದೆಷ್ಟಾಗುತ್ತೆ? ಸೊ ಟೋಟಲ್ ಏರಿಯಾ 4πr². ಓಕೆ, E ಡಾಟ್ 4πr². ಓಕೆ, ಸೊ ನಮಗೆ ಬೇಕಾಗಿರೋದು ಯಾವುದು? ಸೊ ಫ್ಲಕ್ಸ್ ಏನ್ ಸರ್? ಸೊ ಫ್ಲಕ್ಸ್ ಇಸ್ ನಥಿಂಗ್ ಬಟ್ ಸರ್ Q ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. am I right? ಅಕಾರ್ಡಿಂಗ್ ಟು ದ ಗಾಸ್ ಥಿಯರಮ್. ಓಕೆ, ಸೊ Q ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಓಕೆ, ಸೊ Q ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್, ಇದು E as it is ಬರ್ತೀನಿ. ಸೊ Q ಡಿವೈಡೆಡ್ ಬೈ ಎಪ್ಸಿಲಾನ್, ಇದು Q ಸೇಮ್ ಇದೆ ಅಂಡ್ 4π. ಓಕೆ, ಸೊ 4πr² ನ ರೀಅರೇಂಜ್ ಮಾಡಬೇಕು. ಓಕೆ, ಸೊ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಇಲ್ಲಿಂದ. ಓಕೆನಾ? ಸೊ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಫೈನಲಿ ನಿಮಗೆ ಬರೋದೇನು ಸರ್? Q ಇಸ್ ಈಕ್ವಲ್ಸ್ ಟು ಓಕೆ, ಸೊ ನಮಗೆ ಬೇಕಾಗಿರೋದಲ್ವಾ? ಓಕೆ, ಸೊ 5 ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ E ಡಾಟ್ 4πr². ಓಕೆ, ಸೊ 4πr². what is E? we know that electric field due to point charge ಏನಾಗುತ್ತೆ? electric field due to point charge that is 1 divided by 4π epsilon naught into Q divided by r². and ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಈ ವ್ಯಾಲ್ಯೂನ ಈ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 1 divided 4π epsilon naught into Q divided by r² into 4πr². what is that area? Okay, so E 4π get cancel. Okay, r² get cancel. ಮಿಕ್ಕಿದೆಷ್ಟು? 1 divided by epsilon naught into Q. so this is the proof. Okay, so this is the proof. ಕ್ಲಿಯರಾ ಸರ್? ಪ್ರೀವಿಯಸ್ ಕ್ಲಾಸ್ದು ನೋಟ್ಸ್ ಸಿಕ್ಕಿಲ್ಲ ನಿಜವಾಗ್ಲೂನಾ? ಓಕೆ, ನಾನು ಇನ್ಫಾರ್ಮ್ ಮಾಡ್ತೀನಿ. ಓಕೆನಾ? ಹಾ ಸರ್, ಫಸ್ಟ್ PU ಬೇಗ ಮಾಡ್ರಿ. ಹಾ, ನಿಮಗೆ ಈ ವೀಕಲ್ಲಿ ನಿಮಗೆ ಟೈಮ್ ಟೇಬಲ್ ಸಿಗುತ್ತೆ. ಓಕೆನಾ? ಎಸ್, 4πr² ಕೇಮ್ ಇನ್ ಥರ್ಡ್ ಸ್ಟೆಪ್. ಎಸ್ ಥರ್ಡ್ ಸ್ಟೆಪ್ ಇಲ್ಲೇ ಬರುತ್ತೆ ನೋಡಿ. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ದೇನು 4πr² ಅಂತ. ಓಕೆ ಚತುರ್, ಇದು ಸರ್ಫೇಸ್ ಏರಿಯಾ. ಓಕೆ, ಸೊ ಸರ್ಫೇಸ್ ಏರಿಯಾ ಇದೇನ್ ಗೊತ್ತಾ? ಸೊ ದಿಸ್ ಇಂಡಿಕೇಟ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್, ನೋಡಿ ಇಷ್ಟಕ್ಕೆ ds ಆದ್ರೆ ಸೊ ಟೋಟಲ್ ಸ್ಪಿಯರ್ ತಗೊಂಡ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ ಟೋಟಲ್ S ಅಂತ ಆಗುತ್ತೆ. S ಇಸ್ ಸರ್ಫೇಸ್ ಏರಿಯಾ. ಯಾವ ಸರ್ಫೇಸ್ ಏರಿಯಾ? ದಟ್ ಇಸ್ ಸ್ಪಿಯರ್ 4πr². ಓಕೆ, ಕ್ಲಿಯರಾ? ಇಸ್ ದಟ್ ಕ್ಲಿಯರ್ ಫಾರ್ ಎವ್ರಿಬಾಡಿ? ಎಸ್, ಬೇಗ ಗೀತಾ ಪಾಂಡ್ಯ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್ ಸರ್. ಇಲ್ಲಿ ಏನು ಇಲ್ಲ. ಸೊ ಫಸ್ಟ್ ಏನ್ ಮಾಡ್ಬೇಕು ನಾವು? ಸೊ ಸ್ಟೇಟ್ಮೆಂಟ್ ನ ಬರ್ಕೋತೀವಿ. ಓಕೆ, ಸ್ಟೇಟ್ಮೆಂಟ್ ನ ಬರ್ಕೊಂಡು ಫ್ಲಕ್ಸ್ ಡೆಫಿನೇಷನ್ ಪ್ರಕಾರ ಇಟ್ ಇಸ್ E ಡಾಟ್ A. ಓಕೆ, E ಡಾಟ್ A ಅಂಡ್ ಅದು ವೆಕ್ಟರ್ ಕ್ವಾಂಟಿಟಿ ಆಯ್ತು. ಅದೇ ನಾವು ಸ್ಕೇಲರ್ ಕ್ವಾಂಟಿಟಿಯಲ್ಲಿ ಬರೆದ್ರೆ E ಡಾಟ್ A ಕಾಸ್ಟ್ ಇಟ ಆಗುತ್ತೆ. E ಡಾಟ್ A ಕಾಸ್ಟ್ ಇಟ ಬರ್ತೀವಿ. ಬಟ್ ಇಲ್ಲಿ ನಮಗೆ ಸ್ಮಾಲ್ ಏರಿಯಾನ ಕನ್ಸಿಡರ್ ಮಾಡ್ಕೋತೀವಿ. ಓಕೆನಾ? ಸೊ ಸ್ಮಾಲ್ ಏರಿಯಾ, ದಿಸ್ ಸ್ಮಾಲ್ ಏರಿಯಾ ಕನ್ಸಿಡರ್ ಮಾಡ್ಕೋತೀವಿ. ಅಂದ್ರೆ ಟೋಟಲ್ ನ ಕನ್ಸಿಡರ್ ಮಾಡ್ಕೊಂಡ್ರೆ
ನಮಗೇನಾಗುತ್ತೆ ಸ್ಮಾಲ್ ಏರಿಯಾನ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಇ ಕಾಸ್ಟ್ ಥೀಟಾ ಅಂತ ಆಗುತ್ತೆ ಓಕೆನಾ. ಸೊ ಈ ಕಾಸ್ಟ್ ಥೀಟಾ ಏರಿಯಾ ಡಿ ಎಸ್ ಆಗುತ್ತೆ. ಸೊ ಇಲ್ಲಿ ಥೀಟಾ ಅನ್ನೋದು 0. ಯಾಕೆ ಥೀಟಾ ಅನ್ನೋದು 0? ಸೊ ಈ ವೆಕ್ಟರ್ ಮತ್ತೆ ಡಿ ಎಸ್ ವೆಕ್ಟರ್ ಸೇಮ್ ಡೈರೆಕ್ಷನ್ ಇರೋದ್ರಿಂದ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ಸೊ ಇದಾದ್ಮೇಲೆ ಸೊ ಡೈರೆಕ್ಟ್ ಆಗಿ ನಮಗೆ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್, ನಿಮಗೆ ಟೋಟಲ್ ಬೇಕಂದ್ರೆ ಇಂಟಿಗ್ರೇಷನ್ ಬೇಕು. ಇಂಟಿಗ್ರೇಷನ್ ಮಾಡ್ತೀನಿ ಅಂತಂದ್ರೆ ಟೋಟಲ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಹೋದ್ರೆ ಯು ವಿಲ್ ಗೆಟ್ phi is equals to 1 divided by epsilon naught into q ಅಂತ ಬರುತ್ತೆ. ಸೊ ದಟ್ ಇಸ್ ದ ಪ್ರೂಫ್. 5 marks. Okay, so 5 marks ಗೆ ಸೊಲ್ಯೂಷನ್ ಅದು. Okay, now let's move on to the next derivation part. So that is the linear charge density. Okay, so linear charge density. Derive expression for the electric field at a point due to infinitely long thin charged straight wire using a Gauss law. Okay, yes, yes. Geeta, is that clear for you? Yes. Now in the same way, Gauss law ಹೇಳುತ್ತೆ sir total flux is equals to 1 divided by epsilon naught into total charge enclosed. Okay, total charge enclosed ಅಂತ ಬರುತ್ತೆ. Thank you Shri, thank you. And ಇಲ್ಲಿ ನೋಡಿ, so first ಏನ್ ಬರಬೇಕು, ಕನ್ಸಿಡರ್ infinitely long thin straight wire with a uniform linear charge density. Uniform linear charge density, let's consider this is a positive. Okay, let's consider this is a positive linear charge density. Linear charge density ಅಂದ್ರೆ q divided by l ಅಂತ ಗೊತ್ತು. Okay, so q divided by l. Okay, lambda, let p be the point at which, okay, electric field is a calculator. ಅಂದ್ರೆ so this is the point. Okay, so ಈ ಪಾಯಿಂಟ್ ಅಲ್ಲಿ electric field ನ ಫೈಂಡ್ ಮಾಡಬೇಕು. ಈ ಡಾಟೆಡ್ ಕಾಣಿಸ್ತಿಲ್ಲ ನಮಗೆ, ಯಾವುದು ಶೇಪ್ ಆಫ್ ದ ಗಾಸಿಯನ್ ಸರ್ಫೇಸ್ ಯಾವ ತರ ಬರುತ್ತೆ, ಪಾಯಿಂಟ್ ಚಾರ್ಜ್ ಗೆ ಸ್ಪೆರಿಕಲ್, ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ವಿ. ಅಂಡ್ ಲೀನಿಯರ್ ಚಾರ್ಜ್ ಗೆ ಇಟ್ ಇಸ್ ದ ಸಿಲಿಂಡ್ರಿಕಲ್. ಓಕೆ, ಸಿಲಿಂಡ್ರಿಕಲ್ it is the Gaussian surface. Okay, yes, yes sir. Next one, construct an imaginary cylinder around the wire such that p lies on its surface. Electric flux through the same surface ds is a d phi. Okay, so ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಓಕೆನಾ. ಸೊ ಫ್ಲಕ್ಸ್ ಅನ್ನೋದು ಇಷ್ಟು ಬಂದಿದೆ, ಸ್ಮಾಲ್ ಏರಿಯಾ ತಗೊಂಡಿರೋದ್ರಿಂದ ದಿಸ್ ಇಸ್ ಅ ಡಿ ಫೈ, ಇಲ್ಲಾಂದ್ರೆ 5 ಬರ್ತೈತೆ, ಇ ಕಾಸ್ ಥೀಟಾ ಡಿ ಎಸ್. ಓಕೆ, ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ಯಾಕೆ 0 ಡಿಗ್ರಿ ಬರುತ್ತೆ ಸರ್? ನೋಡಿ, electric field and ds area vector same, therefore theta is equals 0 and cos 0 is equals to 1. ನಮಗೆ ಉಳಿಯೋದು ಎಷ್ಟು ಬರುತ್ತೆ ಸರ್? ನಮಗೆ ಉಳಿಯೋದು ಸೊ ಈ ಡಿ ಎಸ್ ಉಳಿಯುತ್ತೆ. ಅಂಡ್ ನಮಗೆ ಇ ಅನ್ನೋದು ಗೊತ್ತಿದೆ. ಇ ಅಂದ್ರೇನು, ಇಲ್ಲಿ ಇನ ಫೈಂಡ್ ಮಾಡಬೇಕು. ಓಕೆನಾ, ಇಲ್ಲಿ ಗೊತ್ತಿದೆ ಅಂತ ಹೇಳ್ಬಾರ್ದು, ಇಲ್ಲಿ ಇನ ಫೈಂಡ್ ಮಾಡಬೇಕು. ಸೊ ಈ ಆಸ್ ಇಟ್ ಈಸ್ ಉಳ್ಕೊಳ್ಳಿ. ಅಂಡ್ ಇಲ್ಲಿ ನಮಗೆ ಟೋಟಲ್ ಫ್ಲಕ್ಸ್ ಬೇಕಂದ್ರೆ ಇಂಟಿಗ್ರೇಷನ್ ಮಾಡ್ತೀವಿ. ಓಕೆ, ಟೋಟಲ್ ಫ್ಲಕ್ಸ್ ಬೇಕಂದ್ರೆ ಇಂಟಿಗ್ರೇಷನ್ ಮಾಡ್ತೀವಿ. ಸರ್ ದಿಸ್ ಕ್ವಶನ್ ಇಸ್ ಆಸ್ಕಿಂಗ್ ಫಾರ್ 3 or 5 ಮಾರ್ಕ್ಸ್. ಡೆರಿವೇಶನ್ ಇದ್ರೆ 5 ಮಾರ್ಕ್ಸ್. ಅನುಷಾ, ಓಕೆ, ಕ್ಲಿಯರಾ? ನಾ ನೋಡಿ, ಸೊ ಡಿ ಎಸ್ ಅಂದ್ರೇನು, ಟೋಟಲ್ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಯಾವುದು? ದಟ್ ಇಸ್ ದ ಸಿಲಿಂಡರ್. ವಾಟ್ ಇಸ್ ದ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್? ಇವಾಗ ಸ್ಪಿಯರ್ ಗಾದ್ರೆ 4πr², ಕರೆಕ್ಟಾ? ಅದೇ ಸಿಲಿಂಡರ್ ಗಾದ್ರೆ ಏರಿಯಾ ಆಫ್ ಅ ಸಿಲಿಂಡರ್ ದಟ್ ಇಸ್ 2πrl, ವೇರ್ 2π ಅನ್ನೋದು ಕಾನ್ಸ್ಟೆಂಟ್, r ಅನ್ನೋದು ರೇಡಿಯಸ್ ಆಫ್ ಸಿಲಿಂಡರ್, l ಅನ್ನೋದು ಲೆಂತ್ ಆಫ್ ದ ಸಿಲಿಂಡರ್. ಓಕೆ, ಸೊ ಲೆಂತ್ ಆಫ್ ದ ಸಿಲಿಂಡರ್ ಆಯ್ತು. ಈ ಸೊ ಟೋಟಲ್ ಫ್ಲಕ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಟೋಟಲ್ ಫ್ಲಕ್ಸ್ ದಟ್ ಇಸ್ ಈಕ್ವಲ್ಸ್ ಟು ಇ ಇಂಟು ಎಸ್. ಎಸ್ ಅನ್ನೋದು, ಓಕೆ, ಸೊ ದಿಸ್ ಇಸ್ ದ ಎಸ್ ಅನ್ನೋದು. ಓಕೆ, ಸೊ ಎಸ್ ಅನ್ನೋದು ಸರ್ಫೇಸ್ ಏರಿಯಾ. ಓಕೆ, ದಿಸ್ ಇಸ್ ಅ ಫ್ಲಕ್ಸ್ ಅಲ್ವಾ? ಸೊ ಫ್ಲಕ್ಸ್, ಓಕೆ, ಸರ್ಫೇಸ್ ಏರಿಯಾ ಎಲ್ಲಿದೆ ನೋಡಿ, ಸರ್ಫೇಸ್ ಏರಿಯಾ. ಓಕೆ, ಸೊ ದಿಸ್ ಇಸ್ ಸರ್ಫೇಸ್ ಏರಿಯಾ ದಟ್ ಇಸ್ 2πrl. ಓಕೆ, ಇ ಇಂಟು 2πrl. ಇವಾಗ ನಮಗೆ ಫ್ಲಕ್ಸ್ ಅನ್ನೋದು ಗೊತ್ತಿದೆ, ಬಟ್ ಫ್ಲಕ್ಸ್ ಅನ್ನೋದು ಗೊತ್ತಿದೆ, ದಟ್ ಇಸ್ ದ 1 divided by epsilon naught into q. ಓಕೆ, ಎಸ್, ಕ್ಲಿಯರಾ? ಎಸ್, ಥ್ಯಾಂಕ್ ಯು ನಿಶಾಂತ್. ಓಕೆ, ಓಕೆ, ಡನ್ ಕಾರ್ತಿಕ್. ಓಕೆ, ಎಸ್, ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಎಸ್ ಸರ್. ಇವಾಗ ಜಸ್ಟ್ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಬರುತ್ತೆ. ಸೊ ಫೈ ಈಸ್ ನಥಿಂಗ್ ಬಟ್ ಅ ಫ್ಲಕ್ಸ್ ಅಕಾರ್ಡಿಂಗ್ ಟು ದ ಗಾಸಿಯನ್ ಗಾಸಿಯನ್ ಥಿಯರಮ್ ಆಫ್ ಎಲೆಕ್ಟ್ರೋಸ್ಟಾಟಿಕ್, q divided by epsilon naught, e divided by 2πrl. ಸೊ ನಮಗೆ ಇದು ಬೇಕಾಗಿರೋದು ಯಾವುದು? ಈ ಬೇಕಾಗಿರೋದು. ಸೊ ರೀಅರೇಂಜ್ ದಿಸ್ ಇಕ್ವೇಶನ್. 1 divided by epsilon naught. ಸೊ ಇಲ್ಲಿ q ಆಲ್ರೆಡಿ ಇದೆ, ಸೊ 2πrl ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ 2πrl ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಹೀಗೆ ಬೇಕು. ಓಕೆ, ಸೊ ನಮಗೆ ಸೊ ಲ್ಯಾಂಬ್ಡಾ ಅಂತ ಗೊತ್ತು, ದಟ್ ಇಸ್ ಚಾರ್ಜ್ ಪರ್ ಯೂನಿಟ್ ಲೆಂತ್. ಸೊ q ಗೆ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ ಲ್ಯಾಂಬ್ಡಾ ಇಂಟು ಎಲ್. ಸೊ ಇಲ್ಲಿ q divided by l. ಓಕೆ, ಸೊ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ನ ಅಬ್ಸರ್ವ್ ಮಾಡಿ, q divided by l. ಸೊ ಏನಾಗುತ್ತೆ ಸರ್? e is equals to lambda l. ಓಕೆ, ಸೊ lambda l. ಓಕೆ, ಸೊ lambda l divided by ಏನಾಗುತ್ತೆ, lambda l divided by epsilon naught 2πrl ಆಗುತ್ತೆ. ಸೊ l ಗೆಟ್ ಕ್ಯಾನ್ಸಲ್, lambda divided by ಸೊ 2πr epsilon naught ಅಂದ್ರೆ ಅದು ಸಾಕು. ಓಕೆ, ಸೊ ಇದನ್ನೇ ನಾವು ಇನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನ ಸೊ 2k divided by lambda, ಓಕೆ, ಸ r ಅಂತ ಬರೀಬಹುದು.
ಸೊ ನಿಮಗೆ ಇದರಲ್ಲೇ ಕೇಳ್ತಾರೆ, ಇಷ್ಟಕ್ಕೆ ಕೇಳ್ತಾರೆ. ಓಕೆನಾ? ಸೊ ದಿಸ್ ಇಸ್ ಫಾರ್ 5 ಮಾರ್ಕ್ಸ್ ಡೆರಿವೇಶನ್. ಓಕೆ, ಸೊ 5 ಮಾರ್ಕ್ಸ್ ಡೆರಿವೇಶನ್ ಬರುತ್ತೆ. ಎಸ್ ಕ್ಲಿಯರ್ ಎಲ್ಲರಿಗೂ? ಎಸ್ ಡೆರಿವೇಶನ್ ಪಾರ್ಟ್ ಕ್ಲಿಯರಾ? ಇನ್ನೊಂದು ಒಂದೇ ಒಂದು ಡೆರಿವೇಶನ್ ಇರೋದು. ಕ್ಯಾನ್ ಯು ಗೆಸ್ ದಟ್ ಡೆರಿವೇಶನ್? ಲಾಸ್ಟ್ ಡೆರಿವೇಶನ್ ಆಫ್ ದ ಫಸ್ಟ್ ಚಾಪ್ಟರ್. ಓಕೆ, ಲಾಸ್ಟ್ ಡೆರಿವೇಶನ್ ಆಫ್ ಅ ಫಸ್ಟ್ ಚಾಪ್ಟರ್. ಹೇಳಿ ನೋಡ. ಲಾಸ್ಟ್ ಡೆರಿವೇಶನ್ ಆಫ್ ಅ ಫಸ್ಟ್ ಚಾಪ್ಟರ್ ಯಾವುದು? ಎನಿ ಐಡಿಯಾ? ಸಿದ್ದರಾಮ್ ಪೂಜಾರಿ ಸರ್, ಫಸ್ಟ್ PUC ಕ್ಲಾಸ್ ಯಾವಾಗ್ರಿ? ಈ ವೀಕ್ ಆದ್ಮೇಲೆ ನೆಕ್ಸ್ಟ್ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸಂಜೀವ್ ಕುಮಾರ್, ಶಾರ್ಟ್ ಕಟ್ ಬಂದ್ರೆ ನಿಮ್ಗೆ ಶಾರ್ಟ್ ಕಟ್ ಮಾರ್ಕ್ಸ್ ಬರುತ್ತೆ. ಓಕೆ, ಇನ್ಫೈನೈಟ್ ಪ್ಲೇನ್ ಶೀಟ್ ಇಲ್ಲ, ಕೇಳಿಲ್ಲ, ಇದುವರೆಗೆ ಕೇಳಲ್ಲ, ಕೇಳೋದು ಇಲ್ಲ. ಇನ್ಫೈನೈಟ್ ಪ್ಲೇನ್ ಶೀಟ್ ಇಲ್ಲ. ಸ್ಪೆರಿಕಲ್ ಶೆಲ್, ವೆರಿ ಗುಡ್, ಸ್ಪೆರಿಕಲ್ ಶೆಲ್ ಲಾಸ್ಟ್ ಒನ್. ಓಕೆ, ಸೊ ದಿಸ್ ಇಸ್ ದ ಲಾಸ್ಟ್ ಒನ್, ಸ್ಪೆರಿಕಲ್ ಶೆಲ್. ಸೇಮ್ ಮೆಥಡ್ ನ ಫಾಲೋ ಮಾಡಿ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ ಥಿನ್ ಸ್ಪೆರಿಕಲ್ ಶೆಲ್. ಓಕೆ, ಎಸ್ ಇಲ್ಲಿ ಫಸ್ಟ್ ಪಾಯಿಂಟ್ಸ್ ನ ಏನ್ ಬರ್ಕೋಬೇಕು ನೀವು? ಸೊ ಕನ್ಸಿಡರ್ ಅ ಚಾರ್ಜ್ ಸ್ಪೆರಿಕಲ್ ಕಂಡಕ್ಟರ್ ಆಫ್ ಅ ರೇಡಿಯಸ್ ಆರ್, ಲೆಟ್ ಕ್ಯೂ ಬಿ ದ ಕ್ವಾಂಟಿಟಿ ಆಫ್ ಅ ಚಾರ್ಜ್, ಅಂದ್ರೆ ಆನ್ ದ ಸರ್ಫೇಸ್ ಆಫ್ ಯಾವುದು ಪಾಯಿಂಟ್ ಚಾರ್ಜ್ ಅಲ್ವಾ? ಪಾಯಿಂಟ್ ಚಾರ್ಜ್. ಲೆಟ್ ಪಿ ಬಿ ದ ಪಾಯಿಂಟ್ ಅಟ್ ವಿಚ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಟು ಬಿ ಕ್ಯಾಲ್ಕುಲೇಟೆಡ್, ಲೈಕ್ ಲಾಸ್ಟ್ 2 ಡೆರಿವೇಶನ್ ಮಾಡೋದಲ್ಲ ಸೇಮ್. ಓಕೆ, ನೆಕ್ಸ್ಟ್ ಒನ್, ಕನ್ಸ್ಟ್ರಕ್ಟ್ ಎ ಸ್ಪಿಯರ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಪಿ ಆಫ್ ರೇಡಿಯಸ್ ಆರ್. ಓಕೆ, ಸೊ ಸೇಮ್ ಮೆಥಡ್ ನ ಫಾಲೋ ಮಾಡಿ. ಅಂಡ್ ನೆಕ್ಸ್ಟ್ ಲೆಟ್ ಇಟ್ ಬಿ ಡಿವೈಡ್ ಇಂಟು ಸ್ಮಾಲ್ ಪಾರ್ಟ್ಸ್. ಯಾವ ತರ? ಇಲ್ಲಿ ನೋಡಿ, ಈ ತರ ಕಂಟಿನ್ಯೂ ಮಾಡ್ಕೊಳ್ಬೇಕು. ಸೊ ಇದು ಸ್ಪೆರಿಕಲ್ ಶೆಲ್. ಈ ಸ್ಪೆರಿಕಲ್ ಶೆಲ್ ಏನಂತ ಕರಿತೀವಿ? ದಟ್ ಇಸ್ ಅ ಕಂಡಕ್ಟರ್. ಸೊ ಕಂಡಕ್ಟರ್ ಆಗಿರೋದ್ರಿಂದ ಪಾಸಿಟಿವ್ ಅಂಡ್ ದಿಸ್ ಇಸ್ ಕ್ಯಾಪಿಟಲ್ ಲೆಟರ್ ಏನ್ ಇಂಡಿಕೇಟ್ ಮಾಡುತ್ತೆ? ದಟ್ ಇಸ್ ರೇಡಿಯಸ್ ಆಫ್ ದ ಸ್ಪಿಯರ್. ಅಂಡ್ ಇಲ್ಲಿ ಸ್ಮಾಲ್ ಲೆಟರ್ ಆರ್ ಇದೆಯಲ್ಲ, ದಟ್ ಇಸ್ ಜನರಲ್ ಪಾಯಿಂಟ್ ವೇರ್ ವಿ ಆರ್ ಫೈಂಡಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಆಫ್ ದ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್, ಅಥವಾ ಆನ್ ದ ಸರ್ಫೇಸ್ ಆಫ್ ದ ಶೆಲ್, ಅಥವಾ ಇನ್ಸೈಡ್ ದ ಶೆಲ್ ಅಂತ. ಓಕೆ, 3 ಕಂಡೀಷನ್ ಬರುತ್ತೆ. ಎಕ್ಸ್ಟೀರಿಯರ್ ಪಾಯಿಂಟ್, ಆನ್ ದ ಸರ್ಫೇಸ್ ಅಂಡ್ ಇಂಟೀರಿಯರ್ ಪಾಯಿಂಟ್ ಅಂತ ಬರುತ್ತೆ. ಅದನ್ನು ನೋಡೋಣ. ಓಕೆನಾ? ಎಸ್, ಇಲ್ಲಿವರೆಗೆ ಗೊತ್ತಿದೆಯಲ್ಲ, ಎಲೆಕ್ಟ್ರಿಕ್ ಫ್ಲಕ್ಸ್ ಫೈಂಡ್ ಮಾಡೋದು ಗೊತ್ತಿದೆ. ಸರ್, ಎಲೆಕ್ಟ್ರಿಕ್ ಫ್ಲಕ್ಸ್ ಇಟ್ ಇಸ್ ಗಿವೆನ್ ಬೈ, so E cos theta ds, and same substitute the values, and theta is equals to 0 degree. Okay, so theta is equals to 0 degree and cos 0 degree that is equals to 1. So ನಮಗೆ ಫೈನಲ್ ಆಗಿ ಉಳಿಯೋದು ಯಾವುದು? ಸರ್, ಇಟ್ ಇಸ್ a d phi that is equals to E ds, and E ds ಅಂದ್ರೆ ds ಅಂದ್ರೆ ಏನು? That is the total surface area of a sphere. Okay, total surface of the sphere. ಲಕ್ಷ್ಮಿ MCQ ಮಾಡಿ ಸರ್, ಆಲ್ರೆಡಿ ಮಾಡ್ತಾ ಇದೀವಿ. ಓಕೆನಾ? ಟಾಪಿಕ್ ವೈಸ್ ಮಾಡ್ತಾ ಇದೀವಿ. ಹಾ ಸರ್, ಗ್ರಾಫ್ ಬರುತ್ತಾ ಫಸ್ಟ್ ಚಾಪ್ಟರ್? ಬರುತ್ತೆ. ಯಾವುದು? ಸ್ಪೆರಿಕಲ್ ಶೆಲ್ ಮೇಲೆ ಬರುತ್ತೆ. ಓಕೆ, ರೈಟ್. ಸೊ ಇಲ್ಲಿ E ಇಂಟು ಡಿ ಎಸ್. ಓಕೆ, ಈ ಡಿ ಎಸ್ ಅಂದ್ರೆ ಏನು? ಸರ್, ಇಟ್ ಇಸ್ ದ ಸ್ಪಿಯರ್. ಓಕೆ, ಸೊ ಸ್ಪಿಯರ್ ಏರಿಯಾ ಆಫ್ ದ ಸ್ಪಿಯರ್ ನಮ್ಗೆ ಆಲ್ರೆಡಿ ಗೊತ್ತಲ್ಲ, ದಟ್ ಇಸ್ ಅ 4πr² ಅಂತ. ಓಕೆನಾ? 4πr². ನಮಗೆ ಕೇಳಿರೋದಿಲ್ಲ ಏನು? ಔಟ್ ಸೈಡ್ ದ ಸ್ಪಿಯರ್ ಕೇಳಿರೋದು. ಓಕೆನಾ? ಸೊ ಔಟ್ ಸೈಡ್ ದ ಸ್ಪಿಯರ್, ಅದಕ್ಕೆ ಇಲ್ಲಿ ಔಟ್ ಸೈಡ್ ದ ಸ್ಪಿಯರ್ ಕನ್ಸಿಡರ್ ಮಾಡ್ಕೊಂಡು, ದಿಸ್ ಇಸ್ ದ ಸ್ಪಿಯರ್ ಅಂಡ್ ದಿಸ್ ಇಸ್ ದ ಔಟ್ ಸೈಡ್ ದ ಸ್ಪಿಯರ್. ನಿಮಗೆ ತೋರಿಸ್ತೀನಿ ಅದು ಯಾವ ತರ ಕಾಣಿಸುತ್ತೆ ಅನ್ನೋದು. ದಿಸ್ ಇಸ್ ದ ಸ್ಪಿಯರ್. ಓಕೆ, so this is the sphere and this is the outside sphere. ಯಾವುದು? ಈ ಪಾಯಿಂಟ್ ಅನ್ನೋದು outside the sphere. Okay, right sir. So E is equals to ES, where S is the surface area of a sphere. Okay, surface area of the sphere. So 4πr². Okay, surface of the Gaussian surface. Okay, surface. Okay, so Gaussian surface, that is 4πr². E dot 4πr² and 5 we know that according to the Gauss theorem ಏನ್ ಬರುತ್ತೆ? Q divided by epsilon naught ಅಂತ ಬರುತ್ತೆ. ಓಕೆನಾ ಸರ್? 5 ಅದಾವ್ರಿ ಡೆರಿವೇಶನ್ ಫಸ್ಟ್ ಚಾಪ್ಟರ್. ಹಾ, ಟೋಟಲ್ ನಿಮಗೆ 5 ಇರುತ್ತೆ. ಓಕೆ, ಸೊ ಇದು ಲಾಸ್ಟ್ ಒನ್. ಅಂಡ್ ಇಲ್ಲಿ ನೋಡಿ 4πr. ಓಕೆ, ಸೊ ಇದನ್ನ ಇಲ್ಲಿ ಬರ್ಕೊಂಡಿದ್ದು. ಓಕೆನಾ? ಸೊ ಇದನ್ನ ಇಲ್ಲಿ ಬರ್ಕೊಂಡಿದ್ದು. E is equals to 4πr² is equals to 1 divided by epsilon naught into Q. ಸೊ ಜಸ್ಟ್ ರಿಆರ್ಸ್ ಮಾಡ್ಕೊಂಡ್ರೆ you will get this answer. Okay, so you will get this answer. So this is ಯಾವಾಗ? So when R is greater than R. Okay, so this is for external point. Okay, so ಇಲ್ಲಿ ನಿಮಗೆ ಏನಾಗುತ್ತೆ? when if R is equals to R ಆದ್ರೆ, so what if R is equals to R ಆದ್ರೆ, so ಇದು ಏನಾಗುತ್ತೆ? So 1 divided by 4π epsilon naught, so Q divided by R² ಆಗುತ್ತೆ. ಕರೆಕ್ಟಾ? ಅದೇ ನಿಮಗೆ R is less than R ಆದ್ರೆ, ಅಂದ್ರೆ ಇಲ್ಲಿ ಒಳಗಡೆ, ಇಲ್ಲಿ ಪ್ರಾಪರ್ ಆಗಿ ನೋಡ್ಬೇಕು ನೀವು. ಸೊ ಒಳಗಡೆ ಆದ್ರೆ, ಸೊ ಇನ್ಸೈಡ್ ದ ಸ್ಪಿಯರ್ ಆದ್ರೆ, ಇನ್ಸೈಡ್ ದ ಸ್ಪಿಯರ್ ಇಲ್ಲಿ ಫೈಂಡ್ ಮಾಡ್ಬೇಕಪ್ಪ ನಾನು. ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಫೈಂಡ್ ಮಾಡ್ಬೇಕು. ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಹೇಳಿ ನೋಡ. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಹೇಳಿ ನೋಡ. ಸೊ ಈ ಕೇಸಲ್ಲಿ electric field becomes a 0. Okay, so electric field becomes a 0. So reason, charge inside the Gaussian surface is 0. Okay, so charge ಒಳಗಡೆ ಇದೆನಾ? ಸೊ ಚಾರ್ಜ್ ಅಂತೂ ಒಳಗಡೆ ಇಲ್ಲ, ಆನ್ ದ ಸರ್ಫೇಸ್ ಇದೆ. ಓಕೆ, ಸೊ ಆನ್ ದ ಸರ್ಫೇಸ್ ಇರೋದ್ರಿಂದ ಇಲ್ಲಿ ಒಳಗಡೆ ಚಾರ್ಜಸ್ ಇಲ್ಲ. therefore it do not produce electric field. Okay, it do not produce electric field, therefore ನಮಗೆ electric field is 0. Okay, so this is the reason current ಕಂಡಕ್ಟರ್ ಒಳಗಡೆ ಅಂದ್ರೆ ಕ್ಯಾವಿಟಿ ಒಳಗಡೆ electric field is 0 ಅಂತ. Okay, yes.
ಯಾವ ಪಾಯಿಂಟ್ ಅರ್ಥ ಆಗಿಲ್ಲ? ಇಷ್ಟು ಮಾಡಿದ್ರೆ ಸಾಕು, ರೋಲೆಕ್ಸ್ ಇಷ್ಟು ಮಾಡಿದ್ರೆ ಸಾಕು, ಏನಿಲ್ಲ ಇಷ್ಟು ಪಾಯಿಂಟ್ ಬಂದಿದ್ದೀನಾ. ಸೊ ದಿಸ್ ಇಸ್ ಫಾರ್ ಔಟ್ಸೈಡ್. ಓಕೆ, ಸೊ ಇದು ಇಷ್ಟು ಬರ್ದ ಸಾಕು ನೀವು ಈ ಕೇಸ್ಗೆ, ಇಷ್ಟು ಬರೆದ್ರೆ ಸಾಕು ಈ ಕೇಸ್ಗೆ. ಓಕೆ, ಸೊ ಈ ಕೇಸ್ಗೆ ಇಷ್ಟು ಬರೆದ್ರೆ ಸಾಕು. ಸಮ್ ಟೈಮ್ಸ್ ಏನ್ ಕೇಳ್ತಾರೆ, ಆನ್ ದ ಸರ್ಫೇಸ್ ನ ಬರೀರಿ ಅಂತ. ಸೊ ಇಷ್ಟು ಬರೆಗೆ ಬಂದು ಇದು ಬರೆದ್ರೆ ಸಾಕು. ಓಕೆ, ವೆನ್ ಆರ್ ಇಸ್ ಈಕ್ವಲ್ಸ್ ಟು ಆರ್ ಯು ಕ್ಯಾನ್ ಫೈಂಡ್ ಔಟ್ ಕೆ ಡಿವೈಡೆಡ್ ಬೈ ಆರ್, ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಬರೆದ್ರೆ ಸಾಕು. ಅಂಡ್ ಒಳಗಡೆ ಏನಾಗುತ್ತೆ, ಒಳಗಡೆ ಚಾರ್ಜ್ ಇಲ್ಲ, ಬಿಕಾಸ್ ಇಟ್ ಇಸ್ ಅ ಕಂಡಕ್ಟರ್. ಚಾರ್ಜಸ್ ಆರ್ ಆನ್ ದ ಸರ್ಫೇಸ್, ಒಳಗಡೆ ಯಾವುದು ಚಾರ್ಜ್ ಇಲ್ಲ. ಇಲ್ಲಿ ನೋಡಿ, ಈ ಸೈಡ್ ಚಾರ್ಜ್ ಇಸ್ ಈಕ್ವಲ್ಸ್ ಟು 0 ಅಂತ ಅಂದ್ರೆ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 0. 0 ಇಂಟು ಎನಿಥಿಂಗ್ ಇಸ್ 0 ಅಲ್ವಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 0. ಅಂಡ್ ಇಲ್ಲೂ ಅಷ್ಟೇ. ಸೊ ಈ ಪಾಯಿಂಟ್ ಏನಿದೆಲ್ಲ, ಸೊ ಇಲ್ಲಿ ಆರ್ ಇಸ್ ಗ್ರೇಟರ್ ದೆನ್ ಆರ್, ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ. ಸೊ ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇನ್ಸೈಡ್ ಆರ್. ಓಕೆ, ಸೊ ಆರ್ ಇಸ್ ಲೆಸ್ ದೆನ್ ಆರ್ ಅಂದ್ರೆ ಏನಾಗುತ್ತೆ, ಸೊ ಆರ್ ಇಸ್ ಲೆಸ್ ದೆನ್ ಆರ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ. ಅಂಡ್ ಇದರ ಬೇಸ್ ಮೇಲೆ ಯಾವ ತರ ಕೇಳ್ತಾರೆ ಗೊತ್ತಾ, ಯಾವ ತರ ಕ್ವಶನ್ ಕೇಳ್ತಾರೆ ಗೊತ್ತಾ. ಸೊ ಸಿಂಪಲ್ ಆಗಿ, at which point the electric field due to a charged spherical shell is a maximum on the surface. Simple, on the surface. Okay, electric field is a maximum at any point on the surface of the charged spherical shell. Yake we know that, so electric field that is equals to, so 1 divided by 4 pi epsilon naught. Okay, so q divided by r square anta bardre saku. Okay, so this is the required answer. Okay, so idella ಬರೆಯಬೇಕಲ್ಲ, on the surface ಅಂತ ಬರೆದ್ರೆ ಸಾಕು. ಸರ್ ನೋಟ್ಸ್ ಬರ್ತಾ ಇಲ್ಲ. ಸೊ ಯಾವ ನೋಟ್ಸ್? ಇದು ಬರಲ್ಲ, ಇವಾಗಲೇ ಬರಲ್ಲ, ಇವಾಗಲೇ ಬರಲ್ಲ. ನಾನು ಕಂಪ್ಲೀಟ್ ಮಾಡಿದ್ಮೇಲೆ ಬ್ಯಾಕ್ ಆ್ಯಂಡ್ ಟೀಮಿಗೆ ಕಳಿಸ್ಬೇಕು. ಬ್ಯಾಕ್ ಆ್ಯಂಡ್ ಟೀಮ್ ನಿಮ್ಮ ಅದು ಯಾವುದು ಲಿಂಕ್ ಇರುತ್ತಲ್ಲ, ಆ ಲಿಂಕಲ್ಲಿ ಅಪ್ಲೋಡ್ ಮಾಡ್ತಾರೆ. ಓಕೆ, ಎಸ್ ಸರ್. ಫಸ್ಟ್ ಪಿ ಯು ಸಿ ಯಾವಾಗ, ಯಾರ್ಯಾರು ಫಸ್ಟ್ ಪಿ ಯು ಸಿ ಅವರಿದ್ದೀರಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಪಿ ಯು ಸಿ ಅವರಿಗೆ ಸೆಕೆಂಡ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು ಈ ವೀಕ್ ಫುಲ್ಲು ನಮಗೆ ಸೆಕೆಂಡ್ ಇಯರ್ದೇ ನಡೀತೆ. ಓಕೆನಾ, ಸೆಕೆಂಡ್ ಇಯರ್ ಪೋರ್ಷನ್ಸ್ ನಡೀತೆ ಮಿಡ್ ಟರ್ಮ್ಗೆ. ನೆಕ್ಸ್ಟ್ ಮಂಡೆಯಿಂದ ನಿಮ್ಮ ಫಸ್ಟ್ ಇಯರ್ ಪೋರ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಎಸ್. ಔಟ್ ಸೈಡ್ ದಿಸ್ ಇಸ್ ಓಕೆ. ಸೊ ಔಟ್ ಸೈಡ್ ಏನಾಗುತ್ತೆ, ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ನಮಗೆ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಡಿಗ್ರೀಸ್ ಆಗುತ್ತೆ. ಬಿಕಾಸ್ ಇಲ್ಲಿ ನೀವು ನೋಡ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಓಕೆ, ಆಸ್ ಡಿಸ್ಟೆನ್ಸ್ ಇನ್ಕ್ರೀಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಡಿಗ್ರೀಸ್ ಆಗುತ್ತೆ. ಅವ್ರು ಕೇಳಿರೋದೇನು, ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಅಲ್ಲಿ ಆನ್ ದ ಸರ್ಫೇಸ್, ಸರ್ಫೇಸ್ ಒಳಗಡೆ ಬಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0, ಯಾಕಂದ್ರೆ ದರ್ ಇಸ್ ನೋ ಚಾರ್ಜ್. ಅಂಡ್ ಔಟ್ ಸೈಡ್ ಆಸ್ ಇನ್ಕ್ರೀಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಡಿಗ್ರೀಸ್ ಆಗುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಒನ್, at which point electricity intensity, okay, electric intensity due to charged spherical shell is 0 inside. Okay, so 0 inside. Yake reason say the electric field intensity is 0 at any point inside the charged spherical shell. This is because of a charge enclosed by the Gaussian surface is 0. ಯಾಕೆಂದ್ರೆ ಚಾರ್ಜಸ್ ಇಲ್ಲ ಒಳಗಡೆ ಅಂತ. ಓಕೆ, ಚಾರ್ಜಸ್ ಇಲ್ಲ ಅಂತ. ಸೊ ಇಲ್ಲಿ ಯಾವ ಪ್ಲೇಸ್ ಅಲ್ಲಿ ಇನ್ಸೈಡ್ ಚಾರ್ಜ್ ಸ್ಪೆರಿಕಲ್ ಶೆಲ್ ಇಷ್ಟು ಬರೆದ್ರೆ ಥಿಯರಿಟಿಕಲ್ ಪಾರ್ಟ್ ಕಂಪ್ಲೀಟೆಡ್. ಓಕೆ, ಥಿಯರಿಟಿಕಲ್ ಪಾರ್ಟ್ ಕಂಪ್ಲೀಟೆಡ್. ಅಂಡ್ ಇಲ್ಲಿ ಇದಕ್ಕೆ ಆನ್ಸರ್ ಮಾಡಿ ನೋಡಿ, MCQ. ಓಕೆ, ಸೊ MCQ ಪಾರ್ಟ್ ನೋಡಿ, MCQ ಪಾರ್ಟ್ ಬೋರ್ಡ್ ಎಕ್ಸಾಮ್ 2025 ಬಂದಿರೋದು. ಓಕೆ, ದಟ್ ಈಸ್ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಅಲ್ಲಿ. ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಅಲ್ಲಿ ಅಕಾರ್ಡಿಂಗ್ ಟು ಗೌಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಕ್ಲೋಸ್ ಸರ್ಫೇಸ್ ಈಸ್ ಈಕ್ವಲ್ಸ್ ಟು, ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, Q divided by epsilon naught. Very good. So Q divided by epsilon naught. That's it. Okay. Now next question. Idu boards model question paper number 3. Total electric flux through closed surfaces in the air is equals to 1 divided by epsilon naught times the total charge enclosed by that surface. This is the statement of yaudu Coulomb's law illa, magnetism illa, electrostatic yes, Gauss law in a electrostatic. Okay, ampere circuit in a starting model. That is option C. Okay, so that is option C is the right answer. ಅದು ಲಾಸ್ಟಿಗೆ ಬಂದಿದ್ದಾ? ಓಕೆ ಓಕೆ. ನೆಕ್ಸ್ಟ್ ಕ್ವಶನ್. ನ್ಯೂಮೆರಿಕಲ್ ಪ್ರಾಬ್ಲಮ್. ಇಷ್ಟೊತ್ತು ನಾವು ಥಿಯರಿ ಪಾರ್ಟ್ ಮಾಡಾಯ್ತು. ತುಂಬಾ ಸ್ಟೂಡೆಂಟ್ಸ್ ಸರ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಿದ್ರಾ. ಐ ಆಮ್ ಗೋಯಿಂಗ್ ಟು ಸಾಲ್ವ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಹೇಳಿ ಎಲ್ಲರಿಗೂ ರೆಡಿನಾ? ಎಸ್, ಬೇಗ ಬೇಗ ಎಲ್ಲರೂ ರೆಡಿನಾ? ರೆಡಿ? ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ರೆಡಿ? ಇಲ್ಲಿ ಯಾರ್ದು ಟೈಮ್ ವೇಸ್ಟ್ ಆಗಬಾರ್ದು, ಅದಕ್ಕೆ. ಓಕೆನಾ? ಸೊ ಟೈಮ್ ಯಾರಿಗೂ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಆದಷ್ಟು ಎಲ್ಲರಿಗೂ ಮ್ಯಾಚ್ ಆಗುವಂತ ಸ್ಪೀಡ್ ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಸರ್ ದಿಸ್ ಬ್ಯಾಚ್ ಇಸ್ ಫಾರ್ ಅ ಡ್ರಾಪರ್ ಸರ್, ಗುರಿ ನೀಟ್ 2026. ಇಲ್ಲ, ಇದು ಮಿಡ್ ಟರ್ಮ್ ಮ್ಯಾರಥಾನ್. ಕಾರ್ತಿಕ್, ಮಿಡ್ ಟರ್ಮ್ ಮ್ಯಾರಥಾನ್. ಓಕೆ, ಎಸ್ ಎಸ್, ವೆರಿ ಗುಡ್. ನಾ ನೋಡಿ, ಫೈಂಡ್ ದ ಫೋರ್ಸ್ ಆನ್ ಎ ಪಾಯಿಂಟ್ ಚಾರ್ಜ್ 2 × 10⁻⁻⁶ Coulomb placed at a point in a uniform electric field
0.8 ನ್ಯೂಟನ್ ಪರ್ ಕೂಲಮ್. ಏನು ಬರೀಬೇಕು ಫಸ್ಟ್, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ charge, electric field and force? We know that electric field that is given by force per unit charge. Okay, so force per unit charge. Yes sir. And ನಮಗೆ ಬೇಕಾಗಿರೋದು force. Therefore Q into E. So what is the Q? Sir, it is the 2 into 10 power minus 6 and electric field 0.8. ಎಷ್ಟಾಗುತ್ತೆ sir? Force that is equals to 2 into 16, so that is 1.6 into 10 power 6 Newton. Okay, so this is required solution. ಅಮೃತ್ ಆಲ್ರೆಡಿ ಮ್ಯಾಥ್ಸ್ ಮುಗೀತು ನಿನ್ನೆ. ಓಕೆ, ಸೊ ಮ್ಯಾಥ್ಸ್ ಮುಗೀತು, ಇವತ್ತು ಫಿಸಿಕ್ಸ್ ಇದೆ ಆ್ಯಂಡ್ ನಾಳೆ ಯಾವುದು ಮೋಸ್ಟ್ ಪ್ರಾಬಬ್ಲಿ ಬಯೋ ಇರುತ್ತೆ. ಓಕೆ, ಸೊ ಬಯಾಲಜಿ ಅಥವಾ ಕೆಮಿಸ್ಟ್ರಿ ಇರುತ್ತೆ. ಓಕೆನಾ, ಬಯಾಲಜಿ ಅಥವಾ ಕೆಮಿಸ್ಟ್ರಿ ಇರುತ್ತೆ. ಓಕೆ, ಸೊ ವೆರಿ ಗುಡ್. 1.6 into 10 power minus 6 ನ್ಯೂಟನ್ ಅಲಾಂಗ್ ವಿತ್ ಯೂನಿಟ್ ಬರೀಬೇಕು. ಓಕೆ, ಸೊ ದಿಸ್ ಇಸ್ ಫಾರ್ ಅ 2 marks. ಸೊ 2 marks question. ಓಕೆ, ಸೊ 2 marks question. ನೆಕ್ಸ್ಟ್ ಒನ್, ಎ ಯೂನಿಫಾರ್ಮ್ಲಿ ಚಾರ್ಜ್ ಸ್ಪೆರಿಕಲ್ ಶೆಲ್ ಆಫ್ ರೇಡಿಯಸ್ r. So that is the radius, that is capital letter R. Okay, so this is capital letter R. Has a surface charge density of 16 micro coulomb per meter square. Find the electric field due to the shell at a distance of. ಇಲ್ಲಿ ನಮಗೆ ಎರಡು ಪ್ರಾಬ್ಲಮ್ಸ್ ಕೇಳಿದ್ರು. ಓಕೆ, ಸೊ 20 cm from the center of the shell, ಇನ್ನೊಂದು 5 cm from the center of shell. ಅಂಡ್ ಇಲ್ಲಿ ನಮಗೆ 3 ಪಾಯಿಂಟ್ಸ್ ಇದಾವಲ್ಲ, ಎಕ್ಸ್ಟೀರಿಯರ್ ಪಾಯಿಂಟ್, ಆನ್ ದ ಸರ್ಫೇಸ್ ಅಂಡ್ ಇಂಟೀರಿಯರ್ ಪಾಯಿಂಟ್. ಈ ಮೂರು ಕಂಡೀಷನ್ ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆನಾ, ಸೊ ಫಸ್ಟ್ ಗಿವನ್ ಡೇಟಾ ನೋಡಿದ್ರೆ, ಸೊ R is equals to 10 cm. ಓಕೆ, ಆ್ಯಂಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟಿದೆ ಸರ್? ಇಟ್ ಇಸ್ 16 ಮೈಕ್ರೋ ಇದೆ. ಸೊ ದೇರ್ ಫೋರ್ 10 power minus 6. ಸೊ ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ಸೊ ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ದ ವೆರಿ ಫಸ್ಟ್ ಪಾಯಿಂಟ್. ಓಕೆ, ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ಕೊಟ್ಟಿರೋದು ಜನರಲ್ ಪಾಯಿಂಟ್ R. ಓಕೆ, ಸೊ R ಪಾಯಿಂಟ್ ಇದೆ. ಸೊ ಇಲ್ಲಿ R ಇಸ್ ಗ್ರೇಟರ್ ದೆನ್ R. ಯಾಕೆ? ಸೊ ಬಿಕಾಸ್ R ಇಸ್ 20 cm ಆ್ಯಂಡ್ ಕ್ಯಾಪಿಟಲ್ ಲೆಟರ್ R ಇಸ್ 10 cm. ಯಾವ್ದು ಜಾಸ್ತಿ ಇದೆ ಸರ್? ಜನರಲ್ ಪಾಯಿಂಟ್ ಅಂದ್ರೆ ಎಕ್ಸ್ಟೀರಿಯರ್ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆನಾ, ಎಕ್ಸ್ಟೀರಿಯರ್ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೋಬೇಕು. As they have given shell, just to derive ಮಾಡಿದ್ವಿ ಏನು ಸರ್? E is equals to, so 1 divided by 4 pi epsilon naught, so Q divided by R square. Okay, so this is for external point. Okay, external point ಆಗಿದ್ರೆ, ಬಟ್ ಇಲ್ಲಿ ಚಾರ್ಜ್ ಕೊಟ್ಟಿಲ್ವಲ್ಲ ಸರ್? ಚಾರ್ಜ್ ನೆನ್ಪು ಮಾಡ್ಕೊಳ್ಳಿ. ಓಕೆ, ಸೊ ಚಾರ್ಜ್ ನೆನ್ಪು ಮಾಡ್ಕೊಳ್ಳಿ. ಸೊ ದಟ್ ಈಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ದಟ್ ಇಸ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಓಕೆ, ಸೊ ಚಾರ್ಜ್ ಪರ್ ಯೂನಿಟ್ ಏರಿಯಾ, ರೈಟ್? ಸೊ ಚಾರ್ಜ್ ಪರ್ ಯೂನಿಟ್ ಏರಿಯಾ ಆ್ಯಂಡ್ ಈ ಯೂನಿಟ್ ಏರಿಯಾನ ಸೊ ರೀಅರೇಂಜ್ ಮಾಡ್ಕೊಂಡು ಬರ್ರಿ. ಸೊ 6 ಸಿಗ್ಮಾ into A, and ಇಲ್ಲಿ ಸರ್ಫೇಸ್ ಚಾರ್ಜ್, ಇಲ್ಲಿ ನೋಡಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇಂಟು ಏರಿಯಾ ಆಫ್ ದ ಗಾಷಿಯನ್ ಸರ್ಫೇಸ್. ಓಕೆ, ಗಾಷಿಯನ್ ಏರಿಯಾ ಆಫ್ ಗಾಷಿಯನ್ ಸರ್ಫೇಸ್ ಅಲ್ಲ, ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ. ಓಕೆ, ಸೊ ಏರಿಯಾ ಆಫ್ ದಟ್ ಶೆಲ್. ಓಕೆ, ಸೊ ಏರಿಯಾ ಆಫ್ ದಟ್ ಶೆಲ್ ಯಾವ ತರ ಬರೀತೀರಾ ಸರ್? ಸಿಗ್ಮಾ ಆಸ್ ಇಟ್ ಇಸ್. ಸೊ 4 pi. ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದು, ಸ್ಮಾಲ್ ಲೆಟರ್ R ಬರಬೇಕಾ, ಕ್ಯಾಪಿಟಲ್ ಲೆಟರ್ R ಬರಬೇಕಾ? ಯಾವಾಗ ನಾವು ಚಾರ್ಜ್ ಡೆನ್ಸಿಟಿನ ಡಿಫೈನ್ ಮಾಡ್ತೀವಿ, ಆಲ್ವೇಸ್ ಟ್ರೈ ಟು ರೆಪ್ರೆಸೆಂಟ್ ಇಟ್ ಇನ್ ಅ ರೆಗ್ಯುಲರ್ ಬಾಡಿ. ಯಾವುದು? ಇಲ್ಲಿ ಶೆಲ್. ಅದು ಶೆಲ್ ಅಂದ್ರೆ ರೇಡಿಯಸ್ ಆಫ್ ಅ ಶೆಲ್ ಎಷ್ಟು? R ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ಸೊ R ಸ್ಕ್ವೇರ್ ವ್ಯಾಲ್ಯೂ ಬರಿದೆ. ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ E is equals to 1 divided by 4 pi epsilon naught into Q ವ್ಯಾಲ್ಯೂ ಎಷ್ಟಿದೆ ಸರ್? ಸಿಗ್ಮಾ ಇಂಟು ಸೊ 4 pi R ಸ್ಕ್ವೇರ್. ಓಕೆ, ಸೊ ಡಿವೈಡೆಡ್ ಬೈ R ಸ್ಕ್ವೇರ್. ಇಲ್ಲಿ ಏನಾದ್ರೂ ಕ್ಯಾನ್ಸಲ್ ಆಗುತ್ತಾ ನೋಡಿ ಸರ್? ಇಲ್ಲಿ ಕ್ಯಾನ್ಸಲ್ ಆಗೋದು. ಸೊ 4 pi ಗೆಟ್ ಕ್ಯಾನ್ಸಲ್ ಅಂಡ್ ಇಲ್ಲಿ R. ಓಕೆ, ಸೊ ಇಲ್ಲಿ ಸೊ E is equals to sigma divided by epsilon naught. Okay, sigma divided by epsilon naught. So next R divided by R whole square. Okay, so R divided by R whole square. Yes sir. So E is equals to sigma ಎಷ್ಟಿದೆ ಸರ್? sigma ಎಷ್ಟು ಕೊಟ್ಟಿದ್ದೀರಾ ಇಲ್ಲಿ? 16 into 10 power minus 6. So divided by epsilon naught ಎಷ್ಟು ಸರ್? It is 8.854 into 10 power minus 12. So bracket capital R ಎಷ್ಟು ಸರ್? It is 10 centimeter. ಅಂಡ್ ಇದು 20 cm. ಓಕೆ, ಸೊ 10 cm and 20 cm ಹೋಲ್ ಸ್ಕ್ವೇರ್. ಓಕೆ, ಇಲ್ಲಿ ನೋಡಿ ಸೊ ಸೆಂಟಿಮೀಟರ್ ಗೆಟ್ ಕ್ಯಾನ್ಸಲ್, 1010 ಗೆಟ್ ಕ್ಯಾನ್ಸಲ್, ಮಿಕ್ಕಿದ್ದಷ್ಟು ಸರ್? E is equals to 16 into 10 power minus 6. ಓಕೆ, ಸೊ ಡಿವೈಡೆಡ್ ಬೈ ಸೊ 8.854 into 10 power minus 12. ಸೊ ಇಂಟು 1 ಡಿವೈಡೆಡ್ ಬೈ 2 4 ಆಗುತ್ತೆ. ಓಕೆನಾ? ಎಸ್ ಸರ್, ಇವಾಗ ಸಿಂಪ್ಲಿಫಿಕೇಶನ್ ಮಾಡಿ. ಓಕೆನಾ? ಸೊ E is equals to ಎಷ್ಟಾಗುತ್ತೆ ನೋಡಿ? So 16 divided by 4. Okay, 16 divided by 4 ಎಷ್ಟಾಯ್ತು? 4 divided by so 8.854 ಎಷ್ಟಾಯ್ತು? ಸೊ 0.4517 into 10 ಪವರ್. ಸೊ ಪ್ಲಸ್ 6 ಆಗುತ್ತೆ. ಯಾಕೆ ಸರ್ ಪ್ಲಸ್ 6? ಮೈನಸ್ 6 ಆಲ್ರೆಡಿ ಇದೆ. ಇದು ಮೇಲ್ಗಡೆ ಹೋದ್ರೆ ಪ್ಲಸ್ 12 ಆಗುತ್ತೆ. ಸೊ 12 minus 6 ಎಷ್ಟಾಗುತ್ತೆ? 6 ಆಗುತ್ತೆ. ಸೊ ಫೈನಲ್ ಆಗಿ E is equals to so 4.17
into 10 power 5, so Newton per Coulomb. Okay, so that is a Newton per Coulomb. Okay, so Newton per Coulomb. And the next one, ಇಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ ಸರ್? ಫ್ರಮ್ ದ ಸೆಂಟರ್ ಅಂದ್ರೆ ಆರ್ ಇಸ್ ಲೆಸ್ ದನ್ ಆರ್, ಸೊ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0. ಯಾಕೆ? ಸೊ ಬಿಕಾಸ್ ಚಾರ್ಜ್ ಇನ್ಸೈಡ್ ದ ಶೆಲ್ ದಟ್ ಇಸ್ ಅ 0 ಅಷ್ಟೇ. ಓಕೆ, ಎಸ್, ಬೇಗ ಬೇಗ ಕ್ಲಾರಿಟಿ ಸಿಗ್ತಾ ನಿಮ್ಗಿದು? ಎಸ್, ಕ್ಲಾರಿಟಿ ಸಿಗ್ತಾ? ಹಾ, ಹೌ ಸಿಗ್ಮಾ ಇಸ್ ಅ 16? ಇಲ್ಲೇನ್ ಕೊಡಿದ್ರು? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ನೋಡಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ 16 ಮೈಕ್ರೋ. ಮೈಕ್ರೋ ಅಂದ್ರೆ ಏನು? 10 ಪವರ್ ಮೈನಸ್ 6 ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ಎಸ್, ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಹಾ, ಇದು ಬೋರ್ಡ್ 2025 ಅಲ್ಲಿ ಕೇಳಿರೋದು. ಓಕೆನಾ? ಎಸ್ ಸರ್. ದ ಕ್ವೆಶ್ಚನ್ ಇಸ್ 2 ಪಾಯಿಂಟ್ ಚಾರ್ಜಸ್ 2 microcoulomb and 3 microcoulomb are placed at the two corners A and B of equilateral triangle ABC of side 0.2 meter. Calculate the magnitude of a resultant electric field at a corner C of that triangle ಅಂತ ಕೇಳ್ತಿರೋದು. ಓಕೆ, ಸೊ ಇಲ್ಲಿ ನಾನು ಟ್ರಯಾಂಗಲ್ ಫಸ್ಟ್ ಬರ್ಕೋತೀನಿ. ಓಕೆನಾ? ಸೊ ಯಾವ ಟ್ರಯಾಂಗಲ್ ಸರ್? ಈಕ್ವಲಾಟರಲ್ ಟ್ರಯಾಂಗಲ್. ಓಕೆ, ಸೊ ಈಕ್ವಲಾಟರಲ್ ಟ್ರಯಾಂಗಲ್ ಡನ್. ಓಕೆ, ಸೊ ಈಕ್ವಲಾಟರಲ್ ಟ್ರಯಾಂಗಲ್ ಅಂದ್ರೆ ಸೊ ಆಲ್ ದ ಸೈಡ್ಸ್ ಆರ್ 60 degree. Okay, so and the sides also same. Yes sir. So let me consider this is A and this is B and this is C. Okay, yes sir. And A hatra estiде sir? A hatra, so that is a 2 microcoulomb. Okay, next one B hatra, so 3 microcoulomb. Okay, placed at the two corners A and B of equilateral triangle ABC of a side 0.2. Okay, so ನಾನು ಏನು ಬರ್ತೀನಿ? So R is equals to 0.2 meters. Okay, illu aste 0.2 meters. Okay, and illu aste 0.2 meters. Okay, so all the sides are equal. Sir, all the sides are equal anta hege ಹೇಳ್ತೀರಾ? Because it is a equilateral triangle. ಹಾ, ಕ್ಲಿಯರಾ? ಸಿದ್ದರಾಮ ಪೂಜಾರಿ, ನೀವು ಆನ್ಲೈನ್ ಹೊಸಬ್ರು ಅನ್ಸುತ್ತೆ. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ನಿಮಗೆ ಫಸ್ಟ್ PUC ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ. ಇವಾಗೆಲ್ಲ ನೋಟ್ಸ್ ಸಿಗಲ್ಲ. ಓಕೆ, ನಾ ಸೊ ಇಷ್ಟು ಕ್ಲಾರಿಟಿ ಸಿಗ್ತಾ? ಎಸ್ ಸರ್. ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಕಾರ್ನರ್ ಸಿ ಆಫ್ ದ ಟ್ರಯಾಂಗಲ್ ಅಂತ. ಸೊ ಇಲ್ಲಿ ಅವರು ಕೇಳ್ತಿರೋದು ಏನು ಅಂತಂದ್ರೆ, ಸೊ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಅಂತ. ಓಕೆ, ಎಸ್ ಸರ್. ಫಸ್ಟ್ ನಾನು ಡ್ಯೂ ಟು ಪಾಯಿಂಟ್ ಏನಂತ ತಗೊಳ್ತೀನಿ. ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್? ಸರ್, ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಓಕೆ, ಸೊ ಲೆಟ್ ಮೀ ಕಾಲ್ ಇಟ್ ಆಸ್ E1. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್. ಓಕೆ, ಇದನ್ನ ಯಾವ ತರ ಬರೀತೀರಾ ಸರ್? ಇದನ್ನ ಸೊ E1. ಓಕೆ, ಸೊ ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಬರೀತೀರಿ ಸರ್? ಸೊ E is equals to KQ so divided by R square. ಕರೆಕ್ಟಾ? ಎಸ್ ಸರ್. ಸೊ ಇಲ್ಲಿ E1 ಬರೀತೀನಿ. ಓಕೆ, ಸೊ E1 that is equals to K value ಎಷ್ಟು ಇಲ್ಲಿ ಬರೀತೀನಿ KQ1, nothing but a charge at a point A. So this is R square. So K value that is the 9 into 10 power 9 into charge on at a point A. So that is the 2 into 10 power minus 6. So all divided by R square ಎಷ್ಟು 0.2 whole square. Okay, 0.2 whole square ಎಷ್ಟಾಗುತ್ತೆ ನೋಡುವ. ಓಕೆ, ಸೊ ಎಷ್ಟಾಗುತ್ತೆ ನೋಡುವ. ಹಾ, ಸೊ 9 into, okay, so 9 into so 2. Okay, so divided by 0.04 ಆಗುತ್ತಾ? ಸೊ ಫಸ್ಟ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ತೀನಿ. ದಟ್ ಇಸ್ 18 into 10 power 3. ಓಕೆ, ಸೊ 18 10 power 3 ಇದೆಷ್ಟಾಗುತ್ತೆ? 0.2 into 0.2 0.04 ಆಗುತ್ತೆ. ಓಕೆನಾ? ಸೊ 0.04. ಓಕೆ, ಸೊ 0.04 ಸೊ ದಟ್ ಈಸ್ 450 ಆಗುತ್ತೆ. ಓಕೆ, 0.04. ಸೊ ಫೈನಲ್ ಆಗಿ E1 ವ್ಯಾಲ್ಯೂ ಎಷ್ಟಾಗುತ್ತೆ? 450. ಕರೆಕ್ಟಾ? ಸೊ 450. ಓಕೆ, ಸೊ 450 into 10 power 3. ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ಸೊ ದಟ್ ಈಸ್ 445 into 10 power 4 Newton per Coulomb. Okay, so that is a Newton per Coulomb. Okay, so that is a Newton per Coulomb. Okay, so this is a Newton per Coulomb. Got it? Okay, now next question ನೋಡಿ. ನೆಕ್ಸ್ಟ್ ಏನು ಕೇಳಿರೋದು? ಡ್ಯೂ ಟು ಬಿ. ಓಕೆ, ಸೊ ಡ್ಯೂ ಟು ಬಿ ಅಂದ್ರೆ ಇದು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ, ಈ ಡೈರೆಕ್ಷನ್ ಹೋಗುತ್ತೆ. So let me consider this as a E2. Okay, so let me consider this is E2, right? So E2 na find ಮಾಡ್ತೀನಿ. So E2 that is equals to so K, so charge at point B divided by R square. Okay, yes sir. So 9 into 10 power 9 into, so cubic charge value ಎಷ್ಟು sir? It is a 3 microcoulomb. So 10 power minus 6 0 point whole square. So ಎಷ್ಟಾಗುತ್ತೆ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ 9 into 3, so 27 into 10 power 3. So divided by 0.04. Okay, so 0.04 ಇಲ್ಲಿ, so divided by 0.04 ಎಷ್ಟಾಗುತ್ತೆ ಇದು? 675. Okay, so 675 into 10 power 3.
ಸೊ ಫೈನಲ್ ಆಗಿ ನಾನು E2 ನ ಬರೆದ್ರೆ ಯಾವ ತರ ಬರಿಬಹುದು ಸರ್ ಇಟ್ ಇಸ್ 67.5 into 10 power 4 ಸೊ ನ್ಯೂಟನ್ ಪರ್ ಕೂಲಮ್ ಓಕೆ ಸೊ ನ್ಯೂಟನ್ ಪರ್ ಕೂಲಮ್ ಓಕೆ ಸೊ ದಿಸ್ ಇಸ್ E1 and E2 ಆಯ್ತು E1 and E2 ವ್ಯಾಲ್ಯೂ ಆಯ್ತು ವಾಟ್ ಇಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಸರ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಈ ಡೈರೆಕ್ಷನ್ ಬರುತ್ತೆ ಕರೆಕ್ಟಾ ಎಸ್ ಸರ್ ಸೊ ದಿಸ್ ಇಸ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ E ಅಂತ ಬರೀತೀವಿ ಓಕೆನಾ ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಇಸ್ E ರೈಟ್ ಸೊ ಇವಾಗ ಸೊ ಇದರ ಮಧ್ಯೆ ಇರುವಂತ ಆಂಗಲ್ ಎಷ್ಟು ಇದರ ಮಧ್ಯೆ ಇರುವಂತ ಆಂಗಲ್ ದಟ್ ಇಸ್ 60 ಡಿಗ್ರಿ ಕರೆಕ್ಟಾ ಎಸ್ ಸರ್ 60 ಡಿಗ್ರಿ ಇದೆ ರೈಟ್ ಎಸ್ ಇವಾಗ ಇದನ್ನ ನೆಕ್ಸ್ಟ್ ಸ್ಲೈಡ್ ತಗೊಂಡು ಹೋಗ್ತೀನಿ ಓಕೆನಾ ಹಾ ರಿಸಲ್ಟೆಂಟ್ ವೆಕ್ಟರ್ ಸೊ ನೆನಪಿದೀನಾ ಸರ್ ಇಟ್ ಇಸ್ ಅಂಡರ್ ಸ್ಕ್ವೇರ್ ರೂಟ್ ಸೊ ದಟ್ ಇಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ಸೊ 2ab cos theta ನೆನಪಿದೀನಾ ಸೊ ಸೇಮ್ ವೇಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಬರೀರಿ ಸೊ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಇಸ್ ಈಕ್ವಲ್ಸ್ ಟು so that is E1 square so plus E2 square so plus 2 times of E1 so that is a E2 so cos theta okay so electric field that is equals to so what is the value of a first E1 that is 45 okay yes sir this is 45 into 10 power 4 so whole square and the next one 67.5 into 10 power 4 whole square okay so into 2 times of so 45 into 10 power 4 whole those 67.5 into 10 power 4 and cos 60 degree okay so cos 60 degree and we know that cos 60 degree value is 2 sir it is a 1 by 2 okay e 1 by 2 ಆಗಿರೋದ್ರಿಂದ so this 1 by 2 and this is 2 get cancel so ಮಿಕ್ಕಿದಷ್ಟು electric field that is equals to ಇಲ್ಲಿ ಎಲ್ಲಾನು 10 power minus 4 10 power minus 4 whole square 10 power 4 ಈ 10 power 4 ನ ಆಚೆ ತಗೊಳ್ಳೋಣ yes sir so 10 power 4 ನ ಆಚೆ ತಗೊಳ್ಳೋಣ so 45 into 45 okay so 45 into 45 so that is 20 20 25 okay yes sir and 67.5 okay so 67.5 into 67.5 ಎಷ್ಟಾಗುತ್ತೆ 455 okay so 4556 okay so 0.25 plus 2 to get cancel ಆಗಿದೆ and ಎಷ್ಟು ಉಳಿಯುತ್ತೆ sir 45 into 67.5 so that is so 3037.5 okay yes sir so E is equals to 10 power 4 okay so 10 power 4 into so under square root ಎಷ್ಟಾಗುತ್ತೆ plus 4556.25 plus 2025 ಎಷ್ಟಾಯ್ತದು ಸರ್ ಇಟ್ ಇಸ್ 9618.75 okay ರೂಟ್ ಅಲ್ಲಿ ತಗೊಂಡ್ರೆ ಎಷ್ಟಾಗುತ್ತೆ ಸೊ 98 ಆಗುತ್ತೆ ಓಕೆ ಸೊ ಫೈನಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ಸ್ ಟು ಸೊ 98.07 into 10 power 4 ಅಥವಾ so this is 9.80 into 10 power 5 so that is a Newton per coulomb okay so that is a Newton per coulomb so this is the required solution okay so ಎಲ್ಲರಿಗೂ ಕ್ಲಾರಿಟಿ ಸಿಗ್ತಾ ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ ಬೇಗ yes ಸರ್ ಎನಿ ಅದರ್ ಮೆಥಡ್ ಇಲ್ಲ ಸೇಮ್ ಮೆಥಡ್ ಇರುತ್ತೆ ಸವಿತಾ ಸೊ ಸೇಮ್ ಮೆಥಡ್ ಇರುತ್ತೆ ಬೇಗ ಬೇಗ ಸೊ ದೀಸ್ ಆರ್ ದ ನ್ಯೂಮೆರಿಕಲ್ಸ್ ಇಷ್ಟು ನಾನು ಮಾಡಿಸಿರೋ ನ್ಯೂಮೆರಿಕಲ್ಸ್ ನ ಸಾಲ್ವ್ ಮಾಡಿದ್ರೆ ಸಾಕು ಯು ವಿಲ್ ಗೆಟ್ ಅ ವೆರಿ ಗುಡ್ ಮಾರ್ಕ್ಸ್ ಇನ್ ಅವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಒನ್ ನೋಡಿ ಸೊ ನೆಕ್ಸ್ಟ್ ಒನ್ ಸೊ ಇದು 2023 ಅಲ್ಲಿ ಕೇಳಿರೋದು ಟೂ ಸ್ಮಾಲ್ ಚಾರ್ಜ್ ಸ್ಪಿಯರ್ಸ್ ಹ್ಯಾವಿಂಗ್ ಚಾರ್ಜ್ 2 into 10 power minus 7 3 into 10 power 7 minus 7 coulomb are placed at a 13 centimeter apart okay 30 centimeter apart in a vacuum find the electrostatic force between them find the new force when the distance between them is a double ಇಲ್ಲಿ ನೀವು electrostatic force ನ ಯೂಸ್ ಮಾಡ್ಕೋಬೇಕು ಓಕೆನಾ so electrostatic force ನ ಯೂಸ್ ಮಾಡಿದ್ರೆ okay so let me consider this is a q1 and this is the q2 and the next one is to force ನ ಫೈಂಡ್ ಮಾಡಬೇಕು so f naught ಅಂತ ಬರೀತಾ ಇದೀನಿ so 1 divided by 4 pi epsilon naught so q1 and q2 so divided by r square okay so r square so f naught that is equals to so what is the value of 1 divided by 4 pi epsilon sir it is 9 into 10 power 9 and q1 value sir it is a 2 into 10 power minus 7 into so q2 value that is a 3 into 10 power minus 7 so all divided by so r square is to 30 okay so 30 into 10 power minus 2 so whole square okay so idana further simplification ಮಾಡಿದ್ರೆ f naught that is equals to okay so f naught that is equals to 9 into so 2 into 3 so that is the 54 okay so that is the 54 into okay so 9 minus 7 minus 7 okay ಎಷ್ಟಾಗುತ್ತೆ minus 5 so minus 5 divided by so 30 square okay so 30 square ಎಷ್ಟಾಗುತ್ತೆ 900 okay so this is 900 into 10 power minus 4
ಎಷ್ಟಾಗುತ್ತೆ ಇಲ್ಲಿ ಸರ್ 54 ಡಿವೈಡೆಡ್ ಬೈ 900 ಓಕೆ ಸೊ ದಟ್ ಇಸ್ 0.06 ಇಂಟು 10 ಪವರ್ ಇದು ಮೇಲೆ ಬಂದ್ರೆ -1 ಆಗುತ್ತೆ ಓಕೆ ಸೊ ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಫ್ ನಾಟ್ ದಟ್ ಈಸ್ ಈಕ್ವಲ್ಸ್ 0.006 ನ್ಯೂಟನ್ ಆಗುತ್ತೆ ಆರ್ 1 2 3 6 ಇಂಟು 10 ಪವರ್ -3 ನ್ಯೂಟನ್ ಆಗುತ್ತೆ ಓಕೆ ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಓಕೆ ಎಸ್ ಸರ್ ಅಂಡ್ ಇಲ್ಲ ಇವಾಗ ನ್ಯೂ ಫೋರ್ಸ್ ನ ಕೇಳ್ತಾ ಇದ್ದಾರೆ ಓಕೆ ಸೊ ನ್ಯೂ ಫೋರ್ಸ್ ಓಕೆ ಸೊ ನ್ಯೂ ಫೋರ್ಸ್ ದಟ್ ಇಸ್ ಎಫ್ ಡ್ಯಾಶ್ ಬೇರೆ ಕಲರ್ ಯೂಸ್ ಮಾಡ್ತೀನಿ ಅದು ಕಾಣಿಸ್ತಿಲ್ಲ ಸೊ ನ್ಯೂ ಫೋರ್ಸ್ ದಟ್ ಇಸ್ ಎಫ್ ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು ಇವಾಗ ಏನ್ ಕೇಳ್ತಾ ಇರೋದು 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಆಸ್ ಇಟ್ ಇಸ್ ಓಕೆ ಅಂಡ್ ಚಾರ್ಜು ಸಹಿತ ಆಸ್ ಇಟ್ ಇಸ್ Q1 Q2 ಡಿವೈಡೆಡ್ ಬೈ ಆರ್ ಡ್ಯಾಶ್ ಸ್ಕ್ವೇರ್ ಅಂತ ಕೇಳ್ತಾ ಇರೋದು ನ್ಯೂ ಡಿಸ್ಟೆನ್ಸ್ ಏನಾಗ್ತಿದ್ರೆ ಡಬಲ್ಡ್ ಸೊ ಡಬಲ್ ಡಿಸ್ಟೆನ್ಸ್ ಓಕೆ ಆರ್ ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು 2r ಇವಾಗ ಏನಾಗುತ್ತೆ ಸರ್ ಇಟ್ ಇಸ್ 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಸೊ Q1 Q2 ಸೊ ಡಿವೈಡೆಡ್ ಬೈ 2r ಹೋಲ್ ಸ್ಕ್ವೇರ್ ಓಕೆ ಎಸ್ ಸರ್ ಸೊ ಎಫ್ ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 4 ಆಗುತ್ತೆ ಸೊ ಮಿಕ್ಕಿದ್ದು ಸರ್ 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಸೊ Q1 ಸೊ Q2 ಸೊ ಡಿವೈಡೆಡ್ ಬೈ r ಸ್ಕ್ವೇರ್ ಓಕೆ ಎಸ್ ಸರ್ ಸೊ ಎಫ್ ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಎಫ್ ನಾಟ್ ಡಿವೈಡೆಡ್ ಬೈ 4 ಓಕೆ ಸೊ ಇದು ಏನ್ ವ್ಯಾಲ್ಯೂ ಇರುತ್ತೆ ಸೊ ಸೇಮ್ ಎಫ್ ನಾಟ್ ವ್ಯಾಲ್ಯೂ ಇದೆ ಸೊ ಎಫ್ ನಾಟ್ ದಟ್ ಈಸ್ ಈಕ್ವಲ್ಸ್ ಎಫ್ ನಾಟ್ ವ್ಯಾಲ್ಯೂ ಎಷ್ಟಿದೆ ಸರ್ ಇದು 6 ಇಂಟು 10 ಪವರ್ -3 ಸೊ ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ 6 ಡಿವೈಡೆಡ್ ಬೈ ಓಕೆ 6 ಡಿವೈಡೆಡ್ ಬೈ 4 ದಟ್ ಈಸ್ 1.5 into 10 power -3 Newton. Okay, so this is the new force. Okay, so this is the new force. Yes, R value is nothing but distance. Okay, R value ಏನು ಕೊಟ್ಟಿದ್ರಲ್ಲಿ distance 30 centimeter. Okay, so this is the 30 centimeter R value. So this is R value. Right? Yashwant, R value, the separation between them. Fine. Yes, so next question. ಇದು ಯಾವಾಗ ಕೇಳಿರೋದು ಸೊ 2027 ಓಕೆ ಸೊ 2017 27 ಮುಂದೆ ನೆಕ್ಸ್ಟ್ ಇಯರ್ ಕೇಳ್ತಾ ಇದ್ದೀನಿ 2 ಪಾಯಿಂಟ್ ಚಾರ್ಜಸ್ QA is equals to 3 microcoulomb and QB that is equals to -3 microcoulomb are located 20 centimeter apart ಓಕೆ ಇಲ್ಲಿ ಈ 20 centimeter ಅನ್ನೋದು D ಓಕೆ ಸೊ D ಓಕೆ apart in a vacuum what is the electric field at a midpoint okay so midpoint ಅಂದ್ರೆ ಎಷ್ಟಾಗುತ್ತೆ so half of D okay so that is nothing but D divided by 2 ಅಂತ ಬರ್ಕೊಳ್ಬಹುದು of the line AB joining the two charges. Next one, if a negative test charge is a magnitude 1.5 into 10 power -9 coulomb is placed at this point, what is the force experienced by the test charge ಅಂತ ಕೇಳ್ತಿರೋದು. The first one ನೋಡಿ first one ಇಲ್ಲಿ ಚಾರ್ಜ್ ನ ಕನ್ಸಿಡರ್ ಮಾಡ್ಕೊಳ್ತೀವಿ ನಾ so ಚಾರ್ಜ್ ನ ಕನ್ಸಿಡರ್ ಮಾಡ್ಕೊಳ್ತೀನಿ okay so let's say this is the distance okay so this is the distance okay and this is the QA and this is the QB okay so this is QA and QB and this is option A andre sub question and total distance is to sir it is a 20 centimeter okay so 20 centimeter ಇಲ್ಲಿ ಕೇಳ್ತಿರೋದು ಮಿಡ್ ಪಾಯಿಂಟ್ ಓಕೆ ಸೊ ಮಿಡ್ ಪಾಯಿಂಟ್ ಅಂದ್ರೆ ಲೆಟ್ಸ್ ಸೇ ದಿಸ್ ಇಸ್ ದ ಮಿಡ್ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಉಳಿತು ಸರ್ 10 ಸೆಂಟಿಮೀಟರ್ ಇದು ಸರ್ ಇಟ್ ಇಸ್ ದ 10 ಸೆಂಟಿಮೀಟರ್ ಇಟ್ ಇಸ್ ನಥಿಂಗ್ ಬಟ್ R and ಇದು R and first ಡ್ಯೂ ಟು ಇಲ್ಲಿ ನಮಗೆ ಕೇಳಿರೋದೇನು ನೆಟ್ ಅಂದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಮಿಡ್ ಪಾಯಿಂಟ್ ಅಂತ ಕೇಳ್ತಾರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ okay test charge sir what is the test charge sir so with the test charge is nothing but is the negligible charge imaginary charge anta helbodu so where it do not experience by okay so it do not exert a force on actual charges okay so test charge ಅನ್ನೋದು just you know imaginary charge ಅಂತ ನೆನಪಿಟ್ಕೊಳ್ಳಿ ಓಕೆನಾ yes ಇವಾಗ r ವ್ಯಾಲ್ಯೂ ಗೊತ್ತಾಯ್ತು ಸೊ ನಮಗೆ ಡ್ಯೂ ಟು ಪಾಯಿಂಟ್ ಚಾರ್ಜ್ so positive ಇರೋದ್ರಿಂದ this is the electric field due to A okay so this is due to electric field A and the next one ಸೊ ಇದು ನೆಗೆಟಿವ್ ಚಾರ್ಜ್ ಇಂದ ಟುವರ್ಡ್ಸ್ ಇಟ್ ಓಕೆ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ ಓಕೆ ಸರ್ ಎರಡು ಸೇಮ್ ಇದೆಯಲ್ಲ ಎರಡು ಸೇಮ್ ಇದೆ ಅಂಡ್ ಸೇಮ್ ಡೈರೆಕ್ಷನ್ ಇದೆ ಸೊ ದೇರ್ ಫೋರ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ಸ್ ಟು ಸೊ EA ಪ್ಲಸ್ EB ಅಂತ ಬರ್ಕೊಳ್ಬೋದು ಯಾಕೆ ಸರ್ ಸೇಮ್ ಡೈರೆಕ್ಷನ್ ಇದೆ EA ಅಂಡ್ EB ಅದೇ ಅಪೋಸಿಟ್ ಡೈರೆಕ್ಷನ್ ಅಂದ್ರೆ EA ಮೈನಸ್ EB ಅಂತ ಬರ್ಕೊಳ್ಬೋದು ಇದು ಓಕೆನಾ ಎಸ್ ಸರ್ ಸರ್ ಇಟ್ ಇಸ್ ಅ KQA so divided by R so plus KQB so divided by R okay yes sir R square okay yes sir so E is equals to so K divided by R square constant so ಮಿಕ್ಕಿದ್ದು QA so plus QB okay sir so next K value ಎಷ್ಟಿದೆ sir it is 9 into 10 power 9 so divided by R square value ಎಷ್ಟಿದೆ sir it is 10 centimeter ಆಗುತ್ತೆ so 10 into 10 power -2 whole square and QA value ಎಷ್ಟಿದೆ sir it is 3 so micro so 10 power -6 plus 3 ಅದನ್ನು ಸಹಿತ ಅಷ್ಟೇ ಅಲ್ವಾ ಸೊ 3 into 10 power -6 ಓಕೆ
ಸರ್ ಪ್ಲಸ್ ಯಾಕೆ? ಸೊ ಆಲ್ರೆಡಿ ಸೇಮ್ ಡೈರೆಕ್ಷನ್ ಇದ್ರೆ ಅಲ್ಲಿ ನೆಗೆಟಿವ್ ಚಾರ್ಜ್ ತೊಗೊಳ್ಬೇಕಲ್ಲ ಅಂತಂದ್ರೆ ಆಲ್ರೆಡಿ ಡೈರೆಕ್ಷನ್ ತೋರಿಸಿದ್ವಿ. ಇಲ್ಲಿ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ನೆಗೆಟಿವ್ 3 -3 ಪ್ಲಸ್ ಗೆಟ್ ಕ್ಯಾನ್ಸಲ್ ಅಂತ ಹೇಳ್ಬಿಡ್ತಾರೆ. ನೋ, ಡೈರೆಕ್ಷನ್ ಬಗ್ಗೆ ನೋಡ್ಕೋಬೇಕು. ಅಂಡ್ ಇ ಇಸ್ ಈಕ್ವಲ್ಸ್ ಎಷ್ಟಾಗುತ್ತೆ ನೋಡಿ, ಎಷ್ಟಾಗುತ್ತೆ ಸರ್? 2 × 3 × 9. ಓಕೆ, ಸೊ ಎಷ್ಟಾಗುತ್ತೆ? 54. ಓಕೆ, ಸೊ ದಟ್ ಈಸ್ 54 × 10 ಪವರ್ ಎಷ್ಟಾಗುತ್ತೆ ಸರ್? ಇಲ್ಲಿ 9 ಇದೆ. ಓಕೆ, ಸೊ -6 -6. ಓಕೆ, ಎಸ್ ಸರ್. ಸೊ ಡಿವೈಡೆಡ್ ಬೈ +2. ಓಕೆ, -2 ಆಗುತ್ತೆ, +1. ಓಕೆ, ಸೊ ಪ್ಲಸ್ ಇಲ್ಲಿ ಬರ್ಕೋಣ. ಸೊ 9 - 6 ಓಕೆ, ಸೊ +4. ಓಕೆ, ಸೊ +4 ಅಂಡ್ -2 ಎಷ್ಟಾಗುತ್ತೆ? -1. ಮತ್ತೊಂದು ಸತಿ ಬರ್ಕೋಣ ಇದನ್ನ. 9 - 6 ಸೊ ದಟ್ ಈಸ್ -3. ಸೊ ಓಲ್ ಡಿವೈಡೆಡ್ ಬೈ ಇದೆಷ್ಟಾಗುತ್ತೆ? ಸೊ 10 ಸ್ಕ್ವೇರ್. ಸೊ ಪ್ಲಸ್ 10 ಪವರ್ -4 ಆಗುತ್ತೆ. ಸೊ 54 -2 ಆಗುತ್ತೆ, -2 -1 ಆಗುತ್ತೆ. ಸೊ ದಿಸ್ ಈಸ್ ಸೊ 5 10 ಸೆಂಟಿಮೀಟರ್. ಓಕೆ, ಮೈಕ್ರೋ ತಾನೆ, ಮೈಕ್ರೋಕೂಲಮ್. ಓಕೆ, ಸೊ 10 ಓಕೆ, ಆರ್ ಸ್ಕ್ವೇರ್ ನಾರ್ಮಲ್ ಆಗಿದೆ. ಸೊ 54 ಇಂಟು ಇದು ಎಷ್ಟಾಗುತ್ತೆ? -2 ಆಗುತ್ತೆ. ಓಕೆ, ಸೊ -2 10 ಪವರ್ -3 ಅಂಡ್ ಇಲ್ಲಿ -2 +1 ಆಗುತ್ತೆ. ಓಕೆ, ಸೊ +1. ಎಸ್ 54 -6 ಆಗುತ್ತಾ? -5 10 ಪವರ್. ಓಕೆ, ಇಲ್ಲಿ ಪ್ಲಸ್ ಮಾಡ್ಬೇಕಿಲ್ಲಿ ಒಂದೇ. ಓಕೆ, ಸೊ ಇಲ್ಲಿ ಇದು ಎಡಿಷನ್ ಇದೆಯಲ್ಲ, ಸೊ ಎಡಿಷನ್. ಓಕೆ, ಸೊ ದಿಸ್ ಇಸ್ ಎಡಿಷನ್. ಎಷ್ಟಾಗುತ್ತೆ? 9 - 6 ಅಷ್ಟೇ, 3. ಓಕೆ, ಸೊ ದಿಸ್ ಇಸ್ +3. ಇಲ್ಲಿ ಮೇಲೆ ಬಂದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 54 ಇಂಟು. ಓಕೆ, ಸೊ 54 ಇಂಟು, ಸೊ ನೋಡಿ 3 + 4 -2. ಸೊ ದಿಸ್ ಇಸ್ 5. ಓಕೆ, ಸೊ ಫೈನಲ್ ಆಗಿ ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ಸ್ ಟು 5.4 × 10⁶ ನ್ಯೂಟನ್ ಪರ್ ಕೂಲಮ್. ಓಕೆ, ಸೊ ನ್ಯೂಟನ್ ಪರ್ ಕೂಲಮ್. ಸೊ ದಿಸ್ ಈಸ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಇನ್ನೊಂದು ಬಿ ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆ, ಸೊ ಬಿ ಪಾಯಿಂಟ್. ಸೊ ವಾಟ್ ಇಸ್ ದಟ್ ಬಿ ಪಾಯಿಂಟ್? ಇಫ್ ಅ ನೆಗೆಟಿವ್ ಚಾರ್ಜ್, ಸೊ ಯಾವ ತರ ಡಿಫೈನ್ ಮಾಡ್ತೀರಾ? ಸೊ ಫಾರ್ ಅ ನೆಗೆಟಿವ್ ಟೆಸ್ಟ್ ಚಾರ್ಜ್ಗೆ ಸರ್ ಇಟ್ ಇಸ್ ಅ Q0. ಓಕೆ, ಸೊ ಇಲ್ಲಿ ನಮಗೆ ಬೇಕಾಗಿರೋದು ವಾಟ್ ಇಸ್ ದ ಫೋರ್ಸ್? ಸೊ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸೊ Q0 × E. ಓಕೆ, ಸೊ Q0 × E. ಅಂಡ್ ಇಲ್ಲಿ ಸೊ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ವೈಸ್ ಕೇಳಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ ದಟ್ ಇಸ್ 1.5 × 10⁻⁻9 ಇಂಟು ಸೊ 5.4 × 10⁶. ಓಕೆ, ಎಸ್ ಸರ್. ಸೊ 1.5 ಇಂಟು ಸೊ 5.4. ಓಕೆ, ಸೊ ಎಷ್ಟಾಯ್ತು ಇದು ಸರ್? ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು 8.1 × 10⁻³ ನ್ಯೂಟನ್. ಓಕೆ, ಎಸ್ ಸರ್. 8.1 10⁻³ ಕ್ಲಿಯರಾ? ಎಸ್, ವೆರಿ ಗುಡ್. ಇದು 8.1 ಬರುತ್ತೆ. 8.1 ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಟೆಸ್ಟ್ ಚಾರ್ಜ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಇದನ್ನ ಹೋಮ್ ವರ್ಕ್ ತೊಗೊಳ್ಳಿ. ಸೊ ಸೇಮ್ ಮೆಥಡ್ ಇರುತ್ತೆ. ಓಕೆ, ಸೊ ಸೇಮ್ ಮೆಥಡ್ ನೀವು ಸಾಲ್ವ್ ಮಾಡಬೇಕು. ಅಂಡ್ ದ ನೆಕ್ಸ್ಟ್ ಕ್ವಶನ್ ಯಾವ್ದು? 3 ಚಾರ್ಜ್ ಆಫ್ ಈಚ್ ಈಕ್ವಲ್ ಟು ಪ್ಲಸ್ 4 nanocoulomb are placed at the 3 corners of a square of a side 2 centimeter. Find the electric field at the 4th corner ಅಂತಿದೆ. 4th corner. ಓಕೆ, ಸೊ ಲೆಟ್ಸ್ ಕನ್ಸಿಡರ್. ಇಲ್ಲೇ ಬರೀತೀನಿ. So this is square A, so B and C and D. Okay, so this is A, B, C, D. Okay, and the next each side is a 4. So each side andre same ide. So therefore Q, Q, Q anta barkoತಾರೆ. Okay na? So Q, Q, Q. Find the electric field at the 4th corner ಅಂತ ಹೇಳ್ತಾರೆ. Okay, so ಇದು 3 ಕೊಟ್ಟಿದೆ. And what is the electric field at this point? Okay, what is the electric field at this point ಅಂತ ಇಲ್ಲಿ ನೋಡಿ. 3 ಚಾರ್ಜಸ್ ಸೇಮ್ ಇರೋದ್ರಿಂದ ಇವ್ ನೋಡಿ ಇದೇನಾಗುತ್ತೆ ಸರ್? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಈ ಕಡೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಈ ಕಡೆ. ಓಕೆ, ಸೊ ಎರಡರದ್ದು ಕನ್ಸಿಡರ್ ಮಾಡ್ಕೋಣ. ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಸಿ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ದಿಸ್ ಇಸ್ ಡ್ಯೂ ಟು ಎ. ಓಕೆ, ವಾಟ್ ಇಸ್ ದ ಡಿಸ್ಟೆನ್ಸ್? ಸೊ ಇಲ್ಲಿ ಸ್ಕ್ವೇರ್ ಕೇಳಿರೋದ್ರಿಂದ ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಆಲ್ಸೋ ಎ. ಸೊ ರೈಟ್? ಎಸ್ ಸರ್. ಸೊ ದೆನ್ ಈ ಎರಡರದ್ದು ಫೈಂಡ್ ಮಾಡೋಣ ಫಸ್ಟ್. ಓಕೆ, ಸೊ ಎರಡರದ್ದು ಫೈಂಡ್ ಮಾಡೋಣ. ಎಷ್ಟಾಗುತ್ತೆ ಸರ್? ಇ ಎ. ಓಕೆ, ಸೊ ಇ ಎ. ಸೊ ಇ ರಿಸಲ್ಟೆಂಟ್ ಅಂತ ಬರ್ತೀನಿ. ಓಕೆನಾ? ಸೊ ಇ ರಿಸಲ್ಟೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಇ ಎ ಸೊ ಪ್ಲಸ್ ಇ ಸಿ. ಸೊ ಸೇಮ್ ಡಿಸ್ಟೆನ್ಸ್ ಸೇಮ್ ಚಾರ್ಜ್ ಇರೋದ್ರಿಂದ ಯು ಕ್ಯಾನ್ ಕನ್ಸಿಡರ್ ಸರ್ ಇಟ್ ಇಸ್ ಅ 2e cos θ by 2. ಓಕೆ, ಸೊ 2e cos θ by 2. ಸರ್ ಇದು ಹೇಗೆ ಬಂತು?
ಸೇಮ್ ರಿಸಲ್ಟೆಂಟ್ ವೆಕ್ಟರ್ ಇರುತ್ತಲ್ಲ, ಸೊ ಅವು ಯಾವಾಗ ನಮಗೆ ವೆಕ್ಟರ್ಸ್ ಆರ್ ಸೇಮ್ ಇನ್ ಅ ಮ್ಯಾಗ್ನೆಟ್ ಅಂದಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಅಂಡ್ ಎಷ್ಟು ಆಂಗಲ್ಸ್ ಇದೆ ಸರ್? ಇಟ್ ಇಸ್ 90 ಡಿಗ್ರಿ. ಓಕೆ, ಸೊ 90 ಡಿಗ್ರಿ ಇದೆ 45 ಆಗುತ್ತೆ. ಓಕೆ, ಸೊ 2e cos 45 ಅಂದ್ರೆ cos 45 that is given by 1 by root 2. ಓಕೆ, ಸೊ 1 divided by root 2. ಸೊ ಫೈನಲ್ ಆಗಿ ಈ ರಿಸಲ್ಟೆಂಟ್ ಎಷ್ಟು ಬರುತ್ತೆ ಸರ್? ಈ ರಿಸಲ್ಟೆಂಟ್ ರೂಟ್ 2 ಇಂಟು ಇ ಬರುತ್ತೆ. ಓಕೆ, ಸೊ ರೂಟ್ 2 ಇಂಟು ಇ. ಸೊ ವೇರ್ ಇ is ಸರ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಸೊ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಈ ಕೇಸಲ್ಲಿ ಸೊ ಆರ್ ಇಸ್ ಈಕ್ವಲ್ಸ್ ಟು ಎ ಇದೆ. ಓಕೆ, ಸೊ ಇ ಆರ್ ದಟ್ ಈಸ್ ಈಕ್ವಲ್ಸ್ ಟು ದಟ್ ಈಸ್ ಸರ್ ಕೆ ಕ್ಯೂ ಡಿವೈಡೆಡ್ ಬೈ ಸೊ ಎ ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ಅದ ನೆಕ್ಸ್ಟ್ ಈ ಬಿ ಏನಿದೆ ನೋಡಿ. ಸೊ ಬಿ, ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಇದು ಸರ್? ಇದು ಡಿಸ್ಟೆನ್ಸ್ ಬಂದ್ಬಿಟ್ಟು ಸೊ ರೂಟ್ 2 ಇಂಟು ಎ ಆಗುತ್ತೆ. ಓಕೆ, ಸೊ ಹೇಗೆ ಸರ್ ಇದೆ ಅಂತ ಹೇಳಿದ್ರೆ ಇ ಸ್ಕ್ವೇರ್ ಹೈಪೋಟೆನಸ್ ಸ್ಕ್ವೇರ್ ಬೇಕಂದ್ರೆ ಇ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ದಟ್ ಇಸ್ 2a ಸ್ಕ್ವೇರ್ ಬರುತ್ತೆ. ಎ ಸ್ಕ್ವೇರ್ ಆಚೆ ತಗೊಂಡ್ರೆ ರೂಟ್ 2a ಅಂತ ಬರುತ್ತೆ. ಓಕೆ, ಇವಾಗ at this distance, okay, so resultant idurdu, so that is the EB, and in the same way so ಈ ಎರಡರದು ಸಹಿತ ರಿಸಲ್ಟೆಂಟ್ ER ಎಷ್ಟಾಗುತ್ತೆ? ER. ಓಕೆ, ಸೊ ಎರಡನ್ನ ಕಂಬೈನ್ ಮಾಡು. ಓಕೆನಾ? ಎಸ್, ಇವಾಗ EB ವ್ಯಾಲ್ಯೂ. ಓಕೆ, ಸೊ EB ವ್ಯಾಲ್ಯೂ ದಟ್ ಇಸ್ ಕೆ ಕ್ಯೂ ಸೊ ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ರೂಟ್ 2a. ಓಕೆ, ಸೊ ರೂಟ್ 2a ಇದೆ. ಫೈನ್. ಹಾ, ರೂಟ್ 2a ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಓಕೆ, ಡನ್. ಇದರ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಕೆ ಕ್ಯೂ ಡಿವೈಡೆಡ್ ಬೈ ಸೊ 2 ಇಂಟು ಎ ಸ್ಕ್ವೇರ್. ಫೈನ್. ಸೊ ಇವಾಗ ಎರಡು ಸೇಮ್ ಪ್ಯಾರಲಲ್ ಟು ಈಚ್ ಅದರ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಏನು ಬರಿಬಹುದು ಸರ್? ಇಟ್ ಇಸ್ 2 ಟೈಮ್ಸ್ ಆಫ್ ಇ ಆರ್ ಅಥವಾ ಇ ಬಿ ಅಂತ ಬರಿಬಹುದು. ಓಕೆ, ಸೊ ಇ ಆರ್ ಅಂತ ಬರಿಬಹುದು ಅಥವಾ 2 ಟೈಮ್ಸ್ ಆಫ್ ಇ ಬಿ ಬೇರೆ ಬೇರೆ ಇದೆ. ಸೊ ಇಲ್ಲಿ ಸೊ ಇ ಆರ್ ಪ್ಲಸ್ ಸೊ ಇ ಬಿ ಅಂತ ಬರೆಯೋದು. ಸೊ ವಾಟ್ ಇಸ್ ಇ ಆರ್ ಸರ್? ಇಟ್ ಇಸ್ ಕೆ ಕ್ಯೂ ಡಿವೈಡೆಡ್ ಬೈ ಸೊ ಎ ಸ್ಕ್ವೇರ್. ಸೊ ಪ್ಲಸ್ ಇದು ಕೆ ಕ್ಯೂ ಡಿವೈಡೆಡ್ ಬೈ ಸೊ 2a ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಎ ಸ್ಕ್ವೇರ್ ಅಲ್ವಾ? ಎಸ್. ಇಲ್ಲಿ ನಮಗೆ ಕೆ ಕ್ಯೂ ಡಿವೈಡೆಡ್ ಬೈ ಎ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ. ಓಕೆ, ಸೊ ಟೇಕ್ ಇಟ್ ಔಟ್ ಸೈಡ್. ಸೊ ಕೆ ಕ್ಯೂ ಡಿವೈಡೆಡ್ ಬೈ ಎ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟ್ ಅಂಡ್ ದಿಸ್ ಇಸ್ 1 ಪ್ಲಸ್ 1 by 2 ಆಗುತ್ತೆ. ಸೊ ದಟ್ ಈಸ್ ಸೊ 3ka ಕೆ ಕ್ಯೂ ಸೊ ಡಿವೈಡೆಡ್ ಬೈ 2a ಸ್ಕ್ವೇರ್ ಆಗುತ್ತೆ. ಓಕೆ, ಸೊ 3 ಇಂಟು 10 9 ಇಂಟು 10 ಪವರ್ 9. ಕ್ಯೂ ವ್ಯಾಲ್ಯೂ ಎಷ್ಟಿದೆ ಸರ್? 4 ಇಂಟು 10 ಪವರ್ ಮೈನಸ್ 9. ಸೊ 2 ಎ ಸ್ಕ್ವೇರ್ ಎಷ್ಟಿದೆ? 2 ಸೆಂಟಿಮೀಟರ್. ಓಕೆನಾ? ಸೊ 2 ಇಂಟು 10 ಪವರ್ ಮೈನಸ್ 2 ಹೋಲ್ ಸ್ಕ್ವೇರ್. ಓಕೆ, ಸೊ ಮೈನಸ್ 2 ಹೋಲ್ ಸ್ಕ್ವೇರ್. ಓಕೆ, ಡನ್. ಸರ್ ಸಿಂಪ್ಲಿಫಿಕೇಶನ್ ಮಾಡೋಣ ಸರ್. 3 ಇಂಟು 9. ಓಕೆ, ಸೊ 3 ಇಂಟು 9 ಇಂಟು 4. ಸೊ ದಟ್ ಈಸ್ 108. ಓಕೆ, ಸೊ ಇಲ್ಲಿ ಬರೀತೀನಿ. ಸೊ 108 ಇಂಟು ಎಷ್ಟಾಗುತ್ತೆ? ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಗುತ್ತೆ. ಸೊ ಓಲ್ ಡಿವೈಡೆಡ್ ಬೈ ಎಷ್ಟಾಗುತ್ತೆ? ಸೊ 2 4 ಇಂಟು 2. ಸೊ ದಟ್ ಈಸ್ 8. ಸೊ 8 ಇಂಟು 10 ಪವರ್ ಮೈನಸ್ 4. ಓಕೆ, ಎಷ್ಟಾಗುತ್ತೆ? ಈ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ 108 ಸೊ ಡಿವೈಡೆಡ್ ಬೈ ಸೊ 8 ದಟ್ ಈಸ್ 13.5 ಇಂಟು 10 ಪವರ್ ಪ್ಲಸ್ 4 ಅಥವಾ 1.35 ಇಂಟು 10 ಪವರ್ 5 ನ್ಯೂಟನ್ ಪರ್ ಕೂಲಮ್ ಅಂತ ಬರಿಬಹುದು. ಓಕೆ, ಸೊ ದಿಸ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ದಿಸ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್. Got it? Yes, 1.35. Okay, so 1.35 into 10 power 5. Yes. ಹಾ, ನಿಮಗೆ 17 18 ಬಂದಿರುತ್ತೆ, ಅದು 10 ಪವರ್ 4 ಅಲ್ಲಿ ಇರುತ್ತೆ. 5ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ, ಎಸ್, ನಿಮಗೆಲ್ಲ 1.7 ಎಲ್ಲ ಬಂದಿದ್ದಿಲ್ಲ. ಸೊ ಅದನ್ನ ನೀವು ಏನು ಮಾಡಿರ್ತೀರಾ? ಅಂಡರ್ ಸ್ಕ್ವೇರ್ ರೂಟ್ ಅಲ್ಲಿ ಯೂಸ್ ಮಾಡ್ಕೊಂಡಿರ್ತೀವಿ. ಓಕೆನಾ? ಅಂಡರ್ ಸ್ಕ್ವೇರ್ ರೂಟ್ ಅಲ್ಲಿ ಯೂಸ್ ಮಾಡಿದ್ರೆ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಸೊ 1.37 ನಿಮಗೆ ಎಷ್ಟು? 1.8 ಅಥವಾ 1.7 ಬಂದಿರುತ್ತೆ. ಇಂಟು 10 ಪವರ್ 5ನೇ. ಕರೆಕ್ಟಾ? ಎಸ್, ಸ್ವಲ್ಪ ವೇರಿ ಆಗಿರುತ್ತೆ ಅಷ್ಟೇ. ಇದು ರೂಟ್ 2ನೇ. ಇದು 2 ಏನಾಗುತ್ತೆ? ರೂಟ್ 2 ಮತ್ತೆ ಸ್ಕ್ವೇರ್ ಏನಾಗುತ್ತೆ? 2a ಸ್ಕ್ವೇರ್ ಅಂತ ಬರುತ್ತೆ. ಕ್ಲಿಯರಾ? ಹಾ, ನನಗೆ 1.35 ಬಂದಿದೆ, ನಿಮಗೆ 1.7 ಬಂದಿರಬಹುದು, 1.8 ಬಂದಿರಬಹುದು ಅಷ್ಟೇ. ಓಕೆನಾ? ಸೊ ಒಂದು 3 ಡೆಸಿಮಲ್ ಪ್ಲೇಸಸ್ ಅಲ್ಲಿ ವೇರಿಯೇಷನ್ ಇರುತ್ತೆ ಅಷ್ಟೇ. ಕ್ಲಾರಿಟಿ ಸಿಗ್ತಾ? ಒಂದ್ಸತಿ ಕನ್ಫರ್ಮ್ ಹೇಳಿ ಸರ್. ನಮಗೆ 1.18 ಬಂದಿದೆ ಸರ್, 17 ಬಂದಿದೆ ಅಂತ ಹೇಳ್ತಿರ್ತೀರಾ. ಹಾ, ಕ್ಲಿಯರಾ? ಡೌಟ್ ಕ್ಲಾರಿಟಿ ಸಿಗ್ತಾ
ಸೊ ಒಬ್ಬರಿಗೆ 1.8 ಬಂದಿರುತ್ತೆ, ಇನ್ನೊಬ್ಬರಿಗೆ 1.7 ಬಂದಿರಬಹುದು, ಇನ್ನೊಬ್ಬರಿಗೆ 1.6 ಅಂತ ಬಂದಿರಬಹುದು. ಅದೇ ವೇರಿಯೇಷನ್. ಓಕೆ, ಸೊ ಸೇಮ್ 1 ಪಾಯಿಂಟ್ ಸಮಥಿಂಗ್ ಇರುತ್ತೆ ಅಷ್ಟೇ. ಹಾ, ಓಕೆ. ಕಿರಣ ಆ 18 ಇದೆಯಲ್ಲ, ಸೊ 10⁵ ಕನ್ವರ್ಟ್ ಮಾಡಿ ಎಷ್ಟು ಬರುತ್ತೆ? 1.8 ಅಂತ ಬರುತ್ತೆ. ಓಕೆ, ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Okay, so now it is time for electrostatics. Okay, so second chapter. So electrostatic potential and capacitance. Ready na ellaru? Bega bega. 2 hours ಆಯ್ತು. Very big chapter ನೋಡಿ. 57 slides. Okay, so 56 slides first chapter ಆಯ್ತು. Okay, Anusha. Okay, fine. ಸಂಜನಾ, ಇವತ್ತು ರೇ ಆಪ್ಟಿಕ್ಸ್ ಅಂಡ್ ವೇವ್ ಆಪ್ಟಿಕ್ಸ್ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ವಿ ಆರ್ ಇನ್ 8 ಚಾಪ್ಟರ್ ಇಸ್ ಮೋರ್ ಫಾರ್ ಮೀ. ಓಕೆ, ಸೊ ಇವತ್ತು ಕವರ್ ಮಾಡೋಕ್ಕಾಗಲ್ಲ, ಟು ಬಿ ಹಾನೆಸ್ಟ್. ಓಕೆ, ನಿಮಗೆ ಆಲ್ರೆಡಿ ಹೇಳ್ತಾ ಇದ್ದೀನಿ. ರೆಡಿ? ಎಸ್, ಬೇಗ ಬೇಗ. ಓಕೆ, ಸೊ ಬ್ರೇಕ್ ಬೇಕಾ? ಹೇಳಿ. ಒಂದು 10 minutes ಇಸ್ ಎನಫ್. ಎಲ್ಲಿ ರಿಮೂವ್ ಮಾಡಿದಿನಲ್ಲೋ? ಎಲ್ಲಾದ್ರೂ ಕಾಣಿಸ್ತಾ ಇದೆನಾ? ನನಗೆ ಕಾಣಿಸ್ತಿಲ್ವಲ್ಲ. ರಾಜೇಶ್ ಕುಮಾರ್, ನಿಮ್ ಡೌಟ್ ಏನು? ಎಷ್ಟು ನಿಮಿಷ ಬೇಕು ಹೇಳಿ. ಒಂದು 5 minutes ತಗೊಳ್ಳೋಣ, ನನಗೂ ನೀರು ಕುಡಿಬೇಕು ಅನಿಸ್ತಾ ಇದೆ. 5 minutes or 10 minutes? 5 minutes or 10 minutes? 15 minutes ಅಲ್ಲಾಗಲ್ಲ. 5 minutes or 10 minutes ಅಷ್ಟೇ. ಸೊ ರಾಜೇಶ್ ಕುಮಾರ್, ಐ ಕಾಂಟ್ ಹೆಲ್ಪ್ ಇಟ್ ಇನ್ ದಟ್ ಕೇಸ್. ಓಕೆ, ಸೊ ಫೋರ್ಸ್ ಫೈಂಡ್ ಮಾಡಿ. ಫಸ್ಟ್ ನೀವು ಡಿಸ್ಟೆನ್ಸ್ ನ ಫೈಂಡ್ ಮಾಡಿ, ಡಿಗ್ರೀಸ್ ಎಷ್ಟಾಗುತ್ತೆ ಅದು ಫೈಂಡ್ ಮಾಡಿ. ಓಕೆನಾ? ರೈಟ್. ಹಾ, ಹರ್ಷವರ್ಧನ್, ನನಗೆ ಬ್ರೇಕ್ ಬೇಕು. ಓಕೆನಾ? 5 minutes ಬೇಕು. ನೀವು 10 minutes ಅಂತ ಕೇಳ್ತಾ ಇದೀರಾ, ಸೊ 10 minutes ಕೊಡ್ತೀನಿ. ಓಕೆನಾ? ಸೊ 5 minutes ಇಸ್ ಎನಫ್ ಆರ್ 10 minutes? ಸೊ 5 minutes or 10 minutes ಹೇಳಪ್ಪ. ಸೊ 5 minutes or 10 minutes ಹೇಳಿ ಬೇಗ. 30 ಸೆಕೆಂಡ್ ಕೊಡ್ತಾ ಇದ್ದೀನಿ. ಸೊ 30 ಸೆಕೆಂಡ್. ಓಕೆ, ಸೊ 5 minutes. ಸೊ 5 minutes ಆದ್ರೆ ಎಸ್. ಓಕೆ, ಸೊ 10 minutes ಆದ್ರೆ ಎಸ್. ಓಕೆ, ಸೊ 10 minutes ಆದ್ರೆ ಸೊ ಎಸ್ ಅಂತ ಹಾಕಿ. ಸೊ 5 minutes ಅಂತ ಹಾಕಿದ್ರೆ ನೋ ಅಂತ ಹಾಕಿ. ಓಕೆನಾ? ಸೊ ನೋ. ಸೊ ವೋಟ್ ಮಾಡಿ ಬೇಗ. ಸೊ 30 ಸೆಕೆಂಡ್ ಕೊಡ್ತೀನಿ. 5 minutes ಆದ್ರೆ ನೋ, 10 minutes ಆದ್ರೆ ಎಸ್. ವಿಜಯ್ ಕುಮಾರ್, ಸೇಮ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನ ಯೂಸ್ ಮಾಡಿ. ಹಾ, ಬೇಗ. ಎಸ್, 66% ಎಸ್ ಅಂತ ಹೇಳಿದ್ರ. ಓಕೆ, ಸೊ ಲೆಟ್ಸ್ ಟೇಕ್ ಇಟ್ 10 minutes. ಓಕೆ, ಸೊ 10 minutes ನ ಟೈಮ್ ತಗೋಣ. ಇದನ್ನ ಸೇವ್ ಮಾಡ್ತೀನಿ. ಸೇವ್ ಆಸ್ ಡಾಕ್ಯುಮೆಂಟ್ 1.
ಹಲೋ ಕೇಳಿಸ್ತೀನಾ? ಹಾಯ್ ಗಣಬಿ, ಗುಡ್ ಈವ್ನಿಂಗ್. ಕೇಳಿಸ್ತಾನೆ ಎಲ್ಲರಿಗೂ? ಆಡಿಯೋ ಕ್ಲಿಯರ್ ಆಗಿದೆನಾ? ಆಡಿಯೋ ಛಾಯಾ, ಅನುಷಾ, Okay. So ready now for the second chapter. Invisible lol. Thank you. Okay. Yes, ready? ಪ್ರಕಾಶ್ ಅದನ್ನ ಮಾಡೋಣ ಓಕೆನಾ? ಎಸ್. ಝಂಗ್ ಅಮೇಝಿಂಗ್. ಸ್ಪರ್ಶ ಗುಡ್ ಈವ್ನಿಂಗ್. ಸಂಜೀವ್ ಕುಮಾರ್ ಎಸ್ ಅಂತ ಹೇಳ್ತಿದ್ದೀರಾ. ಶ್ರೀ ಎಸ್. ಸ್ಪರ್ಶ, ಪ್ರಕಾಶ್ ಸರ್ ಸಾಲ್ವ್ ದಿಸ್ ಕ್ವಶನ್ಸ್. ಎಸ್, ಡೆಫಿನೆಟ್ಲಿ ವಿಲ್ ಸಾಲ್ವ್ ಇಟ್. ಓಕೆನಾ? ಅಮೃತ್ ಆರ್ ಎಸ್. Okay, so let's get started with the second chapter. Yes, very first one, derive the expression for the electric potential at a point due to point charge. Okay, so electric potential due to point charge ಅಂದ್ರೆ ಏನು? Okay, so potential ನೀವು ಯಾವ ತರ ಡಿಫೈನ್ ಮಾಡ್ತೀರಾ? Sir, potential is nothing but it is the work done per unit charge. Correct? Yes sir, it is the work done per unit charge. Right? So ಇಲ್ಲಿ ನಾವು ಇಲ್ಲಿ Q0 ಅನ್ನೋದು it is a test charge. Let's consider it as a 1 coulomb. Okay? ಅಥವಾ ಬೇಡ, ಸೊ Q0 ಅಂತಾನೆ ಕನ್ಸಿಡರ್ ಮಾಡ್ಕೊಂಡು. ಓಕೆನಾ? ಸೊ ಇಟ್ ಕ್ಯಾನ್ ಬಿ ಎನಿ ವ್ಯಾಲ್ಯೂ, ರೈಟ್? ಸೊ ಪರ್ ಯೂನಿಟ್ ಚಾರ್ಜ್ ಅಂತ ಡಿಫೈನ್ ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್, ಕನ್ಸಿಡರ್ an isolated point charge Q producing electric field E. Let A be the point at a distance x from Q. Let a test charge of a Q be placed at a point A ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಎಕ್ಸ್ ಇದೆಯಲ್ಲ, ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಓಕೆ, ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಜನರಲ್ ಆಗಿ ಇದು ಒಂದು ಪಾಯಿಂಟ್ ಚಾರ್ಜ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ನನಗೆ ಏನ್ ಮಾಡಬೇಕು? ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ನ ಫೈಂಡ್ ಮಾಡಬೇಕು. ಅದನ್ನ ಯಾವ ತರ ಫೈಂಡ್ ಮಾಡ್ತೀನಿ? ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಪಾಯಿಂಟ್ ಪಿ. ಓಕೆ, ಸೊ ದಿಸ್ ಇಸ್ ದ ಪಾಯಿಂಟ್ ಪಿ ಅಂಡ್ ಡಿಸ್ಟೆನ್ಸ್ ಎಷ್ಟು? ಸರ್ ಆರ್ ಡಿಸ್ಟೆನ್ಸ್ ಅಂತ ಅನ್ಕೋಣ. ಓಕೆನಾ? ಸೊ ಆರ್ ಡಿಸ್ಟೆನ್ಸ್ ಅಂತ ಅನ್ಕೋಣ, ರೈಟ್? ಸೊ ಈ ಆರ್ ಡಿಸ್ಟೆನ್ಸ್ ಯಾವ ತರ ಬರಿಬಹುದು? ಸೊ ಈ ತರ ಬರಿಬಹುದು. ಓಕೆನಾ? ಸೊ ಈ ತರ ಬರಿಬಹುದು. ಡನ್. ಇನ್ನೊಂದು ಟೆಸ್ಟ್ ಚಾರ್ಜ್ ನ ಕನ್ಸಿಡರ್ ಮಾಡ್ಕೋತೀನಿ. ದಟ್ ಟೆಸ್ಟ್ ಚಾರ್ಜ್ ಈಸ್ ಅಟ್ ಇನ್ಫಿನಿಟಿ. ಓಕೆ, ಸೊ ಈ ಟೆಸ್ಟ್ ಚಾರ್ಜ್ ಎಲ್ಲಿದೆ? ಇನ್ಫಿನಿಟಿ ಅಲ್ಲಿ ಇದೆ ಅನ್ಕೋಣ. ಓಕೆನಾ? ಸೊ ದಿಸ್ ಇಸ್ ಅಟ್ ಇನ್ಫಿನಿಟಿ. ಸೊ ಇನ್ಫಿನಿಟಿಯಲ್ಲಿ ಪೊಟೆನ್ಷಿಯಲ್ ಎಷ್ಟಿರುತ್ತೆ? 0. ವಿ ನೋ ಇಟ್. ಓಕೆ, ಸೊ ಇವಾಗ ನಾನೇನ್ ಮಾಡ್ತೀನಿ, ಈ ಚಾರ್ಜ್ ನ, ಓಕೆನಾ, ಈ ಚಾರ್ಜ್ ನ ಇನ್ಫಿನಿಟಿ ಪಾಯಿಂಟ್ ಇಂದ ತಗೊಂಡ್ ಬರಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇನ್ಫಿನಿಟಿ ಪಾಯಿಂಟ್ ಇಂದ ತಗೊಂಡ್ ಬರ್ತೀನಿ. ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ. ಎಕ್ಸ್ಟೆಂಡ್ ಮಾಡ್ತಾ ಇದೀನಿ. ಓಕೆನಾ? ಎಸ್ ಸರ್, ಈ ಪಾಯಿಂಟ್ ಚಾರ್ಜ್ ನ ಇಲ್ಲಿಂದ ತಗೊಂಡ್ ಬರಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಎಸ್ ಸರ್, ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಸೊ ಡೆಫಿನೆಟ್ ಆಗಿ ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ. ಅಂಡ್ ಲೆಟ್ಸ್ ಕನ್ಸಿಡರ್ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ ಎ ಅಂಡ್ ಬಿ. ಓಕೆ, ಸೊ ಇಂಟರ್ಮೀಡಿಯೇಟ್ ಪಾಯಿಂಟ್ ಎ ಅಂಡ್ ಬಿ. ಓಕೆ, ಸೊ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ ಎ ಅಂಡ್ ಬಿ. ಓಕೆ, ಸೊ ಇವಾಗ ಪಾಯಿಂಟ್ ಚಾರ್ಜ್ ಎಲ್ಲಿದೆ? ಪಾಯಿಂಟ್ ಚಾರ್ಜ್ ಎಟ್ ಅ ಪಾಯಿಂಟ್ ಎ ಅಲ್ಲಿ ಇದೆ ಅನ್ಕೋಣ. ಅಂಡ್ ಇದರ ಮೇಲೆ ಫೋರ್ಸ್ ಎಕ್ಸರ್ಟ್ ಆಗೇ ಆಗುತ್ತೆ. ಎಸ್ ಸರ್, ಫೋರ್ಸ್ ಎಕ್ಸರ್ಟ್ ಆಗೇ ಆಗುತ್ತೆ. ಯಾವ ಡೈರೆಕ್ಷನ್? ಈ ಡೈರೆಕ್ಷನ್ ಅಲ್ಲಿ ಆಗುತ್ತೆ. ಅಂಡ್ ಇಲ್ಲಿ ಎಫ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಅಂಡ್ ದ ಡಿಸ್ಟೆನ್ಸ್ ಇಸ್ ಅ ಸ್ಮಾಲ್ ಡಿಸ್ಟೆನ್ಸ್, ದಟ್ ಇಸ್ ದ ಎಕ್ಸ್, ಡಿ ಎಕ್ಸ್. ಓಕೆ, ಸೊ ಡಿ ಎಕ್ಸ್. ಅಂಡ್ ಇಲ್ಲಿ ನಾನು ಜನರಲ್ ಡಿಸ್ಟೆನ್ಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀವಿನಾ? ಸೊ ಜನರಲ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡ್ಕೋತಿದ್ದೀನಿ. ಓಕೆ, ಸೊ ಪಾಯಿಂಟ್ ಡಿಸ್ಟೆನ್ಸ್. ಓಕೆ, ಅಂಡ್ ಇಲ್ಲಿ ನೀವು ನೋಡಬಹುದು, ಸೊ ವರ್ಕ್ ಡನ್ ಇಲ್ಲಿ ನೋಡಿ, ಎ ಇಂದ ಬಿ ವರೆಗೆ ದಟ್ ಇಸ್ ಅ ಸ್ಮಾಲ್ ಡಿಸ್ಟೆನ್ಸ್. ಓಕೆ, ದಿಸ್ ಇಸ್ ದ ಸ್ಮಾಲ್ ಡಿಸ್ಟೆನ್ಸ್. ಓಕೆ, ಸ್ಮಾಲ್ ಡಿಸ್ಟೆನ್ಸ್. ಸೊ ದಟ್ ಈಸ್, ಅದಕ್ಕೆ ನಾನೇನ್ ಮಾಡ್ತೀನಿ, ಸೊ ವರ್ಕ್ ಡನ್ ಯಾವ ತರ ಫೈಂಡ್ ಮಾಡ್ತೀವಿ ಸರ್? ವರ್ಕ್ ಡನ್ ಇಸ್ ನಥಿಂಗ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಕರೆಕ್ಟಾ? ಎಸ್ ಸರ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ರೈಟ್? ಸೊ ದಟ್ ಈಸ್ ಎಫ್ ಡಾಟ್ ಎಸ್. ಓಕೆ, ಇದನ್ನ ಯಾವ ತರ ಬರಿಬಹುದು ಸರ್? ಇಟ್ ಇಸ್ ಎಫ್ ಎಸ್ ಕಾಸ್ಟ್ ಇಟ್ ಅಂತ ಬರಿಬಹುದು. ಅಂಡ್ ಇಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆರಿ ವೆರಿ ಸ್ಮಾಲ್. ಓಕೆ ಸರ್, ನ್ಯೂಮೆರಿಕಲ್ಸ್ ಮಾಡಿಸ್ತೀನಿ. ಓಕೆನಾ? ಎಲ್ಲಾನು ಮಾಡಿಸ್ತೀನಿ. ಓಕೆ, ರೈಟ್ ಸರ್. ಇಲ್ಲಿ ಸ್ಮಾಲ್ ವರ್ಕ್ ಡನ್ ಆಗಿರೋದ್ರಿಂದ, ಸೊ ಡಿ ಡಬ್ಲ್ಯೂ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಆಸ್ ಇಟ್ ಇಸ್ ಬರೀತೀನಿ. ಅಂಡ್ ಸ್ಮಾಲ್ ಡಿಸ್ಟೆನ್ಸ್ ದಟ್ ಇಸ್ ಅ ಡಿ ಎಕ್ಸ್. ಅಂಡ್ ಕಾಸ್ಟ್ ಇಟ್ ನೋಡಿ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಈ ಕಡೆ ಆಗ್ತಾ ಇರೋದು ಅಂಡ್ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಆಗ್ತಾ ಇರೋದು. ಓಕೆ, ಸೊ ದಿಸ್ ಇಸ್ ದ ಫೋರ್ಸ್.
and this is a small distance. Okay, okay, so this is the B point. Okay, so this is the B point. ನೋಡಿ ಡಿಸ್ಟೆನ್ಸ್ ಈ ಡೈರೆಕ್ಷನ್ ಹೋಗ್ತದೆ, ಫೋರ್ಸ್ ಈ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ಹೋಗ್ತದೆ. ಯಾಕೆ? ಪಾಸಿಟಿವ್ ರಿಪಲ್ ಈಚ್ ಅದರ್, ಅದಕ್ಕೆ ಡೈರೆಕ್ಷನ್ ಆಫ್ ಅ ಫೋರ್ಸ್ ಇಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ಈ ಡಿಸ್ಟೆನ್ಸ್ ಅನ್ನೋದು ಲೆಫ್ಟ್ ಹ್ಯಾಂಡ್ ಸೈಡ್, ಇದು ಫೋರ್ಸ್ ಅನ್ನೋದು ರೈಟ್ ಹ್ಯಾಂಡ್ ಸೈಡ್. ಸೊ ವಾಟ್ ಇಸ್ ದ ಆಂಗಲ್ ಸರ್? ಬೋತ್ ಆರ್ ಅಪೋಸಿಟ್, ದೇರ್ ಫೋರ್ ಇಟ್ ಇಸ್ ದ cos 180 ಡಿಗ್ರಿ. ಓಕೆ, ಸೊ cos 180 ಡಿಗ್ರಿ. ಅಂಡ್ ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ dw, ಸೊ f ಇಂಟು dx ಮೈನಸ್, ಓಕೆ ಓಕೆ, ಸೊ f ಇಂಟು ಸೊ dx ಮೈನಸ್ 1 ಅಂತ ಆಗುತ್ತೆ. ಓಕೆ, and dw, okay, so dw that is equals to, so f value ಏನಿದೆ ಸರ್? f value that is a k q naught, so divided by ಎಷ್ಟು distance, that is the x square. Okay, x square and dx into minus 1, right? yes sir, ಈ minus 1 ಆಚೆ ತಗೊಳ್ಳಿ. ಈಗ ನಮಗೆ ಟೋಟಲ್ ವರ್ಕ್ ಡನ್ ಬೇಕು ಅಂತಂದ್ರೆ, ಸೊ ದಟ್ ಇಸ್ ಎಲ್ಲಿಂದ ಎಲ್ಲಿಗೆ ಸರ್? ಇಟ್ ಇಸ್ 0 ಪೊಸಿಷನ್ ಅಂಡ್ ಎಷ್ಟು ಡಿಸ್ಟೆನ್ಸ್ ಪಾಯಿಂಟ್ ಪಿ ಗೆ, ದಟ್ ಇಸ್ r, ಸೊ 0 to r ಅಂತ ಬರ್ಕೊಳ್ತೀನಿ. ಓಕೆ, ಸೊ ಇಟ್ ಇಸ್ a k q, so q naught divided by x square into dx. okay, and ನೆಗೆಟಿವ್ ಸೈನ್ ನ ಆಚೆ ತಗೊಂಡಿದ್ದೀನಿ. ಅಂಡ್ ಇಲ್ಲಿ ಏನೇನು ಆಚೆ ತಗೊಳ್ಬಹುದು ಸರ್? k is a constant, take it outside, q is constant, q naught is constant, and ಮಿಕ್ಕಿದ್ದಷ್ಟು ಸರ್ ಇಟ್ ಇಸ್ 0 to r. ಓಕೆ, ಸೊ ದಟ್ ಇಸ್ 0 to r, ಅಂಡ್ ಮಿಕ್ಕಿದ್ದು ಸರ್ ಇಟ್ ಇಸ್ ಮೇಲೆ ಬಂದ್ರೆ ಏನಾಗುತ್ತೆ? x ಪವರ್. ಓಕೆ, x ಸ್ಕ್ವೇರ್ ಮೇಲೆ ಬಂದ್ರೆ x ಪವರ್ ಮೈನಸ್ 2 ಅಂತ ಆಗುತ್ತೆ ಇಂಟು dx. ಓಕೆ, ಎಸ್ ಸರ್. ಸೊ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು, ಸೊ ಮೈನಸ್ ಕೆ ಕ್ಯೂ, ಸೊ ಕ್ಯೂ ನಾಟ್. ಓಕೆ, ಅಂಡ್ ಇದು ಇಂಟಿಗ್ರೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಇಟ್ ಇಸ್ ಎಕ್ಸ್ ಪವರ್ ಪ್ಲಸ್ 1, ಸೊ ಡಿವೈಡೆಡ್ ಮೈನಸ್ 2 ಪ್ಲಸ್ 1, ಸೊ ದಟ್ ಇಸ್ 0 to r ಅಂತ ಬರೀಬಹುದು. ಓಕೆ, ಸೊ ದಟ್ ಇಸ್ 0 to r. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಕೆ ಕ್ಯೂ ಕ್ಯೂ ನಾಟ್ ಇಲ್ಲಿ ನಮಗೆ ಇಲ್ಲಿ ಎಕ್ಸ್ ಪವರ್ ಮೈನಸ್ 1 ಆಗುತ್ತೆ, ಅಂಡ್ ಇದು ಸೊ ಮೈನಸ್ 1 ಆಗುತ್ತೆ. ಸೊ ಇಟ್ ಇಸ್ 0 to r. ಓಕೆ, ಸೊ ದಿಸ್ ಇಸ್ 0 to r. ಇಲ್ಲಿ ನೆಕ್ಸ್ಟ್ ಸ್ಲೈಡಿಗೆ ತಗೊಂಡು ಹೋಗ್ತೀನಿ. ಓಕೆ, ಸೊ ಅಲ್ಲಿ ಸೊ ಟೋಟಲ್ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು, ಸೊ ಕೆ ಸೊ ಕ್ಯೂ ನಾಟ್ ಆಗುತ್ತೆ. ಸೊ ದಿಸ್ ಇಸ್ 1 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಓಕೆ, ಅಂಡ್ ಡಿವೈಡೆಡ್ ಬೈ ದಿಸ್ ಇಸ್ ಲಿಮಿಟ್ಸ್ ಅಂತ ತಗೊಂಡ್ರೆ 0 to r ಆಗುತ್ತೆ. ಸರ್ ಮೈನಸ್ ಎಲ್ಲೋಯ್ತು? ಇಲ್ಲಿ ಒಂದು ನೆಗೆಟಿವ್ ಇತ್ತು, ಇಲ್ಲೊಂದು ನೆಗೆಟಿವ್ ಇತ್ತು, ನೆಗೆಟಿವ್ ಪಾಸಿಟಿವ್ ಆಗ್ಬಿಡುತ್ತೆ. ಓಕೆನಾ? ಸೊ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು ಕೆ ಕ್ಯೂ ನಾಟ್, ಸೊ ದಿಸ್ ಇಸ್ 1 ಡಿವೈಡೆಡ್ ಬೈ r ಮೈನಸ್ 1 ಡಿವೈಡೆಡ್ ಬೈ 0, ಸೊ ದಟ್ ಈಸ್ ಏನಾಗುತ್ತೆ? ಇನ್ಫಿನಿಟ್ ಆಗುತ್ತೆ. ಸೊ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ ignored. Okay, so that is k q naught, so divided by r. And ಇದನ್ನೇ ಸೊ ಪೊಟೆನ್ಷಿಯಲ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೇನು? ಪೊಟೆನ್ಷಿಯಲ್ ಅಂದ್ರೆ ಇಟ್ ಇಸ್ ದ ವರ್ಕ್ ಡನ್. ಓಕೆ, ಸೊ ವರ್ಕ್ ಡನ್ ಅಂಡ್ ಚಾರ್ಜ್ ಆನ್ ಬ್ರಿಂಗಿಂಗ್ ಫ್ರಮ್ ಇನ್ಫಿನಿಟಿ ಟು ರೆಫರೆನ್ಸ್ ಪಾಯಿಂಟ್. ಓಕೆ, ಸೊ ಇದು ಡಿವೈಡೆಡ್ ಬೈ q ನಾಟ್. ಸೊ ವಾಟ್ ಇಸ್ ದ ವರ್ಕ್ ಡನ್ ಸರ್? ಇಟ್ ಇಸ್ ದ ಕೆ ಕ್ಯೂ ನಾಟ್, ಸೊ ಡಿವೈಡೆಡ್ ಬೈ ಸೊ q ನಾಟ್ ಇಂಟು r ಅಂತ ಬರೀಬಹುದು. ಸೊ ಈ q ನಾಟ್ ಗೆಟ್ ಕ್ಯಾನ್ಸಲ್, ಅಂಡ್ ಪೊಟೆನ್ಷಿಯಲ್ ಫೈನಲ್ ಆಗಿ ಏನಾಗುತ್ತೆ ಸರ್? ಇಟ್ ಇಸ್ ದ ಕೆ ಕ್ಯೂ ಡಿವೈಡೆಡ್ ಬೈ r ಆಗುತ್ತೆ. ಓಕೆ, ಎಷ್ಟು ಬರೆದ್ರೆ ಸಾಕು. ಅಂಡ್ ವಾಟ್ ಇಫ್ ದಟ್ ಇಸ್ ನೆಗೆಟಿವ್ ಚಾರ್ಜ್ ಆಗಿದ್ರೆ? ಸೊ ಅದಕ್ಕೆ ಸೊ ಫೈನಲ್ ಆಗಿ ಸೊ ಪ್ಲಸ್ ಆರ್ ಮೈನಸ್ ಸೊ ಕೆ ಕ್ಯೂ ಡಿವೈಡೆಡ್ ಬೈ ಆರ್, ಅಥವಾ ಸೊ ಪ್ಲಸ್ ಆರ್ ಮೈನಸ್ 1 ಡಿವೈಡೆಡ್ ಬೈ 4 pi epsilon ನಾಟ್, ಸೊ ಕ್ಯೂ ಡಿವೈಡೆಡ್ ಬೈ ಆರ್ ಅಂತ ಬರೆದ್ರೆ ಸಾಕು. ಸೊ ದಿಸ್ ಈಸ್ ರಿಕ್ವೈರ್ಡ್ ಮ್ಯಾಥಮೆಟಿಕಲ್ ಫಾರ್ಮುಲಾ. ಓಕೆ, ಎಸ್ ರೈಟ್, ಇಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಪೊಟೆನ್ಷಿಯಲ್. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ದ ವರ್ಕ್ ಡನ್ on a unit charge on bringing one point to another point, right? Yes sir, we done with the 1 5 marks question, and idu last year ಕೇಳಿರೋದು exam 1 ಅಲ್ಲಿ. okay, now next question ನೋಡೋಣ. so next question, electric potential due to an electric dipole falls off at a large distance along axis. ಇಲ್ಲಿ electric potential due to electric dipole. okay, ಏನ್ ಬರುತ್ತೆ electric potential due to electric dipole? ಸೊ ನೋಡಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಏನು ಬಂತು ಸರ್? ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ದಟ್ ಇಸ್ ಅ ಪಾಸಿಟಿವ್, ಸೊ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಅಂತ ಬಂತು. ಕರೆಕ್ಟಾ? ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಅಂದ್ರೆ ಏನು ಬರುತ್ತೆ ಸರ್? ಇಟ್ ಇಸ್ ಅ ಪ್ಲಸ್ ಆರ್ ಮೈನಸ್ ಸೊ ಕೆ ಪಿ ಕಾಸ್ ಥೀಟಾ, ಸೊ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಇದರ ಪ್ರಕಾರ ಹೇಳೋದಾದ್ರೆ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ದ ಆರ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ಸೊ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ದ ಆರ್ ಸ್ಕ್ವೇರ್ ಯಾವ್ದು ಬರುತ್ತೆ? 1 ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ದಟ್ ಇಸ್ ಆಪ್ಷನ್ ಬಿ, ನಾಟ್ ಆರ್. ಸಾರಿ, it is not A, it is option B. ಏನು ಕೇಳಿರೋದು? ಡೈಪೋಲ್ ಬಗ್ಗೆ ಕೇಳಿರೋದು, ನಾಟ್ ಪಾಯಿಂಟ್ ಚಾರ್ಜ್. ಓಕೆ, ಕ್ಲಿಯರಾ? ದಟ್ ಇಸ್ ಆಪ್ಷನ್ ಬಿ. ಡನ್? ಎಸ್ ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್, ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಇಲ್ಲಿ ನೋಡಿ, ದ ಟರ್ಮ್ ಓನ್ಲಿ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಓಕೆ, ಈಕ್ವಿ ಅಂದ್ರೆ ಸೇಮ್, ಪೊಟೆನ್ಷಿಯಲ್ ಸೇಮ್, ಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಯಾವ ಸರ್ಫೇಸ್ ಮೇಲೆ ಥ್ರೂಔಟ್ ದ ಸರ್ಫೇಸ್ ಎಲ್ಲಿ ನಮಗೆ ಪೊಟೆನ್ಷಿಯಲ್ ಸೇಮ್ ಇರುತ್ತೆ
ಅಂತ ಸರ್ಫೇಸ್ ನಾವೇಂತ ಕರಿತೀವಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಕರಿತೀವಿ. ಇಲ್ಲಿ ನೋಡೋದಾದ್ರೆ ಸೊ ಡೆಫಿನೇಷನ್ ವೈಸ್ ಎ ಸರ್ಫೇಸ್ ಇಸ್ ಅ ಪಾಸಿಂಗ್ ಥ್ರೂ. ಓಕೆ, ಸೊ ಸರ್ಫೇಸ್ ಇಸ್ ಪಾಸಿಂಗ್ ಥ್ರೂ. Okay, so surface that passing through the points which are at the same potential is called an equipotential surface. Athava the surface on which, okay, the surface on which at any place on the surface is called, okay, surface alli namage potential enadru same idre adanna navu enta karitivi equipotential surface anta karitivi. And what will be the work done? So work done anta helidre ಏನು ಬರೀತೀರಾ? So first ಇಲ್ಲಿ ನಮಗೆ ಬರಿಬೇಕಾದ್ರೆ, okay, so ಇಲ್ಲಿ ಬರಿಬೇಕಾದ್ರೆ so what is the potential difference? So potential difference ಯಾವ ತರ ಬರೀತೀವಿ? So final potential minus initial potential. Equipotential ಅಂದ್ರೆ ಸೇಮ್ ಪೊಟೆನ್ಷಿಯಲ್ ಇರುತ್ತೆ. ಸೊ ಸೇಮ್ ಪೊಟೆನ್ಷಿಯಲ್ ಅಂದ್ರೆ V minus V ಎಷ್ಟಾಗುತ್ತೆ? ಡೆಲ್ಟಾ V, V minus V, ಡೆಲ್ಟಾ V that is equals to 0. ಇವಾಗ ವರ್ಕ್ ಡನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಸರ್? ವರ್ಕ್ ಡನ್ ಸೊ that is equals to Q, ಸೊ ಬ್ರಾಕೆಟ್ ಇಂಟು ಡೆಲ್ಟಾ V. ಓಕೆ, ಸೊ ಡೆಲ್ಟಾ V, ಸೊ ಇಲ್ಲಿ ಸೊ ಡೆಲ್ಟಾ V 0 ಆಗಿರೋದ್ರಿಂದ ಸೊ ವರ್ಕ್ ಡನ್ ಇಸ್ ಆಲ್ಸೋ 0. ಸೊ ನಮಗೆ ಕೇಳಿರೋದೇನು? ಓನ್ಲಿ ದ ಡೆಫಿನೇಷನ್ ಯು ಹ್ಯಾವ್ ಟು ರೈಟ್ ಡೌನ್ ಅಷ್ಟೇ. ಇದು ನಿಮಗೆ ಅರ್ಥ ಮಾಡ್ಕೊಳ್ಳಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದು. ಡನ್? ಎಸ್ ಸರ್. ಅಂಡ್ ನೆಕ್ಸ್ಟ್ ಕ್ವಶನ್ 2000 ಸೊ 25 ಮತ್ತೆ 2020 ಅಲ್ಲಿ ಕೇಳೋದು ಡ್ರಾ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಯಾವುದಕ್ಕೆ? ಪಾಸಿಟಿವ್ ಪಾಯಿಂಟ್ ಚಾರ್ಜ್. ಓಕೆ, ಸೊ ದಿಸ್ ಇಸ್ ದ ಪಾಸಿಟಿವ್ ಪಾಯಿಂಟ್ ಚಾರ್ಜ್. ಇದಕ್ಕೆ so these are equipotential surface. Okay, so equipotential surface for a point charge and this is equipotential surface for uniform electric field. Clear? Yes. ಶ್ರೀ ಬಂಗಾರಿ ಎಕ್ಸ್ಪ್ಲೇನ್ ಇಟ್ ಸರ್. ಏನ್ ಎಕ್ಸ್ಪ್ಲೇನ್ ಮಾಡಬೇಕು? ಜಸ್ಟ್ ಡಯಾಗ್ರಾಮ್ ಕೇಳಿರೋದು ಯಾವ ರೀತಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇರುತ್ತೆ ಅನ್ನೋದು. ಓಕೆ, ಕ್ಲಿಯರಾ? ಎಸ್. ನೆಕ್ಸ್ಟ್ ಒನ್, ದಿಸ್ ಇಸ್ ಫಾರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದಿಸ್ ಇಸ್ ಫಾರ್ ಅ ಪಾಯಿಂಟ್ ಚಾರ್ಜ್ ಅಷ್ಟೇ. ಓಕೆ, ಅಂಡ್ ದಿಸ್ ಇಸ್ ಆಸ್ಕ್ಡ್ 2 times. ಓಕೆ, ಸೊ 2 times ಕೇಳಿದ್ದಾರೆ. ಓಕೆ, ಸೊ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಕ್ವಶನ್ ಇಸ್ ಆಸ್ಕ್ಡ್ 2025 ಎಕ್ಸಾಮ್ 1 ನಲ್ಲಿ ಕೇಳಿರೋದು. The question is equipotential surface for an isolated point charge. ಯಾವ ಶೇಪ್ ಅಲ್ಲಿ ಇತ್ತು ನೋಡಿ ಸ್ವಲ್ಪ. ಯಾವ ಶೇಪ್ ಫಾರ್ ಅ ಪಾಯಿಂಟ್ ಚಾರ್ಜ್ ಅಂಡ್ ವಾಟ್ ಇಸ್ ದ ಶೇಪ್ ಆಫ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್? ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಏನಾಗಿರುತ್ತೆ ನೋಡಿ? ಸ್ಪೆರಿಕಲ್. ಓಕೆ, ಸೊ ಸ್ಪೆರಿಕಲ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ಫಾರ್ ಅ ಪಾಯಿಂಟ್ ಚಾರ್ಜ್. ಓಕೆ, ಸೊ ದಿಸ್ ಇಸ್ ಫಾರ್ ಅ ಪಾಯಿಂಟ್ ಚಾರ್ಜ್. ಓಕೆ, ಸೊ ದಿಸ್ ಇಸ್ ಫಾರ್ ಅ ಪಾಯಿಂಟ್ ಚಾರ್ಜ್. And the next one, planar for a uniform electric field. Okay, so uniform electric field. Okay, so this is uniform electric field. And cylindrical ಅಂತಂದ್ರೆ linear charge. Okay, so this is for a linear charge. Okay, so linear charge and conical ಅನ್ನೋದು ಯಾವುದಕ್ಕಿಲ್ಲ. Okay, so ನಮಗೆ ಕೇಳಿರೋದು ನಮಗೆ ಪಾಯಿಂಟ್ ಚಾರ್ಜ್ ಕೇಳಿರೋದು. Okay, so ಪಾಯಿಂಟ್ ಚಾರ್ಜ್ ಕೇಳಿರೋದ್ರಿಂದ you can consider this one. Okay, so ಪಾಯಿಂಟ್ ಚಾರ್ಜ್ ಕೇಳಿರೋದ್ರಿಂದ so ಡೈರೆಕ್ಟ್ ಆಗಿ ಆಪ್ಷನ್ ಎ ನ ಕನ್ಸಿಡರ್ ಮಾಡ್ಕೊಳ್ಬಹುದು. ಡನ್? ಎಸ್ ಸರ್. ನೆಕ್ಸ್ಟ್ ಒನ್, ಎಸ್ ಇಲ್ಲಿ ಡೆರಿವೇಶನ್ ಪಾರ್ಟ್ ಇದೆ. ಸೊ ದಿಸ್ ರಿಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಸ್ವಲ್ಪ ಇಯರ್ಸ್ ಆಫ್ ಆಸ್ಕಿಂಗ್ ಕ್ವಶನ್ ನೋಡಿ. 2015. ಓಕೆ, ಸೊ ದಿಸ್ ಇಸ್ 2015. and the next one 2017, 2020, 2022 and ಅದೇ ರೀತಿ 2020 ಸೊ 4 ಅಲ್ಲೂ ಬಂದಿದೆ. ಓಕೆ, ಸೊ 2024 ಅಲ್ಲಿ ಬಂದಿದೆ. ಕ್ವಶನ್ ಇಸ್ ಶೋ ದಟ್ ಇದು ಎಲೆಕ್ಟ್ರಿಕ್ ಗ್ರೇಡಿಯಂಟ್. ಓಕೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಇಕ್ವೇಶನ್ ಕೇಳ್ತಾರದು. ಶೋ ದಟ್ E is equals to minus dV divided by dx ಅಥವಾ dr ಅಂತ ಬರಿಬಹುದು. or show that the electric field at any point is equals to the negative potential gradient at that point ಅಂತ ಕೇಳಬಹುದು. ಅಥವಾ derive the relationship between electric field and potential ಅಂತ ಕೇಳಬಹುದು. ಸೊ ಮೂರರದು ಸಹಿತ ಸೇಮ್ ಆನ್ಸರ್. ಓಕೆ, ಸೊ ಮೂರರದು ಸಹಿತ ಸೇಮ್ ಆನ್ಸರ್. ಸರ್ ವೇಟ್ ಪ್ರಕಾರ ಏನೋ ವೇಟ್ ಪ್ರಕಾರ ಮಾಡಿ. ಸೊ ಅದನ್ನ ಮಾಡ್ತಿರೋದಲ್ವಾ? ಸೊ ಕಾನ್ಸೆಪ್ಟ್ ಪ್ರಕಾರ ಮಾಡ್ತಿರೋದು ಕೆಮಿಸ್ಟ್ರಿ ಗರ್ಲ್. ಓಕೆ, ಸೊ ಕಾನ್ಸೆಪ್ಟ್ ಪ್ರಕಾರ ನೀವು ಓಪನ್ ಮಾಡಿದ್ರೆ ಟೆಕ್ಸ್ಟ್ ಬುಕ್ ಇದೇ ಆರ್ಡರ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಓಕೆ, ಇದೇ ಆರ್ಡರ್ ಅಲ್ಲಿ ಹೋಗುತ್ತೆ. ರೈಟ್. ಸೊ ಫಸ್ಟ್ ಆಫ್ ಆಲ್ ನಮಗೆ ಇ ಅಂತಂದ್ರೇನು? ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ನಮಗೆ ಡಿ ವಿ, ದಟ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಬಂದಿದೆ. ಸೊ ಚೇಂಜ್ ಇನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವ ತರ ಬರೀತೀರಾ? ಸೊ ಫಸ್ಟ್ ಚೇಂಜ್ ಇನ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ದಟ್ ಇಸ್ ವಿ ಬಿ ಮೈನಸ್ ವಿ ಎ ಇಸ್ ಈಕ್ವಲ್ಸ್ ಟು ವಿ ಪ್ಲಸ್ ಡಿ ವಿ ಮೈನಸ್ ವಿ. ಇದು ಹೇಗೆ ಬಂತು? ಫಾರ್ ಎಕ್ಸಾಂಪಲ್ ಇಲ್ಲಿ ಚಾರ್ಜ್ ಇದೆ. ಓಕೆನಾ? ಸೊ ದಿಸ್ ಇಸ್ ದ ಚಾರ್ಜ್ ಅಂಡ್ ನಮಗೆ ಏನಾಗುತ್ತೆ? ಸೊ ಪಾಯಿಂಟ್ ಎ ಅಲ್ಲ, ಪಾಯಿಂಟ್ ಎ ಎಟ್ ಅ ಪಾಯಿಂಟ್ ಎ ವಿ ಅನ್ಕೊಂಡು. ಓಕೆನಾ? ಸೊ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಎ ಏನ್ ಬರುತ್ತೆ ನಮಗೆ ನಾರ್ಮಲ್ ಆಗಿ? ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಸರ್ ಇಟ್ ಇಸ್ ಎ ಕೆ ಕ್ಯೂ ಡಿವೈಡೆಡ್ ಬೈ ಆರ್. ಕರೆಕ್ಟಾ? ಎಸ್ ಸರ್. ಈ ಚಾರ್ಜ್ ಇಂದ ವಾಟ್ ಇಸ್ ದ ಪೊಟೆನ್ಷಿಯಲ್ ಎಟ್ ಎ ಅಂತಂದ್ರೆ ದಟ್ ಇಸ್ ವಿ.
ಸ್ವಲ್ಪ ಡಿಸ್ಟೆನ್ಸ್ ನ ರಿಡ್ಯೂಸ್ ಮಾಡ್ತೀನಿ ಓಕೆನಾ. ಸೊ ಡಿಸ್ಟೆನ್ಸ್ ನ ರಿಡ್ಯೂಸ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ನೋಡಿ, ಆಸ್ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ದ ಆರ್ ಅಂತ ಹೇಳಿದಾಗ ಇಫ್ ಡಿಸ್ಟೆನ್ಸ್ ಇಸ್ ರೆಡ್ಯೂಸ್ಡ್ ಪೊಟೆನ್ಷಿಯಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ರೈಟ್. ಸೊ ಇವಾಗ ಇನ್ಕ್ರೀಸ್ ಆದಾಗ ಇಲ್ಲಿ ವಿ ಇತ್ತು, ಇಲ್ಲಿ ವಿ ಪ್ಲಸ್ ಡಿ ವಿ ಆಗಿದೆ. ಯಾಕೆ ಡಿ ವಿ? ಸ್ಮಾಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಆಯ್ತು ಆಸ್ ಸ್ಮಾಲ್ ಡಿಸ್ಟೆನ್ಸ್ ಇಸ್ ಇನ್ಕ್ರೀಸ್ಡ್. ಓಕೆನಾ, ಇಸ್ ಇಟ್ ಕ್ಲಿಯರ್? ಇಲ್ಲಿ ನೋಡಿ 5 ಮಾರ್ಕ್ಸ್ ಏನಕ್ಕೆ ಫಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದರಲ್ಲೇ ಡೆಫಿನೇಷನ್ಸ್ ಎಲ್ಲ ಇರುತ್ತೆ. ಡೆಫಿನೇಷನ್ಸ್, ಇಂಪಾರ್ಟೆಂಟ್ ಫಾರ್ಮುಲಾಸ್ ಎಲ್ಲ ಅದರಲ್ಲೇ ಕವರ್ ಆಗಿರುತ್ತೆ. ಓಕೆ, ಎಸ್. ಸೊ ಸ್ಮಾಲ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆಯ್ತು, ಇದಾಯ್ತು. ಸೊ ನಾವು ಪೊಟೆನ್ಷಿಯಲ್ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ಚೇಂಜ್ ಇನ್ ಪೊಟೆನ್ಷಿಯಲ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಅಂತ ಬರೀತೀವಿ. ಸೊ ಇನಿಷಿಯಲ್ ಪೊಟೆನ್ಷಿಯಲ್ ಇದು, ಫೈನಲ್ ಪೊಟೆನ್ಷಿಯಲ್ ಇದು. ದಾಟ್ ಮೀನ್ಸ್ ವಿ ಬಿ ಮೈನಸ್ ವಿ ಅಂತ ಬರ್ತೀವಿ. ಓಕೆ, ವಿ ಬಿ ಅಲ್ಲಿ ಎಷ್ಟಿದೆ ಸರ್? ವಿ ಪ್ಲಸ್ ಡಿ ವಿ ಇದೆ, ಮೈನಸ್ ವಿ ಇದೆ. ಡನ್? ಎಸ್ ಸರ್. ಇನ್ ಸೆಕೆಂಡ್ ಸ್ಟೆಪ್, ದಟ್ ಇಸ್ ವರ್ಕ್ ಡನ್. ವರ್ಕ್ ಡನ್ ಯಾವ ತರ ಡಿಫೈನ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್? ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡಿಫೈನ್ಡ್ ಆಸ್ ದ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂತ ಬರೀತೀವಿ. ಆನ್ ಬ್ರಿಂಗಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಇಲ್ಲಿ ಒನ್ ಪಾಯಿಂಟ್ ಯಾವುದು? ಎ, ಇನ್ನೊಂದು ಪಾಯಿಂಟ್ ಬಿ ಇದೆ. ಇದರ ಪ್ರಕಾರ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ದಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಪೊಟೆನ್ಷಿಯಲ್ ವರ್ಕ್ ಡನ್ ಇಸ್ ಈಕ್ವಲ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ದಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ಇಲ್ಲಿ ನೋಡಿ ನಾರ್ಮಲ್ ಆಗಿ ಫೋರ್ಸ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಇಲ್ಲಿ ನಮಗೆ ವರ್ಕ್ ನ ಯಾವ ತರ ಡಿಫೈನ್ ಮಾಡ್ತೀವಿ? ವರ್ಕ್ ನ ನೋಡಿ, ಸೊ ವರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಡಿಫೈನ್ ಮಾಡ್ತೀವಿ. ಇಲ್ಲೂ ಸೇಮ್. ಓಕೆ, ಸೊ ಫೋರ್ಸ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಬಟ್ ಯಾಕೆ ನೆಗೆಟಿವ್ ಅಲ್ಲಿ ಬರೀತಾ ಇರೋದು ನೋಡಿ? ಆಸ್ ವಿ ಬ್ರಿಂಗ್, ಓಕೆ, ಸೊ ಪಾಸಿಟಿವ್ ಪಾಯಿಂಟ್ ನ ಸಮೀಪ ತಂದಾಗ ಏನಾಗುತ್ತೆ? ರಿಪಲ್ಸಿವ್ ನೇಚರ್ ಆಗುತ್ತೆ. ಅದೇ ನೆಗೆಟಿವ್ ತಂದ್ರು ಸಹಿತ ರಿಪಲ್ಸಿವ್ ನೇಚರ್. ಬಟ್ ಇಲ್ಲಿ ಇನ್ನೊಂದು ಚಾರ್ಜ್ ಕೊಟ್ಟಿಲ್ಲ. ಬಟ್ ಡ್ಯೂ ಟು ದಿಸ್ ಪಾಯಿಂಟ್ ಚಾರ್ಜ್, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್? ದಟ್ ಇಸ್ ಅವೇ. ಸೊ ಅವೇ ಫ್ರಮ್ ಇಟ್ ಅಂತ. ಓಕೆ, ಸೊ ಅವೇ ಫ್ರಮ್ ಇಟ್ ಅಂತ ಹೇಳಿದಾಗ ವಾಟ್ ಇಸ್ ದ ಡೈರೆಕ್ಷನ್? ಅವೇ ಫ್ರಮ್ ಇಟ್. ಓಕೆ, ಸೊ ಅವೇ ಆಗಿರೋದ್ರಿಂದ, ಸೊ ಆಸ್ ಇಟ್ ಇಸ್ ಮೂವಿಂಗ್ ಟುವರ್ಡ್ಸ್ ಇಟ್ ಅಂದ್ರೆ ಎ ಇಂದ ಪಾಯಿಂಟ್ ಬಿ ಗೆ ಬಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸಿಟ್ ಡೈರೆಕ್ಷನ್ ಇದೆ. ಅಪೋಸಿಟ್ ಡೈರೆಕ್ಷನ್ ಯಾವ ತರ ಬರೀತೀವಿ? ನೆಗೆಟಿವ್ ಸೈನ್. ದೇರ್ ಫೋರ್ ಇಟ್ ಇಸ್ ಅ ನೆಗೆಟಿವ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ವಿ. ದಟ್ ಇಸ್ ದ ಚೇಂಜ್ ಇನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಯ್ತು, ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಬರೀಬಹುದು. ಓಕೆ, ಅಂಡ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನ್ ಪ್ರಕಾರ ಏನು? ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಲ್ವಾ? ಸೊ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಬರ್ತೀನಿ. ವಾಟ್ ಇಫ್ ಐ ಕನ್ಸಿಡರ್ ಯೂನಿಟ್ ಚಾರ್ಜ್ ಅಂದ್ರೇನು? ಚಾರ್ಜ್ ಈಸ್ ದ 1 ಕೂಲಮ್ ಅಂತ. ಓ, ಚಾರ್ಜ್ ಇನ್ 1 ಕೂಲಮ್ ಅಂತಂದ್ರೆ ದಟ್ ಈಸ್ 1 ಕೂಲಮ್. ಓಕೆ, ಸೊ ಚಾರ್ಜ್ ಇಸ್ 1 ಕೂಲಮ್. ಸೊ ಇ ಇಸ್ ಈಕ್ವಲ್ಸ್ ಏನಾಗುತ್ತೆ? ದಟ್ ದಿಸ್ ಇಸ್ 1 ಆದ್ರೆ ಇ ಇಸ್ ಈಕ್ವಲ್ಸ್ ಟು ಎಫ್ ಅಂತ ಆಗುತ್ತೆ. ಓಕೆ, ಸೊ ಇ ಇಸ್ ಈಕ್ವಲ್ಸ್ ಟು ಎಫ್. ಓಕೆ ಸರ್, ಇ ಇಸ್ ಈಕ್ವಲ್ಸ್ ಟು ಎಫ್. ಅಂಡ್ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ? ಇ ಮೈನಸ್. ಓಕೆ, ಸೊ ಎಫ್ ವ್ಯಾಲ್ಯೂ ಏನಾಯ್ತು? ಇ ವ್ಯಾಲ್ಯೂ ಆಯ್ತು. ಓಕೆ, ಸೊ ಎಫ್ ಪ್ಲೇಸ್ ಅಲ್ಲಿ ಇ ಬರುತ್ತೆ. ಅಂಡ್ ಇಲ್ಲಿ ಮೈನಸ್ ಡಿ ಎಕ್ಸ್ ಆಸ್ ಇಟ್ ಇಸ್. ಓಕೆ, ಅಂಡ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಡಿ ವಿ. ಸೊ ಇವಾಗ ಇ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ವಿ ಡಿವೈಡ್ ಬೈ ಡಿ ಎಕ್ಸ್ ಅಂತ ಬರೀಬಹುದು. ಅಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ನೆಗೆಟಿವ್ ಸೈನ್ ಅಂತ ಹೇಳಿದ್ರೆ ಅಲಾಂಗ್ ದ ಡೈರೆಕ್ಷನ್. ಓಕೆ, ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಡಿಗ್ರೀಸ್ ಆಗ್ತಾ ಹೋಗುತ್ತೆ, ಅಥವಾ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇನ್ಕ್ರೀಸಸ್ ಅಪೋಸಿಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರೀಬಹುದು. ಅಲಾಂಗ್ ದ ಡೈರೆಕ್ಷನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಗ್ರೀಸ್ ಆಗ್ತಾ ಹೋಗುತ್ತೆ, ಸಿಂಪಲ್ ಆಗಿ ಹೇಳೋದಾದ್ರೆ. ದ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ದ ಡೈರೆಕ್ಷನ್ ಆಫ್ ಡಿಗ್ರೀಸಿಂಗ್ ಪೊಟೆನ್ಷಿಯಲ್. ಯಾವ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಆ ಡೈರೆಕ್ಷನ್ ಅಲ್ಲಿ ಪೊಟೆನ್ಷಿಯಲ್ ಅನ್ನೋದು ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಕ್ಲಿಯರಾ? ಎಸ್, ಕ್ಲಿಯರಾ? ಎಸ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದು ನಿಮಗೆ ನಾರ್ಮಲ್ ಆಗಿ 3 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ ಕೇಳುವಂತ ಕ್ವಶನ್. ಓಕೆ, ಸೊ ಒಂದೊಂದು ವರ್ಷ 3 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಸೊ ಒಂದೊಂದು ವರ್ಷ 3 ಮಾರ್ಕ್ಸ್ ಕೇಳಿದ್ದಾರೆ ಅಂಡ್ ಒಂದೊಂದು ವರ್ಷ 5 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಸೊ ಒಂದೊಂದು ವರ್ಷ 5 ಮಾರ್ಕ್ಸ್ ಸಹಿತ ಕೇಳಿದ್ದಾರೆ. ಸರ್, ಈ ವಿಡಿಯೋ ಫಾಲೋ ಆದ್ರೆ ಮಿಡ್ ಟರ್ಮ್ ಅಲ್ಲಿ 70 ಸ್ಕೋರ್ ಮಾಡ್ಬೋದಾ? ಎಸ್, ಆಫ್ ಕೋರ್ಸ್ ಆರಾಮ್ಸೆ ಮಾಡ್ಬೋದು. ಓಕೆ, ಸೊ ಬಟ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗ್ಬೇಕಾಗುತ್ತೆ. ಅದು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನಾನು ಹೇಳ್ತೇನೆ. ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನೋಡಿ, ಆ ಕರೆಂಟ್ ಎಲೆಕ್ಟ್ರಿಸಿಟಿ ಒಂದು ಕ್ವಶನ್ ಇದೆ ಬೇಸ್ಡ್ ಆನ್ ಅನ್ಬ್ಯಾಲೆನ್ಸ್ಡ್ ವೀಟ್ ಸ್ಟೋನ್ ಬ್ರಿಡ್ಜ್ ಅಂತ. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಹೌ ಡಿಗ್ರೀಸಸ್? ಸೊ ನೋಡಿ, ದಟ್ ಇಸ್ ದ ರಿಲೇಷನ್ ಇಟ್ ಇಸ್ ಸೇಯಿಂಗ್ ಅಲ್ವಾ? ದಟ್ ಇಸ್ ದ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಈ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಲೆಟ್ಸ್ ಸೇ ದಿಸ್ ಇಸ್ ಎ ಪಾಯಿಂಟ್, ದಿಸ್ ಇಸ್ ಬಿ ಪಾಯಿಂಟ್ ಅಂಡ್ ದಿಸ್ ಇಸ್ ಸಿ ಪಾಯಿಂಟ್ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಿಮಗೆ ಪೊಟೆನ್ಷಿಯಲ್ ಎಟ್ ಸಿ ಅಂಡ್ ಪೊಟೆನ್ಷಿಯಲ್ ಎಟ್ ಸಿ ಬಿ ಅಂಡ್ ಪೊಟೆನ್ಷಿಯಲ್ ಎಟ್ ಎ ಅಂತ ಬರ್ಕೊಂಡ್ರೆ ಯಾವ್ದು ಜಾಸ್ತಿ ಯಾವ್ದು ಕಮ್ಮಿ ಅಂದ್ರೆ ಯು ಕ್ಯಾನ್ ರೈಟ್ ದಿಸ್ ಒನ್: ಪೊಟೆನ್ಷಿಯಲ್ ಎಟ್ ಪಾಯಿಂಟ್ ಸಿ ಇಸ್ ಗ್ರೇಟರ್ ದನ್ ಪೊಟೆನ್ಷಿಯಲ್ ಎಟ್ ಪಾಯಿಂಟ್ ಬಿ ಇಸ್ ಗ್ರೇಟರ್ ದನ್ ಪೊಟೆನ್ಷಿಯಲ್ ಎಟ್ ಎ. What does it indicates? Along the direction of electric field from a point charge, it is a decreasing ಅಂತ ಅರ್ಥ. Okay, now let's move on to the next question. ಇದು ಸಹಿತ derivation part. So 2016, 2018, 2020 derive an expression for electric potential energy of a system
ಆಫ್ ಟೂ ಪಾಯಿಂಟ್ ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಪಾಯಿಂಟ್ಸ್ ನ ನೀಟಾಗಿ ನೆನ್ಪಿಟ್ಕೊಳ್ಳೋಕೆನಾ, ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಫಸ್ಟ್ ಏನ್ ಮಾಡಬೇಕು, ಕನ್ಸಿಡರ್ ಎ ಚಾರ್ಜ್ Q1 ಟು ಬಿ ಬ್ರಾಟ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್. ಯಾವುದು? ಪಾಯಿಂಟ್ ಎ. ನೋ ವರ್ಕ್ ಇಸ್ ಡನ್ ಸಿನ್ಸ್ ದರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆ? ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಲ್ಲಿ ವರ್ಕ್ ಡನ್ ಆಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ದಟ್ ಮೀನ್ಸ್ ದರ್ ಇಸ್ ನೋ ವರ್ಕ್ ಡನ್. ಓಕೆ, ರೈಟ್. ಸರ್ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಡಿಸ್ಟ್ರಿಕ್ಟ್ ಇಂದ ಬರುತ್ತಾ? ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಅಂತ ಹೇಳ್ತೀವಿ. ಓಕೆನಾ, ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಿಮ್ಮ ಸರ್ ಚೆನ್ನಾಗಿ, ಸರ್ ಅಥವಾ ಮೇಡಮ್ ಚೆನ್ನಾಗಿ ಕ್ಲಾರಿಟಿ ಕೊಡ್ತಾರೆ. ಒಂದ್ಸತಿ ಕೇಳಿ ನೋಡಿ. ಓಕೆನಾ, ನೀವು ಕೇಳಿಲ್ವೇನ? ಲೆಟ್ ಬಿ ಬಿ ದ ಪಾಯಿಂಟ್ ಎಟ್ ಅ ಡಿಸ್ಟೆನ್ಸ್ ಆರ್ ಫ್ರಮ್ ಎ ಪಾಯಿಂಟ್ ಎ, ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಬಿ ಡ್ಯೂ ಟು ಚಾರ್ಜ್ Q1 ಈಸ್ V1 ಅಂತ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಚಾರ್ಜ್ Q1 ಇದೆ. ಓಕೆನಾ, ಸೊ ದಿಸ್ ಇಸ್ ದ ಚಾರ್ಜ್ Q1. ಓಕೆ, ಸೊ ಚಾರ್ಜ್ Q1 ಇಲ್ಲಿ ವಾಟ್ ಇಸ್ ದ ಪೊಟೆನ್ಷಿಯಲ್? ಸರ್ ಪೊಟೆನ್ಷಿಯಲ್ V ಅಂತ ಬರ್ಕೊಂಡ್ರೆ, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ KQ1 ಸೊ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟು R ಅಂತ ಬರೀಬಹುದು. ಓಕೆನಾ, KQ divided by KQ1 divided by R. So this is potential at B, that is a V1. Okay, yes sir. ಈ K value ಏನು? 1 divided by 4 pi epsilon Q1 divided by R ಅಂತ ಬರ್ದಾಯ್ತು. Okay, consider another charge Q2. Okay, so bought from infinity. ಅಂದ್ರೆ ಈ ಕಡೆ ಇನ್ಫಿನಿಟಿ ಅಲ್ಲಿ ಇದೆ ಅನ್ಕೊಳ್ಳಿ. Okay, so this is infinity, that is a Q2. Okay, so this is infinity point. ಈ ತರ ತರ್ತಾ ಇದೀವಿ. ಓಕೆನಾ, ಇವಾಗ ಪಾಯಿಂಟ್ ಬಿ ಹತ್ರ ಇದೆ, infinity to point B. This time work has to be done since there is electric field due to charge 1. ಇದು ಚಾರ್ಜ್ ಪಾಯಿಂಟ್ ಎ ಇದಲ್ಲ, ಚಾರ್ಜ್ Q1. ಸೊ ಇದರಿಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗೋದ್ರಿಂದ ನಮಗೆ ಇದನ್ನ ಯಾವ ತರ ಡಿಫೈನ್ ಮಾಡ್ತಾರೆ? ವರ್ಕ್ ಡನ್. ವರ್ಕ್ ಡನ್ ಇಸ್ ನಥಿಂಗ್ ಬಟ್, ಓಕೆ, ಸೊ ಸಾರಿ, ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂತ ಬರೀತೀವಿ. ಈ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂತ ಹೇಳಿದ್ರೆ ಏನ್ ಹೇಳ್ತೀವಿ? ಸೊ ಇಲ್ಲಿ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ನ ರೀಅರೇಂಜ್ ಮಾಡ್ಕೊಳ್ಳಿ. V1 is equal V1 into Q2 ಆಗುತ್ತೆ. V1 ಆಲ್ರೆಡಿ ಗೊತ್ತಿದೆ, ದಟ್ ಇಸ್ 1 divided by 4 pi epsilon Q1 divided by R into Q2. ಸೊ ಫೈನಲ್ ಆಗಿ ಏನ್ ಬರುತ್ತೆ ಸರ್? ದಟ್ ಇಸ್ 1 divided by 4 pi epsilon naught Q1 Q2 divided by R ಅಂತ ಹೇಳ್ತೀವಿ. ಕರೆಕ್ಟಾ? ಎಸ್. ಓಕೆ ಅಕ್ಷಯ್, ಓಕೆ ಫೈನ್. ಟೋಟಲ್ ನಾನು 7 ಚಾಪ್ಟರ್ ಮಾಡ್ತೀನಿ. ಲಾಸ್ಟ್ ಚಾಪ್ಟರ್ ದಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ನಿಮಗೆ ಕ್ವಶನ್ಸ್ ಕೊಡ್ತೀನಿ. ಓಕೆ, ಎಸ್. ಸೊ ಫೈನಲ್ ಆಗಿ ನಿಮಗೆ, ಸೊ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ ಆನ್ ಬ್ರಿಂಗಿಂಗ್ infinity to that point. Okay, so 1 divided by 4 pi epsilon naught Q1 Q2 divided by R. Okay, so this is the derivation part. Okay, so next one ನೋಡೋಣ. ಇಲ್ಲಿ ನಿಮಗೆ ಜಸ್ಟ್ ಡೆಫಿನೇಷನ್ ಕೇಳಿರೋದೇನು? ಸೊ ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ ಅ ಚಾರ್ಜಸ್. ವಾಟ್ ಹ್ಯಾಪನ್ಸ್ ಟು ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ ಅ ಟೂ ಅನ್ಲೈಕ್ ಚಾರ್ಜಸ್ when distance between them is increased? Assume there is no external electric field. Okay, so ಇದರ ಆನ್ಸರ್ ಪ್ರಕಾರ ಏನು? electrostatic potential energy of a system of a charges is defined as the work done to move charges from infinity to their present configuration to the constant the system of a charges. So this is the definition. Okay, ಇವೆಲ್ಲ ನೀವು ಓದ್ಕೊಂಡಿರ್ತಾರೆ. ಇದು ಕ್ವಿಕ್ ರಿವಿಷನ್ ಆಗೋದ್ರಿಂದ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಯಾವ ರೀತಿ ನೀವು ಎಕ್ಸಾಮ್ ನಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು. ಓಕೆ, ಅಂಡ್ ಇವಾಗ ನೋಡಿ, ನಮಗೆ ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಕೇಳಿರೋದು? ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ನಮಗೆ ಗೊತ್ತಿದೆ ಏನು? ಸರ್ ಇಟ್ ಇಸ್ ಅ K, ಸೊ Q1, ಸೊ Q2, ಸೊ ಡಿವೈಡೆಡ್ ಬೈ R ಅಂತ. ಓಕೆ, ಎಸ್ ಸರ್. ಇಲ್ಲಿ ಲೈಕ್ ಚಾರ್ಜಸ್ ಅಂತ ಕೇಳಿರೋದು. ಓಕೆನಾ, ಸೊ ಲೈಕ್ ಚಾರ್ಜಸ್ ಏನಾಗುತ್ತೆ ಸರ್? ಲೈಕ್ ಚಾರ್ಜ್ ಅಂತ ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಫಾರ್ ಅ ಲೈಕ್ ಚಾರ್ಜಸ್, ಓಕೆ, ಸೊ ದಿಸ್ ಇಸ್ ಫಾರ್ ಅ ಲೈಕ್ ಚಾರ್ಜಸ್. ಓಕೆ, ಸೊ ದಿಸ್ ಇಸ್ ಫಾರ್ ಅ ಲೈಕ್ ಚಾರ್ಜಸ್. ಓಕೆ, ಸೊ ಪಾಸಿಟಿವ್ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ನೆಗೆಟಿವ್ ಇರ್ಬೋದು. ಪಾಸಿಟಿವ್ ಪಾಸಿಟಿವ್ ಏನಾಗುತ್ತೆ? ಪಾಸಿಟಿವ್ ಓನ್ಲಿ. ನೆಗೆಟಿವ್ ಇಂಟು ನೆಗೆಟಿವ್ ಏನಾಗುತ್ತೆ? ಪಾಸಿಟಿವ್ ಓನ್ಲಿ. ಸೊ ದಿಸ್ ಇಸ್ Q1 Q2 divided by R. ಸೊ U is direct inversely proportional to the R. ಇಲ್ಲಿ ಹೇಳ್ತಿರೋದು ಆಸ್ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ ಇನ್ಕ್ರೀಸ್ಡ್. ಸೊ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಸೊ ಪೊಟೆನ್ಷಿಯಲ್ ಎನರ್ಜಿ ಡಿಗ್ರೀಸ್ ಆಗುತ್ತೆ. ಸೊ ದೇರ್ ಫೋರ್ ಸೊ ಪೊಟೆನ್ಷಿಯಲ್ ಎನರ್ಜಿ ಸೊ ಡಿಗ್ರೀಸಸ್ ಅಂತ ಬರೀಬಹುದು. ಓಕೆನಾ, ಸೊ ಡಿಗ್ರೀಸಸ್ ಅಂತ ಬರೀಬಹುದು. ಓಕೆ, ಸೊ ಡಿಗ್ರೀಸಸ್. ಓಕೆ ಸರ್, ವಾಟ್ ಇಫ್ ಐ ಕನ್ಸಿಡರ್ ಅನ್ಲೈಕ್ ಚಾರ್ಜಸ್? ಸೊ ಅನ್ಲೈಕ್ ಚಾರ್ಜಸ್ ಆದ್ರೆ ಏನಾಗುತ್ತೆ? ಸೊ ಅನ್ಲೈಕ್ ಚಾರ್ಜಸ್ ಆದ್ರೆ ಏನಾಗುತ್ತೆ ಸರ್? U is equals to minus K Q1 Q2 divided by ಸೊ R ಅಂತ ಬರುತ್ತೆ. ವೈ ದಟ್ ಇಸ್ ಅ ನೆಗೆಟಿವ್? ಬಿಕಾಸ್ ಪಾಸಿಟಿವ್ ಇಂಟು ನೆಗೆಟಿವ್ ಏನಾಗುತ್ತೆ? ನೆಗೆಟಿವ್. ನೆಗೆಟಿವ್ ಇಂಟು ಪಾಸಿಟಿವ್ ಏನಾಗುತ್ತೆ? ದಟ್ ಈಸ್ ಆಲ್ಸೋ ನೆಗೆಟಿವ್. ಸೊ ದೇರ್ ಫೋರ್ ಐ ಆಮ್ ರೈಟಿಂಗ್ ಇಟ್ ಆಸ್ minus K Q1 Q2 divided by R ಅಂತ ಬರೀತೀನಿ. ಸೊ ಅಲ್ಲಿ ಸೊ you can consider U is inversely proportional to the negative of R. If you increase this, okay, if we increase the distance between them, so potential energy also increases. ಈ ಕೇಸಲ್ಲಿ ಸೊ ಪೊಟೆನ್ಷಿಯಲ್ ಎನರ್ಜಿ increases. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು increases ಆಗುತ್ತೆ. ಓಕೆ, ಸೊ ನಮಗೆ ಕೇಳಿರೋದು ಇದು. ಇದನ್ನ ಬರ್ಕೊಂಡ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ಎನಫ್. ಎಷ್ಟು ಬರ್ಕೊಂಡ್ರೆ ಸಾಕು? ಕ್ಲಿಯರಾ? ಎಸ್.
ಸುದರ್ಶನ್ ಸರ್ ಫಸ್ಟ್ PUC ಗೆ ಸ್ಟಾರ್ಟ್ ಮಾಡಿ 1 ವೀಕ್ ಇದೆ, ನಿಮಗೆ ಸ್ಟಾರ್ಟ್ ಮಾಡ್ತಾರೆ, ಇದು ಸೆಕೆಂಡ್ PUC ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ? ಎಸ್ ಪ್ರವೀಣ್, ಓಕೆ, ಹಾ ಫೈನ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್ ಮೆನ್ಷನ್ ಅಂತ ಕೇಳಿದ್ರು, ಓಕೆನಾ? ಸೊ ಮೆನ್ಷನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ ಅ 2 ಪಾಯಿಂಟ್ ಚಾರ್ಜಸ್. ಓಕೆ, ಇಲ್ಲಿ ಕೇಳಿದ್ರು 2 ಪಾಯಿಂಟ್ ಚಾರ್ಜಸ್ ಬಗ್ಗೆ. ಓಕೆ, ಸೊ 2 ಪಾಯಿಂಟ್ ಚಾರ್ಜಸ್ ಏನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ದಿಸ್ ಇಸ್ ದ mathematical formula that you remember, okay, that you need to remember. So 1 divided by 4 pi epsilon naught q1 q2 divided by r. Okay, so q1 q2 divided by r. Okay, q1 into v1 plus q2 into v2. So this is the mathematical formula where q1 q2 are the magnitude of a charges, r12 is the distance between q1 and q2, where v1 and v2 are the potential at a q1. Okay, potential at a q1 and q2 respectively. Okay, so v1 ಅನ್ನೋದು potential at a q1, v2 ಅನ್ನೋದು potential at a q2. Done. So this is the mathematical expression. Now next one, derive expression for a potential energy of a dipole in a uniform electric field ಅಂತ ಕೇಳ್ತಿರೋದು. ಸೊ ನಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ, ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಡೈಪೋಲ್, ಚಾರ್ಜ್ ಬಗ್ಗೆ ಅಲ್ಲ, ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಪಾಯಿಂಟ್ ಚಾರ್ಜಸ್ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಸರಿ, ಇಟ್ ಇಸ್ ಯು ಕೆ q1 q2 ಡಿವೈಡೆಡ್ ಬೈ ಆರ್ ಅಂತ ಬರೀತಿದ್ರಿ. ಬಟ್ ಇಲ್ಲಿ ಡೈಪೋಲ್ದು, ಸೊ ಡೈಪೋಲ್ದು ಇಕ್ವೇಶನ್ ಯಾವ ತರ ಬರುತ್ತೆ? ಇಲ್ಲಿ ಡೈಪೋಲ್ ನ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಡೈಪೋಲ್ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ ಅಂಡ್ ದಿಸ್ ಇಸ್ ಪ್ಯಾರಲ್ ಲೈನ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ಇಂಡಿಕೇಟ್ ಮಾಡುತ್ತೆ, ರೈಟ್? ಸೊ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ consider an electric dipole moment P placed in the uniform electric field. If a theta is the angle between P and E, then torque acting on a dipole is a torque that is equals to P into PE into sin theta. This is basic equation ನಮ್ಗೆ ಗೊತ್ತಿದೆ. If W is the small work done in rotating dipole through a small angle dt, work done that is equals to, ನೋಡಿ ನಾರ್ಮಲ್ ಆಗಿ ವರ್ಕ್ ಡನ್ ಯಾವ ತರ ಬರ್ತೀವಿ ಸರ್? ವರ್ಕ್ ಡನ್ that is equals to force into small displacement ಅಂತ ಬರೀತಿದ್ವಿ. ಬಟ್ ಇಲ್ಲಿ ಫೋರ್ಸ್ ಬದಲು ಟಾರ್ಕ್ ಬರ್ತೀರಿ. ಓಕೆ, ಸೊ ಫೋರ್ಸ್ ಬದಲು ಟಾರ್ಕ್, ಇಲ್ಲಿ ನಾರ್ಮಲ್ ಡಿಸ್ಪ್ಲೇಸ್ಮೆಂಟ್ ಬದಲು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರ್ತೀರಾ. ಸೊ ಟಾರ್ಕ್ ಇಂಟು ಡಿಟಿ. ಓಕೆ, ಸೊ ಇದರ ಪ್ರಕಾರ ಬರೆದ್ರೆ ಕಾಸ್ ಥೀಟಾ ಆಗಲ್ಲ, ಇಲ್ಲಿ ಟಾರ್ಕ್ ಡೈರೆಕ್ಟ್ ಆಗಿ ಬರಿತಾ ಇದೀವಿ, ಓಕೆನಾ? ಸೊ ಕಾಸ್ ಥೀಟಾ ಅಲ್ಲಿ ಏನಾಗುತ್ತೆ? ಡೈರೆಕ್ಟ್ ಆಗಿ ವರ್ಕ್ ಡನ್ ಟಾರ್ಕ್ ಈ ಫಾರ್ಮ್ ಅಲ್ಲಿ ಬರಿತಾ ಇದೀವಿ, ಓಕೆನಾ? ಎಸ್ ಸರ್, ವಾಟ್ ಇಸ್ ಟಾರ್ಕ್ ಸರ್? PE sin theta dt. ಓಕೆ, ಸೊ ಟೋಟಲ್ ವರ್ಕ್ ಡನ್. ಓಕೆ, ಸೊ ದಿಸ್ ಇಸ್ ದ ಟೋಟಲ್ ವರ್ಕ್ ಡನ್. ಸೊ ದಿಸ್ ಇಸ್ ದ ಟೋಟಲ್ ವರ್ಕ್ ಡನ್ in rotating the dipole from theta 1 to theta 2 is. ಸೊ ನಮಗೆ ಟೋಟಲ್ ವರ್ಕ್ ಡನ್ ಆಗ್ಬೇಕಂದ್ರೆ ಇದನ್ನ ಇಂಟಿಗ್ರೇಷನ್ ಮಾಡಬೇಕು, ಓಕೆನಾ? ಫಾರ್ ನ್ಯಾಚುರಲ್ ಚಾಯ್ಸ್. ಓಕೆ, ಸೊ W is equals to integration theta 1 to theta 2 is into dW. dW ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ಅ PE sin theta. ಇದನ್ನ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ? P is a constant, E is also constant, take it outside. ಇಂಟಿಗ್ರೇಷನ್ ಆಫ್ sin theta ಏನಾಗುತ್ತೆ? ಮೈನಸ್ ಕಾಸ್ ಥೀಟಾ ಅಂತ ಆಗುತ್ತೆ, ಓಕೆನಾ? ಸೊ ಮೈನಸ್ ಕಾಸ್ ಥೀಟಾ ಆಗುತ್ತೆ. ಇದನ್ನ ಇಂಟಿಗ್ರೇಷನ್ ಮಾಡಿದ್ಮೇಲೆ ಸೊ ಮೈನಸ್ ಕಾಸ್ ಥೀಟಾ ಇಲ್ಲಿ ಬಂದಿ ನೋಡಿ. ಸೊ ಮೈನಸ್ ಕಾಸ್ ಥೀಟಾ ಇಲ್ಲಿ ಮೈನಸ್ ಆಚೆ ತಗೊಂಡ್ರೆ ಏನಾಗುತ್ತೆ? ಸೊ ದಿಸ್ ಇಸ್ ಅ ಪಾಸಿಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್. ಓಕೆ, ಸೊ ನೆಗೆಟಿವ್ PE ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 2 ಅಂತ ಆಗುತ್ತೆ. ಓಕೆ, ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1. ಅಂಡ್ ಇವಾಗ ನಮಗೆ ಪರ್ಪೆಂಡಿಕ್ಯುಲರ್ ಇಲ್ಲಿ ನೋಡಿ ಇಷ್ಟು ಬರ್ದ್ರೆ ಸಾಕು, ಓಕೆನಾ? ಸೊ ಇಷ್ಟು ಬರ್ದ್ರೆ ದಿಸ್ ಇಸ್ ದ ವರ್ಕ್ ಡನ್. ಓಕೆ, ಸೊ ದಿಸ್ ಇಸ್ ಫಾರ್ ಅ ವರ್ಕ್ ಡನ್. ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಯಾವ ತರ ಗೊತ್ತಾ? ಸೊ ಇಲ್ಲಿ ನಮಗೆ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ ಅಂತ ಬರೀತೀವಿ, ಕರೆಕ್ಟಾ? ಅಂಡ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ. ಅಂಡ್ ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ, ಇದನ್ನ ಓಪನ್ ಅಪ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ PE ಕಾಸ್ ಥೀಟಾ 2. ಓಕೆ, ಸೊ ಮೈನಸ್ PE ಕಾಸ್ ಥೀಟಾ 2 ಅಂಡ್ ಇಲ್ಲಿ ಏನಾಗುತ್ತೆ? ಪ್ಲಸ್ PE ಕಾಸ್ ಥೀಟಾ 1 ಅಂತ ಆಗುತ್ತೆ. ಸೊ ಆನ್ ಕಂಪೇರಿಂಗ್ ಏನಾಗುತ್ತೆ? U ಇಸ್ ಈಕ್ವಲ್ಸ್ ಟು ಮೈನಸ್ PE ಕಾಸ್ ಥೀಟಾ ಅಂತ ಬರೀಬಹುದು. ಓಕೆ, ಸೊ ಮೈನಸ್ PE ಕಾಸ್ ಥೀಟಾ ಅಂತ ಬರೀಬಹುದು ಆನ್ ಕಂಪೇರಿಂಗ್. ಓಕೆ, ಸೊ ಅಲ್ಲಿ U2 ಆಗುತ್ತೆ, ಇದು U1 ಆಗುತ್ತೆ. ಬೋತ್ ದ ಕೇಸ್ ದಟ್ ಇಸ್ U1 ಅಂಡ್ U2 ನೆಗೆಟಿವ್ ಸೈನ್ ಅಲ್ಲೇ ಇರುತ್ತೆ, ಓಕೆನಾ? ಎಸ್, ಸೊ ಇದೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ನಮಗೆ ಇದು ಫೈನಲ್ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ದಿಸ್ ಇಸ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಡೈಪೋಲ್. ಓಕೆ, ಓಕೆ ಗುರುನಾಥ್ ರೆಡ್ಡಿ, ಡನ್. ಸರ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಕಂಡಕ್ಟರ್, ಪ್ರಾಪರ್ಟೀಸ್ ನಿಮಗೆ ಎಲ್ಲೆಲ್ಲಿ ಬೇಕಲ್ಲ ನಾನು ತೋರಿಸ್ತೇನೆ, ಓಕೆನಾ ನೀಲಪ್ಪ? ರೈಟ್, ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್ ದಟ್ ಇಸ್ ವೆನ್ ಅ ಪೊಟೆನ್ಷಿಯಲ್ ಎನರ್ಜಿ, okay, so one potential energy of electric dipole in electric field is a minimum and maximum ಅಂತ ಕೇಳ್ತಾರೆ. ಸೊ ನಮಗೆ ಗೊತ್ತಿರೋ ಹಾಗೆ ವಾಟ್ ಇಸ್ ದ ಮ್ಯಾಥಮೆಟಿಕಲ್ ಫಾರ್ಮುಲಾ ಸರ್? U is equals to minus PE cos theta. ಓಕೆ, ಸೊ ಮೈನಸ್ PE cos theta. ಸೊ 0 ಆಗಿದ್ರೆ, ಓಕೆ, ಸೊ 0 ಆಗಿದ್ರೆ ಏನಾಗುತ್ತೆ? ಸೊ cos 0 is a 1 minus PE ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ
and theta is equals to 180 degree ಆದರೆ -1 ಆಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ದಿಸ್ ಇಸ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಎಸ್, ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ. ಯಾವಾಗ ನಿಮಗೆ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಇರುತ್ತೆ, ಸೊ ದಟ್ ಇಸ್ ಅ ಸ್ಟೇಬಲ್ ಇಕ್ವಿಲಿಬ್ರಿಯಂ ಅಂತ ಕರೀತೀವಿ. ಓಕೆನಾ? ಸೊ ಸ್ಟೇಬಲ್ ಇಕ್ವಿಲಿಬ್ರಿಯಂ. ಓಕೆ, ಸೊ ಸ್ಟೇಬಲ್ ಇಕ್ವಿಲಿಬ್ರಿಯಂ. ಓಕೆ, ಸೊ ನೆಕ್ಸ್ಟ್ ಒನ್, ಸೊ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆಗುತ್ತೆ, ದಟ್ ಈಸ್ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ ಅಂತ ನಾವು ಪೇಡ್ ಬ್ಯಾಚ್ಗಳಲ್ಲಿ ಕಲ್ತ್ಕೊಂಡಿದ್ವಿ. ಓಕೆನಾ? ರೈಟ್, ಸ್ಟೇಬಲ್ ಅಂಡ್ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ ಗೊತ್ತಲ್ವಾ? ಸರ್ ವಿ ಹ್ಯಾವ್ 8 ಚಾಪ್ಟರ್ಸ್, ಬಟ್ ವಿ ಆರ್ ಇನ್ a 5th ಚಾಪ್ಟರ್ಸ್. ಪಕ್ಕಾ ಮೀನ್ಸ್ ನೋ ನೀಡ್ ಟು ಸ್ಟಡಿ ಅದರ್ ಚಾಪ್ಟರ್ಸ್. ನೋ, ನಾಟ್ ಲೈಕ್ ದಟ್. ಮಾನಸ, ನಾವು ಓದಬೇಕಾಗುತ್ತೆ. ಓಕೆನಾ? ಸೊ ನಿಮಗೆ ಆನ್ ಅಂಡ್ ಆವರೇಜ್ ಒಂದು 50 ಬರಬೇಕು ಅಂತಂದ್ರೆ ಓಕೆ, ದಟ್ ಇಸ್ ಫೈನ್, ಬಟ್ ಮೋರ್ ದೆನ್ 50 ಬರಬೇಕಂದ್ರೆ ಯು ಹ್ಯಾವ್ ಟು ಲರ್ನ್. ಡನ್? ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಕ್ವಶನ್, ನ್ಯೂಮೆರಿಕಲ್ ಪಾರ್ಟ್ಸ್ ನೋಡೋಣ. ಓಕೆ, ಸೊ ನ್ಯೂಮೆರಿಕಲ್ ಪಾರ್ಟ್, ಸೊ 2022 ಅಲ್ಲಿ ನಡೆದಿರುವಂಥದ್ದು ಏನು? A charge of 8 millicoulomb is located at the origin. Calculate the work done in taking a small charge of -2 into 10 power minus 8 coulomb from point A, that is a 3 cm 0, 0 to a point B 0, 4 cm, 0 via point 3 cm 4 cm and 0, 0 to a point. Okay, given 1 divided by 4 pi epsilon naught. Okay, so this is epsilon naught ಆಗಬೇಕು. 9 into 10 power 9 Newton meter square per coulomb square ಅಂತಿದೆ. ಓಕೆ, ಸೊ ಇದರ ಪ್ರಕಾರ, ಓಕೆ, ಇದರ ಪ್ರಕಾರ ನೋಡಿ. ಸೊ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಗಿವನ್ ಸಿಚುವೇಶನ್. ಓಕೆ, ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಓಕೆ, ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ and this is y axis. Okay, so this is y axis and the next one, so this is z axis. Okay, so this is x and this is y. So first A point na nodkona. A point, this one. Okay, so A point alli ಏನು ಹೇಳ್ತದೆ sir? It is a 3 cm. Okay, so 3 cm ಇದೆ. And point B, so that is the y comma. Okay, so this is x comma y comma z. So this is x comma y comma z and this is x comma y comma z. Okay, so ಇಲ್ಲಿ y comma ಎಷ್ಟಿದೆ sir? It is the B point. Okay, so that is the B point. So ಎಷ್ಟಿದು sir? It is a 4 cm. So via point ಇನ್ನೊಂದು ಪಾಯಿಂಟ್ ಇದೆ. So let's say that is a point C ಅಂತ ಬರ್ಕೊಂಡು. Okay, now so let's say that is a point C and this is a 3 cm and a 4 cm. Okay, so 3 cm and 4 cm. Okay, so ನಮಗೆ ಈ ಚಾರ್ಜ್ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ? ಇಲ್ಲಿಂದ ಸೊ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಓಕೆ, ನಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ವರ್ಕ್ ಡನ್ ಅನ್ನೋದು ಇಟ್ ಇಸ್ ಅ ಕನ್ಸರ್ವೇಟಿವ್ ವರ್ಕ್ ಡನ್ ಬೈ ಕನ್ಸರ್ವೇಟಿವ್ ಫೋರ್ಸ್ ದಟ್ ಇಸ್ ಡೈರೆಕ್ಟ್ಲಿ ಇನಿಷಿಯಲ್ ಟು ಫೈನಲ್ ಪೊಸಿಷನ್. ಓಕೆ, ಸೊ ದಟ್ ಇಸ್ ಇನಿಷಿಯಲ್ ಟು ಫೈನಲ್ ಪೊಸಿಷನ್ and charge at ಯಾವುದು ಆರಿಜಿನ್ ಹತ್ರ ದಟ್ ಇಸ್ 8 millicoulomb. ಓಕೆ, ಸೊ ದಿಸ್ ಇಸ್ 8 millicoulomb and ಚಾರ್ಜ್ ಎಷ್ಟು? ಇದು Q0 ಅಂತ ಬರ್ಕೋತೀನಿ. ಓಕೆನಾ? ಸೊ Q0 ನ ಇಲ್ಲಿಂದ ಈ ಪಾಯಿಂಟ್ಗೆ, ಇಲ್ಲಿಂದ ಈ ಪಾಯಿಂಟ್ಗೆ, ಸೊ ಫೈನಲಿ ಚಾರ್ಜ್ Q0 ಇಸ್ ಹಿಯರ್. ಓಕೆ, ರೈಟ್. ಫುಲ್ ಸಿಲೆಬಸ್ ಕಂಪ್ಲೀಟ್ ಆಗಿದೆ. ಓಕೆನಾ? ರೈಟ್, ಐ ವಿಲ್ ಕಂಪ್ಲೀಟ್ ಆಲ್ ದ 7 ಚಾಪ್ಟರ್ಸ್. ಓಕೆ, ನೋ ನೀಡ್ ಟು ವರಿ. ನಾ ನೋಡಿ, ಇವಾಗ ಫಸ್ಟ್ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ 8 millicoulomb at a point A and point B ನ ಫೈಂಡ್ ಮಾಡಿ. ಓಕೆನಾ? ಸೊ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ನಮಗೆ ವರ್ಕ್ ಡನ್ ಯಾವ ತರ ಫೈಂಡ್ ಮಾಡ್ತೀವಿ? ನಾರ್ಮಲ್ ಆಗಿ ಸರ್ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಸೊ ಚಾರ್ಜ್ ದಟ್ ಇಸ್ ಡೆಲ್ಟಾ ವಿ ಅಂತ ಬರೀತೀವಿ. ಸೊ ವಾಟ್ ಇಸ್ ದಟ್ ಡೆಲ್ಟಾ ವಿ? ಸರ್ Q0, ಸೊ VB minus VA. ಸೊ ಇನಿಷಿಯಲ್ ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್. ಓಕೆ, Q0 ವ್ಯಾಲ್ಯೂ ಗೊತ್ತಿದೆ. ಸೊ Q0 ವ್ಯಾಲ್ಯೂ ಎಷ್ಟಿದೆ? ದಿಸ್ ಇಸ್ ದ Q0 ವ್ಯಾಲ್ಯೂ. ಓಕೆ, ಸೊ ಇವಾಗ ನಮಗೆ ಪೊಟೆನ್ಷಿಯಲ್ ಡ್ಯೂ ಟು 8 millicoulomb. ಓಕೆ, ಸೊ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಎ, ಸೊ ಏನ್ ಬರೀತೀವಿ ಸರ್? KQ. ಓಕೆ, ಸೊ KQ ಡಿವೈಡೆಡ್ ಬೈ ಸೊ ಎಷ್ಟು R ಅಂತ ಬರೀತೀನಿ. ಓಕೆನಾ? ಎಸ್, ಸೊ ದಿಸ್ ಇಸ್ RA. ಸೊ ಇದನ್ನ ಬರ್ಕೊಂಡ್ರೆ K ವ್ಯಾಲ್ಯೂ ಎಷ್ಟು ಸರ್? 9 into 10 power 9 into Q ವ್ಯಾಲ್ಯೂ ಎಷ್ಟಿದೆ? 8 millicoulomb. ಓಕೆ, ಸೊ ದಟ್ ಇಸ್ -3. ಸೊ ಡಿವೈಡೆಡ್ ಬೈ RA ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 3 into 10 power -3. ಓಕೆ, ಎಷ್ಟಾಗುತ್ತೆ? 3 3 9. ಓಕೆ, 8 3 24. ಓಕೆ, ಸೊ 24. ಸೊ ದಟ್ ಈಸ್ ದ 10 power 9. ಓಕೆ, ಸೊ 10 power 9 ವೋಲ್ಟ್. ಅಂಡ್ ದ ನೆಕ್ಸ್ಟ್ ಒನ್, ಸೊ VB, so KQ, so divided by RB, so that is 9 into 10 power 9 into charge value that is 8 into 10 power -3 and a distance that is the 4 cm. Okay, so that is the 10 power okay -3 alva, sorry, so this is -3 alla, this is -2, this is -8 ಆಗುತ್ತೆ and ಎಲ್ಲೂ ಅಷ್ಟೇ. so this is -2 -1 that is 8 9 72 ಎಷ್ಟಾಗುತ್ತೆ? ಇದು 9 into 8 and this is the 4 ಎಷ್ಟಾಗುತ್ತೆ?
8 3 24 ಇಲ್ಲಿ 4 ಇದೆ 4 1 4 4 2 8 ಓಕೆ 4 1 4 4 2 8 ಓಕೆ ಸೊ 9 2 18 ಓಕೆ ಸೊ ದಿಸ್ ಇಸ್ 18 into 10 power so 8 volt okay so ಇವಾಗ potential difference ನ ಫೈಂಡ್ ಮಾಡ್ತೀನಿ so what is the potential difference sir it is the final to initial okay that is the A so final ಎಷ್ಟಿದೆ sir it is the 18 into 10 power 8 so minus 24 into 10 power 8 okay so final ಆಗಿ ಎಷ್ಟು ಬರುತ್ತೆ sir it is delta V that is equals to so minus 6 into 10 power 8 volt ಅಂತ ಬಂತು okay so this is potential difference okay so this is a potential difference okay so next one ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಓಕೆ ಸೊ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಓಕೆ ಸೊ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು ಕ್ಯೂ ನಾಟ್ ವ್ಯಾಲ್ಯೂ ಎಷ್ಟಿದೆ ಸರ್ ಇಟ್ ಇಸ್ ಅ minus 2 into 10 power minus 8 ಓಕೆ ಸೊ ಇಂಟು ಇದೆಷ್ಟಿದೆ ಸರ್ ಇಟ್ ಇಸ್ ಅ minus 6 into 10 power minus ಇಲ್ಲಿ ಪ್ಲಸ್ 8 ಇದೆ ಓಕೆ ಎಸ್ ಸರ್ ಸೊ ಮೈನಸ್ ಒಂದು ಮೈನಸ್ ಪ್ಲಸ್ 2 12 and minus 8 plus 8 get cancelled so final ಆಗಿ so work done that is equals to minus 12 sorry 12J ಆಗುತ್ತೆ ಓಕೆ ಹಾ ಬಿಟ್ವೀನ್ Z and Y axis ಅಲ್ವಾ ಸೊ ಅದಕ್ಕೆ ನಾನು ಇಲ್ಲೇ ಬರ್ದಿದ್ದೀನಿ ಓಕೆನಾ ಯಾವುದು X and Y ಓಕೆ ಸೊ X and Y ಅಂದ್ರೆ ಜಸ್ಟ್ ಪಾತ್ ತೋರಿಸಿರೋದು ಓಕೆನಾ ಸೊ ಪಾತ್ ತೋರಿಸಿರೋದು Z ವ್ಯಾಲ್ಯೂ 0 ಆಗುತ್ತೆ ಎಸ್ ಆಫ್ ಕೋರ್ಸ್ Z ಆಕ್ಸಿಸ್ ಹೋಗಲ್ಲ ಓಕೆ ಇದು Z ಆಕ್ಸಿಸ್ ಹೋಗಲ್ಲ ಓಕೆ ಓಕೆ ಡೈರೆಕ್ಟ್ ಆಗಿ A to B ಅಂತ ನೆನ್ಪಿಟ್ಕೊಂಡ್ರೆ ಸಾಕು ಓಕೆ ಸೊ A to B ಇಲ್ಲಿ ನಾನು ಆಕ್ಚುಲಿ ಎಕ್ಸ್ ವೈ ಝೆಡ್ ಅಂತ ಮಾಡ್ಕೋಬೇಕಿತ್ತು ಈಸಿ ಆಗ್ತಿತ್ತು ಓಕೆ ಸೊ ಎಕ್ಸ್ ವ್ಯಾಲ್ಯೂ 3 and 4 ಸೊ ಡೈರೆಕ್ಟ್ ಆಗಿ ಎಕ್ಸ್ ವೈ ವ್ಯಾಲ್ಯೂ ಬರುತ್ತೆ ಓಕೆ ಆನ್ಸರ್ ಇಸ್ 12J ರೈಟ್ ಸೊ ನೆಕ್ಸ್ಟ್ ಕ್ವಶನ್ ಎಸ್ ಇದನ್ನ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್ ಓಕೆ ಸೊ ಈ ಕ್ವಶನ್ ನೋಡಿ ಸೊ ಜುಲೈ 2019 ಅಲ್ಲಿ ABCD is the square of a side 1 meter charge of plus 3 nanocoulomb minus 5 nanocoulomb plus 3 nanocoulomb are placed at a corner A, B, C respectively. Calculate the work done in a transferring a charge 12 microcoulomb from a D to the point intersection of a diagonals. Okay. ಇಲ್ಲಿ ಹೇಳ್ತಿರೋದು ಏನು ಗೊತ್ತಾ ಸೊ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿದಿನ ಓಕೆ ಸೊ ಸ್ಕ್ವೇರ್ ಓಕೆ ಸೊ ದಿಸ್ ಇಸ್ ದ ಸ್ಕ್ವೇರ್ ಅಂಡ್ ಡಯಾಗ್ನಲ್ ಇಲ್ಲಿ so this is the diagonal okay so intersection of a diagonal okay so point 1 ಅಂತ ಬರೀತೀನಿ and this is so A point this is the B point and this is C point and this is the D point okay so first question ನೋಡಿ 1 meter ಇದೆ okay so ಎಲ್ಲ ಸೈಡ್ 1 meter ಇದೆ okay so 1 meter square ಅಂದ್ರೆ ಎಲ್ಲ sides are equal okay so 1 meter ಇಲ್ಲಿ +3 and ಇಲ್ಲಿ -5 nanocoulomb okay so +3 -5 and +3 okay so this is +3 okay ಇಲ್ಲಿ ಫಸ್ಟ್ ಏನು ಹೇಳ್ತಿರೋದು ಕಾರ್ನರ್ ABC ರೆಸ್ಪೆಕ್ಟಿವ್ಲಿ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಅ ಚಾರ್ಜ್ ಆಫ್ 12 ಮೈಕ್ರೋಕೂಲಮ್ ಫ್ರಾಮ್ D ಟು ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ E ಅಂದ್ರೆ ಈ ಪಾಯಿಂಟ್ ಇಂದ ಓಕೆ ಸೊ ಪಾಯಿಂಟ್ A ಇಂದ ಓಕೆ ಸೊ ಪಾಯಿಂಟ್ D ಇಂದ ಪಾಯಿಂಟ್ O ಗೆ ಶಿಫ್ಟ್ ಮಾಡಬೇಕು ಯಾವುದನ್ನ ಸರ್ ಇಟ್ ಇಸ್ 12 ಮೈಕ್ರೋಕೂಲಮ್ ಓಕೆ ಸೊ ಫಸ್ಟ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ವರ್ಕ್ ಡನ್ ಆಗ್ಲೇಬೇಕು ಓಕೆನಾ ಸೊ ವರ್ಕ್ ಡನ್ ಆಗ್ಲೇಬೇಕು ಕ್ಲಿಯರಾ ಎಸ್ ಹಾ ಎಸ್ ಒಮೆಗಲ್ ಕೆ ಏನ್ ಅರ್ಥ ಆಗಿಲ್ಲ ಹೇಳಿ ಸ್ಟಡಿ ಕಂಟೆಂಟ್ ಆಲ್ಮೋಸ್ಟ್ 7 ಚಾಪ್ಟರ್ ನಾನು ಕಂಪ್ಲೀಟ್ ಮಾಡ್ತೀನಿ ಅಂಡ್ ಲಾಸ್ಟ್ ಚಾಪ್ಟರ್ ದಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ವಶನ್ ಕೊಡ್ತೀನಿ ಹಾ ಸರ್ ವಿಚ್ ಆರ್ ದ ಹೈಯರ್ ವೇಟೇಜ್ ಚಾಪ್ಟರ್ ನೋಡಿ ಇದು ಕಂಪ್ಲೀಟ್ ಆಗಿ ನಿಮ್ಮ ಟೀಚರ್ಸ್ ಮೇಲೆ ಡಿಪೆಂಡೆಂಟ್ ಇರೋದು ಓಕೆನಾ ಸೊ ಇದು ಬೋರ್ಡ್ ಎಕ್ಸಾಮ್ ಅಲ್ಲ ನೋಡಿ ನಮಗೆ ಕೇಳ್ತಿರೋದೇನೋ ವಯಾ 0.34 ಓಕೆ ಸೊ 340 ಅಂತ ಹೇಳ್ತಿರೋದು 3 ದಟ್ ಇಸ್ ದ ಎಕ್ಸ್ ಆಕ್ಸಿಸ್ ಅಂಡ್ ದಟ್ ಇಸ್ ವೈ ಆಕ್ಸಿಸ್ ಅಂಡ್ 0 ಇಸ್ ಝೆಡ್ ದಟ್ ಇಸ್ ನಾಟ್ ದೇರ್ ಝೆಡ್ ಆಕ್ಸಿಸ್ ಇಲ್ಲ ಓನ್ಲಿ ದಿಸ್ ಪ್ಲೇನ್ ಓಕೆ ಅಂಡ್ ಇಲ್ಲಿ ಹೇಳ್ತಿರೋದು 3 and 4 ಡೈರೆಕ್ಟ್ ಆಗಿ 3 4 ಡೈರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ ಹೋಗ್ತಿರೋದು ಓಕೆ ಸೊ ಎ ಇಂದ ಬಿ ಗೆ that is a A ಅಂತಂದ್ರೆ that is X column that is a 3 centimeter B is a 4 centimeter okay that is a Y column and A to B ಗೆ ಹೋಗಬೇಕಂದ್ರೆ ವರ್ಕ್ ಡನ್ ಆಗ್ಲೇಬೇಕಲ್ವಾ ವರ್ಕ್ ಡನ್ ಫಾರ್ಮುಲಾ ಏನು ಸೊ ದಿಸ್ ಇಸ್ ದ ಫಾರ್ಮುಲಾ
ಅಂಡ್ ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟ್ ಎ. ಓಕೆ, ಸೊ ವರ್ಕ್ ಡನ್. ಇವಾಗ ಏನ ಮೂವ್ ಮಾಡಬೇಕು ಸರ್? ಕ್ಯೂ ನಾಟ್ ಇಸ್ ನಥಿಂಗ್ ಬಟ್ -2 × 10⁻⁸ ಕೂಲಮ್ ನ ಮೂವ್ ಮಾಡಬೇಕು. ಸೊ ಮೂವ್ ಮಾಡ್ಬೇಕಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕೇ ಬೇಕು. ವಿತೌಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಇವಾಗ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಓಕೆ, ಸೊ ಪಾಯಿಂಟ್ ಎ ಪಾಯಿಂಟ್ ಬಿ. ಓಕೆನಾ? ಹಾ, ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ ಏನಾಗುತ್ತೆ? ಪಾಯಿಂಟ್ ಎ ಹತ್ರ ಪೊಟೆನ್ಷಿಯಲ್ ಎಷ್ಟಿರುತ್ತೆ, ಪಾಯಿಂಟ್ ಬಿ ಹತ್ರ ಪೊಟೆನ್ಷಿಯಲ್ ಎಷ್ಟಿರುತ್ತೆ. ಈ ಪೊಟೆನ್ಷಿಯಲ್ ಯಾವ ತರ ಫೈಂಡ್ ಮಾಡ್ಕೊಳ್ತೀವಿ? ಸೊ ಈ ಪೊಟೆನ್ಷಿಯಲ್ ನ 8 ಮಿಲಿ ಕೂಲಮ್ ಡ್ಯೂ ಟು 8 ಮಿಲಿ ಕೂಲಮ್ ಇಂದ ಪಾಯಿಂಟ್ ಎ ಹತ್ರ ಎಷ್ಟು ಪೊಟೆನ್ಷಿಯಲ್? ಸೊ ದಟ್ ಈಸ್ 24 × 10⁸ ವೋಲ್ಟ್. ಓಕೆ, ಈ ಪೊಟೆನ್ಷಿಯಲ್ ಅಂಡ್ ಪಾಯಿಂಟ್ ಬಿ ಹತ್ರ ಎಷ್ಟಿರುತ್ತೆ? ಸೊ ದಟ್ ಈಸ್ 18 × 10⁸ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ದಟ್ ಈಸ್ ವೋಲ್ಟ್ ಆಗುತ್ತೆ. ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಎರಡರ ಮಧ್ಯೆ? Delta V VB minus VA, that is 18 minus 24, that is -6 × 10⁸. So potential difference ಸಿಕ್ತು ಡ್ಯೂ ಟು 8 ಮಿಲಿ ಕೂಲಮ್. ನಾವು ಅದು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯಾವುದು? -2 × 10⁻⁸. ಸೊ Q ವ್ಯಾಲ್ಯೂ -2 × 10⁻⁸ and potential difference -6 × 10⁸. Minus into minus plus 2 × 6, that is 12. -8 plus 8 get cancelled, 12 joule. Okay. Now let's move on to this question. Okay, so ಇವಾಗ D ಇಂದ ಪಾಯಿಂಟ್ O ಗೆ ಜಾನಿ ನೋಡಿ, ಟಾರ್ಗೆಟ್ ಕೆ ಸೆಟ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಮುಗಿದ್ಮೇಲೆ ನಾನು ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಎಸ್. ಹಾ, ಸೊ ವಾಟ್ ಆರ್ ದ 4 ಚಾಪ್ಟರ್ಸ್ ಆರ್ ಮಿಡ್ ಟರ್ಮ್ ಎಕ್ಸಾಮ್ ವಿಲ್ ಬಿ ಆಸ್ಡ್? ಫಸ್ಟ್ 4 ಚಾಪ್ಟರ್ಸ್. ಎಸ್ ಒಮೆಗಲ್ ಆರಾಮ್ಸೆ ನೀವು ಪ್ರಾಕ್ಟೀಸ್ ಮಾಡ್ಬೋದು ಆ ಕ್ವಶನ್ಸ್ ನ. ಓಕೆನಾ? ರೈಟ್. ಸೊ ಕಾನ್ಸಂಟ್ರೇಟ್ ಮಾಡಿ. ಸೊ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಇನ್ ಅ ಟ್ರಾನ್ಸ್ಫರಿಂಗ್. ವರ್ಕ್ ಡನ್ ಫಾರ್ಮುಲಾ ಏನು ಸರ್? ಇಟ್ ಇಸ್ ಅ Q ನಾಟ್. ಸರ್ ಇಟ್ ಇಸ್ ಅ ಡೆಲ್ಟಾ ವಿ. ಸೊ ಡೆಲ್ಟಾ ವಿ ಯಾವ ತರ ಫೈಂಡ್ ಮಾಡ್ತೀರಾ ಸರ್? ಡೆಲ್ಟಾ ವಿ ನಥಿಂಗ್ ಬಟ್ ಸೊ ಪೊಟೆನ್ಷಿಯಲ್, ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್. ಓಕೆ, ಇಲ್ಲಿ ಕೇಳ್ತಾರೆ ಇದನ್ನು ಸರ್ ಡಿ ಇಂದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಡಯಾಗ್ನಲ್, ದಟ್ ಇಸ್ ಅ O. ಇಲ್ಲಿ ಸೊ ವರ್ಕ್ ಡನ್ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ Q ನಾಟ್. ಸೊ ಫೈನಲ್ ಪೊಟೆನ್ಷಿಯಲ್ ಯಾವುದು ಸರ್? ಪೊಟೆನ್ಷಿಯಲ್ ಎಟ್ O. ಇನಿಷಿಯಲ್ ಪೊಟೆನ್ಷಿಯಲ್ ಯಾವುದು? ಪೊಟೆನ್ಷಿಯಲ್ ಎಟ್ ಡಿ. ಕರೆಕ್ಟಾ? ಇವಾಗ ವಿ ಹ್ಯಾವ್ ಟು ಫೈಂಡ್ ಔಟ್ ಪೊಟೆನ್ಷಿಯಲ್ ಎಟ್ O ಅಂಡ್ ಪೊಟೆನ್ಷಿಯಲ್ ಎಟ್ ಡಿ. ನಾವ್ ಇವಾಗ ನೋಡಿ, ಸೊ ಪೊಟೆನ್ಷಿಯಲ್ ಎಟ್ O. ಸೊ ಫಸ್ಟ್ ಪೊಟೆನ್ಷಿಯಲ್ ಎಟ್ O ಫೈಂಡ್ ಮಾಡೋಣ. ಸೊ ಪೊಟೆನ್ಷಿಯಲ್ ಎಟ್ O, ಇಲ್ಲಿ ಪೊಟೆನ್ಷಿಯಲ್ ಎಟ್ O ಫೈಂಡ್ ಮಾಡ್ಬೇಕಂದ್ರೆ ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್? ಇಲ್ಲಿ ಡೈರೆಕ್ಟ್ ಆಗಿ ನಾನು ಏನ್ ಬರೀಬಹುದು ಸರ್? ಇಟ್ ಈಸ್ ಫಾರ್ ಎಕ್ಸಾಂಪಲ್ ಇದು ಎ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ದಿಸ್ ಇಸ್ ಎ ಆದ್ರೆ A ಡಿವೈಡೆಡ್ ಬೈ √2 ಅಂತ ಬರೀಬಹುದು. ಓಕೆ, ಸೊ ಆಲ್ ದ ಡಯಾಗ್ನಲ್ಸ್. ಓಕೆ, ಇಲ್ಲಿಂದ ಇಲ್ಲಿಗೆ A/2 √2, ಇಲ್ಲಿಂದ ಇಲ್ಲಿಗೆ A/√2, ಇಲ್ಲಿಂದ ಇಲ್ಲಿಗೆ A/√2, ಇಲ್ಲಿಂದ ಇಲ್ಲಿಗೆ A/√2. ಸರ್ ಇದು A ಡಿವೈಡೆಡ್ ಬೈ √2 ಹೇಗೆ ಬಂತ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದಿರುತ್ತೆ. ಓಕೆನಾ? ಬಂದಿರುತ್ತೆ. ಒಮೆಗಲ್ ಕನ್ಫ್ಯೂಸ್ ಆದ್ರೆ ನೀವು ಓದ್ಕೋಬೇಕು, ಚೆನ್ನಾಗಿ ಓದ್ಕೋಬೇಕು. ಇವಾಗ ಲಾಸ್ಟ್ ಮೂಮೆಂಟ್ ಬಂದು ಕನ್ಫ್ಯೂಸ್ ಆಗ್ತದೆ ಅಂದ್ರೆ ಹೆಂಗೆ? ಇಟ್ ಇಸ್ ಅ ಕ್ವಿಕ್ ರಿವಿಷನ್ ಕ್ಲಾಸ್. ಓಕೆ, ಹಾ, ನೆಕ್ಸ್ಟ್ ನೋಡಿ. ಸೊ ಇಲ್ಲಿ ನಮಗೆ ಏನು ಫಾರ್ಮುಲಾ ನಾರ್ಮಲ್ ಆಗಿ ಸರ್? ಪೊಟೆನ್ಷಿಯಲ್ ದಟ್ ಈಸ್ ಈಕ್ವಲ್ಸ್ ಟು ಸೊ KQ ಡಿವೈಡೆಡ್ ಬೈ R ಅಲ್ವಾ? ಸೊ ಇಲ್ಲಿ ನಮಗೆ A ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1 ಅಂತಂದ್ರೆ ದಟ್ ಇಸ್ 1/√2. ಕರೆಕ್ಟಾ? ಎಸ್ ಸರ್, 1/√2. ಇವಾಗ ನೋಡಿ, ಸೊ KQA. ಓಕೆ, ಸೊ KQA ಡಿವೈಡೆಡ್ ಬೈ ಸೊ R. ಸೊ ಪ್ಲಸ್ ಸರ್ ಇಟ್ ಇಸ್ ಅ KQB ಸೊ ಡಿವೈಡೆಡ್ ಬೈ R. ಸೊ ಪ್ಲಸ್ KQC ಸೊ ಡಿವೈಡೆಡ್ ಬೈ R. ಸೊ ಇಲ್ಲಿ ನೋಡಿ ಎಲ್ಲಾನು ಏನೇನು ಸೇಮ್ ಇದೆ ನೋಡಿ. ಸೊ K ಡಿವೈಡೆಡ್ ಬೈ R ಅನ್ನೋದು ಸೇಮ್ ಇದೆ. ಸೊ ಬ್ರಾಕೆಟ್ ಆಫ್ ಸೊ QA ಪ್ಲಸ್ QB ಸೊ ಪ್ಲಸ್ QC. ಓಕೆ, ಸೊ ಯೂಸ್ ಮಾಡಿ. ಸೊ ಪೊಟೆನ್ಷಿಯಲ್ ಎಟ್ O ಪಾಯಿಂಟ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ K ಸರ್? ಇಟ್ ಇಸ್ 9 × 10⁹ and divided by R value ಎಷ್ಟಿದೆ ಸರ್? ಇಟ್ ಇಸ್ 1/√2. ಓಕೆ, ಸೊ 1/√2. ಸೊ ಬ್ರಾಕೆಟ್ ಆಫ್ QA ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 3 and QB sir it is a -5, sir QC that is the 3 into 10 power. So nano coulomb irodu 10 power -9. Okay, so ಇಲ್ಲಿ ನೀವು ಅಬ್ಸರ್ವ್ ಮಾಡಿ. So this 10 power minus this plus 10 power get cancel ಆಗುತ್ತೆ. ಓಕೆನಾ? ಎಸ್ ಸರ್. ಸೊ ಮಿಕ್ಕಿದಷ್ಟು ಸರ್ ಇಟ್ ಇಸ್ 9 into √2. ಓಕೆ, ಸೊ ಮೇಲೆ ಬಂದ್ರೆ √2 ಆಗುತ್ತೆ. ಓಕೆ, ಸೊ ಅಂಡ್ ನೆಕ್ಸ್ಟ್ ಒನ್ ಎಷ್ಟಾಗುತ್ತೆ? 6 minus 1 that is equals to 1 ಆಗುತ್ತೆ. ಓಕೆ, ಸೊ V naught that is equals to, okay, so V naught that is equals to 9 into √2. So 9 into √2. Okay, so √2 into 9 ಎಷ್ಟಾಗುತ್ತೆ? ದಟ್ ಇಸ್ 12.72. ಓಕೆ, ಸರ್ ಇಟ್ ಇಸ್ 12.72 ವೋಲ್ಟ್. ಯಾವ ಪಾಯಿಂಟ್ ಅಲ್ಲಿ ಸರ್? ಯಾವ ಪಾಯಿಂಟ್ ಅಲ್ಲಿ? ಪಾಯಿಂಟ್ O ಇಂಟರ್ಸೆಕ್ಷನ್ ಹತ್ರ ಪೊಟೆನ್ಷಿಯಲ್ ಸಿಕ್ತು. ಇವಾಗ ನೆಕ್ಸ್ಟ್ ಸ್ಲೈಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದನ್ನ. ಇವಾಗ ಪೊಟೆನ್ಷಿಯಲ್ ಎಟ್ ಅ ಡಿ. ಓಕೆ, ಸೊ ಪೊಟೆನ್ಷಿಯಲ್ ಎಟ್ ಅ ಡಿ. ಸೊ ಪೊಟೆನ್ಷಿಯಲ್ ಎಟ್ ಅ ಡಿ ನ ಯಾವ ತರ ಫೈಂಡ್ ಮಾಡ್ತೀರಾ? ಇವಾಗ ಪೊಟೆನ್ಷಿಯಲ್ ಎಟ್ ಅ ಡಿ. ಓಕೆ, ಸೊ ಪೊಟೆನ್ಷಿಯಲ್ ಎಟ್ ಅ ಡಿ. ಓಕೆ, ಸೊ ಪೊಟೆನ್ಷಿಯಲ್ ಎಟ್ ಅ ಡಿ ನ ಯಾವ ತರ ಫೈಂಡ್ ಮಾಡ್ತೀರಾ ಸರ್? ಪೊಟೆನ್ಷಿಯಲ್ ಎಟ್ ಅ ಡಿ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಪೊಟೆನ್ಷಿಯಲ್ ಎಟ್ ಅ ಡಿ ಇವಾಗ ಪಾಯಿಂಟ್ ಎ ಹತ್ರ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫರೆನ್ಸ್ ಇದೆ ಸರ್? 1 ಮೀಟರ್. ಓಕೆ, ಸೊ ನಾರ್ಮಲ್ ಆಗಿ KQA ಸೊ ಡಿವೈಡೆಡ್ ಬೈ ಇವಾಗ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? ಇವಾಗ ಈ ಕೇಸ್ನ ಕನ್ಸಿಡರ್ ಮಾಡ್ಕೊಳ್ಬೇಕು.
ಎಷ್ಟು? ಸೊ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಮಾಡ್ಲಾ? ಸೊ ಕೆ ಇಸ್ ಅ ಕಾನ್ಸ್ಟೆಂಟ್. ಸೊ ಕ್ಯೂ ವ್ಯಾಲ್ಯೂ ಎಷ್ಟಿದೆ ಸರ್? 3 ಡಿವೈಡೆಡ್ ಬೈ 1. ಓಕೆ, ಆ್ಯಂಡ್ ಮೈನಸ್ ಎಷ್ಟಿದು? ಸೊ 5. ಸೊ ಡಿವೈಡೆಡ್ ಬೈ ಎಷ್ಟಾಗುತ್ತೆ? √2 ಆಗುತ್ತೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಆದರೆ ಸೊ ದಟ್ ಈಸ್ √2a ಆಗುತ್ತೆ. ಓಕೆ, ಸೊ ದಟ್ ಈಸ್ √2 ಡೈರೆಕ್ಟ್ ಆಗಿ ಬರೀತೀನಿ. ಸೊ √2 ಸೊ ಪ್ಲಸ್ 3 ಸೊ ಡಿವೈಡೆಡ್ ಬೈ 1. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್? ದಟ್ ಈಸ್ 1. ಓಕೆ, ಎಸ್ ಸರ್. ಸೊ ಕೆ ವ್ಯಾಲ್ಯೂ ಸೊ ದಟ್ ಈಸ್ 9 into 10 power 9. Okay, so that is 6 minus 5 divided by √2. So into this is a 10 power 9 minus 9 alva. So nanocoulomb. Okay, so ಎಷ್ಟಾಗುತ್ತೆ? So this is a 10 power minus 9 nanocoulomb. So 5 divided by √2. Okay, so 5 divided by √2. That means 1.414. ಎಷ್ಟಾಗುತ್ತೆ? So 3. So 9 ಇಲ್ಲಿ plus 9 minus 9 get cancel ಆಗುತ್ತೆ. So bracket of 6 minus so 3.53 ಆಗುತ್ತೆ. Okay, so 3.53. Okay, so VD. Okay, so this is VD. Okay, so potential at a D. So VD that is equals to so 9 into so 6 minus 3.53. 6 minus 3.53. So 2.47 ಆಗುತ್ತೆ. Okay, so this is 2.47. So final ಆಗಿ ಎಷ್ಟಾಗುತ್ತೆ? into 9. So that is 22 point. Okay, so VD that is equals to 22 point. So 23 volt. Okay, so 23 volt. Okay, ಇಲ್ಲಿ work done na find ಮಾಡ. ಓಕೆನಾ? So work done that is equals to so work done that is a Q naught. So that is the potential at a O. Okay, so minus potential at a D. Okay, so potential at a O ಏನಿದೆ? potential at a O. So potential at a O ಎಷ್ಟಿದೆ? potential at a O that is a 12 microcoulomb. Okay, so transferring and 12 microcoulomb. Okay, so 12 micro that means a 10 power minus 6. So VO ಎಷ್ಟಿದೆ? VO so that is 12.72. Okay, so that is a 12.72. So 12.72. So minus it is a 22.23. Okay, so 22.323. Okay, so this is 23. Okay, so work done that is equals to difference ನೋಡಿ ಎಷ್ಟಾಗುತ್ತೆ? 12.72 minus 22.23 into that is a 12. ಎಷ್ಟಾಯ್ತದು? Sir, it is a minus 114.12 into 10 power minus 6 ಅಥವಾ so work done that is equals to minus 1.14 into so 10 power minus 4 joule. ಇಲ್ಲಿ ಮ್ಯಾಗ್ನೆಟ್ಯೂಡ್ ಕೇಳಿರೋದ್ರಿಂದ ಸೊ ಮ್ಯಾಗ್ನೆಟ್ಯೂಡ್ ಬರೆದ್ರೆ ಸರ್ ಇಟ್ ಇಸ್ 1.14 into 10 power minus 4 joule ಅಂತ ಬರೆದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ದಿಸ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್. ಎಸ್, ಹಾ, yes. Clear? Sir, in this formula can we use triangle also? Sir, triangle use ಮಾಡೋಕ್ಕಾಗಲ್ಲ. ಫಾರ್ಮುಲಾದಲ್ಲಿ ಟ್ರಯಾಂಗಲ್ ಯೂಸ್ ಮಾಡೋಕ್ಕಾಗಲ್ಲ. ಕೊಟ್ಟಿರೋದು ಯಾವುದು? ಸ್ಕ್ವೇರ್ ಕೊಟ್ಟಿರೋದು. ಸೊ ಸ್ಕ್ವೇರ್ ಅಲ್ಲೇ ಸಾಲ್ವ್ ಮಾಡಬೇಕು. ಓಕೆನಾ? ಕ್ಲಿಯರಾ? ಸ್ಟೆಪ್ಸ್ ಅಲ್ಲೇ ಸಾಲ್ವ್ ಮಾಡಬೇಕು. ಸ್ಕ್ವೇರ್ ಕೊಟ್ಟಿದ್ರೆ ಸ್ಟೆಪ್ಸ್ನ ಕ್ಲಾರಿಫೈ ತಗೊಂಡು ಮಾಡ್ಕೋಬೇಕು. ಓಕೆನಾ? ಎಸ್, ಬೇಸಿಕ್ಸ್ನ ನೀವು ಕಲಿಬೇಕಿತ್ತು, ಇನ್ನೂ ಕಲ್ತಿಲ್ಲ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಅ ಹೋಮ್ವರ್ಕ್ ಕ್ವಶನ್. ಓಕೆ, ಸೊ ದಿಸ್ ಇಸ್ ಅ ಹೋಮ್ವರ್ಕ್ ಕ್ವಶನ್. ಅಂಡ್ ದ ನೆಕ್ಸ್ಟ್ ಹೋಮ್ವರ್ಕ್ ಕ್ವಶನ್ ನೋಡೋಣ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಸೇಮ್ ಕ್ವಶನ್ ಇದೆ. ಓಕೆನಾ? ಸ್ಕ್ವೇರ್ ಕ್ವಶನ್ ಇದೆ. ಓಕೆ, ಸೊ ಸ್ಕ್ವೇರ್ ಕ್ವಶನ್ ಇದೆ. ಸೊ ಯು ಟೆಲ್ ಮಿ, ಯು ವಿಲ್ ಡೂ ಇಟ್ ಆರ್ ಯು ವಾಂಟ್ ಮಿ ಟು ಡೂ ಇಟ್? ಓಕೆ, ಸೊ ಬೇಗ ಹೇಳಿ, ಯು ವಿಲ್ ಡೂ ಇಟ್ ಆರ್ ಯು ವಾಂಟ್ ಮಿ ಟು ಡೂ ಇಟ್? ದಿಸ್ ಕ್ವಶನ್ ಹೇಳಿ ಬೇಗ. ಯು ವಿಲ್ ಡೂ ಇಟ್ ಆರ್ ಯು ವಾಂಟ್ ಮಿ ಟು ಡೂ ಇಟ್? You will do it? Only Amrut R. ಬೇಗ ಹೇಳಿ. Okay, Kiran. Okay, we will do it. Okay, take it as a homework. Homework question. Yes, homework question. Okay, so this is the homework question. And the next. And ಇದು ಇದೊಂದು ನಾನು ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ನೀವು ಕ್ವಶನ್ ಬೇಕಿದ್ರೆ ಹೋಮ್ವರ್ಕ್ ಕ್ವಶನ್ ಆಗಿ ತಗೊಳ್ಬೋದು. ಓಕೆನಾ? ಸೊ ಇಲ್ಲಿ ಏನು ಹೋಮ್ವರ್ಕ್ ಕ್ವಶನ್ ಇದೆ. ಸೊ ಇಲ್ಲಿ ನಾನು ಒಂದು ತೋರಿಸ್ತೀನಿ. 2 charges 1 nanocoulomb and minus 4 nanocoulomb are located 1 meter apart. At what point on the line joining of 2 charges is the electric potential is 0 ಅಂತ ಕೇಳ್ತಾರೆ. ಓಕೆನಾ? ಎಸ್, ಇಲ್ಲಿ ನೋಡಿ 2 potential ಟೂ ಚಾರ್ಜ್ ನ ಕನ್ಸಿಡರ್ ಮಾಡ್ಕೊತೀನಿ. ಓಕೆ, ಸೊ 2 charges ನ ಕನ್ಸಿಡರ್ ಮಾಡ್ಕೊಳ್ತಿದ್ದೀನಿ. ಏನಾಗುತ್ತೆ ಇಲ್ಲಿ? ಸರ್, ಇಟ್ ಈಸ್ 1 nanocoulomb, that is a Q1 and this is a Q2. Okay, yes sir, and separated by a small distance. Okay, so 1 meter distance. Okay, so let's say this is the R distance. Okay, this is the R distance. So let me consider
ಯಾವ ಪಾಯಿಂಟಿಗೆ ಓಕೆ ಸೊ ಇಲ್ಲಿ 3 ಪಾಯಿಂಟ್ಸ್ನ ಪಾಸಿಬಿಲಿಟಿ ಓಕೆನಾ ಸೊ 3 ಪಾಯಿಂಟ್ಸ್ದು ಪಾಸಿಬಿಲಿಟಿ ಇದೆ ಓಕೆ ಸರ್ 3 ಪಾಯಿಂಟ್ಸ್ದು ಪಾಸಿಬಿಲಿಟಿ ಇದೆ ಎಲ್ಲೆಲ್ಲಿ ಸರ್ ಇದು ಪಾಯಿಂಟ್ ಎ ಓಕೆ ಸೊ ಲೆಟ್ಸ್ ಸೇ ದಿಸ್ ಇಸ್ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ ಅಂಡ್ ದಿಸ್ ಇಸ್ ಅ ಪಾಯಿಂಟ್ ಸಿ ಇದು ಸ್ವಲ್ಪ ದೊಡ್ಡ ಕ್ವಶನ್ ಇದೆ ಓಕೆನಾ ಸೊ ಸ್ವಲ್ಪ ದೊಡ್ಡ ಕ್ವಶನ್ ಇದೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ ಓಕೆನಾ ಸೊ ಪಾಯಿಂಟ್ ಎ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ Q1 ಇಂದ ಲೆಟ್ಸ್ ಸೇ ದಿಸ್ ಇಸ್ x ಡಿಸ್ಟೆನ್ಸ್ ಓಕೆ ಸೊ x ಡಿಸ್ಟೆನ್ಸ್ ಅಂಡ್ ದಿಸ್ ಇಸ್ total distance between Q1 and Q2 and for a point A okay so let me consider this is for a point A okay so for a point A so for a point A okay so for a point A okay so for a point A okay so for a point A ನೋಡಿ ಚಾರ್ಜ್ Q ಇಂದ ಓಕೆ ಸೊ ಚಾರ್ಜ್ Q ಇಂದ x ಡಿಸ್ಟೆನ್ಸ್ ಅಂಡ್ ಚಾರ್ಜ್ Q2 ಇಂದ x plus r ಡಿಸ್ಟೆನ್ಸ್ ಓಕೆ ಇಲ್ಲಿ ಹೇಳ್ತಿರೋದನ್ನು ಟೋಟಲ್ ಪೊಟೆನ್ಷಿಯಲ್ ಓಕೆ ಸೊ ಟೋಟಲ್ ಪೊಟೆನ್ಷಿಯಲ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಪಾಸಿಟಿವ್ ಚಾರ್ಜ್ ಪ್ಲಸ್ ನೆಗೆಟಿವ್ ಚಾರ್ಜ್ ಅಂತ ಇದೆ ಓಕೆನಾ total potential this total potential is 0 and due to positive charge in the sir it is a kq1 so divided by distance ಎಷ್ಟಿದೆ sir it is a x square so plus kq ಇಲ್ಲಿ charge ಏನಿದೆ sir it is a negative charge ಇದು okay so negative charge let me consider it as a q2 okay so divided by distance ಎಷ್ಟಾಗುತ್ತೆ sir it is x plus r okay so this is x plus r ಇದು ಸ್ಕ್ವೇರ್ ಬರಲ್ಲ because it is potential ಅಲ್ವಾ yes sir okay right so ಇವಾಗ ನಾವೇನು ಮಾಡೋಣ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸ್ ನ ಸೊ ಇಲ್ಲಿ ಕಾಮನ್ ಆಗಿರೋದು ಯಾವುದು ಸರ್ ಇಟ್ ಇಸ್ ಅ ಕೆ ಸೊ ಮಿಕ್ಕಿದ್ದು ಸೊ Q1 ವ್ಯಾಲ್ಯೂಸ್ ಸರ್ ಇಟ್ ಇಸ್ 1 ನ್ಯಾನೋಕೂಲಮ್ ಓಕೆ ಸೊ 1 ಡಿವೈಡೆಡ್ ಬೈ ಎಕ್ಸ್ ಸೊ ಇಲ್ಲಿ Q2 ಅನ್ನೋದು ನೆಗೆಟಿವ್ ಸೈನ್ ದರ್ ಫೋರ್ ಎಷ್ಟಿದೆ 4 ಓಕೆ ಸೊ 4 ಡಿವೈಡೆಡ್ ಬೈ ಸೊ ಎಕ್ಸ್ ಪ್ಲಸ್ ಆರ್ ಇಂಟು ಸೊ 10 ಪವರ್ ಮೈನಸ್ 9 ಕೂಲಮ್ ಓಕೆ ಎಸ್ ಈ ಕಡೆ ಎರಡು ಕಳಿಸಿದ್ರೆ ಏನಾಗುತ್ತಲ್ಲಿ ಸರ್ ಇದು 0 ಸೊ 1 ಬೈ ಎಕ್ಸ್ ಸೊ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಆರ್ ಓಕೆ ಎಸ್ ಸರ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ 1 divided by x that is equals to 4 divided by so x plus r ಅಂತ ಕನ್ಸಿಡರ್ ಮಾಡ್ಕೋಬಹುದು ಸೊ 1 divided by x that is equals to 4 divided by x plus 1 ಅಂತ ಬರಿಬಹುದು and x plus 1 that is equals to 4x ಅಂತ ಬರಿಬಹುದು ಆ ಕಡೆ ಕನ್ಸಿಡರ್ ಮಾಡ್ಕೊಂಡ್ರೆ 4x minus x that is equals to 1 so that is equals to 3x is equals to 1 x is equals to 1 by 3 ಯಾವುದು ಸೆಂಟಿಮೀಟರ್ ಬರೆಯೋಣ ಮೀಟರ್ ಬರೆಯೋಣ ಸೊ ಮೀಟರ್ ಓಕೆ ಸೊ ದಿಸ್ ಇಸ್ ದ ಮೀಟರ್ ಬಿಕಾಸ್ the distance is given in terms of meter only okay so ಇದನ್ನ ಯಾವ ತರ ಬರಿಬಹುದು ಅಂತಂದ್ರೆ ಓಕೆ ಸೊ ಇದನ್ನ ಯಾವ ತರ ಬರಿಬಹುದು ಅಂದ್ರೆ ಓಕೆ ಸೊ ಇದನ್ನ ಯಾವ ತರ ಬರಿಬಹುದು ಅಂತಂದ್ರೆ ಓಕೆ 0.1 divided by 3 ಅಂದ್ರೆ ಎಷ್ಟು ಬರುತ್ತೆ ಸರ್ ಇಟ್ ಇಸ್ 0.33 ಓಕೆ ಸೊ ದಿಸ್ ಇಸ್ 0.33 ಓಕೆ ಸೊ ಮೀಟರ್ ಇದೆ ರೈಟ್ ಸೊ Q1 ಇಂದ ಓಕೆ ಸೊ ಫ್ರಮ್ Q1 ಓಕೆ ಸೊ ಫ್ರಮ್ Q1 so from Q1 so that is x distance okay from Q1 so x is equals to 0.33 meter okay so 33 meter ಅದೇ from Q2 ಅಂತ ಬರೆದ್ರೆ so from Q2 okay so from Q2 so ಏನು ಬರುತ್ತೆ ಸರ್ ಇಟ್ ಇಸ್ x plus r ಅಂತ ಬರುತ್ತೆ x plus r ಎಷ್ಟು ಸರ್ ಆಲ್ರೆಡಿ 1 ಇದೆ ಪ್ಲಸ್ 1 ಮಾಡಿದ್ರೆ ಸಾಕು ಓಕೆ ಸೊ ದಟ್ ಇಸ್ 1.33 meter okay so that is 1.33 get a point right ಹಾ ಕ್ಲಿಯರಾ ರೈಟ್ ಸೊ ಇದರ ಪ್ರಕಾರ ನೋಡಿ ಪಾಯಿಂಟ್ ಎ ಪಾಯಿಂಟ್ ಬಿ ಓಕೆ ಸೊ ಇವಾಗ ಸೊ ಡೂ ದ ಸೇಮ್ ಥಿಂಗ್ ಓಕೆ ಸೊ ಡೂ ದ ಸೇಮ್ ಥಿಂಗ್ ಓಕೆ ಸೊ ಡೂ ದ ಸೇಮ್ ಥಿಂಗ್ ಫಾರ್ ಸೊ ಪಾಯಿಂಟ್ ಬಿ ಅಂಡ್ ಪಾಯಿಂಟ್ ಸಿ ಆಲ್ಸೋ ಓಕೆ ಸೊ ಪಾಯಿಂಟ್ ಬಿ ಅಂಡ್ ಪಾಯಿಂಟ್ ಸಿ ಆಲ್ಸೋ ಓಕೆ ಸೊ ಮಾಡ್ತಿರಲ್ಲ ಎಸ್ ಬೇಗ ಬೇಗ ಮಾಡ್ತಿರಲ್ಲ ಡೂ ದ ಸೇಮ್ ಥಿಂಗ್ ಫಾರ್ ಅ ಪಾಯಿಂಟ್ ಎ ಅಂಡ್ ಸಾರಿ ಪಾಯಿಂಟ್ ಬಿ ಅಂಡ್ ಪಾಯಿಂಟ್ ಸಿ ಆಲ್ಸೋ ಇದು ಫೈಂಡ್ ಮಾಡಿದ್ಮೇಲೆ ಈ ವ್ಯಾಲ್ಯೂಸ್ ಹಾಕೋಬೇಕು ಓಕೆ ಸೊ ಈ ವ್ಯಾಲ್ಯೂಸ್ ಹಾಕೊಳ್ಬೇಕು ಗಾಟ್ ಇಟ್ ನೋಡಿ ನಮಗೆ ಪೊಟೆನ್ಷಿಯಲ್ ಎಲ್ಲಿ 0 ಆಗುತ್ತೆ ಅಂತ ಕೇಳಿದಾರೆ ಓಕೆನಾ ಸೊ ಪೊಟೆನ್ಷಿಯಲ್ ಎಲ್ಲಿ 0 ಆಗುತ್ತೆ ದೇರ್ ಆರ್ 3 ಪಾಸಿಬಿಲಿಟೀಸ್ ಲೆಫ್ಟ್ ಸೈಡ್ ಆಫ್ Q1 ಮಧ್ಯದಲ್ಲಿ Q1 ಅಂಡ್ Q2 ಅಂಡ್ ರೈಟ್ ಸೈಡ್ ಆಫ್ Q2 ಇಲ್ಲಿ ನಾನು ಲೆಫ್ಟ್ ಸೈಡ್ ಎಕ್ಸ್ ಡಿಸ್ಟೆನ್ಸ್ ಅಲ್ಲ ಅಂತ ಅನ್ಕೊಂಡಿದ್ದೀನಿ ಫ್ರಮ್ ಅ ಚಾರ್ಜ್ 1 ಓಕೆ ಆ ಚಾರ್ಜ್ 1ಗೆ ಎಕ್ಸ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಮಾಡಿದ್ರೆ ಇಲ್ಲಿ ಗೊತ್ತಾಯ್ತು 0.33 ಅಂಡ್ ಈ ಎಕ್ಸ್ ವ್ಯಾಲ್ಯೂ ಏನಿದೆಲ್ಲ ಇಟ್ ಇಸ್ ಫ್ರಮ್ ಚಾರ್ಜ್ Q1 ಓಕೆ ಸೊ ಚಾರ್ಜ್ Q1 ಇಂದಾದ್ರೆ ದಟ್ ಇಸ್ 0.33 ಮೀಟರ್ಸ್ ಅದೇ ಚಾರ್ಜ್ Q2 ಇಂದಾದ್ರೆ r ಪ್ಲಸ್ ಎಕ್ಸ್ ಅಂದ್ರೆ ದಟ್ ಇಸ್ 1.33 ಮೀಟರ್ ದೂರದಲ್ಲಿದೆ ಅಂತ ಆ ಪಾಯಿಂಟ್ ಅಲ್ಲಿ 0 ಆಗುತ್ತೆ ಅಂಡ್ ಸೆಕೆಂಡ್ ಒನ್ ಬಿಟ್ವೀನ್ ದ 2 ಪಾಯಿಂಟ್ಸ್ ದಟ್ ಇಸ್ 2 ಪಾಯಿಂಟ್ ಚಾರ್ಜಸ್ ದಟ್ ಇಸ್ ಪಾಯಿಂಟ್ ಬಿ ಇಲ್ಲಿ ಏನ್ ಕನ್ಸಿಡರ್ ಮಾಡ್ಕೋಬಹುದು ಅಂದ್ರೆ Q1 ಇಂದ ಎಕ್ಸ್ ಅಂಡ್ ಈ ಕಡೆ r ಮೈನಸ್ ಎಕ್ಸ್ ಅಂತ ಫೈಂಡ್ ಮಾಡ್ಕೊಳ್ಬಹುದು ಅಂಡ್ ದ ನೆಕ್ಸ್ಟ್ ಒನ್ ಪಾಯಿಂಟ್ ಸಿ ಅಂತ ಹೇಳಿದ್ರೆ ಸೊ ಇಲ್ಲಿಂದ Q2 ಇಂದ ಎಕ್ಸ್ ಅಂತ ಫೈಂಡ್ ಮಾಡ್ಕೊಳ್ಬಹುದು ಆ ಕಡೆ Q1 ಇಂದ ಕನ್ಸಿಡರ್ ಮಾಡ್ಕೊಂಡ್ರೆ ಎಕ್ಸ್ ಪ್ಲಸ್ ಆರ್ ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು ಓಕೆನಾ ಸೊ ಸಿಂಪಲ್ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ರೈಟ್ yes sir take it as a homework so similar question okay so take it as a homework
ಸೊ ದಿಸ್ ಇಸ್ ಸಿಮಿಲರ್ ಕ್ವಶನ್. ಓಕೆ, ಸೊ ದಿಸ್ ಇಸ್ ಸಿಮಿಲರ್ ಕ್ವಶನ್. ಮಾಡ್ತೀನಲ್ಲ? ವಾಸಂತಿ ನಾನ್ ಮಾಡಲ್ಲ, ಶ್ರೀಧರ್ ಸರ್ ಮಾಡ್ತಾರೆ. ಓಕೆನಾ, ಶ್ರೀಧರ್ ಸರ್ ಮಾಡ್ತಾರೆ. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಪೋಲಾರ್ ಅಂಡ್ ನಾನ್ ಪೋಲಾರ್. ಓಕೆ, ಸೊ ಪೋಲಾರ್ ಅಂಡ್ ನಾನ್ ಪೋಲಾರ್. ಸೊ ಪೋಲಾರ್ ಮಾಲಿಕ್ಯೂಲ್ಸ್ ಮತ್ತೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಎಲ್ಲಿ ಬರುತ್ತೆ? ಸೊ ಡೈಎಲೆಕ್ಟ್ರಿಕ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಪೋಲಾರ್ ಮಾಲಿಕ್ಯೂಲ್ಸ್ಗೆ ಮತ್ತೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ಗೆ ಡಿಫರೆನ್ಸ್ ಏನಂದ್ರೆ, ದ ಸೆಂಟರ್ ಆಫ್ ಅ ಪಾಸಿಟಿವ್ ಅಂಡ್ ನೆಗೆಟಿವ್ ಮಾಲಿಕ್ಯೂಲ್ಸ್ ಏನಿರುತ್ತಲ್ಲ, ಕೋಇನ್ಸೈಡ್ ಆಗಿದ್ರೆ ಅವುಗಳನ್ನ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರೀತಾರೆ. ಅಂಡ್ ದ ಚಾರ್ಜಸ್ ಅಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಏನಿರುತ್ತಲ್ಲ, ಅದು ಸಪರೇಟ್ ಆಗಿದ್ರೆ ಅವುಗಳನ್ನ ನಾವು ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಪೋಲಾರ್ ಮಾಲಿಕ್ಯೂಲ್ಸ್ ಹ್ಯಾವ್ ಅ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್, where non-polar molecules have a temporary magnetic moment. Sorry, temporary ಯಾವುದು ಮೂಮೆಂಟ್, ಯಾವುದು ಡೈಪೋಲ್ ಮೂಮೆಂಟ್ ಇರುತ್ತೆ. ಓಕೆ, ಸೊ ಇಲ್ಲಿ ಡೆಫಿನೇಷನ್ ಪ್ರಕಾರ ಮಾತಾಡಿದ್ರೆ, ಓಕೆನಾ, ಸೊ ಡೆಫಿನೇಷನ್ ಪ್ರಕಾರ ಮಾತಾಡಿದ್ರೆ, ದ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಆರ್ ದೋಸ್ ಇನ್ ವಿಚ್ ದ ಸೆಂಟರ್ಸ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಆರ್ ಸಪರೇಟೆಡ್. ಅದೇ ನಾನ್ ಪೋಲಾರ್ ತಗೊಂಡ್ರೆ, ದ ಡೈಎಲೆಕ್ಟ್ರಿಕ್ಸ್ ಆರ್ ದೋಸ್ ಇನ್ ವಿಚ್ ಸೆಂಟರ್ಸ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಆರ್ ಕೋಇನ್ಸೈಡ್. ಅಂದ್ರೆ ನೋಡಿ, ಸೊ ಇದಕ್ಕೆ ಸೊ ಈ ತರ ಸಪರೇಟ್ ಆಗಿರುತ್ತೆ. ಓಕೆನಾ, ಸೊ ಸಪರೇಟ್ ಆಗಿರುತ್ತೆ. ಸೊ ದಿಸ್ ಇಸ್ ನೆಗೆಟಿವ್ ಚಾರ್ಜ್ ಅಂಡ್ ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜ್. ಬಟ್ ಇಲ್ಲಿ ಈ ಕೇಸಲ್ಲಿ ನಾನ್ ಪೋಲಾರ್ ಅಲ್ಲಿ ಹೇಗಿರುತ್ತೆ ಗೊತ್ತಾ? ಸೊ ಪ್ಲಸ್ ಆರ್ ಮೈನಸ್ ಒಂದರಲ್ಲಿ ಇರುತ್ತೆ. ಸೆಂಟರ್ ಆಫ್ ಅ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಸೇಮ್ ಇರುತ್ತೆ. ಕ್ಲಿಯರಾ? ಎಸ್, ವೆರಿ ಗುಡ್, ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎ ಕ್ಯಾವಿಟಿ ಆಫ್ ಅ ಚಾರ್ಜ್ ಕಂಡಕ್ಟರ್ ಇಸ್ ಝೀರೋ. ದಿಸ್ ಇಸ್ ನೋನ್ ಆಸ್ ಏನಂತ ಕರಿತೀವಿ ಹೇಳಿ? ಸೊ ಸೆಂಟರ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎ ಕಂಡಕ್ಟರ್ ಝೀರೋ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಕರಿತೀವಿ. ಓಕೆ, ಸೊ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒನ್, ಸೊ ಜುಲೈ 2014 ಅಲ್ಲಿ ಕೇಳಿರೋದು, ವಾಟ್ ಇಸ್ ಕೆಪಾಸಿಟರ್? ಕೆಪಾಸಿಟರ್ ಈಸ್ ನಥಿಂಗ್ ಬಟ್, ಓಕೆ, ಸೊ ಕೆಪಾಸಿಟರ್ ಇಸ್ ನಥಿಂಗ್ ಬಟ್ ಡಿವೈಸ್ ಟು ಸ್ಟೋರ್ ಎಲೆಕ್ಟ್ರಿಕ್ ಚಾರ್ಜಸ್, ಅಥವಾ ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಯೂಸ್ ಟು ಸ್ಟೋರ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಬರೆದ್ರು ನಡೆಯುತ್ತೆ. ಅವಾಗ ನಮಗೆ MCQ ಇರಲಿಲ್ಲ. ಯಾವಾಗ? 2014 ಅಲ್ಲಿ MCQ ಇರಲಿಲ್ಲ. ಒನ್ ಟೈಮ್ ಅಂದ್ರೆ 1 ಮಾರ್ಕ್ ಕ್ವಶನ್ದು ಡಿಸ್ಕ್ರಿಪ್ಟಿವ್ ಇರ್ತಾ ಇತ್ತು ಬರೆಯೋದು. ಬಟ್ ಇವಾಗ ಇವುಗಳನ್ನೇ ಸ್ವಲ್ಪ MCQ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ, ಏನು ಡಿಫರೆನ್ಸ್ ಇಲ್ಲ. ಓಕೆ, ಎಸ್ ಸರ್. ನೆಕ್ಸ್ಟ್ ಒನ್, ಡಿಫೈನ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇನ್ ಟರ್ಮ್ಸ್ ಆಫ್ ಕೆಪಾಸಿಟಿ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಓಕೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಯಾವ ತರ ಬರೀತಾ ಇದೀವಿ ಸರ್? ಫಸ್ಟ್ ಚಾಪ್ಟರ್ ಅಲ್ಲಿ ಸರ್ ಪರ್ಮಿಟಿವಿಟಿ ಆಫ್ ಮೀಡಿಯಂ, ಪರ್ಮಿಟಿವಿಟಿ ಆಫ್ ಅ ಫ್ರೀ ಸ್ಪೇಸ್. ಓಕೆ, ಸೊ ದಿಸ್ ಇಸ್ ಹೌ ವಿ ಯೂಸ್ ಟು ರೈಟ್. ಇನ್ ದ ಸೇಮ್ ವೇ ಇದು ಪರ್ಮಿಟಿವಿಟಿಗೆ, ಇದು ಕೆಪಾಸಿಟನ್ಸ್. ಓಕೆ, ಇಲ್ಲಿ ಎಪ್ಸಲಾನ್ ಎಮ್ ಇರೋ ಬದಲು CM, ದಟ್ ಇಸ್ ಅ ಕೆಪಾಸಿಟನ್ಸ್ ಇನ್ ಮೀಡಿಯಂ ಡಿವೈಡೆಡ್ ಬೈ ಕೆಪಾಸಿಟನ್ಸ್ ಇನ್ ಏರ್ ಅಂತ. ಸೊ ಇದನ್ನ ನಾವು ಈ ತರನು ಬರಿಬಹುದು. ಸೊ ಕೆಪಾಸಿಟನ್ಸ್ ಮೀಡಿಯಂ ಡಿವೈಡೆಡ್ ಬೈ ಕೆಪಾಸಿಟನ್ಸ್ ಆಫ್ ಏರಿಯಾ, ಏರ್ ಕೇಸಿಗೆ ಬರಿಬಹುದು. ಓಕೆ, ಸೊ ಬೋತ್ ಆರ್ ಸೇಮ್. ಓಕೆ, ಸೊ ಇದಾದ್ರೂ ಬರೀ, ಇದಾದ್ರೂ ಬರೀ. ಓಕೆನಾ, ಸೊ ರೇಷಿಯೋ ಆಫ್ ಅ ಕೆಪಾಸಿಟನ್ಸ್ ಆಫ್ ಅ ಕೆಪಾಸಿಟರ್ ವಿತ್ ಡೈಎಲೆಕ್ಟ್ರಿಕ್ ಬಿಟ್ವೀನ್ ಟೂ ಪ್ಲೇಟ್ಸ್ ಆಫ್ ಅ ಕೆಪಾಸಿಟನ್ಸ್ ಆಫ್ ಅ ಕೆಪಾಸಿಟರ್ ವಿತ್ ಏರ್ ಆಸ್ ಅ ಡೈಎಲೆಕ್ಟ್ರಿಕ್. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡಿಫೈನ್ ಇಟ್. ಓಕೆ, ಸೊ ಡೈರೆಕ್ಟ್ ಆಗಿ ಈ ತರ ರೇಷಿಯೋ ಬರೆದ್ರು ಸಾಕು. Okay, it is the ratio of, okay, it is the ratio of a capacitance of capacitance when the dielectric medium is inserted to the capacitance when it is a free from a dielectric constant ante helbodu. Okay, right, clear? Right, sir, this point explained in English. Miya bhai, oh Miya bhai, idu kannada kana channel, English ಬೇಕಾದ್ರೆ ತುಂಬಾ ಇದಾವೆ ನೋಡಿ ಚಾನೆಲ್ಗಳು. ಓಕೆ, ರೈಟ್. ನೋಡಿ, ಇದು ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ಓದಿರೋದು. ಇಲ್ಲಿ ಎಪ್ಸಲಾನ್ ಇದೆಯಲ್ಲ, ಸೊ ದಿಸ್ ಇಸ್ ಫಾರ್ ಪರ್ಮಿಟಿವಿಟಿಗೆ ಡಿಫೈನ್ ಮಾಡಿರೋದು. ಇಲ್ಲಿ C ಅಂತ ಬಂದಿದೆಯಲ್ಲ, ಸೊ ದಟ್ ಇಸ್ ಫಾರ್ ಕೆಪಾಸಿಟನ್ಸ್ಗೆ ಇಂಡಿಕೇಟ್ ಮಾಡಿರೋದು. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್, ಬೋರ್ಡ್ಸ್ 2025 ಅಲ್ಲಿ ಕೇಳಿರೋದು. ಓಕೆನಾ, ಸೊ ಬೋರ್ಡ್ಸ್ ಅಲ್ಲಿ 2025 ಅಲ್ಲಿ ಕೇಳಿರೋದು, the maximum electric field that a dielectric medium can withstand without a breakdown of electric property. What is that property is called? That is dielectric strength ಅಂತ ಕರೀತಾರೆ. ಓಕೆನಾ, ಸೊ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಓಕೆ, ಸೊ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ನಾವೇನಂತ ಕರಿತೀವಿ? ಬ್ರೇಕ್ ಡೌನ್ ಆಗದೆ ಇರುವಂತ ಪ್ರಾಪರ್ಟಿನ ನಾವೇನಂತ ಕರಿತೀವಿ? ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಕರಿತೀವಿ. ಕ್ಲಿಯರಾ? ಎಸ್. ನೆಕ್ಸ್ಟ್ ಒನ್, ಸೊ ಬೋರ್ಡ್ 2025 ಅಲ್ಲಿ ಕೇಳಿರೋದು ಏನು? ಐಡೆಂಟಿಫೈ. ಓಕೆ, ಸೊ ಐಡೆಂಟಿಫೈ ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಓಕೆನಾ, ಸೊ ಐಡೆಂಟಿಫೈ ರಾಂಗ್ ಸ್ಟೇಟ್ಮೆಂಟ್. ವಾಟ್ ಇಸ್ ದಟ್ ಐಡೆಂಟಿಫೈ ರಾಂಗ್ ಸ್ಟೇಟ್ಮೆಂಟ್? ಇದರಲ್ಲಿ the electric field inside a charge conductor is zero. Yes sir, this is right statement. There is no excess of a charge inside the charge conductor. Yes, this is also correct, because ಅದಕ್ಕೆ ತಾನೆ electric field inside a conductor zero ಆಗಿರುತ್ತೆ. Okay, and the next one, so next one ನೋಡಿ, electric potential is a constant throughout the volume of a conductor. Yes, this is also constant. ಅಂದ್ರೆ
electric potential on the surface that is equals to electric potential inside the surface ಅಂತ. But electric field 0 ಆಗಿರುತ್ತೆ. And electric field is tangential at all the points. ಇದು ತಪ್ಪು. Tangential ಆಗಿರಲ್ಲ. Okay, so this is wrong. Okay, ಇದು tangential ಆಗಿರಲ್ಲ. Okay, so this is a perpendicular. Okay, ಇಲ್ಲಿ tangential ಅಂತ ಬಂದಿಲ್ಲ. So perpendicular ಆಗಬೇಕು. Therefore last point is wrong. Last point is wrong. Option D. Yes, very good. Yes, ಇದು derivation of parallel plate capacity. Okay, so parallel plate capacity. So derive an expression for the capacitance of a parallel plate capacitor. So capacitance ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ಇಟ್ ಇಸ್ ಅ ಚಾರ್ಜ್ ಪರ್ ಯೂನಿಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಇಲ್ಲಿ ಚಾರ್ಜ್ ಅಂತ ಗೊತ್ತಿರುತ್ತೆ. ಅಂಡ್ ವಾಟ್ ಅಬೌಟ್ ಪೊಟೆನ್ಷಿಯಲ್ ಡಿಫರೆನ್ಸ್? ಸೊ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಯೂನಿಟ್ ಲೆಂತ್, ಅದೇ ವಿ ನ ಇ ಇಂಟು ಎಲ್ ಅಂತ ಬರೀಬಹುದು. ಓಕೆನಾ? ಸೊ ವೇರ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಓಕೆ, ಮಿಯಾ ಬಾಯ್, ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಓಕೆ, ಸೊ ರೈಟ್ ನೌ ಐ ಡು ನಾಟ್ ಹ್ಯಾವ್ ಮಚ್ ಇನ್ಫಾರ್ಮೇಶನ್ ಅಬೌಟ್ ದಟ್. ಓಕೆ, ಎಸ್. ಓಕೆ ಚಂದ್ರು, ಓಕೆ ಫೈನ್. ಇವ್ ನೋಡಿ, ಫಸ್ಟ್ ಇದು ನಮಗೆ ಕೆಪಾಸಿಟನ್ಸ್ ಬೇಕಂದ್ರೆ ಚಾರ್ಜ್ ಪರ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಬರ್ಕೋಬೇಕು. ಅಂಡ್ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಎಲ್ಲಿಂದ ಬರುತ್ತೆ ಸರ್? ಇಟ್ ಇಸ್ ಫ್ರಮ್ ಎಲೆಕ್ಟ್ರಿಕ್ ಫೀಲ್ಡ್ ರಿಲೇಷನ್ ಇಂದ. ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಪರ್ ಯೂನಿಟ್ ಲೆಂತ್ ಅಂತ ತಗೊಳ್ತೀವಿ. ಅಂಡ್ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಪರ್ ಯೂನಿಟ್ ಲೆಂತ್ ನ ಯಾವ ತರ ಫೈಂಡ್ ಮಾಡಬೇಕು? ಇ ಇಂಟು ಎಲ್. ಓಕೆ, ಸೊ ಇಲ್ಲಿ ನೋಡಿ, ದ ಪೊಟೆನ್ಷಿಯಲ್, the parallel plate capacitor consists of a two parallel plate metals X and Y. Okay, so this is X and this is Y. Each of area A separated by distance D. Area ginta this distance is very less. And okay, so this is the distance D. Okay, so distance is very small compared to the area. Okay, having surface charge density. So let's say this is the positive charge density and this is the negative charge density. Okay, yes sir. The medium between the plates is the air. A charge plus Q is given to the plate X. It induced a charge minus Q on nearer the surface of earthed plate Y. Okay, so ಅದಕ್ಕೆ ನೋಡಿ, ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇದೆ. ಔಟ್ಸೈಡ್ ಚಾರ್ಜಸ್ ಏನಾಗಿದೆ, ಇಟ್ ನ್ಯೂಟ್ರಲೈಸ್ಡ್ ಬೈ ಕನೆಕ್ಟಿಂಗ್ ಎ ಗ್ರೌಂಡ್. ಓಕೆ, when the plates are very close to each other, the field is confined to the region between them. The electric lines of a forces starting from plate X and ending at the plate Y are the parallel to each other and perpendicular to the plates. By the application of a Gauss law, electric field at a point is given by two plates. So ನೋಡಿ, ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ ಪ್ಲೇನ್ ಶೀಟ್ ಕಲ್ತಿದ್ರಲ್ಲ, ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಇಲ್ಲಿ ಒಂದು ಶೀಟ್ ಇದೆ, ಇಲ್ಲೊಂದು ಶೀಟ್ ಇದೆ. ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಎರಡು ಯಾವ ಡೈರೆಕ್ಷನ್ ಇರುತ್ತೆ? ಇನ್ಸೈಡ್ ದ ಫೀಲ್ಡ್. ಓಕೆ, ಸೊ ಇನ್ಸೈಡ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈ ತರ ಕಾಣಿಸುತ್ತೆ ನಿಮಗೆ. ಓಕೆ, ಸೊ ಇನ್ಸೈಡ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಈ ತರ ಕಾಣಿಸುತ್ತೆ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಈ ತರ ಕಾಣಿಸುತ್ತೆ. ಡನ್. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಬರ್ಕೋತೀವಿ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಸ್ಟೆಪ್, ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇವಾಗ ನಮಗೆ ಅಕಾರ್ಡಿಂಗ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ಲಿ ಡಿಫೈನ್ ಮಾಡ್ಬೇಕಂದ್ರೆ ದಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಈ ವ್ಯಾಲ್ಯೂ ಗೊತ್ತಿದೆ, ದಟ್ ಇಸ್ ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಂಟು ಡಿ. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಅಂಡ್ ಥರ್ಡ್ ಸ್ಟೆಪ್, ಜಸ್ಟ್ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್. ಬೈ ದ ಡೆಫಿನೇಷನ್ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಸಿ. ಓಕೆ, ಸೊ ಕ್ಯೂ ಇಸ್ ಈಕ್ವಲ್ಸ್ ಟು ಸಿ ಬಿ ಅಥವಾ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ವಿ. ಅಂಡ್ ಕ್ಯೂ ವ್ಯಾಲ್ಯೂ ಆಸ್ ಇಟ್ ಇಸ್ ಇಟ್ಕೊಳ್ಳಿ. ಅಂಡ್ ವಿ ವ್ಯಾಲ್ಯೂ ಏನಾಗಿದೆ, ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಆಗಿದೆ, ಅದನ್ನ ಮೇಲ್ಗಡೆ ಕಳಿಸಿ. ಕ್ಯೂ ಡಿವೈಡೆಡ್ ಬೈ ಸಿಗ್ಮಾ ಡಿ ಇಂಟು ಎಪ್ಸಿಲಾನ್ ನಾಟ್ ಆಗಿದೆ. ಓಕೆನಾ? ಸೊ ಅಂಡ್ ವಿ ನೋ ದಟ್ ಕ್ಯೂ ಇಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯಲ್ಲಿ ಬರೆದ್ರೆ ಯಾವ ತರ ಬರಿತೀವಿ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಲ್ಲಿ ಚಾರ್ಜ್ ಪರ್ ಯೂನಿಟ್ ಏರಿಯಾ ಅಂತ ಬರಿತೀವಿ. ಸೊ ಚಾರ್ಜ್ ಪರ್ ಯೂನಿಟ್ ಏರಿಯಾ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸರ್ಫೇಸ್ ಚಾರ್ಜ್ ಇಂಟು ಏರಿಯಾ ಆಗುತ್ತೆ. ಇಲ್ಲಿ ಚಾರ್ಜ್ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ. ಎಪ್ಸಿಲಾನ್ ನಾಟ್ ಕ್ಯೂ ವ್ಯಾಲ್ಯೂ ಸಿಗ್ಮಾ ಇಂಟು ಎ ಡಿವೈಡೆಡ್ ಬೈ ಸಿಗ್ಮಾ ಇಂಟು ಡಿ. ಸಿಗ್ಮಾ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಎಪ್ಸಿಲಾನ್ ನಾಟ್ ಎ ಇಂಟು ಡಿ, ಸಿಗ್ಮಾ ಎಲಿಮಿನೇಟ್ ಆಯ್ತು. ಎಲಿಮಿನೇಟ್ ಆದ್ಮೇಲೆ ಸೊ ಕೆಪಾಸಿಟನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅಂತ ಆಗುತ್ತೆ. ಸೊ ದಿಸ್ ಎಪ್ಸಿಲಾನ್ ನಾಟ್ ಈಸ್ ನಥಿಂಗ್ ಬಟ್ ಪರ್ಮಿಟಿವಿಟಿ ಆಫ್ ಅ ಫ್ರೀ ಸ್ಪೇಸ್ ಅಂಡ್ ಎ ಇಸ್ ದ ಏರಿಯಾ ಆಫ್ ದ ಪ್ಲೇಟ್ ಅಂಡ್ ಡಿ ಇಸ್ ದ ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಅ ಕೆಪಾಸಿಟರ್. ಎಸ್ ಗಗನ್, ಎಸಿನೂ ಮಾಡ್ತೀವಿ. ಓಕೆನಾ? ಸೊ ಫಸ್ಟ್ ನಿಮ್ಗೆ ಗೊತ್ತಿಲ್ಲ, ಫಸ್ಟ್ 2 ಚಾಪ್ಟರ್ಸ್ ಆರ್ ವೆರಿ ಬಿಗ್ ಚಾಪ್ಟರ್ಸ್. ಆಮೇಲೆ ನಮಗೆ ಮಿಕ್ಕಿದ ಚಾಪ್ಟರ್ ಈಸಿ ಆಗಿ ಒಂದು ಹಾಫ್ ಅನ್ ಅವರ್ 40 ಮಿನಿಟ್ಸ್ ಈಚ್ ಅಂದ್ರೂ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. So that is on what factors does the capacitance of parallel plate capacitors depends? So just ನಾವು ಫಾರ್ಮುಲಾ ಡಿರೈವ್ ಮಾಡಿದ್ವಿ. ಏನು ಸರ್? ಇಟ್ ಇಸ್ A epsilon naught divided by D ಅಂತ. ಏರಿಯಾ, permittivity of free space and separation between the plates. Shape and size of the conductor, that is A. Dielectric medium surrounding the conductor, that is epsilon naught. And distance between the plates, that is the D. Okay, so 3 points. Okay, so 3 points ಬರೆದ್ರೆ 3 marks ಸಿಗುತ್ತೆ. Okay, yes. Now
let's move on to the next question. A parallel plate capacitor with the air between the plates has a capacitance C. What will be the capacitance if the distance between the plates doubled? ಏನಾಗುತ್ತೆ? So D dash becomes a 2D. So ಏನಾಗುತ್ತೆ sir? It is a C. ಏನಾಗುತ್ತೆ? A epsilon naught. ಈ ಕೇಸಲ್ಲಿ 2D ಅಂತ ಆಗುತ್ತೆ. So that means, so ಹೊಸ capacitance ಎಷ್ಟಾಗುತ್ತೆ? Sir, it is 1 divided by 2. So A epsilon naught divided by D. Andre, what is the value of that? Sir, it is a half. Okay, so C by 2 ಅಂತ ಆಗುತ್ತೆ. So C by 2. And the next one, the space between the plates is filled with a dielectric substance of a dielectric constant phi. So ನಮಗೆ ಗೊತ್ತಿದೆ, so K is equals to sigma Cm divided by C naught. Okay, so C ಅಂದ್ರೆ that is the C ಕೊಟ್ಟಿದ್ದಾರೆ. And ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ, so Cm that is equals to K into C. Okay, so what is the value of K? Sir, it is a phi and C. Okay, so that becomes a phi C. Okay, so that is a phi C. Okay, so these two marks ಕೇಳಿದ್ರೆ ಈ ತರ ಬರೀಬೇಕು. Done? Yes, sir. So next one ನೋಡಿ. So that is, so 2023 ಅಲ್ಲಿ ಕೇಳಿರೋದು. So capacitance of parallel plate capacitor independent of. So ನೋಡಿ, C value ಬರ್ಕೊಂಡ್ರೆ, so that is A epsilon naught D. Okay. Area of the plate capacitor dependent sir, A ಇದೆ. Distance between the plates ಇದೆ sir, ಇಲ್ಲಿದೆ. Okay. And the next one, dielectric medium sir, that is epsilon naught ಇದೆ. And the potential difference ಇದು independent. Okay. So this is right answer. Okay. Option D. So ಇಲ್ಲಿ ಕೇಳಿರೋದು ಇಂಡಿಪೆಂಡೆಂಟ್ ಕೇಳಿರೋದು. ಓಕೆ, ಸೊ ಇಂಡಿಪೆಂಡೆಂಟ್ ದಟ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಲೆ ಡಿಪೆಂಡೆಂಟ್ ಇಲ್ಲ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಹಾ, ಸೊ ದಿಸ್ ಇಸ್ ದ 2022 ಅಲ್ಲಿ ಕೇಳಿರೋದು. ಇನ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಅ ಏರ್ ಬಿಟ್ವೀನ್ ದ ಪ್ಲೇಟ್ಸ್, ಈಚ್ ಪ್ಲೇಟ್ ಹ್ಯಾಸ್ ಅ ಏರಿಯಾ. ಇದು ಏರಿಯಾ ಕೊಟ್ಟಿದ್ದಾರೆ ಇಲ್ಲಿ. ಸೊ ಏರಿಯಾನ ಎ ಅಂತ ಬರ್ಕೋತೀನಿ. ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್, ಸೊ ದಟ್ ಇಸ್ ದ ಡಿ. ಸೊ ಕ್ಯಾಲ್ಕುಲೇಟ್ ದ ಕೆಪಾಸಿಟನ್ಸ್ ಆಫ್ ಅ ಕೆಪಾಸಿಟರ್ if this capacitor is connected to 100 volt supply. Okay, 100 volt supply. What is the charge on each plate of the capacitor ಅಂತ ಕೇಳ್ತಾರದು. ಫಸ್ಟ್ ಏನ್ ಮಾಡೋಣ, ಕೆಪಾಸಿಟನ್ಸ್ ನ ಫೈಂಡ್ ಮಾಡೋಣ. ಓಕೆ, ಸೊ ಕೆಪಾಸಿಟನ್ಸ್ ದಟ್ ಈಸ್ ಈಕ್ವಲ್ಸ್ ಟು, ಸೊ A epsilon naught divided by D. ಓಕೆ, ಸೊ A ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 6 into 10 power minus 3. ಸೊ epsilon naught ನಮ್ಗೆ ಗೊತ್ತಿರೋದೆ 8.854 into 10 power minus 12. So all divided by D ಎಷ್ಟಿದೆ ಸರ್? ಇಟ್ ಇಸ್ 3 into 10 power minus 3. ಓಕೆ, ಸೊ 3 1 3 3 2 6. ಓಕೆ, ಸೊ 3 1 3 3 2 6 ಅಂತಂದ್ರೆ, ಹಾ, ಸೊ 2 into 8.854 ಎಷ್ಟಾಯ್ತು ಸರ್? ಸಿ ವ್ಯಾಲ್ಯೂ ದಟ್ ಇಸ್ 17.70 into 10 power. ಸೊ ಇಲ್ಲಿ ನೋಡಿ, ಸೊ -3 get cancel. ಓಕೆ, ಸೊ ಮಿಕ್ಕಿದ್ದಷ್ಟು 10 power, so minus 12. Okay, so 10 power minus 12 farad. Okay, done. ಇವಾಗ ನಮಗೆ ಏನು ಕೇಳ್ತಿರೋದು? ಚಾರ್ಜ್. ಸೊ ಚಾರ್ಜ್ ಆನ್ ಈಚ್ ಪ್ಲೇಟ್. ಸೊ ಚಾರ್ಜ್ ಆನ್ ಈಚ್ ಪ್ಲೇಟ್ ಅಂದ್ರೆ ಯಾವ ಡೆಫಿನೇಷನ್ ಯೂಸ್ ಮಾಡ್ತಾರ ಸರ್? Q is equals to C into V. ಕರೆಕ್ಟಾ? ಎಸ್ ಸರ್. ಇಲ್ಲಿ ಸೊ ಬೋತ್ ದ ಚಾರ್ಜಸ್ ಆರ್ ಸೇಮ್. ಸೊ ಬಿಕಾಸ್ ಇಂಡ್ಯೂಸ್ ಚಾರ್ಜ್ ಆಗುತ್ತೆ, ಸೊ ದಟ್ ಈಸ್ C into V ಆಗುತ್ತೆ. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸಿ ವ್ಯಾಲ್ಯೂ ದಟ್ ಇಸ್ 100 into 17.70 into 10 power minus 12. ಸೊ ಫೈನಲ್ ಆಗಿ ಚಾರ್ಜ್ ನ Q ಅಂತ ಬರೀತೀನಿ. ಸೊ ದಟ್ ಈಸ್ 17.7 into 10 power minus 10, ಅಥವಾ ಸೊ ಚಾರ್ಜ್ ದಟ್ ಈಸ್ ಈಕ್ವಲ್ಸ್ ಟು 1.77, ಸೊ ನ್ಯಾನೋ ಕೂಲಮ್ ಅಂತಾನು ಬರೀಬಹುದು. ಓಕೆ, ಸೊ ಇದಾದ್ರೂ ಬರೀರಿ, ಇದಾದ್ರೂ ಬರೀರಿ. ಓಕೆನಾ? ಎಸ್ ಸರ್, ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ಕೆಪಾಸಿಟನ್ಸ್ ಅಂಡ್ ದಿಸ್ ಇಸ್ ದ ಚಾರ್ಜ್. ರೈಟ್? ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಒನ್, ಸೊ ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಓಕೆ, ಸೊ ದಿಸ್ ಇಸ್ ಸಿಮಿಲರ್ ಕ್ವಶನ್, ನೋಡ್ಕೊಳ್ಬಹುದು. ಸೊ ಸೇಮ್ ಸಿಮಿಲರ್ ಕ್ವಶನ್ ಬರುತ್ತೆ. ಓಕೆ, ಸಾನಿಯಾ ಸರ್ ನಾಳೆ ಮಾರ್ನಿಂಗ್ ಕ್ಲಾಸ್ ಇದೆಯಾ? ಇಲ್ಲ, ಈ ವೀಕ್ ಮಾರ್ನಿಂಗ್ ಕ್ಲಾಸಸ್ ಇರಲ್ಲ. ಸೊ ನೆಕ್ಸ್ಟ್ ಒನ್, ಇದನ್ನು ಸಹಿತ ಹೋಮ್ವರ್ಕ್ ಕ್ವಶನ್, ಸಿಮಿಲರ್ ಕ್ವಶನ್ಸ್ ಇರುತ್ತೆ. ಓಕೆ, ಸೊ ಟೇಕ್ ಇಟ್ ಆಸ್ ಹೋಮ್ವರ್ಕ್ ಕ್ವಶನ್. ಸೇಮ್, ಜಸ್ಟ್ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಮಾಡಿರೋದು, ನೀವು ನೋಡ್ಕೊಳ್ಬಹುದು. ಓಕೆನಾ? ಜಸ್ಟ್ ವ್ಯಾಲ್ಯೂಸ್ನ ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಅಂದ್ರೆ ನೆಕ್ಸ್ಟ್ ಒನ್, ಸೊ 2019 ಅಲ್ಲಿ ಕೇಳಿರೋದು. ಇನ್ ಎ ಸರ್ಕ್ಯುಲರ್ ಪ್ಲೇಟ್ ಕೆಪಾಸಿಟರ್ ಆಫ್ ರೇಡಿಯಸ್ of each plate is a 5 millimeter and they are separated by distance 2 millimeter. Calculate the capacitance and energy stored when it is charged by connecting a battery 200 volt. Okay, and ಇಲ್ಲಿ ನೋಡಿ, so this is the radius ಕೊಟ್ಟಿದ್ರು. ಓಕೆನಾ? ಸೊ ರೇಡಿಯಸ್ ಎಷ್ಟು ಸರ್? ರೇಡಿಯಸ್ ದಟ್ ಇಸ್ 5 into 10 power minus 3 meter. ಓಕೆ, and next one, distance. ಸೊ ಡಿಸ್ಟೆನ್ಸ್ ಸೆಪರೇಟೆಡ್ ಬೈ ಡಿಸ್ಟೆನ್ಸ್ ದಟ್ ಇಸ್ ದ D. ಓಕೆ, ಕೆಪಾಸಿಟನ್ಸ್ ಇಲ್ಲಿ ನಮಗೆ 200 ವೋಲ್ಟೇಜ್ ಕೊಟ್ಟಿದ್ರು. ಓಕೆ, ಫೈನ್. So first one, so that is capacitance na find ಮಾಡಬೇಕು. Capacitance, so that is A epsilon naught divided by D. Okay,
So A value ಯಾವ ತರ ಬರೀತೀರಾ sir? It is a pi r square into epsilon naught. Okay, so area, because it is circular parallel plate capacitor ಅಲ್ವಾ, so D. So C is equals to, so that is 3.14 into, so 5 into 10 power minus 3 whole square, and epsilon naught is to 8.854 into 10 power minus 12. Okay, so all divided by, so D value is to this, sir, it is a 2 into 10 power, so minus 3. Okay, so C is equals to, okay, so C is equals to, so first ಇದನ್ನ ತಗೋಣ, so 5 into 5 ಎಷ್ಟಾಯ್ತು 25 into 3.14. okay, then 8.854. okay, 8.854. okay, so divided by 2 ಎಷ್ಟಾಯ್ತು 347. okay, so 347, so 0.51 into, so 10 power, so minus 6, 2 ಆದರೆ that is a minus 6 ಆಗುತ್ತೆ, so into 10 power minus 12, ಇದು ಮೇಲೆ ಬಂದರೆ ಎಷ್ಟಾಗುತ್ತೆ, so 10 power plus 3 ಆಗುತ್ತೆ. So C capacitance that is equals to 3 minus 6 minus 12, so minus 15 ಆಗೋದು, ಓಕೆನಾ, so minus 15, so 347.51 into 10 power minus 15. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ 113 ಆಗ್ಬೋದು, ಸೊ 3.475, so into 10 power minus 13, so farad. okay, so this is the capacitance. okay, and ಇನ್ನೊಂದು ಯಾವ್ದು ಕೇಳ್ತಾರೆ, ಎನರ್ಜಿ ಸ್ಟೋರ್ಡ್ ಅಂತ ಹೇಳಿದ್ರೆ, so that is half CV square. okay, so half CV square, so U is equals to ಎಷ್ಟಿದೆ sir, so this is 1 by 2 into, so 3.475 into 10 power, so minus 13 into V square ಎಷ್ಟಿದೆ sir, it is a 200 whole square. okay, so 200 whole square. okay, ನೋಡಿ, so 200 into 200, okay, so into 3.475, so divided by, so 2 ಎಷ್ಟಾಗುತ್ತೆ, so that is U is equals to 69500. okay, so into, so 10 power minus 13. okay, so ಫೈನಲ್ ಆಗಿ ಏನು ಬರೀಬಹುದು 1 2 3 4, so U is equals to 6.95, so into 10 power minus 9 ಅಥವಾ 6.95, so ನ್ಯಾನೋ ಜೂಲ್ ಅಂತ ಬರೀಬಹುದು. ಓಕೆ, ಇದು ಜೌಲ್ ಅಂತ ಬರೀಬಹುದು, ಇದಾದ್ರೂ ಬರೀಬಹುದು. ಓಕೆ, so this is potential energy stored, and that is the capacitance. okay, very good, very good. So now let's move on to the next question. okay, ಇಲ್ಲಿ ನೀವು ನೋಡಿ, the question 2018 ಅಲ್ಲಿ ಕೇಳಿರೋದು, the parallel plate capacitor have an area 100 centimeter square and separated by 3 millimeter, and the capacitor is charged by connecting 400 supply. Calculate the electrostatic energy stored in the capacitor. okay, if a dielectric constant is 2.5 introduced between the plates of a capacitor, then the find electrostatic energy stored also change in energy stored ಅಂತ ಹೇಳ್ತಿರೋದು. ಸೊ ಫಸ್ಟ್ ನಿಮಗೆ ಇಲ್ಲಿ ಕ್ಲೂ ಹೇಳ್ತು ನೋಡಿ. ಸೊ ಫಸ್ಟ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿದ್ದು. ಫಾರ್ ದಿಸ್ is CV square. ಓಕೆ, ಸೊ ಫಸ್ಟ್ ಇದು C0 ಬರ್ಕೊಳ್ಳಿ. ಓಕೆ, ಸೊ U1 ಗೆ, and then U2 ಬರ್ಕೊಳ್ಳಿ. ಸೊ ದಟ್ ಇಸ್ half CM, ಸೊ V square. ಓಕೆ, ಸೊ ಫಸ್ಟ್ U1 U2 ನ ಬರ್ಕೊಳ್ಳಿ. ಅಂಡ್ ಫಸ್ಟ್ ಸರ್ C0 ಅಂಡ್ M0 ಬರ್ಕೊಳ್ಳಕ್ಕೆ ಏನ್ ಮಾಡಬೇಕು? ಸೊ C0 ಬರ್ಕೊಳ್ಳಕ್ಕೆ, ಸೊ ದಟ್ ಇಸ್, ಸೊ C0 ಬರ್ಕೊಳ್ಳಕ್ಕೆ ಏನ್ ಮಾಡಬೇಕು? ಸೊ C0 ಗೆ ಸರ್ ಇಟ್ ಇಸ್ A epsilon naught divided by D, and CM ಗೆ ಸರ್ ಇಟ್ ಇಸ್ K A epsilon naught divided by D ನ ಬರ್ಕೊಳ್ಬೇಕು. ಓಕೆ, ಸೊ ಫಸ್ಟ್ ಇದು ಮಾಡೋದ್ರಿಂದ ಗೊತ್ತಾಗುತ್ತೆ. ಅಂಡ್ K ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 2.5. ಓಕೆ, ಸೊ 2.5 ಕೊಟ್ಟಿದ್ದಾರೆ. and use these formulas and get the answer. and change in potential difference ಯಾವ ತರ ಬರೀತೀರಾ? potential energy U1 minus U2. ಓಕೆ, ಸೊ ಈ ತರ ಫೈಂಡ್ ಮಾಡಿ. ಓಕೆ, yes, so hopefully you will do it, right? ನೀವು ಮಾಡ್ತೀರಾ, ಕರೆಕ್ಟಾ? ಬೋರ್ಡ್ ಎಕ್ಸಾಮ್ ಬರಲ್ಲ, ಬಟ್ ಇದು ಯಾರು ಕೇಳ್ತಾರದು? ನೀಲಪ್ಪ, ಬೋರ್ಡ್ ಎಕ್ಸಾಮ್ ಬರಲ್ಲ, ಇದು ಮಿಡ್ ಟರ್ಮ್ ಅಲ್ವಾ, ಕೇಳೋ ಚಾನ್ಸ್ ಇರುತ್ತೆ, ಯಾಕೆಂದ್ರೆ ಹಾಫ್ ಆಫ್ ದ ಸಿಲೆಬಸ್ ಇರುತ್ತೆ, ಕೇಳ್ತಾರೆ. ಓಕೆ, ಭಾಗೇಶ್, ದಿಸ್ ಈಸ್ ಅ ನೀಟ್ ಕ್ರ್ಯಾಕ್ ಕ್ಲಾಸ್ ಆರ್ KCT? ಐ ಡೋಂಟ್ ನೋ, ಪ್ಲೀಸ್ ಟೆಲ್ ಸಂಬಡಿ. ಇದು ಬೋರ್ಡ್ ಎಕ್ಸಾಮ್, ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇರೋದು. ಓಕೆನಾ? ಎಸ್. ಅಂಡ್ ದ ನೆಕ್ಸ್ಟ್ ಒನ್, ಎಸ್, ಇವಾಗ ಇದಕ್ಕೆ ಯಾವುದು ಡೆರಿವೇಶನ್ ಪಾರ್ಟ್ ಆಫ್ ಯಾವುದು? ಕೆಪಾಸಿಟರ್ ಕನೆಕ್ಟೆಡ್ ಇನ್ ಅ ಸೀರೀಸ್. ಓಕೆ, ಸೊ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಅ ಸೀರೀಸ್. ಸೊ ವಾಟ್ ಇಸ್ ದ ಎಕ್ಸ್ಪ್ರೆಷನ್? ಸೊ ಫಸ್ಟ್ ನೋಡಿ, ಇದು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ C1 ಅಂಡ್ C2 ಇದೆ. ಓಕೆ, ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ದಿಸ್ ಇಸ್ ಸೆಲ್ ಆರ್ ಬ್ಯಾಟರಿ ಅಂತ ಕನೆಕ್ಟ್ ಮಾಡ್ತೀವಿ. ಕನ್ಸಿಡರ್ ಟೂ ಕೆಪಾಸಿಟರ್ C1 ಅಂಡ್ C2 ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಒನ್ ಆಫ್ಟರ್ ಒನ್ ಕನೆಕ್ಟ್ ಮಾಡಿದ್ರೆ ಅದನ್ನ ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ,
ಇನ್ ಸೀರೀಸ್ ಕಾಂಬಿನೇಷನ್ ಕ್ಯೂ ರಿಮೈನ್ಸ್ ದ ಸೇಮ್. ಯಾಕೆಂದ್ರೆ ಆಸ್ ಇಟ್ ಇಸ್ ಓನ್ಲಿ ಪಾತ್, ಓಕೆ, ಒಂದೇ ಪಾತ್ ಇರೋದ್ರಿಂದ ನಾವು ಕ್ಯೂ ಇಸ್ ದ ರಿಮೈನ್ಸ್ ಸೇಮ್ ಅಂತ ಕರಿತೀವಿ. ಅಂಡ್ ಈ ಪಾಯಿಂಟ್ಸ್ ನ ಹೈಲೈಟ್ ಮಾಡ್ಕೋಬೇಕು ನೀವು. ಓಕೆ, ಸೊ ಕಾಂಬಿನೇಷನ್ ಅಲ್ಲಿ ಸೊ ಕ್ಯೂ ರಿಮೈನ್ಸ್ ಸೇಮ್ ಅಂಡ್ ವೇರ್ ಆಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ವೇರೀಸ್. ಓಕೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ವೇರೀಸ್. ಅವಾಗ ಏನ್ ಮಾಡ್ತೀವಿ ಸರ್, ಇಟ್ ಇಸ್ ಅ ವಿ. ಓಕೆ, ಸೊ ದಿಸ್ ಇಸ್ ವಿ ಇಸ್ ಈಕ್ವಲ್ಸ್ ಟು V1 ಪ್ಲಸ್ V2. ಅಂಡ್ ದ ಡೆಫಿನೇಷನ್ ಪ್ರಕಾರ ಹೇಳ್ಬೇಕಂದ್ರೆ, ಓಕೆ, ಸೊ ಡೆಫಿನೇಷನ್ ಪ್ರಕಾರ ಹೇಳ್ಬೇಕಂದ್ರೆ ಕ್ಯೂ ಇಸ್ ಈಕ್ವಲ್ಸ್ ಟು ಸಿ ಬಿ. ಅಂಡ್ ಇಲ್ಲಿ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕಂದ್ರೆ ಕ್ಯೂ ಡಿವೈಡೆಡ್ ಬೈ ಸಿ ಅಂತ ಬರೀಬಹುದು. ಓಕೆನಾ, ಇಲ್ಲೂ ಅಷ್ಟೇ C1 ದಟ್ ಇಸ್ ಈಕ್ವಲ್ಸ್ ಟು, ಓಕೆ, C1 ದಟ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ V1, V1 ದಟ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ C1. ಸಿಮಿಲರ್ಲಿ V2 ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ C2. ಅಂಡ್ ಇಲ್ಲಿ ಈ ಕೇಸಲ್ಲಿ ನೋಡ್ಕೊಳ್ಳಿ, ಸೊ V ಇಸ್ ಈಕ್ವಲ್ಸ್ ಟು V1 ಪ್ಲೇಸ್ ಎಷ್ಟು ಕ್ಯೂ ಡಿವೈಡೆಡ್ ಬೈ C1, V2 ಪ್ಲೇಸ್ ಅಲ್ಲಿ ಕ್ಯೂ ಡಿವೈಡೆಡ್ ಬೈ C2. CS is the effective capacitance of a series combination. Direct ಆಗಿ ನೀವೇನು ಬರೀಬಹುದು, that is CS that is equals to Q divided by V, that is nothing but V is equals to Q divided by CS ಅಂತ ಬರೀಬಹುದು. ಅಂಡ್ ಫೈನಲ್ ಆಗಿ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಫೈನಲ್ ಆಗಿ ನಿಮಗೆ ಈ ಎಕ್ಸ್ಪ್ರೆಷನ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್. ಸೊ ದಿಸ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್. ಅದೇ ರೆಸಿಸ್ಟೆನ್ಸ್ ಕೇಸ್ ಅಲ್ಲಾದ್ರೆ ಉಲ್ಟಾ ಬರುತ್ತೆ. ಓಕೆನಾ, ಸೊ ರೆಸಿಸ್ಟೆನ್ಸ್ ಕೇಸ್ ಅಲ್ಲಾದ್ರೆ ಉಲ್ಟಾ ಬರುತ್ತೆ. ಓಕೆ, ಸೊ ರೆಸಿಸ್ಟೆನ್ಸ್ ಕೇಸ್ ಅಲ್ಲಾದ್ರೆ ಉಲ್ಟಾ ಬರುತ್ತೆ. ಓಕೆ, ರೈಟ್. ಓಕೆ, ಸೊ ಸಿಮಿಲರ್ಲಿ ಫಾರ್ ಅ ಪ್ಯಾರಲಲ್ ಕಾಂಬಿನೇಷನ್ ನೋಡೋಣ. ಸೊ ಪ್ಯಾರಲಲ್ ಕಾಂಬಿನೇಷನ್ ಇದೊಂದು ಸಾಲ್ವ್ ಮಾಡಿ ಆ ಕಡೆ ಹೋಗೋಣ. ಓಕೆನಾ, ಎಸ್, ಪ್ಯಾರಲಲ್ ಕಾಂಬಿನೇಷನ್. ಸೊ ದಟ್ ಈಸ್ 2015 ಅಲ್ಲಿ ಕೇಳಿರೋದು. ಸೊ ಪ್ಯಾರಲಲ್, ಓಕೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಅ ಕೆಪಾಸಿಟನ್ಸ್. ಸ್ವಲ್ಪ ಹೆಡ್ಡಿಂಗ್ ಚೇಂಜ್ ಆಗ್ಬಿಟ್ಟಿದೆ. ಓಕೆ, ಹೆಡ್ಡಿಂಗ್ ಚೇಂಜ್ ಆಗಿದೆ, 1 ಸೆಕೆಂಡ್. ಹೆಡ್ಡಿಂಗ್ ಚೇಂಜ್ ಆಗಿದೆ ಇಲ್ಲಿ. So this is the parallel case. Okay, so parallel case. Parallel combination. Parallel combination in same irutta. Sir, potential difference remains same. But what happens to the charge will divide. Okay. ನೋಡಿ, 1 by 1 ಆಕ್ಟ್ ಆಗಿದ್ರೆ ಅಥವಾ ಟೂ ಟರ್ಮಿನಲ್ಸ್ ಅಲ್ಲಿ, ಓಕೆ, ಸೊ 2 ಪಾಯಿಂಟ್ಸ್ ಇರುತ್ತಲ್ಲ ಅದರಲ್ಲಿ ಜಾಯ್ನ್ ಆಗಿದ್ರೆ ಅಂದ್ರೆ 2 ಎಂಡ್ಸ್ ಅಲ್ಲಿ ಎಷ್ಟಾದ್ರೂ ಕೆಪಾಸಿಟರ್ ಜಾಯ್ನ್ ಮಾಡಲಿ ಅಂತ ಕಾಂಬಿನೇಷನ್ ನಾವು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಆನ್ಸರ್ ನೋಡಿದ್ರೆ, ಆನ್ಸರ್ 2 capacitors are said to be in a parallel if they are connected across the same two terminals, so that potential difference across each capacitor is same. But ಏನು ಚೇಂಜ್ ಆಗುತ್ತೆ, ಸೊ ಚಾರ್ಜ್ ಅನ್ನೋದು ಚೇಂಜ್ ಆಗುತ್ತೆ. ಓಕೆನಾ, ಕನ್ಸಿಡರ್ 2 capacitor per capacitance C1 and C2 connected in a parallel. ಇಲ್ಲಿ ನೋಡಿ, C1 and C2 in parallel combination, potential is same across each capacitor where charge different. Okay, charges are different. ಅದಕ್ಕೆ Q is equals to Q1 plus Q2 ಅಂತ ಬರ್ತೀನಿ. ಅಂಡ್ Q1 ವ್ಯಾಲ್ಯೂಸ್ ನಮ್ಗೆ ಗೊತ್ತಿದೆ V into C1 and Q2 is equals to V into C2. ಯಾಕೆ V1 V2 ಬರ್ದಿಲ್ಲ? ಸೊ V2 ಯಾಕೆ ಬರ್ದಿಲ್ಲ ಅಂದ್ರೆ ರಿಮೈನ್ಸ್ ಸೇಮ್ ಅಲ್ವಾ. V1 that is equals to V2 that is equals to V. ಏನು ಪ್ರೊವೈಡ್ ಮಾಡ್ತು ಅಷ್ಟೇ ಸಿಗುತ್ತೆ. ಓಕೆ, ಸೊ Q is equals to Q is equals to V C1 plus V C2 ಆಗುತ್ತೆ. ಎಫೆಕ್ಟಿವ್ ಕೆಪಾಸಿಟನ್ಸ್. ಓಕೆ, ಸೊ ಎಫೆಕ್ಟಿವ್ ಕೆಪಾಸಿಟನ್ಸ್ ನೋಡೋದಾದ್ರೆ, ಓಕೆ, ಸೊ ಎಫೆಕ್ಟಿವ್ ಕೆಪಾಸಿಟನ್ಸ್ ನೋಡೋದಾದ್ರೆ, ಸೊ ದಟ್ is CP that is equals to Q divided by V. Nothing but a Q is equals to CP. So some simplification ಮಾಡಿದ್ರೆ, ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ, ಸೊ ಫೈನಲ್ ಆಗಿ C1 plus C2 ಅಂತ ಬರುತ್ತೆ. ಸೊ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ದಿಸ್ ಕ್ಲಾಸ್ ಯೂಸ್ಫುಲ್ ಟು ನೀಟ್ ಕ್ರ್ಯಾಕ್ಸ್? ನೋ ಭಾಗೇಶ್, ಇದು ಜಸ್ಟ್ ಬೋರ್ಡ್ ಎಕ್ಸಾಮ್ಗೆ. ಬಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಥಿಯರಿಟಿಕಲ್ ಹೆಲ್ಪ್ ಆಗುತ್ತೆ. ಬಟ್ ಇದು ಕಂಪ್ಲೀಟ್ ಕ್ವಿಕ್ ರಿವಿಷನ್ ಆಗಿರುತ್ತೆ, ನಾಟ್ ಇನ್ ಡಿಟೇಲ್ ಡಿಸ್ಕಷನ್, ಕ್ವಿಕ್ ರಿವಿಷನ್ ಆಗಿರುತ್ತೆ. ಓಕೆ, ರೈಟ್. ಹಾ, yes, SVC square. Yes, you can use. Saniya, morning class ಯಾವಾಗಿಂದ ಸ್ಟಾರ್ಟ್ ಆಗಿದೆ? ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ ಕಂಪ್ಲೀಟ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಓಕೆ, ರೈಟ್. ಸೊ ಈ ಕ್ವಶನ್ ನ ಸಾಲ್ವ್ ಮಾಡೋಣ. ಓಕೆ, ಸೊ ಈ ಕ್ವಶನ್ ಸಾಲ್ವ್ ಮಾಡೋಣ. ದಿಸ್ ಇಸ್ ಆಸ್ಕ್ಡ್ ಇನ್ 2023. 2 capacitors of capacitance 3 microfarad and 7 microfarad are connected in a series. Okay, and the combination connected to the source of EMF 10 volt. Calculate the effective capacitance of combination. Also, find the potential difference across the each capacitor. Okay, fine. So first, series combination ಆಗಿದೆಲ್ಲ. So series combination ಆಗಿರೋದ್ರಿಂದ, series combination that is equals to C1 C2 divided by C1 plus C2. Okay, so CS that is equals to C1 ಎಷ್ಟಿದೆ 3 and C2 ಎಷ್ಟಿದೆ 7. So 3 plus 7 ಎಷ್ಟಾಗುತ್ತೆ ಸರ್? ಇಟ್ ಇಸ್ ಎಷ್ಟಾಗುತ್ತೆ? CS that is equals to 3 7 21. So divided by 10.
right? So this is 2.1 microfarad ಆಗುತ್ತೆ. Okay, so effective capacitance that is a 2.1 so microfarad. Okay, so 2.1 microfarad ಆಗುತ್ತೆ. Done. ಇವಾಗ ನೆಕ್ಸ್ಟ್ ನಮಗೆ ಕೇಳ್ತಿರೋದೇನು ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ Q is equals to C into V. ಅದೇ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕಂದ್ರೆ Q divided by C, ರೈಟ್? ಎಸ್ ಸರ್. ಅಂಡ್ ಇಲ್ಲಿ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು ಅಂದ್ರೆ Q divided by C ಬೇಕು. ಬಟ್ ಇಲ್ಲಿ ನಮಗೆ ಚಾರ್ಜ್ ಎಷ್ಟಿದೆ ಅಂತ ಗೊತ್ತಿಲ್ಲ. Therefore, to find the charge that is equals to CS into V ಅಂತ ಬರೆಯೋದು. So Q is equals to CS ಎಷ್ಟಿದೆ ಸರ್? ಇಟ್ ಇಸ್ 2.1 into 10 power minus 6 and voltage ಎಷ್ಟಿದೆ ಸರ್? ಇಟ್ ಇಸ್ 10. ಎಷ್ಟಾಯ್ತು ಸರ್? Q is equals to 21 into 10 power minus 6 ಕೂಲಮ್ ಆಗುತ್ತೆ. ಓಕೆ, ಇವಾಗ V1 V2 ನ ಫೈಂಡ್ ಮಾಡೋ. ಓಕೆ, ಸೊ V1 ಎಷ್ಟಾಗುತ್ತೆ? V1 that is the Q1. ಓಕೆ, ಸೊ Q divided by C1 and V2. Okay, so that is the V2. So Q divided by C2. Okay, yes sir. So V1 that is equals to Q. Q charge ಎಷ್ಟಿದೆ ಸರ್? ಇಟ್ ಇಸ್ 21 into 10 power minus 6. So divided by C1 ಎಷ್ಟಿದೆ ಸರ್? ಇಟ್ ಇಸ್ 3 microfarad. Okay, so 3 10 power minus 6 microfarad. And V2 ಎಷ್ಟಾಗುತ್ತೆ ಸರ್? ಇಟ್ ಇಸ್ ಸ್ಟಿಲ್ ಸೇಮ್. So 21 into 10 power minus 6. So divided by C2 ಎಷ್ಟಾಗುತ್ತೆ? So it is a 7 into 10 power minus 6 farad. Okay, yes sir. So V1 is equals to ಎಷ್ಟಾಗುತ್ತೆ? 3 Okay, so 7 volt ಆಗುತ್ತೆ. Okay, so this is 7 volt. Okay, so this is 7 volt. And what up here? Sir, V2 that is equals to 7 so 3 volt. ನೋಡಿ, ಎರಡು ಸೇರಿಸಿದ್ರೆ ಟೋಟಲ್ ವೋಲ್ಟೇಜ್ ಬರಬೇಕು. ಸೊ ಕ್ರಾಸ್ ವೆರಿಫಿಕೇಶನ್ಗೆ V1 plus V2 ನ ಮಾಡ. ಸೊ ದಟ್ ಇಸ್ 7 plus 3. ಸೊ ದಟ್ ಇಸ್ V is equals to 10 volt. ನಮಗೆ ಎಷ್ಟಿದೆ? 10 volt. ಸೊ ವಾಟ್ ವಿ ಹ್ಯಾವ್ ಡನ್ ದಟ್ ಇಸ್ ರೈಟ್ ಅಂತ. ಓಕೆ, ವಾಟ್ ವಿ ಹ್ಯಾವ್ ಡನ್ ದಟ್ ಇಸ್ ರೈಟ್ ಅಂತ. ಕ್ಲಿಯರಾ? ಎಸ್. ಚಂದ್ರಶೇಖರ್, ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆನಾ? ಸೊ ಇಂಪಾರ್ಟೆಂಟ್ ಡೆರಿವೇಷನ್ಸ್ ಐತೆ, ಎಲ್ಲ ಮಾಡಿಸ್ತಾ ಇದೀವಿ. ಸೊ ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್. ಎಸ್, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ನೋಡಿ. ಸೊ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ a network of 9 microfarad capacitors connected across, okay, to a 300 volt supply as shown in the figure. Determine equivalent capacitance of a network and the second one the charge on each capacitor anta keltaradu. Okay, fine. So what is the combination? So A in the B ge, B in the C ge, C in the D ge. So ee combination enidiyala, so this combination is a series combination. Okay, so series combination alli, so for a A, okay, so series combination ಅಲ್ಲಿ CS, okay, so CS ಅಂದ್ರೆ ಯಾವುದು ಸರ್? ಕೆಪಾಸಿಟನ್ಸ್ ಅಕ್ರಾಸ್ A ಪಾಯಿಂಟ್, B ಪಾಯಿಂಟ್, C ಪಾಯಿಂಟ್ ಅಂಡ್ D ಪಾಯಿಂಟ್. ಓಕೆ, A ಪಾಯಿಂಟ್, B ಪಾಯಿಂಟ್ ಅಂಡ್ D ಪಾಯಿಂಟ್ ಏನಿದೆ ಸರ್? ಇಲ್ಲಿ 9 ಮೈಕ್ರೋಫ್ಯಾರಡ್. ಸೊ ಇಲ್ಲಿ 9 ಮೈಕ್ರೋಫ್ಯಾರಡ್ ಅಂಡ್ ಇಲ್ಲಿ 9 ಮೈಕ್ರೋಫ್ಯಾರಡ್. ಎಷ್ಟಾಯ್ತು ಸರ್? 1 divided by CABCD ಥ್ರೂ ಆಗಿದ್ರೆ ಸರ್ ಇಟ್ ಇಸ್ 3 divided by 9. ಸೊ 3 3 9. ಓಕೆ, ಸೊ 3. ಸೊ CAB CD ಎಷ್ಟಾಗುತ್ತೆ ಸರ್? ಇಟ್ ಇಸ್ 3 ಮೈಕ್ರೋಫ್ಯಾರಡ್. ಓಕೆ, ಅಂಡ್ ಇವಾಗ ಇದಿಷ್ಟು ಸೇರಿ ಒಂದಾಯ್ತು. ಓಕೆ, ಸೊ ಒಂದು ಕೆಪಾಸಿಟನ್ಸ್ ಆಯ್ತು. ಅಂಡ್ ಇದು ಮತ್ತೆ ಇದು ಯಾವ ತರ ಆಗಿರುತ್ತೆ ಅಂದ್ರೆ ಇದು ಯಾವ ತರ ಕನ್ವರ್ಟ್ ಆಯ್ತು ಗೊತ್ತಾ ಇವಾಗ? ಸೊ ಇಲ್ಲಿ ಎಷ್ಟಾಯ್ತು ಇವಾಗ? 3 ಮೈಕ್ರೋಫ್ಯಾರಡ್ ಆಯ್ತು. ಓಕೆ, ಸೊ 3 ಮೈಕ್ರೋಫ್ಯಾರಡ್. ಇಲ್ಲಿ ಎಷ್ಟಿದೆ? ಸೊ 9 ಮೈಕ್ರೋಫ್ಯಾರಡ್. ಓಕೆ, ಸೊ ದಿಸ್ ಇಸ್ ದ 9 ಮೈಕ್ರೋಫ್ಯಾರಡ್. ಇವಾಗ ವಾಟ್ ಇಸ್ ದ ಕಾಂಬಿನೇಷನ್ ಸರ್? ಇಟ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್. ಓಕೆ, so for a parallel combination ಆಗಿದ್ರೆ, so parallel combination that is equals to, okay, CABCD, so plus CAD. Okay, yes sir. And what is the value sir? CP that is equals to, so 3 plus 9, so that is equals to 12 microfarad. Okay, so this is the 12 microfarad ಆಯ್ತು, right? Clear? Yes. Now next question ಏನು ಕೇಳಿದ್ರು? The charge on each capacitor ಅಂತ ಕೇಳ್ತಿರೋದು. ಓಕೆ, ಸೊ ಚಾರ್ಜ್ ಆನ್ ಈಚ್ ಕೆಪಾಸಿಟರ್. ಸೊ ಟೋಟಲ್ ಚಾರ್ಜ್ ಎಷ್ಟು? ಸೊ ಟೋಟಲ್ ಚಾರ್ಜ್ ಗೊತ್ತಿಲ್ಲ. ಟೋಟಲ್ ಚಾರ್ಜ್ ಗೊತ್ತಿಲ್ಲ. ಸೊ ಅದಕ್ಕೆ ಇಲ್ಲಿ ನಮಗೆ ಈ ಕಾಂಬಿನೇಷನ್ ಯಾವುದು ಇವಾಗ ಫೈನಲ್ ಆಗಿ ಪ್ಯಾರಲಲ್ ಕಾಂಬಿನೇಷನ್ ಇದೆ. ಸೊ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಇದ್ದಾಗ ಸೊ V is a constant. ಓಕೆ, ಸೊ V is a constant. ಎಷ್ಟಿದೆ ಸರ್? ಇಟ್ ಇಸ್ 300 volt. And what is the total charge sir? It is the C into V. Okay, so what is that? Is parallel combination. So Q is equals to ಎಷ್ಟಿದೆ? 12 microfarad. Okay, so 12 into 10 power minus 6. And V potential is sir, it is a 300. Okay, so that is a 300. ಎಷ್ಟಾಗುತ್ತೆ? 12 3 36 ಆಗುತ್ತೆ. ಓಕೆ, ಸೊ 12 3 36. ಓಕೆ, ಸೊ 36 into 10 power minus 4. ಓಕೆ, ಅಥವಾ ಸೊ 3.6 into 10 power minus 3. ಸೊ ಕೂಲಮ್ ಆಗುತ್ತೆ. ಓಕೆ, ಸೊ 3.6 ಕೂಲಮ್ ಆಗುತ್ತೆ. ನಾವು ಪ್ಯಾರಲಲ್ ಕಾಂಬಿನೇಷನ್ ಆಗಿರೋದ್ರಿಂದ
ಏನಾಗುತ್ತೆ ವಿ ಇಸ್ ಅ ಕಾನ್ಸ್ಟೆಂಟ್. ಸೊ ಇದ್ರ ಮೂಲಕ ಹೋದ್ರೆ Q1 ಅಂತ ಹೇಳ್ತೀನಿ. ಓಕೆ, ಸೊ ದಿಸ್ ಇಸ್ Q1, ದಿಸ್ ಇಸ್ ಅ Q2. ಅಂದ್ರೆ ಸೊ ಇದರ ಮೂಲಕ ಹೋಗೋದು Q1. ಓಕೆ, ಸೊ ಇದ್ರ ಮೂಲಕ ಹೋಗೋದು Q1 ಅಂಡ್ ಇದರ ಮೂಲಕ ಹೋಗೋದು Q2 ಅಂತ ಅರ್ಥ. ಸೊ Q1 ದಟ್ ಈಸ್ ಈಕ್ವಲ್ಸ್ ಟು ಏನ್ ಬರುತ್ತೆ ಸರ್? ಸೊ ಇದು ಎಷ್ಟು ಬಂದಿದೆ? CABCD. ಓಕೆ, ಸೊ CABCD ಇಂಟು B ಎಷ್ಟಿದೆ ಸರ್? ಇಟ್ ಇಸ್ ಅ 3 ಮೈಕ್ರೋ. ಸೊ 3 ಮೈಕ್ರೋ ಫ್ಯಾರಡ್. ಓಕೆ, ಸೊ 3 ಮೈಕ್ರೋ ಫ್ಯಾರಡ್ ಇಂಟು ವೋಲ್ಟೇಜ್ ಎಷ್ಟಿದೆ ಸರ್? ಇಟ್ ಇಸ್ ಅ 300. ಓಕೆ, ಎಷ್ಟಾಗುತ್ತೆ ಸರ್? Q1 ದಟ್ ಈಸ್ ಈಕ್ವಲ್ಸ್ ಟು 3 3 9. ಸೊ 900 ಇಂಟು 10 ಪವರ್ ಸೊ -6. ಇದೆಷ್ಟಾಗ್ಬೋದು 3ಗೆ ಕನ್ವರ್ಟ್ ಮಾಡ್ಕೊಂಡ್ರೆ 0.9. ಓಕೆ, ಸೊ 10 ಪವರ್ -3 ಸೊ ಕೂಲಮ್ ಆಗುತ್ತೆ. ಅದೇ ರೀತಿ Q2. ಸೊ Q2 ಎಷ್ಟು ಸರ್? ಇಟ್ ಇಸ್ ಅ C ಬಿಟ್ವೀನ್ ಕೆಪಾಸಿಟನ್ಸ್ ಬಿಟ್ವೀನ್ A ಅಂಡ್ D ಸೊ ಇಂಟು V ಎಷ್ಟಾಗುತ್ತೆ ಇದು? CAD ಎಷ್ಟು? 9 ಮೈಕ್ರೋ ಫ್ಯಾರಡ್. ಓಕೆ, ಸೊ 9 ಮೈಕ್ರೋ ಫ್ಯಾರಡ್ ಸೊ ಇಂಟು 300. ಓಕೆ, ಸೊ 300 ಎಷ್ಟಾಗುತ್ತೆ ಇದು? 9 3 27. ಓಕೆ, ಸೊ 9 3 27 ಅಂತಂದ್ರೆ ಸೊ 2.7 ಇಂಟು 10 ಪವರ್ ಸೊ -3 ಮೈಕ್ರೋ ಕೂಲಮ್. ಓಕೆ, ಸೊ ಇಲ್ಲಿ ನಿಮಗೆ ನೋಡಿ ಇವೆರಡು ಆಡ್ ಮಾಡಿದ್ರು ಸಹಿತ ನಿಮಗೆ ಸೇಮ್ ಬರಬೇಕು, 3.6 ಬರಬೇಕು. ಓಕೆ, ಸೊ 3.6 ಬರುತ್ತಾ? ಎಸ್ ಸರ್ ಬರುತ್ತಾ. 2.7 ಪ್ಲಸ್ 9 ಅಂದ್ರೆ 2.7 ಪ್ಲಸ್ 0.9 3.6 ಇಂಟು 10 ಪವರ್ -3 ಕೂಲಮ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದಿಸ್. ಓಕೆ, ರೈಟ್ ಸರ್. ಫಾರ್ ಅ ಬೋರ್ಡ್ ಆನ್ಯುವಲ್ ಎಕ್ಸಾಮ್ ವಿಚ್ ಇಸ್ ದ ಬೆಸ್ಟ್ ಗೈಡ್? ಸೊ ನೀವು ತೊಗೊಂಡಿರೋದು ಬೆಸ್ಟ್ ಗೈಡ್ ಅಂತಂದ್ರೆ ಯಾವುದಾದ್ರೂ ರೆಫರೆನ್ಸ್ ಬುಕ್ನ ತೊಗೊಳ್ಬೋದು. ಓಕೆ, ಬ್ಯಾಂಕ್ ಯಾವುದು ಕ್ವಶನ್ ಬ್ಯಾಂಕ್ನ ತೊಗೊಂಡ್ರೆ ಸಾಕು. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನು? ವೆನ್ 2 capacitors are connected in series and connected across 4 kilovolt line, the energy stored in the system is 8 joule. The same capacitor, the connected in a parallel across the same line, the energy stored is 36 joule. Find the individual capacitance ಅಂತ ಕೇಳ್ತಾರೆ. ಸೊ ಫಸ್ಟ್ ಒನ್ ಯಾವುದು? ಸೀರೀಸ್ ಕಾಂಬಿನೇಷನ್. ಸೊ ಸೀರೀಸ್ ಕಾಂಬಿನೇಷನ್ ಪೊಟೆನ್ಷಿಯಲ್ ಎನರ್ಜಿ ಕನ್ಸಿಡರ್ ಮಾಡ್ಕೊಳ್ಳೋಣ. CS ಏನ್ ಬರುತ್ತೆ ಸರ್? ಇಟ್ ಇಸ್ ದ C1 C2 ಡಿವೈಡೆಡ್ ಬೈ C1 ಪ್ಲಸ್ C2. ಓಕೆ, and potential energy in a series combination that is half CSV square. Okay, half CV square. Okay, so potential energy ಯಾವ ತರ ಬರೀತೀವಿ ಸರ್? half CV square. ಕರೆಕ್ಟಾ? ಎಸ್ ಸರ್. ಸೊ U ಎಷ್ಟಿದೆ ಫಸ್ಟ್ ಸೀರೀಸ್ ಕಾಂಬಿನೇಷನ್? 8 joule. ಸೊ 1.2 CS. ಓಕೆ, ಸೊ CS. ಓಕೆ, ಸೊ CSV ಎಷ್ಟಿದೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸರ್? ಇಟ್ ಇಸ್ ಅ 4 ಇಂಟು 10 ಪವರ್ 3 ಹೋಲ್ ಸ್ಕ್ವೇರ್. ಓಕೆ, ಹೋಲ್ ಸ್ಕ್ವೇರ್ ಆಗುತ್ತೆ. ಎಷ್ಟಾಗುತ್ತೆ ಇದು? 16. ಓಕೆ, ಸೊ ದಿಸ್ ಇಸ್ ದ 16 ಇಂಟು CS ದಟ್ ಈಸ್ ಈಕ್ವಲ್ಸ್ ಟು 4 4 16 ಅಂಡ್ 10 ಪವರ್ 6 ಆಗುತ್ತೆ. ಓಕೆ, ಸೊ 16 ಗೆಟ್ ಕ್ಯಾನ್ಸಲ್. ಸೊ CS ದಟ್ ಈಸ್ ಈಕ್ವಲ್ಸ್ ಟು 10 ಪವರ್ -6 ಆಗುತ್ತೆ. ಸೊ CS ವ್ಯಾಲ್ಯೂ ಏನು ಸರ್? C1 C2 ಡಿವೈಡೆಡ್ ಬೈ C1 ಪ್ಲಸ್ C2 ದಟ್ ಈಸ್ ಈಕ್ವಲ್ಸ್ ಟು 10 ಪವರ್ -6. ಓಕೆ, ಅಥವಾ ಸೊ C1 C2 ದಟ್ ಈಸ್ ಈಕ್ವಲ್ಸ್ ಟು C1 ಪ್ಲಸ್ C2 ಇಂಟು 10 ಪವರ್ -6 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಫ್ರಮ್ ಸೀರೀಸ್ ಕಾಂಬಿನೇಷನ್. ಅದೇ ರೀತಿ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಸೊ ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ ಏನು ಸರ್? ಇಟ್ ಇಸ್ ಅ C1 ಪ್ಲಸ್ C2. ಓಕೆ, ಸೊ ಇಲ್ಲಿ ಸೊ U ಪ್ಯಾರಲಲ್ ಸೊ ಹಾಫ್ CP V ಸ್ಕ್ವೇರ್. ಓಕೆ, ಸೊ ಹಾಫ್ CP V ಸ್ಕ್ವೇರ್. ಸೊ ಇಲ್ಲಿ UP ಗೆ ಎಷ್ಟು ಬಂದಿದೆ? ಪ್ಯಾರಲಲ್ ಕಾಂಬಿನೇಷನ್ ಪೊಟೆನ್ಷಿಯಲ್ ಎನರ್ಜಿ ದಟ್ ಇಸ್ ಅ 36 ಇಂಟು ಹಾಫ್ CP ವ್ಯಾಲ್ಯೂ ಎಷ್ಟಿದೆ? CP ಲೆಟ್ ಮಿ ರೈಟ್ ಇಟ್ ಆಸ್ ಇಟ್ ಈಸ್. ಅಂಡ್ V ಸ್ಕ್ವೇರ್ ಎಷ್ಟು ಸರ್? ಇಟ್ ಇಸ್ ದ ಸೇಮ್ ದಟ್ ಇಸ್ ಅ 10 ಪವರ್ 3 ಹೋಲ್ ಸ್ಕ್ವೇರ್. ಓಕೆ, ಎಸ್ ಸರ್. ಅಂಡ್ ಎಷ್ಟಾಗುತ್ತೆ ಇದು? ಲೆಟ್ ಮಿ ರೈಟ್ 36 ಸೊ ಹಾಫ್ ಇಂಟು CP ಸೊ ಇಂಟು 16 ಇಂಟು 10 ಪವರ್ 6. ಓಕೆ, 2 1 2 2 8 16. ಓಕೆ, ಸೊ 8 ಆಗುತ್ತೆ. 8 1 8 4 32 8 9 8 1 2 16 8 3 35 ಸೊ 4 8 4 9 36. ಓಕೆ, ಸೊ ದಟ್ ಈಸ್ 9/2 ಆಗುತ್ತೆ. ಸೊ ದಿಸ್ ಇಸ್ 9/2 ಇಂಟು C. ಓಕೆ, ಸೊ CP ದಟ್ ಈಸ್ 10 ಪವರ್ 6 ಆಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ 4.5 ಅಂದ್ರೆ CP that is equals to so 4.5 into 10 power -6 ಆಗುತ್ತೆ. ಓಕೆ, ಅಂಡ್ ಇದನ್ನೇ ನಾವು ಯಾವ ತರ ಬರೀಬಹುದು? C1 ಪ್ಲಸ್ C2 ಸೊ ದಟ್ ಈಸ್ ಈಕ್ವಲ್ಸ್ ಟು 4.5 ಇಂಟು 10 ಪವರ್ -6. ಓಕೆ, ಎಸ್. ಇವಾಗ ನೀವೇನ್ ಮಾಡಬೇಕು? ಇದು ಇಕ್ವೇಶನ್ 1 ಅಂಡ್ ಇದು ಇಕ್ವೇಶನ್ 2. ಓಕೆ, ಸೊ ಎರಡನ್ನ ಯೂಸ್ ಮಾಡ್ಕೊಂಡು. ಓಕೆ, ಸೊ ಲೀನಿಯರ್ ಮತ್ತೆ ಲೀನಿಯರ್ ಇಕ್ವೇಶನ್ಸ್ ಇರುತ್ತಲ್ಲ. ಓಕೆ, ಸೊ ದಟ್ ಈಸ್ x ಸ್ಕ್ವೇರ್ ಪ್ಲಸ್ BX ಪ್ಲಸ್ C ಅಂತಿದಿಲ್ಲ, ಆ ಇಕ್ವೇಶನ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಯಾವುದು? ಸೊ ಎಕ್ಸ್ ಸ್ಕ್ವೇರ್. ಓಕೆ, ಸೊ AX ಸ್ಕ್ವೇರ್ ಪ್ಲಸ್ BX ಸೊ ಪ್ಲಸ್ C ಇಸ್ ಈಕ್ವಲ್ಸ್ ಟು 0. ಸೊ ಈ ಇಕ್ವೇಶನ್ ಯೂಸ್ ಮಾಡ್ಕೊಳ್ಳಿ. ಸೊ ಯು ಕ್ಯಾನ್ ಫೈಂಡ್ ಔಟ್ ಇಂಡಿವಿಜುವಲ್ ಕೆಪಾಸಿಟನ್ಸ್ ವ್ಯಾಲ್ಯೂ. ಓಕೆ, ಸೊ ಇಂಡಿವಿಜುವಲ್ ಕೆಪಾಸಿಟನ್ಸ್ ವ್ಯಾಲ್ಯೂ. ಸೊ ಫಸ್ಟ್ ಒನ್ C 1.5 ಮೈಕ್ರೋ ಫ್ಯಾರಡ್ ಬರುತ್ತೆ.
and second one 3 microfarad ಬರುತ್ತೆ. Okay, so these are the given questions. Okay, now let's move on to the next one. ಯಾವುದು derive expression for energy stored. So derive expression for energy stored. Okay, so ಇದು ಯಾವ ವರ್ಷದಲ್ಲಿ ಕೇಳಿರೋದು? So 2016, 2017 and 2020 ಅಲ್ಲಿ ಕೇಳಿರೋದು. ಓಕೆ, ಇಲ್ಲಿ ನೋಡಿ ನಮಗೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕೊಟ್ಟಿದ್ರು ಒಂದು. ಕನ್ಸಿಡರ್ ಎ ಕೆಪಾಸಿಟರ್ ಆಫ್ ಕೆಪಾಸಿಟನ್ಸ್ ಸಿ ಅಟ್ ಎನಿ ಇಂಟರ್ಮೀಡಿಯೇಟ್ ಸ್ಟೇಜ್. ಅಂದ್ರೆ ಇಲ್ಲಿ ಯಾವಾಗ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಲ್ಲ, ಸೊ ಎನಿ ಇಂಟರ್ಮೀಡಿಯೇಟ್ ಚೇಂಜ್ ಯಾವುದಾದ್ರೂ ಆಗಿರ್ಬೋದು ಗಿವನ್ ಟೈಮ್ ಅಲ್ಲಿ. ಲೆಟ್ ಕ್ಯೂ ಡ್ಯಾಶ್ ಅಂಡ್ ಮೈನಸ್ ಕ್ಯೂ ಡ್ಯಾಶ್ ಬಿ ದ ಚಾರ್ಜ್ ಆನ್ ಅ ಪಾಸಿಟಿವ್ ಅಂಡ್ ನೆಗೆಟಿವ್ ಪ್ಲೇಟ್ ರೆಸ್ಪೆಕ್ಟಿವ್ಲಿ. ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್ ಇದೆ. ವಿ ಡ್ಯಾಶ್ ಬಿ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪ್ಲೇಟ್. ಯಾವ ಕಂಡೀಷನ್ ಅಲ್ಲಿ? ಎಟ್ ಇಂಟರ್ಮೀಡಿಯೇಟ್ ಸ್ಟೇಜ್ ಆಫ್ ಅ ಚಾರ್ಜಿಂಗ್ ಮಾಡ್ತಾ ಇದೀವಿ. ಅವಾಗ ಏನಾಗುತ್ತೆ? ದ ವರ್ಕ್ ಡನ್ dw ಟು ಮೂವ್ ಆಲ್ ಸ್ಮಾಲ್ ಅಮೌಂಟ್ ಆಫ್ ಅ ಚಾರ್ಜ್, ದಟ್ ಇಸ್ ದ dq, ಫ್ರಮ್ ಪಾಸಿಟಿವ್ ಚಾರ್ಜ್ ಪ್ಲೇಟ್ ಟು ನೆಗೆಟಿವ್ ಚಾರ್ಜ್ ಪ್ಲೇಟ್. ಓಕೆ, ಸೊ ಇಲ್ಲಿ dw is equals to v dash dq ಅಂತ ಬರುತ್ತೆ. ಸೊ ನಾರ್ಮಲ್ ಆಗಿ ಇದನ್ನ ಯಾವ ತರ ಬರೀತೀವಿ ಸರ್? ವರ್ಕ್ ಡನ್ ದಟ್ ಇಸ್ ಈಕ್ವಲ್ಸ್ ಟು ಸೊ ವಿ ಇಂಟು ಕ್ಯೂ ಅಂತ ಬರೆಯಲ್ವಾ? ಸೊ ಸೇಮ್ ಪ್ರೊಸೆಸರ್ ಇಲ್ಲಿ ಟೋಟಲ್ ವರ್ಕ್ ಡನ್ ಆಗುತ್ತೆ, ಇಲ್ಲಿ ಸ್ಮಾಲ್ ವರ್ಕ್ ಡನ್ ಆಗುತ್ತೆ. ಓಕೆ, ಅಂತ ನೆಕ್ಸ್ಟ್ ನೋಡಿ, ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಡ್ಯಾಶ್ ಡಿವೈಡೆಡ್ ಬೈ ವಿ ಡ್ಯಾಶ್ ಆಗುತ್ತೆ. ವಿ ಡ್ಯಾಶ್ ದಟ್ ಇಸ್ ಈಕ್ವಲ್ಸ್ ಟು ಕ್ಯೂ ಡ್ಯಾಶ್ ಡಿವೈಡೆಡ್ ಬೈ ಸಿ ಆಗುತ್ತೆ. ಓಕೆ, ಅಂಡ್ dw, ಸೊ ಇಲ್ಲಿ ನಮಗೆ ಆಲ್ರೆಡಿ ಗೊತ್ತಿದೆ ವಿ ಡ್ಯಾಶ್ ಎಷ್ಟಾಗುತ್ತೆ? ಕ್ಯೂ ಡ್ಯಾಶ್ ಡಿವೈಡೆಡ್ ಬೈ ಸಿ ಇಂಟು ಡಿ ಕ್ಯೂ ಆಗುತ್ತೆ. ಓಕೆ, ಸೊ ಇಲ್ಲಿ 1 ಡಿವೈಡೆಡ್ ಬೈ ಸಿ ಆಚೆ ತಗೊಳ್ಳಿ. ಇವಾಗ ನಮಗೆ ಟೋಟಲ್ ವರ್ಕ್ ಡನ್ ಬೇಕಂದ್ರೆ ಇದನ್ನ ಇಂಟಿಗ್ರೇಷನ್ ಮಾಡಬೇಕು. ಕರೆಕ್ಟಾ? ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ? ಸೊ w is equals to integration of a dw. What is the value? Sir, it is 1 q dash divided by c dq ಆಗುತ್ತೆ. ಈ 1 divided by c ನ ಆಚೆ ತಗೊಳ್ಳಿ. ಇಂಟಿಗ್ರೇಷನ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಸೊ ಇಂಟಿಗ್ರೇಷನ್ ಮಾಡಿದ್ರೆ ನಮಗೆ ಈ ತರ ಸಿಗುತ್ತೆ. ಓಕೆನಾ? 1 divided by c q dash square divided by 2 and total charge ಎಷ್ಟಿದೆ? that is a q square divided by 2c. c value q value ಗೊತ್ತಿದೆ, that is c into v, c square v square divided by 2c. ಇಲ್ಲಿ c get cancel ಆಗುತ್ತೆ, 1 divided by c v square. ಓಕೆ, ಸೊ ಇದನ್ನೇ so work done ಅಂತ ಕರೀತೀವಿ. and we know that work done is stored as energy, that is the potential energy. u is the charge capacitor. so final ಆಗಿ so half cv square ಅನ್ನೋ ವ್ಯಾಲ್ಯೂ ಬರುತ್ತೆ. ಓಕೆ, ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ. ನಾವು ಇಟ್ ಇಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಆ್ಯಂಡ್ ಕೆಲವು ಸ್ಟೂಡೆಂಟ್ಸ್ ಕೇಳ್ತಿರೋದು ಏನಂದ್ರೆ ಸರ್ ಇವತ್ತು ಕಂಪ್ಲೀಟ್ ಆಗುತ್ತಾ? ಡೆಫಿನೆಟ್ ಆಗುತ್ತೆ. ಓಕೆ, ಸೊ ಡೆಫಿನೆಟ್ ಆಗುತ್ತೆ. ನಾವು ಟೈಮ್ ಈಸ್ ಜಸ್ಟ್ 7:45 ಆಗಿದೆ. ಓಕೆನಾ? ಸೊ 7:45 ಆಗಿದೆ. ಬೈ 10 ಅಥವಾ 11 ಒಳಗಡೆ ಕಂಪ್ಲೀಟ್ ಮಾಡ್ತೀವಿ. ಓಕೆನಾ? ಸೊ ಬೈ 10 ಅಥವಾ 11 ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಸರ್ ಇಟ್ ಇಸ್ ವೆರಿ ಲೆಂತಿ ಚಾಪ್ಟರ್ನಾ? ಎಸ್, ಫಸ್ಟ್ 2 ಚಾಪ್ಟರ್ಸ್ ಆರ್ ವೆರಿ ವೆರಿ ಬಿಗ್. ಇವಾಗ ಏನು ಟೈಮ್ ತೊಗೊಂಡಿದ್ವಲ್ಲ ಫಸ್ಟ್ 2 ಚಾಪ್ಟರ್ಸ್ಗೆ, ದ ಸೇಮ್ ಟೈಮ್ ವಿಲ್ ಬಿ ಟೇಕನ್ 3rd ಚಾಪ್ಟರ್, 4th ಚಾಪ್ಟರ್ ಅಂಡ್ 5th ಚಾಪ್ಟರ್. ಓಕೆ, ಎಸ್ ಸರ್, ನೋಟ್ಸ್ ಎಲ್ಲಿ ಸಿಗುತ್ತೆ? ಇದೇ ವಿಡಿಯೋ ಕೆಳಗಡೆ ಆಫ್ಟರ್ ದ ಸೆಷನ್. ಓಕೆ, 1 ಅಥವಾ 2 ಗಂಟೆ ಬಿಟ್ಟು ಅಥವಾ ಮಾರ್ನಿಂಗ್ ಎದ್ದು ಸೇಮ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ. ಸೊ ಆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿದ್ರೆ ನಿಮಗೆ ಒಂದು ನೋಟ್ಸ್ ಅಂತ ಇರುತ್ತೆ, ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿರ್ತೀನಿ. ಓಕೆನಾ? ಅದನ್ನು ನೋಡಿ ಒಂದ್ಸತಿ. ಓಕೆ, ಎಸ್, ವೆರಿ ಇಂಪಾರ್ಟೆಂಟ್ ಡೆರಿವೇಷನ್ ಹೇಳಿ. ಇವಾಗ ಮಾಡಿಸ್ತಿರೋದು ಅದೇ ಭಾಗ್ಯಶ್ರೀ, ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸ್ತಿರೋದು. ಓಕೆ, ಇನ್ ಡೀಟೇಲ್ ಆಗಿ ಏನು ಮಾಡಿಸ್ತಿಲ್ಲ, ಎಲ್ಲಾನು ಮಾಡಿಸ್ತಿಲ್ಲ, ಏನೇನು ಇಂಪಾರ್ಟೆಂಟ್ ಅದು ಅದನ್ನೇ ಮಾಡಿಸ್ತಿರೋದು. ಸೊ ದ್ಯಾಟ್ ಯು ವಿಲ್ ಗೆಟ್ ಅ ವೆರಿ ಗುಡ್ ಮಾರ್ಕ್ಸ್ ಅಂತ. ಓಕೆ, ರೈಟ್. ಸೊ ನಾನು ಎಗೇನ್ ಐ ಆಮ್ ಟೆಲಿಂಗ್ ಯು, ಇವಾಗ ನಾವೇನು ಟೈಮ್ ತೊಗೊಂಡ್ವಲ್ಲ, ಸೊ ಫಸ್ಟ್ 2 ಚಾಪ್ಟರ್ಸ್ಗೆ ಸೊ ಸೇಮ್ ಟೈಮ್ ವಿಲ್ ಬಿ ಟೇಕನ್ 3rd ಚಾಪ್ಟರ್, 4th ಚಾಪ್ಟರ್ ಆ್ಯಂಡ್ 5th ಚಾಪ್ಟರ್. ಓಕೆ, ರೈಟ್. MCQs ಆಲ್ರೆಡಿ ಮಾಡಿಸ್ತಿದ್ವಿ, ಕಾನ್ಸೆಪ್ಟ್ ವೈಸ್ MCQsನ ಮಾಡಿಸ್ತಾ ಇದೀವಿ. ಓಕೆ, ರೈಟ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಸೊ 2022 ಅಲ್ಲಿ ಕೇಳಿದ್ರು ಓಮ್ಸ್ ಲಾ ಅಂತ ಹೇಳಿದ್ರೆ ಏನು ಹೇಳ್ತೀವಿ ಸರ್? ಇಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದ ಎಂಡ್ಸ್ ಆಫ್ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ current flowing through it at a constant temperature and other physical quantities are same. Okay, right. So idara prakara at a constant temperature and given physical condition, the current flowing through a conductor is directly proportional to the potential difference across its end ante heltaro. Okay na? Problem bidisತಾ ಇದೀನಲ್ಲ, ಲಾಸ್ಟ್ ಒಂದು ಸಿಂಪ್ಲಿಫಿಕೇಶನ್ ಮಾಡಿ ಅಂತ ಹೇಳಿದ್ದೀನಿ. ಇಟ್ ಇಸ್ ಟೇಕಿಂಗ್ ಲಾಟ್ ಟೈಮ್. ಓಕೆ, ನಿಮಗೆ ಕ್ಲೂನು ಸಹಿತ ಕೊಟ್ಟಿದ್ದೀನಲ್ವಾ? ರೈಟ್. ಸೊ ನೋಡಿ ಇದೇನು ಹೇಳ್ತಾರಂದ್ರೆ, ಸೊ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಇದನ್ನೇ ಸೊ ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಅಂತ ಬರಿಬಹುದು. ಓಕೆ, ಸೊ ದಿಸ್ ಇಸ್ ಸೊ ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ. ಓಕೆ, ನೀಲಪ್ಪ ಈ ಚಾಪ್ಟರ್ ಮುಗಿದ ಮೇಲೆ ಬ್ರೇಕ್ ಕೊಡ್ತೀನಿ. ಓಕೆನಾ? ಸೊ ಊಟಕ್ಕೆ ಬ್ರೇಕ್ ಕೊಡ್ತೇನೆ. ಓಕೆ, ರೈಟ್. ಮಿಡ್ ಟರ್ಮ್ ಇಂಪಾರ್ಟೆಂಟ್. ಫಸ್ಟ್ PUC ಗೆ ವೀರಮ್ಮ, ಸೊ ಫಸ್ಟ್ PUC ಗೆ ಶ್ರೀಧರ್ ಸರ್ ಮಾಡ್ತಾರೆ. ನೆಕ್ಸ್ಟ್ ಮಂಡೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಸೊ ಮಂಡೆಯಿಂದ ಸ್ಟಾರ್ಟ್ ಮಾಡ್ತಾರೆ.
ರೈಟ್ ಸೊ ಎಸ್ 2025 ಓಕೆ ಸೊ 2025 ಅಲ್ಲಿ ಕೇಳಿರುವಂತ ಕ್ವಶನ್ ಓಕೆ ಕ್ವಶನ್ ನೋಡಿ ರೆಸಿಸ್ಟಿವಿಟಿ ಆಫ್ ಅ ಮೆಟಲ್ ಡಿಪೆಂಡ್ಸ್ ಅಪಾನ್ ಓಕೆ ಸೊ ರೆಸಿಸ್ಟಿವಿಟಿ ಆಫ್ ಅ ಮೆಟಲ್ ಓಕೆ ಸೊ ರೆಸಿಸ್ಟಿವಿಟಿ ಯಾವ ತರ ಬರೀತೀರಾ ಸರ್ ಎಂ ಡಿವೈಡೆಡ್ ಬೈ ಎನ್ ಇ ಸ್ಕ್ವೇರ್ ಟೌ ಅಂತ ಬರೀತಿದ್ರಿ ನೋಡಿ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ಇದೆನಾ ಇಲ್ಲ ಲೆಂತ್ ಇದೆನಾ ಇಲ್ಲ ಸೊ ವಾಲ್ಯೂಮ್ ಇದೆನಾ ಇಲ್ಲ ಸೊ ಇಟ್ ಇಸ್ ಡಿಪೆಂಡ್ಸ್ ಆನ್ ಅ ಮೆಟೀರಿಯಲ್ ಓಕೆ ಸೊ ಎನ್ ಮತ್ತೆ ಎಂ ಮೇಲೆ ಓಕೆ ಸೊ ಎನ್ ಮತ್ತೆ ಈ ಎನ್ ಮತ್ತೆ ಟೌ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸೊ ಎನ್ ಮತ್ತೆ ಟೌ ಏನ್ ಇಂಡಿಕೇಟ್ ಮಾಡುತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿ ಟೌ ಅನ್ನೋದು ರಿಲ್ಯಾಕ್ಸೇಷನ್ ಟೈಮ್ ಇಟ್ ಡಿಪೆಂಡ್ಸ್ ಆನ್ ಅ ಮೆಟೀರಿಯಲ್ ಓಕೆ ಸೊ ಇಲ್ಲಿ ರೆಸಿಸ್ಟಿವಿಟಿ ಅನ್ನೋದು ಮಟೀರಿಯಲ್ ಡಿಪೆಂಡೆಂಟ್ ಆಗಿರುತ್ತೆ ಓಕೆ ದಟ್ ಈಸ್ ಮಟೀರಿಯಲ್ ಡಿಪೆಂಡೆಂಟ್ ಆಪ್ಷನ್ ಸಿ ಎಲ್ಲರ ಆಪ್ಷನ್ ಎ ಅಂತ ಆಗಿದೆ ನೋಡಿ ರೆಸಿಸ್ಟಿವಿಟಿ ರೆಸಿಸ್ಟೆನ್ಸ್ ಅಲ್ಲ ರೆಸಿಸ್ಟಿವಿಟಿ ನೆಕ್ಸ್ಟ್ ಕ್ವಶನ್ ನೋಡಿ 2025 ಅಲ್ಲಿ ಕೇಳಿರುವಂತದ್ದು ಓಕೆ ಸೊ 2025 ದ ಎಲೆಕ್ಟ್ರಿಕ್ ಕರೆಂಟ್ ಪರ್ ಯೂನಿಟ್ ಏರಿಯಾ ಓಕೆ ಸೊ ಎಲೆಕ್ಟ್ರಿಕ್ ಕರೆಂಟ್ ಪರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಯಾವ ತರ ಡಿಫೈನ್ ಮಾಡ್ತೀರಾ ಸರ್ ಇಟ್ ಇಸ್ ದ ಕರೆಂಟ್ ಡೆನ್ಸಿಟಿ ಓಕೆ ಸೊ ದಟ್ ಈಸ್ ಗಿವನ್ ಬೈ ಕರೆಂಟ್ ಪರ್ ಯೂನಿಟ್ ಏರಿಯಾ ಅಂತ ಬರೀತೀವಿ ಓಕೆ ಸೊ ಕರೆಂಟ್ ಪರ್ ಯೂನಿಟ್ ಏರಿಯಾ ಕರೆಂಟ್ ಡೆನ್ಸಿಟಿ ಓಕೆ ಸೊ ದಟ್ ಈಸ್ ಆಪ್ಷನ್ ಸಿ ಓಕೆ ಸೊ ದಟ್ ಈಸ್ ಆಪ್ಷನ್ ಸಿ ವೆರಿ ಗುಡ್ ಸೊ ನಾವು ನೆಕ್ಸ್ಟ್ ಕ್ವಶನ್ write the limitation of Ohm's law okay so write the limitation of Ohm's law ಅನ್ನೋದು ನಾರ್ಮಲ್ ಆಗಿ 2 ಮಾರ್ಕ್ಸ್ ಗೆ ಇಲ್ಲ ಅಂದ್ರೆ 3 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ ಏನೇನು ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಅಟ್ ಅ ಹೈ ಟೆಂಪರೇಚರ್ ಅಂದ್ರೆ 100 ಡಿಗ್ರಿ ಮೋರ್ ದೆನ್ 50 ಡಿಗ್ರಿ ಮೇಲೆ ಆದ್ರೆ ಏನಾಗುತ್ತೆ ಅಥವಾ ನಿಯರ್ ಬೈ 100 ಡಿಗ್ರೀಸ್ ಅಂತ ಬಂದ್ರೆ ಏನಾಗುತ್ತೆ ಇಟ್ ವಿಲ್ ನಾಟ್ ಅಪ್ಲಿಕೇಬಲ್ ಯಾಕಂದ್ರೆ ಟೆಂಪರೇಚರ್ ಚೇಂಜ್ ಆಗ್ತಾ ಹೋಗುತ್ತೆ ಅಟ್ ದ ಸೇಮ್ ಟೈಮ್ ಬಿಲೋ ದಟ್ ಲೋ ಟೆಂಪರೇಚರ್ ಅಂದ್ರೆ ರೂಮ್ ಟೆಂಪರೇಚರ್ ಗಿಂತ ತುಂಬಾ ಕಮ್ಮಿ ಇದ್ರೆ ಏನಾಗುತ್ತೆ ಸೊ ದಟ್ ಈಸ್ ಆಲ್ಸೋ ನಾಟ್ ಅಪ್ಲಿಕೇಬಲ್ so this is the one limitation second one it is not applicable for to electron tubes ಅಂದ್ರೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇರುತ್ತಲ್ಲ ಅದಕ್ಕೆಲ್ಲ ಯೂಸ್ ಆಗಲ್ಲ and next one it is applicable for metallic conductor only metallic conductor ಆಗಿರಿಂದ so these are the limitation of Ohm's law ಅಂತ ಹೇಳ್ಬೋದು so 3 ಪಾಯಿಂಟ್ಸ್ ಬರೆದ್ರೆ at least 2 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ 3 ಮಾರ್ಕ್ಸ್ ಕೇಳಿದ್ರೆ 3 ಪಾಯಿಂಟ್ಸ್ ಸಿಕ್ಕೊಡ್ತಾರೆ so therefore you can ask for 3 okay right ಸರ್ ಪೋರ್ ಬರಕತ್ತಿಲ್ರಿ ಸೊ ಪೋಲ್ ಯೂಸ್ ಮಾಡ್ತಿಲ್ಲ ಸದ್ಯಕ್ಕೆ okay right so next one how does the resistance of a conductor vary with the length okay so resistance ಯಾವ ತರ ಬರೀತೀವಿ sir it is a rho L divided by A ಅಂತ ಬರೀತೀವಿ okay so R is directly proportional to the length and R is inversely proportional to the length R is directly proportional to the resistivity so that means R is directly proportional to the temperature and resistivity is nothing but the nature of the material okay some material ಮೇಲೆ ಡಿಪೆಂಡೆಂಟ್ ಇರುತ್ತೆ okay so ಇದರ ಪ್ರಕಾರ ಹೇಳಿದ್ರೆ directly proportional ಅಂತ ಹೇಳ್ಬೋದು ಓಕೆನಾ so answer is directly proportional right yes sir can you do AC numericals yes I'll do it okay so I'll do main ಆಗಿ ಇಂಪಿಡೆನ್ಸ್ ಕ್ವೆಶ್ಚನ್ಸ್ ಬಂದೇ ಬರುತ್ತೆ ಓಕೆನಾ ರೈಟ್ ಶೋ ವಿತ್ ಅ ಸ್ಕೆಮ್ಯಾಟಿಕ್ ಗ್ರಾಫ್ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ಅಬ್ಸಲ್ಯೂಟ್ ಟೆಂಪರೇಚರ್ ಫಾರ್ ನೈಕ್ರೋಮ್ ಅಂಡ್ ಸಿಲಿಕಾನ್ ಓಕೆ ಸೊ ಒಂದು ಸಿಂಪಲ್ ಗ್ರಾಫ್ ಇಂದ ತೋರಿಸ್ತೀನಿ ನೋಡಿ ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ರೆಸಿಸ್ಟಿವಿಟಿ and this is the temperature okay yes sir this is the resistivity and this is the temperature so ನಿಮಗೆ ಕಂಡಕ್ಟರ್ ಆಗಿದ್ರೆ ಈ ತರ ಹೋಗುತ್ತೆ ಓಕೆ ಸೊ ದಿಸ್ ಇಸ್ ಫಾರ್ ಮೆಟಲ್ಸ್ ಅಥವಾ ಕಂಡಕ್ಟರ್ಸ್ ಓಕೆ ಸೊ ಮೆಟಲ್ಸ್ ಅಥವಾ ಕಂಡಕ್ಟರ್ಸ್ ಓಕೆ ಯಾವಾಗ ನಿಮಗೆ ಸ್ಟ್ರೇಟ್ ಲೈನ್ ಕಾಣಿಸುತ್ತೆ ಓಕೆ ಸೊ ಸ್ಟ್ರೇಟ್ ಲೈನ್ ಕಾಣಿಸುತ್ತೆ ಓಕೆ ಸ್ಟ್ರೇಟ್ ಲೈನ್ ಸೊ ದಟ್ ಇಂಡಿಕೇಟ್ಸ್ ಇನ್ಸುಲೇಟರ್ಸ್ ಓಕೆ ದ ಇನ್ಸುಲೇಟರ್ಸ್ ಓಕೆ ಯಾವಾಗ ನಿಮಗೆ ಸೊ ಈ ತರ ಕಾಣಿಸುತ್ತೆ ಓಕೆ ಸೊ ಯಾವಾಗ ನಿಮಗೆ ಈ ತರ ಕಾಣಿಸುತ್ತೆ ಸೊ ದೀಸ್ ಆರ್ ಇಂಡಿಕೇಟ್ಸ್ ಸೆಮಿಕಂಡಕ್ಟರ್ಸ್ ಒಂದೇ ಗ್ರಾಫ್ ಅಲ್ಲಿ ಸೊ ತಿಳಿಸ್ಕೊಟ್ಟಿದ್ದೀನಿ ಕರೆಕ್ಟ್ ಆಗಿ ನೋಡ್ಕೊಳ್ಳೋಕೆನಾ ಸೆಮಿಕಂಡಕ್ಟರ್ಸ್ ಇಲ್ಲಿ ಕೊಟ್ಟಿರೋದು ನೈಕ್ರೋಮ್ ಅಂದ್ರೆ ಇಟ್ ಇಸ್ ಅ ಅಲಾಯ್ ಓಕೆ ಸೊ ದಿಸ್ ಇಸ್ ಅಲಾಯ್ ಸೊ ಇನ್ಸುಲೇಟರ್ಸ್ ಅಲ್ಲ ಅಲಾಯ್ ಓಕೆ ಸೊ ದಿಸ್ ಇಸ್ ಅಲಾಯ್ ಓಕೆ ಸೊ ಅಲಾಯ್ ಆಗಿರೋದ್ರಿಂದ ಏನಾಗುತ್ತೆ ಸ್ಟ್ರೇಟ್ ಲೈನ್ ಓಕೆ ಸೊ ನೈಕ್ರೋಮ್ಗೆ ಅಂಡ್ ಸಿಲಿಕಾನ್ ಅನ್ನೋದು ಸೆಮಿಕಂಡಕ್ಟರ್ ದಟ್ ಇಸ್ ಎ ಕರ್ವ್ ಇರುತ್ತೆ ಓಕೆ ಸೊ ಕರ್ವ್ ಇರುತ್ತೆ ಸೊ ದಿಸ್ ಇಸ್ ಫಾರ್ ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್ ರೈಟ್ ರಚನಾ ಹೇಳಿ ಸರ್ ಡೌಟ್ ಏನ್ ಡೌಟ್ ಹೇಳಿ Now let's move on to the next question 2018 ಅಲ್ಲಿ ಇದೂನು ಅಷ್ಟೇ ನೋಡಿ alloy that is a nichrome and copper is the metal so therefore conductor ಅಂತ ಕನ್ಸಿಡರ್ ಮಾಡ್ಕೋಬಹುದು ಆ ತರ ನಿಮಗೆ ವೇರಿಯೇಷನ್ ಸಿಗುತ್ತೆ ಓಕೆ ಸೊ resistivity and metal resistivity and temperature okay right next question what is ohmic law simple okay ohmic device the device which obeys Ohm's law ಅಷ್ಟೇ okay so device which obeys Ohm's law example ನೀವು ನೋಡ್ಕೋಬಹುದು so device which obeys Ohm's law example ammeter
ವೋಲ್ಟ್ಮೀಟರ್, ಗ್ಯಾಲನೋಮೀಟರ್ ಆಸ್ ವೆಲ್ ಆಸ್ ಮೆಟಲ್ಸ್ ಅಂತಾನೂ ಬರೀಬಹುದು. ಓಕೆನಾ? ಹಾ, yes, these are also called as alloys and semiconductor. Yes. When you end this class by 10 or 11, okay, so 10 ಆಗ್ಬೋದು, 11 ಆಗ್ಬೋದು. Okay, now let's move on to the next question. ನಾನು ಹೇಳಿಲ್ವಾ ಫಸ್ಟ್ 2 ಚಾಪ್ಟರ್ಸ್ಗೆ ಏನು ಟೈಮ್ ತಗೊಂಡಿದ್ವಿ, ನೆಕ್ಸ್ಟ್ ಚಾಪ್ಟರ್ಸ್ಗೂ ಅಷ್ಟು ತಗೊಳ್ತೀವಿ. ಡಿಫೈನ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಅ ಮಟೀರಿಯಲ್ ಆಫ್ ಎ ಕಂಡಕ್ಟರ್. ನೋಡಿ, ಸಿಂಪಲ್ ಆಗಿ ಫಾರ್ಮುಲಾ ನೋಡ್ಕೊಂಡ್ರೆ ಡಿಫೈನ್ ಮಾಡ್ಬೋದು. ಓಕೆ, L divided by E. So for example, L is equals to 1 meter. So A is equals to 1 meter square ಆದರೆ ಏನಾಗುತ್ತೆ ಸರ್? resistance is nothing but resistivity. So resistivity of a material, okay, resistivity of a material is nothing but resistance of a material. Okay, so resistivity of a material is nothing but resistance of a material when length is 1 meter and area of a cross section is 1 meter square. The resistance of a conductor of that material having unit length andre 1 meter, unit area that is means 1 meter square is called electrical resistivity of a conductor. Simple. Okay, so ಇಲ್ಲಿ so ಕೆಲವೊಂದು ಈಸಿ ಇರುತ್ತೆ, ಕೆಲವೊಂದು ಸೂಪರ್ ಈಸಿ ಇರುತ್ತೆ. ಓಕೆ, and now so derive, okay, so derive expression for a conductivity in terms of resistivity using Ohm's law. Okay, so Ohm's law ಅಲ್ಲಿ ಡಿಫೈನ್ ಮಾಡಬೇಕು. ಇದಕ್ಕೆ ಏನು ಬೇಕಾಗುತ್ತೆ ನಮಗೆ? ಕನ್ಸಿಡರ್ ಅ ಕಂಡಕ್ಟರ್ ಕ್ಯಾರಿಂಗ್ ಎ ಕರೆಂಟ್. ಓಕೆ, ಸೊ P with the potential difference V. ಓಕೆ, ಕರೆಂಟ್ ಕಂಡಕ್ಟರ್. ಓಕೆ, ಸೊ ದಿಸ್ ಇಸ್ I ಆಗಬೇಕು. ಸೊ I with a potential difference V, let the velocity of electron, that is a VD, that is we call as a drift velocity. ಓಕೆ, ಸೊ ಡ್ರಿಫ್ಟ್ ವೆಲಾಸಿಟಿ ಇವೆಲ್ಲ ನಮಗೆ 5 ಮಾರ್ಕ್ಸ್ ಕೇಳುವಂತ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಓಕೆ, ರೈಟ್. ಸೊ ಕರೆಂಟ್ ಯಾವ ತರ ಬರೀತೀವಿ? ನೀವಾ. ಓಕೆ, ಸೊ ನೀವಾ ಅಂದ್ರೆ ದಟ್ ಇಸ್ N is nothing but electron density and E is nothing but charge on electron and A is nothing but area of a cross section of a conductor. Okay, so this is area of a cross section of a conductor and VD is nothing but drift velocity of electrons. Okay, Hazi, that is the electromagnetic waves up to electromagnetic waves. Okay, Devendra, this is for 5 marks. Okay, right. So drift velocity ಯಾವ ತರ ಫೈಂಡ್ ಮಾಡ್ತಾರೆ? ನಾರ್ಮಲ್ ಆಗಿ V is equals to A into T ಬರೀತಿದ್ರಿ. ಸೊ A ವ್ಯಾಲ್ಯೂ ಏನು ಸರ್? ಇಟ್ ಇಸ್ E into M, A into E divided by M and ಟೈಮ್ ಪ್ಲೇಸ್ ಅಲ್ಲಿ ರಿಲ್ಯಾಕ್ಸೇಷನ್ ಟೈಮ್ ಅಂತ ಬರೀಬಹುದು. ಓಕೆ, ಸೊ ಇಲ್ಲಿ ನಮಗೆ VD ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಇಕ್ವೇಶನ್ 1 and this is equation 2 and ಈ VD ವ್ಯಾಲ್ಯೂನ ಇಕ್ವೇಶನ್ 1 ಅಲ್ಲಿ ಹಾಕಿ. NEA drift velocity EE divided by M into tau where M is nothing but it is the mass of electron. ಓಕೆ, ಎಸ್, ಈ ತರ ಬಂದಿದ್ದೀರಾ? ಸೊ ನೆಕ್ಸ್ಟ್ ಇದಕ್ಕೆ ಸಿಂಪ್ಲಿಫಿಕೇಶನ್ ಮಾಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ ಯೂನಿಟ್ ಲೆಂತ್ ಮಾಡಿದ್ಮೇಲೆ ಸೊ ಇಲ್ಲಿ NE square E dot V is nothing but a potential difference divided by ML into tau. ಸೊ ಇಲ್ಲಿ ನಾನು ಸ್ವಲ್ಪ ರಿಅರೇಂಜ್ ಮಾಡ್ಕೋತೀನಿ ಬಿಕಾಸ್ ನಮಗೆ ಅಕಾರ್ಡಿಂಗ್ ಟು ದ ಓಮ್ಸ್ ಲಾ V is directly proportional to I. ಅದಕ್ಕೆ ಇನ್ ಟರ್ಮ್ಸ್ ಆಫ್ V ಅಲ್ಲಿ ಕನ್ಸಿಡರ್ ಮಾಡ್ಕೊಂಡೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಿಂಪ್ಲಿಫಿಕೇಶನ್ ಮಾಡಬೇಕು. I ML divided by NE square A tau ಅಂತ ಬರ್ತೀವಿ. ಓಕೆ, ಸೊ V is equals to I ML divided by A ಅಂತ ಬಂತು. ಇವ್ ನೋಡಿ, ನಮಗೆ ಇದಿಷ್ಟು ವ್ಯಾಲ್ಯೂ ಏನಾಗುತ್ತೆ ಸರ್? ಇದಿಷ್ಟು ವ್ಯಾಲ್ಯೂ ಬಂದ್ಬಿಟ್ರೆ ಓಕೆ, ಸೊ ದಟ್ ಈಸ್ ಸೊ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಅಂತ ಬರೀತೀವಿ. ಓಕೆ, ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ML divided by NE square A. ಓಕೆ, NE square A tau ಅಂತ ಬರೀತೀವಿ. ಸೊ R is equals ಓಕೆ, ಸೊ ರೋ L divided by A ಅಂತ ಬರೀಬೋದು. ಓಕೆ, ಸೊ ರೋ A divided by L ಅಂತ ಬರೀಬೋದು. ಸೊ ದಿಸ್ ಇಸ್ ML. ಓಕೆ, ML. ಓಕೆ, ಸೊ NE square. ಓಕೆ, ಸೊ NE square ದಿಸ್ ಇಸ್ ರೋ L divided by ಮಾಡೋದು. ಮ್ಯಾಥಮೆಟಿಕ್ಸ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸಾಕು. ಸೊ ಇಲ್ಲಿ ಫೈನಲ್ ಆಗಿ ನಮ್ಗೆ ಗೊತ್ತಾಗೋದೇನಂದ್ರೆ ಸೊ ದಿಸ್ ಇಸ್ M divided by NE square. ಓಕೆ, ಸೊ NE square ಸೊ tau ಅಂತ ಬರೀಬಹುದು. ಓಕೆ, ಸೊ ಇಲ್ಲಿ ನಮಗೆ ಕಂಡಕ್ಟಿವಿಟಿ ಕೇಳಿದ್ರು, ಸೊ ಉಲ್ಟಾ ಬರಬೇಕು NE square tau ಸೊ ಡಿವೈಡೆಡ್ ಬೈ M. ಓಕೆ, ರೈಟ್ ಸರ್. ಸೊ ದಿಸ್ ಈಸ್ ದ ರಿಲೇಷನ್ ಅವ್ರು ಕೇಳಿದ್ದಾದೆ ತಾನೆ. ಕಂಡಕ್ಟಿವಿಟಿ. ಓಕೆ, ಸೊ ಕಂಡಕ್ಟಿವಿಟಿ ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ ಯೂಸಿಂಗ್. ಓಕೆ, ರೆಸಿಸ್ಟಿವಿಟಿ ನೋಡಿ, resistivity. So this is resistivity and this is the conductivity. Okay, right. ಸರ್ ನೋಟ್ಸ್ ಸಿಗ್ತಾ? ನಾವು ಬ್ಯಾಚ್ ಅಲ್ಲಿ ಇಲ್ಲ, ನಿಮ್ಗೆ ಸಿಗುತ್ತಾ? ಯಾರು ಈ ವಿಡಿಯೋ ನೋಡ್ತಾ ಇದ್ರಲ್ಲ, ನಾಳೆ ಬೆಳಗ್ಗೆ ಎದ್ದು ನೀವು ನೋಡಿದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಟ್ಸ್ ಇರುತ್ತೆ, ಆ ನೋಟ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಸಾಕು. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಡೆಫಿನೇಷನ್. ಯಾವ ಡೆಫಿನೇಷನ್? ದಟ್ ಇಸ್ ದ ಡ್ರಿಫ್ಟ್ ವೆಲಾಸಿಟಿ ಅಂಡ್ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್. ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಏನು? The average velocity for all the electron, okay, under the influence of electric field moving from one end to another end. Mobility of free electrons ಅಂದ್ರೆ ಏನು? That is drift velocity per unit electric field ಅಂದ್ರೆ that is mobility of electron. ನೋಡಿ, so average electron, the average velocity with which
free electrons of the conductor are drift towards positive end under the influence of electric field. Next one ಯಾವುದು? That is free electrons, that is mobility. Mobility is nothing but drift velocity per unit electric field ಅಂತ ಕರಿತೀವಿ. ಓಕೆ, ಸೊ ಮೊಬಿಲಿಟಿ ಇದನ್ನ ಯಾವ ತರ ಬರೀತೀವಿ? ಎಲ್ಲೋ ಇತ್ತದು. ಸೊ ಮೊಬಿಲಿಟಿ, ಓಕೆ, ಸೊ ಮೊಬಿಲಿಟಿ ಯಾವ ತರ ಬರೀತೀವಿ? ಸೊ ದಿಸ್ ಇಸ್ ದ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರೀತೀವಿ. ಅಂಡ್ ಇಲ್ಲಿ ಸೊ ಡ್ರಿಫ್ಟ್ ವೆಲಾಸಿಟಿ ಅಂತ ಯಾವ ತರ ಬರೀತೀವಿ? ಸರ್, ಡ್ರಿಫ್ಟ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಇ. ಓಕೆ, ಸೊ ದಿಸ್ ಇಸ್ ಇ, so divided by m into tau. Okay, so this is E divided by m into tau. Clear? Right. Clear? Welcome Abhishek, welcome. Important question ಮಾಡಿಸ್ತಿರೋದು ದೇವೇಂದ್ರಂ ವಥಾರ್, ದೇವೇಂದ್ರಂ ನೋಡಿ. So next question. So derive expression for drift velocity. Okay, so derive expression for drift velocity of free electron. Drift velocity ಅಂದ್ರೆ already ಗೊತ್ತಿದೆ, right? Drift velocity is nothing but it is the average velocity of all electron of a conductor towards the positive end under the influence of electric field. Correct? So ಇದರ ಪ್ರಕಾರ ಮಾಡಿದ್ರೆ, ಇದರ ಪ್ರಕಾರ ಹೇಳಿದ್ರೆ, when a conductor is connected to a battery, an electric field is established inside the conductor. Now free electrons, okay, ಇದು 3 electrons ಆಗಿದೆ. This is a free electron will experience a force F is equals to E into E. Okay, so this is 1. But F is equals to ME. A is equals to F divided by M. So simplification ಮಾಡೋದು just to. Acceleration is nothing but, so that is minus E divided by M. Minus ಏನಕ್ಕೆ? That is the electron sign. Okay. Millionaire life and Mohit. Hi. Okay. ಇವಾಗ ನೋಡಿ, ಆಕ್ಚುಲ್ ಆಗಿ ನಾವು ಯಾವ ತರ ಯೂಸ್ ಮಾಡ್ತೀವಿ? ಫಸ್ಟ್ ಇಕ್ವೇಶನ್ ಆಫ್ ಮೋಷನ್, ದಟ್ ಇಸ್ U plus AT. ಸೊ ಅಲ್ಲಿ ಇನಿಷಿಯಲಿ ವಿತೌಟ್ ಕನೆಕ್ಟಿಂಗ್ ಬ್ಯಾಟರಿ ಇನಿಷಿಯಲ್ ವೆಲಾಸಿಟಿ ಅಂತ 0 ಆಗುತ್ತೆ. ಸೊ ಇನ್ ಪ್ಲೇಸ್ ಆಫ್ ಎ ಏನ್ ಬರಿಬಹುದು? ಮೈನಸ್ ಇ ಡಿವೈಡೆಡ್ ಬೈ ಎಂ. ಇಲ್ಲಿ ಟೈಮ್ ಪ್ಲೇಸ್ ಅಲ್ಲಿ ರಿಲ್ಯಾಕ್ಸೇಷನ್ ಟೈಮ್ ಬರೆದ್ರೆ ಸಾಕು. ಸೊ ದಿಸ್ ಇಸ್ ಡ್ರಿಫ್ಟ್ ವೆಲಾಸಿಟಿ ಡೆರಿವೇಶನ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದ ಡ್ರಿಫ್ಟ್ ವೆಲಾಸಿಟಿ. ಸರ್, ದ ಕ್ವಶನ್ಸ್ ಆಲ್ಸೋ ಯೂಸ್ಡ್ ಇನ್ ಅ ಬೋರ್ಡ್ ಎಕ್ಸಾಮ್. ಎಸ್, ಬೋರ್ಡ್ ಎಕ್ಸಾಮ್ ಇದು. ನೆಕ್ಸ್ಟ್ 2019 ಅಲ್ಲಿ ಕೇಳಿರೋದು, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಕರೆಂಟ್. So this is the formula. Okay, so current electricity ಯಾವ ತರ ಬರೀತೀರಾ? ಸರ್ ನೀವಾ? Okay, so that is the drift velocity A. So drift velocity in terms of current ಅಂದ್ರೆ I divided by NE ಅಂತ ಬರೆದ್ರೆ ಸಾಕು. Okay, so this is the mathematical formula where I is the current, N is the number density of electron, E is the charge on electron and A is the area of a cross section of a conductor. ಇಷ್ಟು ಮೀನಿಂಗ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಬರೀ ನಾನು ಫಾರ್ಮುಲಾ ಬರ್ದೇ ಬಿಟ್ಟೆ ಅಂದ್ರೆ ಸಿಗಲ್ಲ. ಓಕೆ, ನಾ ನೆಕ್ಸ್ಟ್ ಕ್ವಶನ್ 2022. ಸೊ 2022 ಅಲ್ಲಿ ಕೇಳ್ತಿರೋದು, ಸೊ ಏನ್ ಕೇಳ್ತಿರೋದು ನೋಡಿ, ಡಿಫೈನ್ ಎಲೆಕ್ಟ್ರಾನ್ ಮೊಬಿಲಿಟಿ. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ಲ, ಸೊ ಇಟ್ ಇಸ್ ಡನ್ ಆಲ್ರೆಡಿ. ಓಕೆ, ಸೊ ಇಟ್ ಇಸ್ ಡನ್. ನೆಕ್ಸ್ಟ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್, ಇದು ಆಲ್ರೆಡಿ ಡನ್ ಆಗಿದೆ, ಬಟ್ ಒಂದ್ಸತಿ ಬರ್ಕೊಂಡು. ಓಕೆನಾ? ಸೊ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ಯೂನಿಟ್ ಕೇಳ್ತಿರೋದು. ಸೊ ದಟ್ ಈಸ್ ದ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್. ಸೊ ಡ್ರಿಫ್ಟ್ ವೆಲಾಸಿಟಿ ಯೂನಿಟ್ ಏನು ಸರ್? ಮೀಟರ್ ಪರ್ ಸೆಕೆಂಡ್. ಅಂದ್ರೆ ವೆಲಾಸಿಟಿ SI ರಿಟರ್ನ್ ಮೀಟರ್ ಪರ್ ಸೆಕೆಂಡ್. And the next one, electric field, that is a volt per meter. Okay, so volt per meter ಇದನ್ನ ಮೇಲ್ಗಡೆ ಕಳಿಸಿದ್ರೆ ಏನಾಗುತ್ತೆ ಸರ್? ಇಟ್ ಇಸ್ ಅ ಮೀಟರ್ ಸ್ಕ್ವೇರ್ ಪರ್, ಓಕೆ, ಸೊ ವೋಲ್ಟ್ ಸೆಕೆಂಡ್ ಅಂತ ಬರೆದ್ರು ಸಾಕು. ಓಕೆ, ಸೊ ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್, ಅಥವಾ ಇದನ್ನಾದ್ರೂ ಬರಿಬಹುದು. ಓಕೆ, ಸೊ ಇದನ್ನಾದ್ರೂ ಬರೀರಿ, ಇದನ್ನಾದ್ರೂ ಬರೀರಿ. ಓಕೆ, ಸೊ ಇದನ್ನ ಈ ತರನೂ ಬರಿಬಹುದು. ಓಕೆ, ಸೊ ಮೀಟರ್ ಸ್ಕ್ವೇರ್, ಓಕೆ, ಸೊ ದಟ್ ಇಸ್ ದ ಮೀಟರ್ ಸ್ಕ್ವೇರ್ ಸೊ ಪರ್ ವೋಲ್ಟ್ ಪರ್ ಸೆಕೆಂಡ್. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್, the magnitude of a drift ಏನದು? ಸೊ magnitude of the drift velocity per unit electric field ಏನು ಸರ್? it is the direct ಆಗಿ mobility of electrons. okay, so that is the mobility of electron. clear? that is option A. ಯಾರು ಆನ್ಸರ್ ಮಾಡಿಲ್ಲ? now let's move on to the next question. give the expression of a current in terms of a drift velocity. ಆಲ್ರೆಡಿ ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ದಟ್ ಇಸ್ ದ ನೀವಾ ಅಂತ ಬರಿಬಹುದು. ಓಕೆ, ಎಸ್. ನೆಕ್ಸ್ಟ್ ಒನ್, ಕ್ವಶನ್ ಇದೆ ನೋಡಿ. ಸೊ 2018 ಅಲ್ಲಿ ಕೇಳಿರುವಂತ ಕ್ವಶನ್, 100 milligram mass of a nichrome metal is drawn into a wire of area of a cross section 0.05 millimeter square. Calculate the resistance of this wire. Given density of a nichrome 8.4 into 10 power 3 kg per meter cube. Okay, so kg per meter cube, and resistivity of the material as 1.2 into 10 power minus 4 ohm meter ಅಂತ ಇದೆ. ಸೊ ಇಲ್ಲಿ ನಮಗೆ ಕೇಳ್ತಿರೋದು ರೆಸಿಸ್ಟೆನ್ಸ್. ಓಕೆ, ಸೊ ರೆಸಿಸ್ಟೆನ್ಸ್ ನ ಕೇಳ್ತಿರೋದು.
ಈ ರೆಸಿಸ್ಟೆನ್ಸ್ ಯಾವ ತರ ಬರಬಹುದು ಸರ್ ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ರೆಸಿಸ್ಟಿವಿಟಿ ಲೆಂತ್ ಇಂಟು ಏರಿಯಾ ಅಂತ ಬರೀಬಹುದು ಓಕೆ ಸೊ ಲೆಂತ್ ಡಿವೈಡೆಡ್ ಬೈ ಏರಿಯಾ ಇಲ್ಲಿ ರೆಸಿಸ್ಟಿವಿಟಿ ವ್ಯಾಲ್ಯೂ ಇದೆ ಸೊ ದಿಸ್ ಇಸ್ ರೆಸಿಸ್ಟಿವಿಟಿ ಅಂಡ್ ಏರಿಯಾ ಸರ್ ಇಲ್ಲಿ ಏರಿಯಾನು ಸಹಿತ ಇದೆ ಅಂಡ್ ವಿ ಡು ನಾಟ್ ಹ್ಯಾವ್ ವ್ಯಾಲ್ಯೂ ಆಫ್ ಎಲ್ ಅದಕ್ಕೆ ಇನ್ನೊಂದು ಟ್ರಿಕ್ ಕೊಟ್ಟಿದ್ದಾರೆ ಅವರು ಡೆನ್ಸಿಟಿ ಅಂತ ಕೊಟ್ಟಿದ್ದಾರೆ ಸೊ ಡೆನ್ಸಿಟಿ ಏನು ಸರ್ ಇಟ್ ಇಸ್ ಅ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಓಕೆ ಸೊ ಇಲ್ಲಿ ನಮಗೆ ವಾಲ್ಯೂಮ್ನ ಫೈಂಡ್ ಮಾಡ್ಕೊಂಡು ಓಕೆನಾ ಸೊ ವಾಲ್ಯೂಮ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಡೆನ್ಸಿಟಿ ಇಂಟು ಮಾಸ್ ಸೊ ಡೆನ್ಸಿಟಿ ಎಷ್ಟಾಗುತ್ತೆ ಸರ್ ಇಟ್ ಇಸ್ 8.4 ಇಂಟು 10 ಪವರ್ ಸೊ 3 ಅಂಡ್ ಮಾಸ್ ಎಷ್ಟಿದೆ ಸರ್ ಇಟ್ ಇಸ್ 100 ಸೊ ಮಿಲಿ ಅಂದ್ರೆ 10 ಪವರ್ -3 ಗ್ರಾಮ್ ಇದೆ ಅದನ್ನ ಎಸ್ ಐ ಯೂನಿಟ್ ಕನ್ವರ್ಟ್ ಮಾಡ್ಕೊಳ್ಳೋಕೆ -3 ಅಂತ ಮಲ್ಟಿಪ್ಲೈ ಮಾಡೋದು ಓಕೆ ಸೊ 8.4 ಓಕೆ ಇದನ್ನ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಣ ಸೊ 8.4 ಇಂಟು 100 ಓಕೆ ಸೊ ಇಂಟು 100 ಎಷ್ಟಾಯ್ತದು 840 ಓಕೆ ಸೊ ದಟ್ ಇಸ್ 840 ಇಂಟು ಸೊ 10 ಪವರ್ -3 ಅಥವಾ ಸೊ ವಾಲ್ಯೂಮ್ ದಟ್ ಈಸ್ ಈಕ್ವಲ್ಸ್ ಟು ಸೊ ದಟ್ ಈಸ್ ಈಕ್ವಲ್ಸ್ ಟು 8.40 ಅಥವಾ 0.8 ಅಂತ ಬರ್ಕೊಳ್ಳಿ 0.84 ಸೊ ಮೀಟರ್ ಕ್ಯೂಬ್ ಓಕೆ ಸೊ ದಿಸ್ ಇಸ್ ಮೀಟರ್ ಕ್ಯೂಬ್ ಅಂಡ್ ಯು ನೋ ದಟ್ ಸೊ ವಾಲ್ಯೂಮ್ ಯಾವ ತರ ಬರೀಬಹುದು ಸರ್ ಏರಿಯಾ ಇಂಟು ಲೆಂತ್ ಅಂತ ಬರೀಬಹುದು ಕರೆಕ್ಟಾ ಎಸ್ ಸರ್ 0.84 ರೈಟ್ ಸೊ ಇಲ್ಲಿ ನಮಗೆ ಏರಿಯಾ ಕೊಟ್ಟಿದ್ದಾರೆ ಓಕೆ ಸೊ ಏರಿಯಾ ಸೊ ಲೆಂತ್ ಇಸ್ ಈಕ್ವಲ್ಸ್ ಟು 0.84 ಸೊ ಡಿವೈಡೆಡ್ ಬೈ ಏರಿಯಾ ಓಕೆ ಸೊ 0.84 ಸೊ ಡಿವೈಡೆಡ್ ಬೈ ಸೊ ಏರಿಯಾ ವ್ಯಾಲ್ಯೂ ಎಷ್ಟಿದೆ ಸೊ ಇಟ್ ಇಸ್ 0.05 ಸೊ ಮಿಲಿಮೀಟರ್ ಸ್ಕ್ವೇರ್ ಓಕೆ ಸೊ ದಟ್ ಈಸ್ 10 ಪವರ್ -3 ಸೊ ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ ಸ್ವಲ್ಪ ಇಲ್ಲಿ ಬರೀತೀನಿ ಸೊ ಎಲ್ ಇಸ್ ಈಕ್ವಲ್ಸ್ ಟು 0.84 ಸೊ ಡಿವೈಡೆಡ್ ಬೈ 0.05 ಓಕೆ ಎಷ್ಟಾಗುತ್ತೆ 16.8 ಇಂಟು ಸೊ 10 ಪವರ್ ಸೊ ಪ್ಲಸ್ 6 ಆಗುತ್ತೆ ಓಕೆ ಸೊ ದಿಸ್ ಇಸ್ ಅ ಮೀಟರ್ ಓಕೆ ಸೊ ದಿಸ್ ಇಸ್ ದ ಮೀಟರ್ ಓಕೆ ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ಸೊ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಸೊ ರೆಸಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸೊ 1.2 ಇಂಟು 10 ಪವರ್ -4 ಸೊ ಲೆಂತ್ ಎಷ್ಟಿದೆ ಸರ್ 16.8 ಇಂಟು 10 ಪವರ್ ಪ್ಲಸ್ 6 ಸೊ ಡಿವೈಡೆಡ್ ಬೈ ಏರಿಯಾ ಎಷ್ಟಿದೆ ಸರ್ ಇಟ್ ಇಸ್ 0.8 ಓಕೆ 0.8 ಓಕೆ ಸೊ 0.8 ಡನ್ 0. ಓಕೆ ವಾಲ್ಯೂಮ್ ಆಯ್ತು ಇದು ಏರಿಯಾ ಬಂದ್ಬಿಟ್ಟು ಓಕೆ ಸೊ ಏರಿಯಾ ಬಂದ್ಬಿಟ್ಟು ದಟ್ ಈಸ್ 0.05 ಇಂಟು 10 ಪವರ್ -6 ಓಕೆ 0.05 ಓಕೆ ಸೊ ಇಂಟು ಸೊ 1.2 so that is 20.16 into 10 power so 2 okay so all divided by 0.05 into 10 power -6 okay yes sir you know it 20.16 so divided by 0.05 403 okay so this is 403.2 this agata 10 power 8 agata okay 10 power 8 right ರೈಟ್ ಸೊ ಇಷ್ಟು ಓಮ್ಸ್ ಅಂತ ಬರೆದ್ರೆ ಸಾಕು ಓಕೆ ದಿಸ್ ಇಸ್ ದ ಓಮ್ಸ್ ಅಂತ ಬರೆದ್ರೆ ಸಾಕು ಡನ್ ಬೇಗ ಹೇಳಿ 8 ಆಗುತ್ತೆ ಮೇಲೆ ಇಲ್ಲಿ ನೋಡಿ ಇದೆಷ್ಟು ಉಳಿಯುತ್ತೆ 2 ಅಲ್ವಾ ಸೊ -4 ಪ್ಲಸ್ 6 ಓಕೆ ಸೊ -4 ಪ್ಲಸ್ 6 ಎಷ್ಟಾಯ್ತು +2 ಓಕೆ ಇದು ಮೇಲೆ ಬಂದ್ರೆ ಎಷ್ಟಾಗುತ್ತೆ +8 ಆಗುತ್ತೆ +2 + 6 ಎಷ್ಟಾಗುತ್ತೆ +8 ಆಗುತ್ತೆ ಓಕೆ ಮೋಹಿತ್ ಐ ಆಮ್ ಫ್ರಮ್ ಲಕ್ಷ KCD can I watch this yes you can watch okay so now let's move on to the next question a wire having a 2 meter diameter 1 millimeter and resistivity 1.963 into 10 power gottilla is connected okay so connected in a series with a battery internal resistance idu solpa data wrong ide okay na so idu data wrong ide I'll delete this one okay so data wrong ide idu right so next question ready so next question this is based on so cells okay so derive an expression for the effective EMF and effective internal resistance when two cells connected in a parallel okay so parallel connect agide okay so cell epsilon 1 ಏನು ಇಂಡಿಕೇಟ್ ಮಾಡುತ್ತೆ EMF for cell and the next one R1 that is the internal resistance of cell 1 okay sorry okay so ಅದೇ ರೀತಿ epsilon 2 and R2 ಏನು ಇಂಡಿಕೇಟ್ ಮಾಡುತ್ತೆ epsilon 2 indicates that is the EMF of cell 2 and R2 is the internal resistor of cell 2 okay and ಇಲ್ಲಿ P and Q are the two terminals okay yes sir and ಇಲ್ಲಿ ನೋಡಿ the first one
Consider two cells of EMF epsilon 1 and epsilon 2 with internal resistors R1 and R2 connected in a parallel. Let parallel connection ಅಲ್ಲಿ ಏನು ವೇರಿ ಆಗುತ್ತೆ, ಕರೆಂಟ್ ವೇರಿ ಆಗುತ್ತೆ, ಕರೆಕ್ಟಾ? ಕರೆಂಟ್ ವೇರಿ ಆಗೋದ್ರಿಂದ then I1 plus I2 ಅಂತ ಬರೀಬಹುದು. ಓಕೆ, ಸೊ ಕರೆಂಟ್ ಥ್ರೂ ದಿಸ್ this cell 1 and cell 2 I2 ಅಂತ ಬರೀಬಹುದು. ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಸೇಮ್ ಇರೋದ್ರಿಂದ ಸೊ V1 that is equals to V2. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವ ತರ ಬರೀತೀರಾ? V is equals to ಎಪ್ಸಲಾನ್ ಮೈನಸ್ I into R ಅಂತ ಬರೀತಿದ್ವಿ, ಸ್ಮಾಲ್ ಲೆಟರ್ R. ಸೊ I1 ಗೆ ಕಂಪೇರ್ ಮಾಡ್ಕೋತೀವಿ ಅಂದ್ರೆ ರೀ ಅರೇಂಜ್ ಮಾಡ್ಕೊಂಡು I1 is equals to epsilon 1 minus V1 divided by R1 and potential difference across epsilon 2 that is nothing but I2 epsilon 2 minus V divided by R. Okay, ha ಕ್ಲಿಯರಾ? ರೈಟ್. ಸೊ ಇಲ್ಲಿ I1 I2 ವ್ಯಾಲ್ಯೂ ಸಿಕ್ತು. ಇವಾಗ ಇದ್ರ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ. I1 ಪ್ಲಸ್ I2 ವ್ಯಾಲ್ಯೂ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಜಸ್ಟ್ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದ್ರೆ ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್. ಓಕೆ, ಸೊ ಆನ್ ಸಿಂಪ್ಲಿಫಿಕೇಶನ್, ಓಕೆ, ಸೊ ಆನ್ ಸಿಂಪ್ಲಿಫಿಕೇಶನ್, okay, so on simplification, okay, so on simplification, okay, so on simplification you will get finally, so this is E equivalent, okay, so E equivalent and this is R equivalent, okay, so this is E equivalent and R equivalent. Clear? Yes, CBS boards ಗೆ ಯೂಸ್ ಆಗುತ್ತಾ? yes yes definitely ಯೂಸ್ ಆಗುತ್ತೆ. ಸೇಮ್ ಕಾನ್ಸೆಪ್ಟ್ ಇದೆ, ಅದರಲ್ಲಿ ಕೆಲವು ನ್ಯೂಮರಿಕಲ್ಸ್ ನ ಡೆಪ್ತ್ ಅಲ್ಲಿ ಕೇಳ್ತಾರೆ, ಬಟ್ ಇನ್ನು ನಮ್ಮ PUC ಅಲ್ಲಿ ಸ್ವಲ್ಪ ಈಸಿಯಾಗಿ ಕೇಳ್ತಾರೆ. ಓಕೆ, ರೈಟ್. ಹಾ, ಓಕೆ ನಿಶು, ಬಟ್ ಇಲ್ಲಿ ನಾವು ಯೂಸ್ ಮಾಡ್ಬೋದು. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಒನ್, ದಿಸ್ ಇಸ್ ಅ ಸೀರೀಸ್ ಕಾಂಬಿನೇಷನ್. ಓಕೆ, ಸೀರೀಸ್ ಕಾಂಬಿನೇಷನ್ ಲೈಕ್ ನಾವು ಕೆಪಾಸಿಟೆನ್ಸ್ ಮತ್ತೆ ಕೆಪಾಸಿಟೆನ್ಸ್ ಡಿರೈವ್ ಮಾಡೋದಲ್ಲ ಫಾರ್ಮುಲಾ, ಸೇಮ್ ಮೆಥಡ್ ಅಲ್ಲಿ ಡಿರೈವ್ ಮಾಡಿ. ಓಕೆ, ಸೊ ಯು ವಿಲ್ ಗೆಟ್ ಫೈನಲ್ ಆನ್ಸರ್ ಆಸ್. ಓಕೆ, ಸೇಮ್ ಮೆಥಡ್ ಅಲ್ಲಿ ಯೂಸ್ ಮಾಡಿ. ಕೆಪಾಸಿಟೆನ್ಸ್ ಏನ್ ಮೆಥಡ್ ಯೂಸ್ ಮಾಡಿದ್ವಿ? ಕೆಪಾಸಿಟೆನ್ಸ್ ಅಲ್ಲಿ ಪ್ಯಾರಲ್ ಇದ್ರೆ ಏನ್ ಸೇಮ್ ಇರುತ್ತೆ ಸರ್? ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ, ಬಟ್ ವಾಟ್ ಅಬೌಟ್ ಕರೆಂಟ್? ಕರೆಂಟ್ ಚೇಂಜ್ ಆಗುತ್ತೆ. ಅದೇ ಸೀರೀಸ್ ಅಲ್ಲಿ ಸರ್ ಕರೆಂಟ್ ಸೇಮ್ ಇರುತ್ತೆ, ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ? ವೇರಿ ಆಗ್ತಾ ಹೋಗುತ್ತೆ. ಸೊ ಸೇಮ್ ಮೆಥಡ್ ಯೂಸ್ ಮಾಡಿ. ಓಕೆ, ಸೇಮ್ ಮೆಥಡ್ ಯೂಸ್ ಮಾಡಿದ್ರೆ ಸೊ ಫೈನಲಿ ಯು ವಿಲ್ ಗೆಟ್ ಸೊ ದಿಸ್ ಇಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂಡ್ ದಿಸ್ ಇಸ್ R equivalent. ಓಕೆ, ನಾವು ಎಸ್ ಇದರಲ್ಲಿ ಸ್ವಲ್ಪ ಆನ್ಸರ್ ಮಾಡಿದಕ್ಕೆ ಇನ್ ದ ಫಾಲೋಯಿಂಗ್ ಸರ್ಕ್ಯೂಟ್ ಫೈಂಡ್ ದ ಕರೆಂಟ್ ಅಂತ ಕೇಳ್ತಿರೋದು. ಓಕೆ, ಫೈಂಡ್ ದ ಕರೆಂಟ್ ಅಂತ ಕೇಳ್ತಿರೋದು. ಇಲ್ಲಿ ನಮಗೆ ನೋಡಿ ಸೆಲ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಕಾಂಬಿನೇಷನ್ ಸರ್? ಇಟ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಸೊ ಪ್ಯಾರಲಲ್ ಕಾಂಬಿನೇಷನ್ ಇಂದ ಸೊ ಫಸ್ಟ್ ನಮಗೆ ಸಿಂಗಲ್ ಸೆಲ್ ಇದ್ರೆ ಯಾವ ತರ ಬರೀತೀವಿ ಸರ್? ಕರೆಂಟ್ ಇಸ್ ಈಕ್ವಲ್ಸ್ ಟು ಸೊ E ಡಿವೈಡೆಡ್ ಬೈ ದ R ಎಕ್ಸ್ಟರ್ನಲ್ ರೆಸಿಸ್ಟರ್ಸ್ ಪ್ಲಸ್ R ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಬರಿತಿದ್ವಿ. ಬಟ್ ಇಲ್ಲಿ ನಮಗೆ ಪ್ಯಾರಲಲ್ ಕನೆಕ್ಷನ್ ಇದೆ. ಓಕೆ, ಸೊ ಪ್ಯಾರಲಲ್ ಕನೆಕ್ಷನ್ ಇದೆ. ಸೊ E ಈಕ್ವಲೆಂಟ್ ನ ಫೈಂಡ್ ಮಾಡೋಣ. ಸೊ E ಈಕ್ವಲೆಂಟ್, ಸೊ E1 R2 ಸೊ ಪ್ಲಸ್ ಸೊ E2 R1 ಸೊ ಡಿವೈಡೆಡ್ ಬೈ R1 ಪ್ಲಸ್ R2. ಓಕೆ, ಸೊ ಸಿಮಿಲರ್ಲಿ ಸೊ R equivalent, so R1 into R2 so divided by R1 plus R2. Okay, so R1 into R2 divided by R1 plus R2. Okay, now substitute the values. Okay, so E equivalent. Okay, so this is the E1 and this is the R1. So this is E2 and this is R2. E1 is the 4, R2 is 1. Okay, so plus E2 is 2 and R1 is 1. Okay, yes sir. So all divided by 1 plus 1. Okay, sir, E equivalent that is equals to so 4 plus 2 divided by 2, so that is equals to 3 volt anta barutte. Okay, so this is the 3 volt. Okay, and the next one illi so R equivalent 1 into 1 divided by 1 plus 1, so that is equals to half ohm. Okay, so this is R equivalent and this is R external R. Okay, so this is external R. Now current is equals to so current that is equals to 3 volt. So this is the 7. So plus this is 1 by 2. ಎಷ್ಟಾಗುತ್ತೆ ಸರ್? 3. So divided by 14, 15 plus divided by 2. That means 3 into 2. So divided by 15. Okay, so I is equals to 6 divided by 15 ampere, or I is equals to ಎಷ್ಟು ಬರುತ್ತೆ? So I is equals to 6 divided by 15.
0.4. Okay, so that is 0.4 ampere. Okay, so 0.4 ampere ಬರುತ್ತೆ. Okay, .4 ಬರುತ್ತೆ. Okay, clear? Right. So next question goda. Yes, two cells of EMF 2 volt and 4 volt and internal resistors are 1 ohm and 2 ohm respectively are connected in parallel so that sends the current in the same direction through external resistors, that is 10 ohm. So delay. So this is R external and this is E1 and this is E2 and this is the R1 and this is the R2. ಇಲ್ಲಿ ಏನು ಕೇಳ್ತಿರೋದು ನಮಗೆ find the potential difference across the resistor. Okay, ಅಂದ್ರೆ across the resistor ಅಂದ್ರೆ 10 ohm resistor ಹತ್ರ ಎಷ್ಟು ಕರೆಂಟ್ ಹೋಗುತ್ತೆ. ಇವಾಗ ನೋಡಿ, ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಎಕ್ಸ್ಟರ್ನಲ್ ಬರಲೇಬೇಕಾ? ಎಸ್ ಸರ್, ಈ ಎಕ್ಸ್ಟರ್ನಲ್ ಗೊತ್ತಿದೆ, ಬಟ್ ವಾಟ್ ಅಬೌಟ್ ಐ ಗೊತ್ತಿಲ್ಲ. ದೇರ್ ಫೋರ್ ಸೊ ಐ ಇಸ್ ಈಕ್ವಲ್ಸ್ ಟು ಇ ಈಕ್ವಲೆಂಟ್ ಸೊ ಡಿವೈಡೆಡ್ ಬೈ ಆರ್ ಎಕ್ಸ್ಟರ್ನಲ್ ಸೊ ಪ್ಲಸ್ ಆರ್ ಅಂತ ಬರೀಬಹುದು. ಅಂಡ್ ಇಲ್ಲಿ ಸೊ ಇ ಈಕ್ವಲೆಂಟ್ ದಟ್ ಈಸ್ ಈಕ್ವಲ್ಸ್ ಓಕೆ, ಸೊ ದಟ್ ಈಸ್ ಇ ಈಕ್ವಲೆಂಟ್ ಸೊ ದಟ್ ಈಸ್ ಈಕ್ವಲ್ಸ್ ಟು ಏನ್ ಬರೀಬಹುದು ಸರ್? ಇಟ್ ಇಸ್ E1 R2 ಸೊ ಪ್ಲಸ್ E1 E2 R1 so divided by R1 plus R2. Okay, yes sir. So E equivalent that is equals to E1 value is there, sir 2, R2 value sir it is a 2 and E2 value sir it is a 4 and this is the 1. Okay, so divided by 1 plus 1 1 plus 2 ಎಷ್ಟಾಗುತ್ತೆ ಇಲ್ಲಿ 2 4 4 so divided by 3 so 8 by 3 volt ಆಗುತ್ತೆ. Okay, so this is 8 by 3 volt and R equivalent ಬಗ್ಗೆ ಹೇಳೋದಾದ್ರೆ okay, so R equivalent ಬಗ್ಗೆ ಹೇಳೋದಾದ್ರೆ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಅಲ್ವಾ, ಸೊ R1 into R2 divided by R1 plus R2. So R equivalent so that is equals to 1 into 2 divided by 1 plus 2. Okay, ಎಷ್ಟಾಗುತ್ತೆ 2 by 3 ಆಗುತ್ತೆ. Okay, so 2 by 3 R equivalent ಅಂತ ಆಗುತ್ತೆ. Okay, yes sir. and ಇವಾಗ ಕರೆಂಟ್ ನ ಫೈಂಡ್ ಮಾಡಿ. ಸೊ ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು E equivalent ಎಷ್ಟು ಬಂತು ಸರ್? ಇಟ್ ಇಸ್ 8 by 3. ಸೊ R external ಎಷ್ಟಿದೆ? R external, so R external that is a 10. Okay, so R external that is a 10 and R internal that is a 2 by 3. Okay, so I is equals to so 8 by 3 into ಎಷ್ಟಾಗುತ್ತೆ ಇದು 8 by 3 8 by 3 and ಎಷ್ಟಾಗುತ್ತೆ ಇದು 3 × 30 32 ಆಗುತ್ತೆ. ಓಕೆ, ಸೊ 32 divided by 3 so 3 get cancel. so final ಆಗಿ so that is equals to 8 divided by 32. Okay, so 8 divided by 32 ಅಂದ್ರೆ ಎಷ್ಟು ಬರುತ್ತೆ? so 8 divided by 32 so that is 0. Okay, so current that is 0.25 ampere. Okay, so this is current and ivaga potential across resistor. Okay, so potential difference across 10 ohm resistor I into R external. Okay, so ಎಷ್ಟು ಬರುತ್ತೆ sir? it is 0.25 into 10. So that is equals to potential across 10 ohm resistor that is 2.5 so volt. So 2.5 volt. Clear? Yes. Right? Okay, so now let's move on to the next question. So ಇದು ಮಾರ್ಚ್ 2015 ಅಲ್ಲಿ ಕೇಳಿರೋದು ಕ್ವಶನ್ ನೋಡಿ. 2 cells of EMF 2 volt and 4 volt. Okay, ಇದಾಗಿದೆಯಲ್ಲ, ಇದಾಗಿದೆ, ಇದು ರಿಪೀಟ್ ಆಗಿದೆ ಕ್ವಶನ್. ಓಕೆ, ಸೊ ಕ್ವಶನ್ ರಿಪೀಟ್ ಆಗಿದೆ. ಓಕೆ, now this question, two identical cells either in a series or in a parallel combination gives the same current 0.5 ampere through external resistor 4 ohm. Find the EMF and internal resistance of each cell ಅಂತ ಕೇಳ್ತಿರೋದು. ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನೋಡಿ. ಓಕೆ, ಸೊ ಸೀರೀಸ್ ಕಾಂಬಿನೇಷನ್. ಓಕೆ, ಸೊ ಸೀರೀಸ್ ಕಾಂಬಿನೇಷನ್, right? So series combination ಏನಾಗುತ್ತೆ sir? it is the IS, so that is equals to sir it is the E equivalent so divided by so R external so plus R external plus so small letter R equivalent. Okay, yes sir. series combination ಆಗಿರೋದ್ರಿಂದ ಎಷ್ಟು ಐಡೆಂಟಿಕಲ್ ಅಂದ್ರೆ 2E ಆಗುತ್ತೆ. ಓಕೆ, ಸೊ 2E and R equivalent ಅಂದ್ರೆ so that is 2R ಅಂತ ಆಗುತ್ತೆ. ಓಕೆ, yes sir. and substitute the values IS that is equals to E equivalent that is a 2E and R external is sir it is a 4, so 4 plus 2R. Okay, and what is the value of IS? that is a 1 by 2. Okay, so cross multiplication ಮಾಡಿ.
So it is a 4e that is equals to 4 plus 2r. Okay, and 4e that is equals to 2 common ಆಗಿ ತಗೊಂಡ್ರೆ that is a 2 plus r. So 2 ones are 2 twos are. And ಇಲ್ಲಿ sir e is equals to, okay, so 2e is equals to, so 2e is equals to 2 plus r. Okay, so let me consider this is the equation 1. And ಇವಾಗ series combination ಆಯ್ತು, ಇವಾಗ parallel combination. Okay, so for a parallel combination, okay, so for a parallel combination, so E equivalent ಅಂತೂ ಸೇಮ್ ಇರುತ್ತೆ ಬಿಕಾಸ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಈ ವ್ಯಾಲ್ಯೂ ರಿಮೈನ್ಸ್ ಸೇಮ್. ಓಕೆ, ಹಾ, ನಾಳೆ ಇರ್ಬೋದು ಸಾಗರ್, ನಾಳೆ ಇರ್ಬೋದು. ಓಕೆನಾ? ಸೊ ರೈಟ್, ಸೊ ಆರ್ ಈಕ್ವಲೆಂಟ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಆರ್ ಬೈ ಎನ್ ಆಗುತ್ತೆ. ಸೊ ದಿಸ್ ಇಸ್ ಆರ್ ಬೈ 2 ಆಗುತ್ತೆ. ಓಕೆ, ಅಂಡ್ ನೌ ಸೊ ಐ ಪಿ ದಟ್ ಇಸ್ ಕರೆಂಟ್ ಇನ್ ಅ ಪ್ಯಾರಲಲ್ ಕಾಂಬಿನೇಷನ್. ಸರ್ ಇಟ್ ಇಸ್ ಅ ಇ ಈಕ್ವಲೆಂಟ್, ಸೊ ಡಿವೈಡೆಡ್ ಬೈ ಆರ್ ಎಕ್ಸ್ಟರ್ನಲ್, ಸೊ ಪ್ಲಸ್ ಸೊ ಆರ್ ಈಕ್ವಲೆಂಟ್. ಓಕೆ, ಎಸ್ ಸರ್. ಅಂಡ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಟ್ ಇಸ್ ಐ ಪಿ. So IP that is equals to R E equivalent ಎಷ್ಟಿದೆ sir? It is the E, and R external ಎಷ್ಟಿದೆ? That is the 4, and R equivalent ಎಷ್ಟಿದೆ? That is the R by 2. Okay, so this is 1 by 2, and ಇಲ್ಲಿ E, so divided by 2 into, so plus R into 2 ಅಂತ ಬರಿಬಹುದು. Okay, cross multiplication. So 8 plus R. Okay, so 8 plus R, right? So 8 plus R that is equals to 4E. Okay, so let me consider this is equation 2. Now, so only 4e, so that is equals to 8 plus r. Okay, so 8 plus r. ಇಲ್ಲಿ first ಏನು ಕೇಳಿರೋದು? EMF ಕೇಳಿರೋದು. So therefore to eliminate, okay, so to eliminate r, so ನಾನು ಏನು ಮಾಡ್ತೀನಿ? So 2 plus r ಅಂತ ಬರ್ಕೋತೀನಿ. So subtract ಮಾಡಿದ್ರೆ ಎಷ್ಟಾಗುತ್ತೆ? Sir it is a 2e, and ಇದು 10 ಆಗುತ್ತೆ, and ಇಲ್ಲಿ 0 ಆಗುತ್ತೆ. Okay, so ಇಲ್ಲಿ 0 ಆಗುತ್ತೆ, and E is equals to, so 5 volt ಅಂತ ಆಯ್ತು. Okay, so E is equals to 5 volt. And what about internal resistance? So internal resistance ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ಈ ಇಕ್ವೇಶನ್ ಕನ್ಸಿಡರ್ ಮಾಡ್ಕೋತೀನಿ. 2 into 5, so that is equals to 2 plus r. ಎಷ್ಟಾಗುತ್ತೆ? ಸೊ 5 10 and 2 plus r. ಓಕೆ, ಅಂಡ್ ಎಷ್ಟಾಯಿತು? ಸೊ r is equals to 8 ohm ಆಗುತ್ತೆ. ಓಕೆ, ಸೊ r is equals to 8 ohm. ಸೊ ಕ್ಲಿಯರಾ? ಎಸ್. ಹಾಂ, ಅಕ್ಷಯ್, ಅಕ್ಷಯ್ ನೋಡಿ, ಮಿಡ್ ಟರ್ಮ್ ಆಗಿರೋದ್ರಿಂದ ಯು ಕೆನಾಟ್ ಎಕ್ಸ್ಪೆಕ್ಟ್ ಇದೇ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಕ್ವಶನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ಲೈಕ್ ಅ ಬೋರ್ಡ್ ಎಕ್ಸಾಮ್ ಲೆವೆಲ್ ಓನ್ಲಿ. ಸೊ ಲೈಕ್ 105 ಮಾರ್ಕ್ಸ್ಗೆ, ಓಕೆ, ಸೊ 105 ಮಾರ್ಕ್ಸ್ಗೆ ನಿಮ್ಗೆ ಕ್ವಶನ್ ಪೇಪರ್ ಸೆಟ್ ಆಗುತ್ತೆ, ಅಂಡ್ 70 ಮಾರ್ಕ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಓಕೆ, ಕ್ಲಿಯರಾ? ಎಸ್. ಓಕೆ, ಇಲ್ಲಿ ಸ್ವಲ್ಪ ಅಡಿಷನ್ ಮಾಡ್ಬಿಟ್ಟಿದ್ದೀನಿ. 1 ಸೆಕೆಂಡ್. ಇಲ್ಲಿ ಸ್ವಲ್ಪ ಎಡಿಷನ್ ಮಾಡ್ಬಿಟ್ಟಿದ್ದೀನಿ. ಸೊ ಏನಾಗುತ್ತೆ? ಇಲ್ಲಿ 2e ಆಗುತ್ತೆ, ಅಂಡ್ ಇಲ್ಲಿ 6 ಆಗುತ್ತೆ, ಅಂಡ್ ಪ್ಲಸ್ 0. ಸೊ E is equals to 3 volt ಆಗುತ್ತೆ. ಓಕೆ, ಸೊ 3 volt, ಅಂಡ್ ಇಲ್ಲಿ ತಗೊಂಡ್ರೆ ಸರ್ ಇಟ್ ಇಸ್ 2 into 5, ಸೊ ದಟ್ ಈಸ್ ಈಕ್ವಲ್ಸ್ ಟು 2 plus r. ಎಷ್ಟಾಗುತ್ತೆ? 2 plus ಅಲ್ಲ, ಸೊ 2 plus 2 into 3, ಸೊ ದಟ್ ಈಸ್ ಈಕ್ವಲ್ಸ್ ಟು 2 plus r. 6 2 plus 6 ಎಷ್ಟಾಗುತ್ತೆ? R is equals to 4 ohm. Okay, so R is equals to 4 ohm. Got it? Okay, now let's move on to the next question. Idu homework agi togoli. Okay, so homework question similar to the last question. And the next one, Kirchhoff laws. Okay, so Kirchhoff laws. Okay, Kirchhoff laws of electrical network. Illi namage eradu laws ide. Okay, so the first one that is ಏನಂತ ಕರಿಬಹುದು? KVL ಅಂತ ಕರಿಬಹುದು. ಓಕೆನಾ? ಇದನ್ನ so KCL ಆರ್ ಜಂಕ್ಷನ್, ಓಕೆ, ಸೊ ಜಂಕ್ಷನ್ ಅಂತ ಕರಿಬಹುದು. ಓಕೆ, ಸೊ ಜಂಕ್ಷನ್ ಲಾ ಅಂತ ಬರೀಬಹುದು. ಓಕೆ, ಜಂಕ್ಷನ್ ಲಾ. ಸೊ ಏನಂತ ಕರಿತೀವಿ ಅಂದ್ರೆ ಇನ್ಪುಟ್ ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಔಟ್ಪುಟ್ ಕರೆಂಟ್, ಅಥವಾ ಟೋಟಲ್ ಕರೆಂಟ್ ಆಲ್ಜಿಬ್ರಿಕ್ ಕರೆಂಟ್ ಈಕ್ವಲ್ಸ್ ಟು 0 ಅಂತ ಹೇಳ್ಬೋದು. ಸಮ್ ಆಫ್ ಆಲ್ ದ ಕರೆಂಟ್, ಓಕೆ, ದಟ್ ಈಸ್ ಆಲ್ಜಿಬ್ರಿಕ್ ಸಮ್ ಆಫ್ ಕರೆಂಟ್ ಮೀಟಿಂಗ್ ಎಟ್ ಅ ಜಂಕ್ಷನ್ ಇಸ್ ಅ 0. ಅಂದ್ರೆ ಸಮೇಷನ್ I is equals to 0 ಅಂತ ಅರ್ಥ. And the next one, the algebraic sum of a changes in a potential around any closed loop involving resistor and cells in the loop is 0 ಅಂತ ಹೇಳ್ತಿರೋದು. ಇದು ಸೊ ಪೊಟೆನ್ಷಿಯಲ್ ಈಸ್ 0 ಅಂತ ಅರ್ಥ. ಓಕೆ, ಸೊ ಇದನ್ನ ನಾವೇನಂತ ಕರಿಬಹುದು? ಸೊ KVL ಅಂತ ಕರಿಬಹುದು, ಆರ್ ಸೊ ಲೂಪ್ ರೂಲ್. ಓಕೆ, ಸೊ ಲೂಪ್ ರೂಲ್ ಅಂತಾನು ಕರಿಬಹುದು. ಓಕೆ, ಎಸ್. ಸೊ ದೀಸ್ ಆರ್ ದ Kirchhoff laws. And the next one, draw the label diagram. This is most important question. Okay, ಇದು most important question. Wheatstone bridge using Kirchhoff laws ಅಂತ ಕೇಳ್ತಾರೆ. Okay, so Wheatstone bridge.
Okay, circuit hence write the balancing condition for in terms of resistance. Okay, in terms of resistance anta. Okay, in terms of resistance ಏನು ಬರ್ಕೋಬೇಕು ಫಸ್ಟ್ ಸೊ ಡಯಾಗ್ರಾಮ್ ಹಾಕೋಬೇಕು ಓಕೆನಾ ಸೊ ಫಸ್ಟ್ ಡಯಾಗ್ರಾಮ್ ಹಾಕೋಬೇಕು ಈ ತರ ಸೊ ಇಲ್ಲಿ ನೋಡಿ ಸೊ ದಿಸ್ ಇಸ್ ಪಿ ದಿಸ್ ಇಸ್ ಕ್ಯೂ ಅಂಡ್ ದಿಸ್ ಇಸ್ ಆರ್ ಅಂಡ್ ಎಸ್ ಪಿ ಅನ್ನೋದು ರೆಸಿಸ್ಟೆನ್ಸ್ ಕ್ಯೂ ಅನ್ನೋದು ರೆಸಿಸ್ಟೆನ್ಸ್ ಆರ್ ಅನ್ನೋದು ರೆಸಿಸ್ಟೆನ್ಸ್ ಅಂಡ್ ಎಸ್ ಅನ್ನೋದು ರೆಸಿಸ್ಟೆನ್ಸ್ ಸೊ ಈ ಅರೇಂಜ್ಮೆಂಟ್ ನ ನಾವೇನಂತ ಕರಿತೀವಿ ವೀಟ್ ಸ್ಟೋನ್ ಬ್ರಿಡ್ಜ್ ಅಂತ ಕರಿತೀವಿ ಅಂಡ್ ಇಲ್ಲಿ ಜಿ ಅನ್ನೋದು ಗ್ಯಾಲೋಮೀಟರ್ ಓಕೆ ಸೊ ಗ್ಯಾಲೋಮೀಟರ್ ರೆಸಿಸ್ಟೆನ್ಸ್ ಜಿ ಅಂಡ್ ಥ್ರೂ ಎಟ್ ಅ ಪಾಯಿಂಟ್ ಎ ಅಲ್ಲಿ ಜಂಕ್ಷನ್ ಆಗಿದೆ ಓಕೆ ಸೊ ಜಂಕ್ಷನ್ ಔಟ್ಪುಟ್ ಕರೆಂಟ್ ಆಗುತ್ತೆ ಸೊ ಟೋಟಲ್ ಕರೆಂಟ್ ಐ ಬರುತ್ತೆ ಸೊ ಈ ಕಡೆ ಐ ಎ ಟು ಬಿ ಗೆ I1 ಅಂಡ್ ಎ ಟು ಡಿ ಗೆ I2 ಅಂತ ಹೋಗುತ್ತೆ ಅಂಡ್ ಥ್ರೂ ಗ್ಯಾಲೋಮೀಟರ್ ದಟ್ ಇಸ್ ಕರೆಂಟ್ ಥ್ರೂ ಗ್ಯಾಲೋಮೀಟರ್ IG ಅಂಡ್ ಥ್ರೂ ಬಿ ಟು ಸಿ I3 ಆಗುತ್ತೆ ಅಂಡ್ I4 ದಟ್ ಇಸ್ ಡಿ ಟು ಸಿ ಆಗುತ್ತೆ ಓಕೆ ಸೊ ದೀಸ್ ಆರ್ ದ ಕರೆಂಟ್ ಹೋಗೋದು ಕನ್ಸಿಡರ್ ಪಿ ಕ್ಯೂ ಆರ್ ಅಂಡ್ ಎಸ್ ಆರ್ ದ 4 resistance connected in the form of a bridge. This is the bridge. The Wheatstone bridge said to be balanced if ಯಾವಾಗ ಹೇಳ್ತೀವಿ if current through galvanometer is 0 that is I's value 0 ಆಗಬೇಕು applying a loop rule to mesh ABDA okay so ABDA ಇಲ್ಲಿ ರೂಪ್ ಯಾವ ಲೂಪ್ ಕನ್ಸಿಡರ್ ಮಾಡ್ಕೊತಿದ್ವಿ ಆಂಟಿ ಕ್ಲಾಕ್ ವೈಸ್ ಲೂಪ್ ನ ಕನ್ಸಿಡರ್ ಮಾಡ್ಕೊಳ್ತೀವಿ ಓಕೆನಾ ಸೊ ದಟ್ ಇಸ್ ಆಂಟಿ ಕ್ಲಾಕ್ ವೈಸ್ ಓಕೆ ಸೊ ಆಂಟಿ ಕ್ಲಾಕ್ ವೈಸ್ ಲೂಪ್ ನ ಕನ್ಸಿಡರ್ ಮಾಡ್ಕೊಳ್ತೀವಿ ಅಂಡ್ ಯು ವಿಲ್ ಗೆಟ್ I1P plus IG ಮೈನಸ್ I2R ಅಂತ ಬರುತ್ತೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊ ಆಸ್ IG ವ್ಯಾಲ್ಯೂ 0 ಆಗಿರೋದ್ರಿಂದ I1P ಮೈನಸ್ I2R ಅಂತ ಬರುತ್ತೆ ಆ ಕಡೆ ಸೆಂಡ್ ಮಾಡಿದ್ರೆ ಪ್ಲಸ್ I2 ಆಗುತ್ತೆ I2R ಆಗುತ್ತೆ ಸೊ I1P ದಟ್ ಈಸ್ ಈಕ್ವಲ್ಸ್ ಟು I2R okay so let me consider this is the equation 1 okay yes sir second one BC okay so that is a BC DB okay so BC DB na ತಗೊಂಡ್ರೆ that is also anti clockwise okay so that is also anti clockwise ತಗೊಂತೀವಿ so ಅದರಲ್ಲಿ I1 minus IG ಯಾಕೆ because this is I3 ಯಾವ ತರ ಬರೀತೀವಿ ಗೊತ್ತಾ ಸೊ I1 minus IG ಅಂತ ಬರೀತೀವಿ ಓಕೆ I1 minus IG ಅಂತ ಬರೀತೀವಿ ಓಕೆ ಇಂಟು Q minus I2 plus IG ಓಕೆ ಸೊ ಇಲ್ಲಿ I2 ಪ್ಲಸ್ ಎಲ್ಲಿದೆ ಇಲ್ಲಿ ಸೊ ದಟ್ ಈಸ್ I4 ಅನ್ನೋದು I2 ಪ್ಲಸ್ IG ಬರೀತೀವಿ ಓಕೆ ಸೊ I2 ಪ್ಲಸ್ IG ಇಂಟು ಎಸ್ ರೆಸಿಸ್ಟೆನ್ಸ್ ಎಸ್ ಓಕೆ ಮೈನಸ್ IG ಇಂಟು ಜಿ ಅಲ್ಲಿ IG ವ್ಯಾಲ್ಯೂ 0 ಆಗಿರೋದ್ರಿಂದ ಸೊ ನಮಗೆ ಏನು ಉಳಿತೆ ಸೊ ದಟ್ ಈಸ್ I1Q ಮೈನಸ್ I2 ಎಸ್ ಅಂತ ಸಿಗುತ್ತೆ ಸೊ ರೀಅರೇಂಜ್ ಮಾಡ್ಕೊಂಡ್ರೆ I1Q ಇಸ್ ಈಕ್ವಲ್ಸ್ ಟು I2 ಎಸ್ ಅಂತ ಬರ್ಕೊಂಡು ದಟ್ ಈಸ್ ಇಕ್ವೇಶನ್ 2 ಈ ಇಕ್ವೇಶನ್ 1 ಅಂಡ್ 2 ನ ಡಿವೈಡ್ ಮಾಡೋದ್ರಿಂದ ಓಕೆ ಸೊ ಕನ್ಸಿಡರ್ ಇಕ್ವೇಶನ್ 1 ಅಂಡ್ 2 ಡಿವೈಡ್ ಮಾಡೋದ್ರಿಂದ you will get a P divided by Q that is equals to R divided by S ಅಂತ ಬರುತ್ತೆ okay so U so divided by so final ಆಗಿ this is the condition in terms of a resistance okay in terms of a resistance ಸಿಗುತ್ತೆ ಹಾ ಅನುಷ ಎಸ್ ಇವತ್ತೇ ಕಂಪ್ಲೀಟ್ ಮಾಡ್ತೀನಿ ಓಕೆನಾ ಸೊ ಇವತ್ತೇ ಕಂಪ್ಲೀಟ್ ಮಾಡಿ ನಾವು ಸ್ಟಾರ್ಟ್ ಮಾಡಿ ಯಾವಾಗ ಒಂದು 4 ಅವರ್ ಆಯ್ತು ಅಷ್ಟೇ ಓಕೆ ಇನ್ನು 4 ಅವರ್ ಆಗಿದೆ ಅಷ್ಟೇ ಓಕೆ ರೈಟ್ ನೆಕ್ಸ್ಟ್ ನೆಕ್ಸ್ಟ್ ಟಾಪಿಕ್ ಎಸ್ ಇದರ ಮೇಲೆ ನೋಡಿ ಇಲ್ಲಿ ಯು ಹ್ಯಾವ್ ಟು ಸಾಲ್ವ್ ಓಕೆ solve okay so solve unbalanced so Wheatstone bridge okay unbalanced Wheatstone bridge questions okay Wheatstone bridge questions from the book okay okay unbalanced Wheatstone bridge questions so from question book so from so question I mean textbook so textbook ಇಂದ ಸಾಲ್ವ್ ಮಾಡಿ ಓಕೆ ಸೊ ಅನ್ಬ್ಯಾಲೆನ್ಸ್ಡ್ Wheatstone bridge ಓಕೆ ಅಲ್ಲೇ ಲೂಪ್ ನ ಯೂಸ್ ಮಾಡಿಕೊಂಡು ಆನ್ಸರ್ ಮಾಡ್ತಾ ಇರ್ತೀವಿ ಓಕೆ ಸೊ ದಿಸ್ ಇಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ನಿಮಗೆ 5 ಮಾರ್ಕ್ಸ್ ಬರುತ್ತೆ ಓಕೆ ಹಾಯ್ ನಿಖಿಲ್ ಹಾಯ್ ಓಕೆ ರೈಟ್ ಸೊ ನೆಕ್ಸ್ಟ್ ಹೋಗೋಣ ಸೊ ದಟ್ ಈಸ್ ನೆಕ್ಸ್ಟ್ ಚಾಪ್ಟರ್ 4 ದಟ್ ಈಸ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಓಕೆ ಸೊ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಓಕೆ ಸೊ ಇದಕ್ಕೆ ಇಲ್ಲಿಂದ ನಮಗೆ ನೆಕ್ಸ್ಟ್ ಚಾಪ್ಟರ್ಗಳನ್ನ ಏನಿದೆಯಲ್ಲ ಅದನ್ನ ಕಂಪ್ಲೀಟ್ ಮಾಡೋಕೆ ನಮಗೆ 2 hours ಬೇಕು ಓಕೆ ಸೊ 2 hours ಬೇಕಾಗುತ್ತೆ ಸ್ಟಾರ್ಟ್ ಮಾಡೋಣ ಎಸ್ ಬೇಗ ಹೇಳಿ ಸ್ಟಾರ್ಟ್ ಮಾಡೋಣ ಆರ್ ಯು ವಾಂಟ್ ಬ್ರೇಕ್ ಊಟ ಮಾಡ್ಕೊಂಡು ಬರ್ತೀರಾ ಹೇಳಿ ಊಟ ಮಾಡ್ಕೊಂಡು ಬರ್ತೀರಾ ಸೊ 9ಗೆ ಸ್ಟಾರ್ಟ್ ಮಾಡೋಣ ಊಟ ಮಾಡ್ಕೊಂಡು ಬನ್ನಿ ನಾನು ಊಟ ಮಾಡ್ಕೊಂಡು ಬರ್ತೀನಿ ಫೈನ್ ಊಟ ಮಾಡ್ಕೊಂಡು ಬನ್ನಿ ನಾನು ಊಟ ಮಾಡ್ಕೊಂಡು ಬರ್ತೀನಿ ಓಕೆನಾ ಸೊ ದಿಸ್ ಇಸ್ ದ 4th ಚಾಪ್ಟರ್ ಓಕೆ ಎಸ್ 9ಗೆ ಸ್ಟಾರ್ಟ್ ಮಾಡೋಣ ಓಕೆನಾ ಸೊ 9ಗೆ ಸ್ಟಾರ್ಟ್ ಮಾಡೋಣ ಎಷ್ಟು ಟೈಮು 32 ಮಿನಿಟ್ಸ್ ಕೊಡ್ತಾ ಇದ್ದೀನಿ ಓಕೆನಾ ಸೊ 32 ಮಿನಿಟ್ಸ್ ಊಟ ಮಾಡ್ಕೊಂಡು ಬನ್ನಿ
Hello, hello, hello. Hi, Gagan, Akshay, Gangappa. ಫಸ್ಟ್ ಪಿ ಯು ನಿಮಗೆ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ಹಾಯ್ ರವಿಚಂದ್ರ, ಬಸವರಾಜ್, ಗಗನ್, ನಮಸ್ತೆ. ರಾಮ್ಚರಣ್, ಮಾನ್ಯಶ್ರೀ, ಗಿರೀಶ್, ಮನೋಜ್, ಹಾಯ್. ಸೊ ಸ್ಟಾರ್ಟ್ ಮಾಡೋಣ. ಎಸ್, ಸ್ವಲ್ಪ ಬೇಗ ತಿಳಿಸ್ಬಿಡಿ. ಶಲ್ ವಿ ಸ್ಟಾರ್ಟ್? ಅನುಷಾ, ಹಾಯ್. ಓಕೆ. ಎಸ್, ಇಟ್ ಈಸ್ ಆಲ್ ಫಾರ್ ಯು. ಓಕೆ, ಸೊ ನಿಮಗೋಸ್ಕರ ಎಲ್ಲ ನಾನು ಊಟ ಮಾಡ್ಕೊಂಡು ಬಂದೆ ನಾನು. ಓಕೆ, ಸೊ ನೀವು ಊಟ ಮಾಡ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀನಿ, ಓಕೆನಾ? ಎಸ್, ಓಕೆ, ಊಟ ಆಯ್ತು, ನಾನು ಊಟ ಮಾಡ್ಕೊಂಡೆ. ನೀವು ಊಟ ಮಾಡ್ಕೊಂಡ್ರಾ? ಎಸ್, ಓಕೆ. ಎಸ್ ರವಿಚಂದ್ರ, ಹೆಲ್ಪ್ ಆದ್ರೆ ಸಾಕು, ಓಕೆನಾ? ಎಸ್, ಯಾರ್ಯಾರು ನಾನು ಊಟ ಮಾಡಿದ್ದೀನಲ್ಲ ಅಂತ ಕೇಳ್ತಿದಾರಲ್ಲ, ಎಸ್, ನಾನು ಊಟ ಮಾಡ್ಕೊಂಡು ಬಂದೆ. ಹೋಪ್ಫುಲ್ಲಿ ನೀವು ಸಹಿತ ಊಟ ಮಾಡ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀನಿ, ಓಕೆನಾ? ಎಸ್, ಅಂಡ್ ಗಗನ್ದೀಪ್ ಅಂಡ್ ಅದರ್ ಸ್ಟೂಡೆಂಟ್ಸ್. ಓಕೆ, ಸೊ ಐ ಅಪ್ರಿಷಿಯೇಟ್ ಯುವರ್ ಇಮಿಡಿಯೇಟ್ ಆಕ್ಷನ್. ಸೊ ಯಾರ್ಯಾರು ರಾಂಗ್ ಆಗಿ ಮಾತಾಡ್ತಾರೆ, ಯಾರ್ಯಾರು ತಪ್ಪಾಗಿ ಮಾತಾಡ್ತಿದ್ದಾರೆ, ಅಂಡ್ ಕೆಲವು ಯೂಸ್ ಮಾಡಬಾರ್ದಂತ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಿದ್ದಾರೆ, ಅವ್ರನ್ನೆಲ್ಲ ರಿಪೋರ್ಟ್ ಅಂಡ್ ಬ್ಲಾಕ್ ಮಾಡಿ. ಓಕೆ, ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ವಿತ್ ದ ವೆರಿ ಫಸ್ಟ್ ಕ್ವಶನ್ ನೋಡೋಣ. ಸೊ ವೆರಿ ಫಸ್ಟ್ ಕ್ವಶನ್, ದ ಫಾಲೋಯಿಂಗ್ ಟೇಬಲ್ ಲಿಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಡಿಫರೆಂಟ್ ಕರೆಂಟ್ ಕಾನ್ಫಿಗರೇಷನ್. ಕಾಲಮ್ 1, ಸರಿ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಿಸ್ಟ್ 1 ಕರೆಂಟ್ ಕಾನ್ಫಿಗರೇಷನ್, ಕಾಲಮ್ 2 ಲಿಸ್ಟ್ ಎಕ್ಸ್ಪ್ರೆಸ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಸಿಂಬಲ್ ಹ್ಯಾವ್ ಎ ಯೂಸುವಲ್ ಮೀನಿಂಗ್. ಅಂದ್ರೆ ನಮಗೆ ಕೆಲವು ಕಂಡೀಷನ್ಸ್ ಕೊಟ್ಟಿದ್ದಾರೆ, ಓಕೆನಾ? ಓಕೆ, ರೈಟ್. ಸೊ ಅಲ್ಲಿ ಕೆಲವು ಕಂಡೀಷನ್ಸ್ ಕೊಟ್ಟಿದ್ದಾರೆ ಅಂಡ್ ಯಾವುದಕ್ಕೆ ಕರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಬೇಕು, ಓಕೆನಾ? ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ಕ್ವಶನ್ ಇಸ್, ಫಸ್ಟ್ ಆಪ್ಷನ್ ಇಸ್ ಕಾಲಮ್ 1 ಅಂಡ್ ಕಾಲಮ್ 2 ಗೆ ನೋಡಿ. ಅಟ್ ಅ ಡಿಸ್ಟೆನ್ಸ್ ಆರ್ ಫ್ರಮ್ ಇನ್ಫಿನೈಟ್ ಲಾಂಗ್ ಸ್ಟ್ರೇಟ್ ವೈರ್. ಇನ್ಫಿನೈಟ್ ಲಾಂಗ್ ಸ್ಟ್ರೇಟ್ ವೈರ್ಗೆ ಏನಂತ ಯೂಸ್ ಮಾಡ್ತಿದ್ವಿ ಸರ್? ಇದಕ್ಕೆ ಇನ್ಫಿನೈಟ್ ಲಾಂಗ್ ಸ್ಟ್ರೇಟ್ ವೈರ್ಗೆ ಸೊ μ0 ಡಿವೈಡೆಡ್ ಬೈ 4π 2i ಡಿವೈಡೆಡ್ ಬೈ r ಅಂತ ಯೂಸ್ ಮಾಡ್ತಿದ್ವಿ. ಆ 2i ಡಿವೈಡೆಡ್ ಬೈ 4 ಇದ್ರೆ 2 1s 2 2s ಇಟ್ ಕ್ಯಾನ್ಸಲ್ ಆಗುತ್ತೆ. ಸೊ ದೇರ್ ಫೋರ್ ನಮಗೆ μ0 i ಡಿವೈಡೆಡ್ ಬೈ 2πr. ಸೊ ಇಟ್ ಇಸ್ ಮ್ಯಾಚಿಂಗ್ ವಿತ್ r, ಓಕೆನಾ? ಸೊ ಇಟ್ ಇಸ್ ಮ್ಯಾಚಿಂಗ್ ವಿತ್ r. ಓಕೆ, ಅಂಡ್ ದ ನೆಕ್ಸ್ಟ್ ಒನ್, at the center of a circular current carrying loop, so that is a mu0. okay, so mu0 I divided by 2r, theta divided by 2π ಅಂತ ಬರ್ತಾ ಇತ್ತು. ಸೊ ಅಲ್ಲಿ ನಮಗೆ ಟೋಟಲ್ ಸರ್ಕ್ಯುಲರ್ ಆಗಿರೋದ್ರಿಂದ 2π ಗೆಟ್ ಕ್ಯಾನ್ಸಲ್ ಆಗಿ ಸೊ ನಮಗೆ ಸೊ mu0 I divided by 2r ಮಾತ್ರ ಸಿಗುತ್ತೆ. ಓಕೆ, ಸೊ ದಟ್ ಈಸ್ ಸೊ q ಗೆ. ಓಕೆ, ಸೊ q ಅಂಡ್ ದ ಲಾಸ್ಟ್ ಒನ್ ಮಿಕ್ಕಿದ್ದು, ದ ಲಾಸ್ಟ್ ಒನ್ ದಟ್ ಇಸ್ ದ p. ಸೊ ROP ಎಲ್ಲಿದೆ ನೋಡಿ, ROP. So RQP. Okay, so RQP, that is the option B. Okay, so RQP, so that is option B. Okay, so option B. Chemistry ನಾಳೆ ಇಲ್ಲ ನಾಡಿದ್ದಿರುತ್ತೆ, ಓಕೆನಾ? RQP is the right answer. Okay, so RQP. ಯಾರು ಆಪ್ಷನ್ ಡಿ ಅಂತ ಹೇಳ್ತಾರೆ? QR. ಇಲ್ಲ ಉಲ್ಟಾ ಬರುತ್ತೆ. ಓಕೆ, ಕ್ಲಿಯರಾ? ಎಸ್, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓನ್ಲಿ 40% ಆನ್ಸರ್ ಮಾಡಿದ್ರಾ? ನೆಕ್ಸ್ಟ್ ಕ್ವಶನ್. ಎಸ್, ನೆಕ್ಸ್ಟ್ ಕ್ವಶನ್ ಇದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ಇರೋದು. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನಿಟ್ಯೂಡ್ ಆಫ್ ಅ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಇದೆ. ಸೊ ದಿಸ್ ಇಸ್ ದ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ಇದು ವೆಕ್ಟರ್ ಫಾರ್ಮ್. ಅವ್ರು ಕೇಳ್ತಿರೋದು ಮ್ಯಾಗ್ನಿಟ್ಯೂಡ್ ಅಂತ ಕೇಳ್ತಿರೋದು. ಸೊ ಮ್ಯಾಗ್ನಿಟ್ಯೂಡ್ ಆದ್ರೆ ಸೊ F ಇಸ್ ಈಕ್ವಲ್ಸ್ ಟು, ಇಟ್ ಇಸ್ ದ A ಕ್ರಾಸ್ B ಸೈನ್ ಅಲ್ವಾ? A ಕ್ರಾಸ್ B, ಇದರ ಪ್ರಕಾರ AB ಸೈನ್ ಥೀಟಾ ಅಂತ ಬರೀಬಹುದು. ಸೊ ಫೈನಲ್ ಆಗಿ so Q, sir, it is a QVB sin theta ಅಂತ ಬರೆಯಬಹುದು, ಓಕೆನಾ? ಸೊ ದಿಸ್ ಇಸ್ QVB sin theta, where Q is the charge, magnitude of a charge, V ಅನ್ನೋದು velocity ಅಥವಾ speed of the charge, and B is the magnetic field, strength of the magnetic field, theta is the angle between V and B, velocity of a charged particle and magnetic field ಮಧ್ಯೆ ಇರುವಂತ angle. ಓಕೆ, ಸೊ ಇದರ ಪ್ರಕಾರ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಡನ್? ಎಸ್, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. What is the magnitude of a charge? Okay, magnitude of a magnetic force on a charged particle moving anti-parallel to the magnetic field. So anti-parallel ಅಂದ್ರೆ ಏನು ಬರುತ್ತೆ ಸರ್? It is F is equals to so QVB sin theta. Okay, so QVB sin theta. So if theta is equals to 180 degree ಆದ್ರೆ ಎಷ್ಟಾಗುತ್ತೆ? sin 0 0, sin 90 1, sin 180 again 0. Okay, so this is 0.
ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ 0. ಓಕೆ, ಹಾ ಕ್ಲಿಯರಾ? ಸೊ ಇದರ ಪ್ರಕಾರ ಆಪ್ಷನ್ ಜಿ, ಆಪ್ಷನ್ 0 ರೈಟ್. ಬೇಗ ಬೇಗ ಆನ್ಸರ್ ಮಾಡಬೇಕು, ಪಟ 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 ಅಂತ ಆನ್ಸರ್ ಮಾಡಬೇಕು. ಓಕೆ, ಸೊ ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, a charged particle enters the magnetic field in the direction of it, ಅಂದ್ರೆ θ is equals to 0. what is the nature of a path traced by it? ಓಕೆ, ಸೊ ನೋಡಿ ಯಾವಾಗ ಸೊ θ is equals to 0 ಇರುತ್ತೆ. ಓಕೆ, ಸೊ θ is equals to 0 ಆಗಿದ್ರೆ ಸೊ f is equals to qvb sin 0 ಆಗುತ್ತೆ. ಓಕೆ, ಸೊ qvb sin 0 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ 0. ವೆನ್ ಫೋರ್ಸ್ ಇಸ್ 0 ಅವಾಗ ಏನಾಗುತ್ತೆ, ಯಾವ ಪಾತ್ ಅಲ್ಲಿ ಹೋಗುತ್ತೆ ಅದೇ ಪಾತ್ ಅಲ್ಲಿ ಹೋಗ್ತಾ ಇರತ್ತೆ. ಸೊ ಪಾತ್ ಹೇಳಿದ್ರೆ ಏನ್ ಬರಿತೀವಿ ಸರ್? ಸ್ಟ್ರೇಟ್, ಒರಿಜಿನಲ್ ಪಾತ್ ಅಥವಾ ಸ್ಟ್ರೇಟ್. ಓಕೆ, so original path, okay, so original path or straight line. Okay, so straight line path. Okay, straight line path anta baribodu. Okay, and ಇನ್ನೊಂದು ಬರುತ್ತೆ, so sin 180 ಗೂ ಸಹಿತ it remains the same, ಅಂದ್ರೆ force is equals to 0, therefore it will move in a same path. ಸರ್ ಮ್ಯಾಥ್ಸ್ ಸರ್ ನಾಳೆಯಿಂದ ಬೆಳಗ್ಗೆ ತಗೋತೀನಿ ಅಂತ ಹೇಳಿದ್ದಾರೆ, ತಗೋತಾರ? ಎಸ್ ತಗೊಳ್ತಾರೆ. ಆಲ್ರೆಡಿ ನಿಮಗೆ ಲೈವ್ ಶೆಡ್ಯೂಲ್ ಆಗಿರುತ್ತೆ ನೋಡಿ, 5:00 ಬೆಳಗ್ಗೆ 5:00 ಕ್ಲಾಸ್ ತಗೊಳ್ತಾ ಇದಾರೆ ಅನ್ಸುತ್ತೆ. ಓಕೆ, ನಾನು ಇವಾಗ ಜಸ್ಟ್ ನೋಡಿದೆ, ಊಟ ಕೂತಿದ್ನಲ್ಲ ಅವಾಗ ನೋಡಿದೆ ಯಾವ್ದು ಶೆಡ್ಯೂಲ್ ಆಗಿದೆ ಅಂತ. ಸೊ ಮ್ಯಾಥ್ಸ್ ಸರ್ ತಗೊಳ್ತಿದ್ರು. ಓಕೆನಾ? ಸೊ ಸ್ಟ್ರೇಟ್ ಲೈನ್, ದಿಸ್ ಇಸ್ ಆಪ್ಷನ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, when does force on a charged particle moving in a magnetic field is a maximum? ಮ್ಯಾಕ್ಸಿಮಮ್ ಯಾವಾಗಿರುತ್ತೆ? ಮ್ಯಾಕ್ಸಿಮಮ್ ಆಗಿರುತ್ತೆ ಪರ್ಪೆಂಡಿಕ್ಯುಲರ್ ಇದ್ದಾಗ. ಓಕೆನಾ? ಸೊ ಫೋರ್ಸ್ ಇಸ್ ಅ ಮ್ಯಾಕ್ಸಿಮಮ್. ಸೊ when theta is equals to 90 degree, when charge moves in a perpendicular to the field, and what is the path, can you tell me? So ಯಾವಾಗ 90 degree ಇರುತ್ತೆ, path will be circular. ಓಕೆ, ಸೊ ಸರ್ಕ್ಯುಲರ್ ಪಾತ್ ಇರ್ತಾರೆ, ಸರ್ಕ್ಯುಲರ್ ಅಥವಾ ಸರ್ಕಲ್ ಅಂತ ಹೇಳ್ಬೋದು. ಓಕೆ, ಸೊ ಸರ್ಕಲ್ ಅಂತ ಹೇಳ್ಬೋದು. ಕ್ಲಿಯರಾ? ಎಸ್. ಅಂಡ್ ದ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಲಾರೆಂಟ್ ಫೋರ್ಸ್? ನೋಡಿ, ಲಾರೆಂಟ್ ಫೋರ್ಸ್ ಇಸ್ ನಥಿಂಗ್ ಬಟ್ ಯಾವಾಗ ಒಂದು ಚಾರ್ಜ್ ಪಾರ್ಟಿಕಲ್ ಬೋತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಟ್ರಾವೆಲ್ ಆಗುತ್ತೆ, ಅವಾಗ ಆ ಚಾರ್ಜ್ ಪಾರ್ಟಿಕಲ್ ಅನ್ನೋದು ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ಬೋತ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಕಾಂಬಿನೇಷನ್ ನಾವೆಂತ ಕರಿತೀವಿ? ಲಾರೆಂಟ್ ಫೋರ್ಸ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಚಾರ್ಜ್ ಪಾರ್ಟಿಕಲ್ ವೆನ್ ಇಟ್ ಇಸ್ ಟ್ರಾವೆಲಿಂಗ್ ಅಥವಾ ವೆನ್ ಇಟ್ ಇಸ್ ಮೂವಿಂಗ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಅವಾಗ ಫೋರ್ಸ್ ನಾವೇಂತ ಕರಿತೀವಿ? ಲಾರೆಂಟ್ ಫೋರ್ಸ್ ಅಂತ ಕರಿತೀವಿ. ಸೊ ಇದರ ಪ್ರಕಾರ ಹೇಳಿದ್ರೆ, the force experienced by moving charged particle in a region containing both electric and magnetic field is called Lorentz force. Okay, so Lorentz force ಯಾವ ತರ ಬರೀತೀವಿ ಸರ್? Lorentz force is nothing but force due to electric field plus force due to magnetic field. Okay, so force due to magnetic field and force due to electric field ಯಾವ ತರ ಬರೀತೀವಿ ಸರ್? It is a Q into E, right? ಸೊ ಅದೇ ಇದಕ್ಕೆ ಯಾವ ತರ ಬರೀತೀವಿ ಸರ್? Q V cross B ಅಂತ ಬರೀತೀವಿ, ರೈಟ್? ಎಸ್ ಸರ್. ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ Q is ಕಾಮನ್, ಸೊ E ವೆಕ್ಟರ್, ಸೊ ಪ್ಲಸ್ ಸೊ V ವೆಕ್ಟರ್, ಸೊ ಕ್ರಾಸ್ B ಅಂತ ಬರೀಬಹುದು. ಸೊ ಇಷ್ಟು ಬರೆದ್ರೆ ಸಾಕು. ಅಥವಾ ನೀವು ನಾರ್ಮಲ್ ಆಗಿ ಸ್ಕೇಲರ್ ಕ್ವಾಂಟಿಟಿಯಲ್ಲಿ ಬರೀತೀರಾ ಅಂತಂದ್ರೆ ಯು ಕ್ಯಾನ್ ಕನ್ಸಿಡರ್ ಸ್ಕೇಲರ್ ಕ್ವಾಂಟಿಟಿ. ಓಕೆ, ಸೊ ಸ್ಕೇಲರ್ ಕ್ವಾಂಟಿಟಿಯಲ್ಲಿ ಕನ್ವರ್ಟ್ ಮಾಡ್ಬೋದು. ಓಕೆ, ಹೌ ಮಚ್ ಮಾರ್ಕ್ಸ್ ಇಟ್ ವಿಲ್ ಕಮ್? ರವಿಚಂದ್ರ, ಇಟ್ ಇಸ್ ಡಿಪೆಂಡ್ಸ್. ಓಕೆ, ಸೊ ಮಿನಿಮಮ್ ಅಂತಂದ್ರೂ 8ರಿಂದ 10 ಮಾರ್ಕ್ಸ್ ಬರುತ್ತೆ. ಓಕೆ, 8ರಿಂದ 10 ಮಾರ್ಕ್ಸ್. ಬಟ್ ಇದು ಮಿಡ್ ಟರ್ಮ್ ಎಕ್ಸಾಮ್ ಆಗಿರೋದ್ರಿಂದ ನಿಮಗೆ ಫಸ್ಟ್ ಪಾರ್ಟ್ ಆಗಿರುತ್ತೆ, 8 ಚಾಪ್ಟರ್ ಆಗಿರುತ್ತೆ. ಸೊ 8 ಚಾಪ್ಟರ್ ಅಂತಂದ್ರೆ ಬೇಸ್ಡ್ ಆನ್ ದಾಟ್, ಓಕೆ, ಆನ್ ಅಂಡ್ ಆವರೇಜ್ ತಗೊಂಡ್ರು ಸಹಿತ 8 ಮಾರ್ಕ್ಸ್ ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಬರುತ್ತೆ. ಓಕೆ, ರೈಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಸರ್ ನೋಡಿ, ಸೊ ನಾವು ಯಾವಾಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡ್ಕೊಳ್ತೀವಿ, ಯಾವಾಗ ನಮಗೆ ಚಾರ್ಜ್ ಪಾರ್ಟಿಕಲ್ ಮೂವ್ ಇನ್ ಎ ಸ್ಟ್ರೇಟ್ ಪಾತ್. ಯಾವಾಗ ಮೂವ್ ಇನ್ ಎ ಸ್ಟ್ರೇಟ್ ಪಾತ್ ಆಗುತ್ತೆ? ವೆನ್ ಬೋತ್ ದ ಫೋರ್ಸಸ್ ಆರ್ ಸೇಮ್. ಸೊ ವೆನ್ ಬೋತ್ ದ ಫೋರ್ಸಸ್ ಆರ್ ಸೇಮ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ, ಸೊ ಸೇಮ್ ಇದ್ದಾಗ ನಮಗೆ ಏನಾಗುತ್ತೆ? ಸೊ ಇಟ್ ಇಸ್ ದ Q ಇಂಟು ವಿ ಅಂಡ್ ಇದು QVB ಆಗುತ್ತೆ. ಓಕೆ, ಸೊ Q ಗೆಟ್ ಕ್ಯಾನ್ಸಲ್ ಅಂಡ್ E is equals to V ಇಂಟು B ಆಗುತ್ತೆ. ಸೊ ಕಾನ್ಸ್ಟೆಂಟ್ ವೆಲಾಸಿಟಿ ಅಥವಾ ಸೇಮ್ ಪಾತ್ ಚೇಂಜ್ ಆಗಬಾರ್ದಂದ್ರೆ E ಡಿವೈಡೆಡ್ ಬೈ B ಆಗುತ್ತೆ. ಓಕೆ, ಸೊ ದಟ್ ಇಸ್ E ಡಿವೈಡೆಡ್ ಬೈ V. ಸೊ ಇದನ್ನ ನಾವು ವೆಲಾಸಿಟಿ ಸೆಲೆಕ್ಟರ್ ಅಂತ ಕರಿತೀವಿ. ಓಕೆನಾ? ಸೊ ಇದನ್ನ ನಾವು ವೆಲಾಸಿಟಿ ಸೆಲೆಕ್ಟರ್ ಅಂತ ಕರಿತೀವಿ. ದಟ್ ಇಸ್ ದ ರೇಷಿಯೋ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಲತಾ ಮೋಸ್ಟ್ ಪ್ರಾಬಬ್ಲಿ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ಇನ್ ಎ ರೀಸನ್ an electric field vector that is E is equals to 5 into 10 power 3 joule Newton per Coulomb and magnetic field B is equals to 0.1 K cap. Okay, so this should be K cap. Okay, so K cap ಅಂದ್ರೆ perpendicular to each other
ಅಂದ್ರೆ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಆರ್ ಅಪ್ಲೈಡ್ ಎ ಬೀಮ್ ಆಫ್ ಅ ಚಾರ್ಜ್ ಪಾರ್ಟಿಕಲ್ ಪ್ರೊಜೆಕ್ಟೆಡ್ ಅಲಾಂಗ್ ಎಕ್ಸ್ ಡೈರೆಕ್ಷನ್, ಫೈಂಡ್ ದ ವೆಲಾಸಿಟಿ ಆಫ್ ಅ ಚಾರ್ಜ್ ಪಾರ್ಟಿಕಲ್ ವಿಚ್ ಮೂವ್ಸ್ ಅನ್ಡಿಫ್ಲೆಕ್ಟೆಡ್. ಅನ್ಡಿಫ್ಲೆಕ್ಟೆಡ್ ಅಂದ್ರೆ ಅದ್ರ ಮೇಲೆ ಯಾವುದೇ ರೀತಿ ಫೋರ್ಸ್ ಎಕ್ಸರ್ಟ್ ಆಗಬಾರ್ದು. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸ್ ಮಸ್ಟ್ ಬಿ ಸೇಮ್. ಅಂದ್ರೆ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆ ಚಾರ್ಜ್ ಮೇಲೆ ಈಕ್ವಲ್ ಅಂಡ್ ಅಪೋಸಿಟ್ ಡೈರೆಕ್ಷನ್ ಇರಬೇಕು. ಸೊ ಇದರ ಪ್ರಕಾರ ದಿಸ್ ಕ್ರಾಸ್ ಕ್ರಾಸ್ ದ ಫೀಲ್ಡ್ಸ್ ಅಂತಂದ್ರೆ, ಸೊ ಜಸ್ಟ್ ನಾವು ನೋಡಿದ್ವಿ ವಿ ಇಸ್ ಈಕ್ವಲ್ಸ್ ಟು E divided by, just to substitute the values and get the answer. You are getting 5 into 10 power 4 ಬರುತ್ತೆ. Okay, so 5 into 10 power 4 meter per second. Easy, right? ಚಂದ್ರಶೇಖರ್, where we will get, sir, ಏನದು ಎಷ್ಟು ಟೈಮ್ದು ಚಾಪ್ಟರ್ ಕಂಪ್ಲೀಟ್ಗೆ ತಗೊಳುತ್ತೆ, ಎಷ್ಟು ಟೈಮ್ ತಗೊಳುತ್ತಾ? ಶ್ರೀವತ್ಸ ಮೋಸ್ಟ್ ಪ್ರಾಬಬಲಿ ಇನ್ನೊಂದು 2 hours ಅಲ್ಲಿ 2.5 hours ಮ್ಯಾಕ್ಸಿಮಮ್ ತಗೊಳುತ್ತೆ. ಸೊ 2.5 hours ಮ್ಯಾಕ್ಸಿಮಮ್. ಓಕೆ, ನಾ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಬಯೋಟ್-ಸವರ್ಟ್ಸ್ ಲಾ. Okay, so Bioಟ್-Savart's law, it can be asked for, so 2 marks ಅಥವಾ 3 marks. Okay, so 2 marks or 3 marks. Okay, so ಇದರ ಪ್ರಕಾರ ಹೇಳೋದಾದ್ರೆ, so magnetic field, okay, so magnetic field is directly proportional to, okay, so current ಏನು ಹೇಳ್ತಿರೋದು ಕರೆಂಟ್ ತಾನೆ. It states that this is the first point. Okay, so this is the first point and this is second point and this is third point and this is the fourth point. Okay, yes, strength of the electric current. Next one, directly proportional to the length of the current. Okay, so dB, that is equals to directly proportional to the L, and the next one directly proportional to the sine of the angle, so that is the dB. Okay, so dB, so directly proportional to the sine theta, and the next one inversely proportional to the square of the distance between them. Okay, so dB, that is inversely proportional to the 1 divided by r square. ಇವೆಲ್ಲ ಒಂದು ಸ್ಲೈಡ್ ನಲ್ಲಿ ಹಾಕಿದ್ರೆ, ಅಂದ್ರೆ ಒಂದು ಪೇಜ್ ನಲ್ಲಿ ಬರೆದ್ರೆ ಯಾವ ತರ ಕಾಣಿಸುತ್ತೆ? ಸರ್ dB directly proportional to the I. So next one dl. Okay, so dl sin theta. Okay, so dl sin theta. So ಇಲ್ಲಿ ನಾನು L ಬರ್ದೆ ಅನ್ಸುತ್ತೆ, ಅದು dl ಆಗಬೇಕು. Length of a current element. Okay, so this is dl. Okay, and the next one divided by r square. So ಇಲ್ಲಿ proportionally constant eliminate ಮಾಡಬೇಕಂದ್ರೆ dB, that is equals to mu naught, so divided by 4 pi. So I into dl into sin theta, so divided by r square ಬರುತ್ತೆ. Okay, so this is the scalar form. ಅದೇ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೆಕ್ಟರ್ ಕ್ವಾಂಟಿ ಅಲ್ವಾ? ಸೊ ವೆಕ್ಟರ್ ಕ್ವಾಂಟಿ ಆಗಿರೋದ್ರಿಂದ, ಸೊ ಡಿಬಿ, ಓಕೆ, ಸೊ ದಟ್ ಇಸ್ ದ ಡಿಬಿ ವೆಕ್ಟರ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 pi. ಸೊ ಐ, ಓಕೆ, ಸೊ 4 pi I, ಸೊ ದಟ್ ಈಸ್ ದ ಡಿ ಎಲ್ ವೆಕ್ಟರ್ ಆರ್. ಓಕೆ, ಸೊ ವೆಕ್ಟರ್ ಆರ್, ಸೊ ಓಲ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಅಂತ ಬರೀಬಹುದು. ಓಕೆ, ಸೊ ದಿಸ್ ಇಸ್ ಸ್ಕೇಲಾರ್ ಫಾರ್ಮ್ ಅಂಡ್ ದಿಸ್ ಇಸ್ ವೆಕ್ಟರ್ ಫಾರ್ಮ್. ಸೊ ದಿಸ್ ಇಸ್ Bioಟ್-Savart's law. Okay, so this is Bioಟ್-Savart's law. Clear? Sir, when the result for a PWN-SAT scholarship entrance need ಬರಣಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ನಿಮಗೆ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಓಕೆನಾ? ಎಸ್, ವೆಲ್ಕಮ್ ಬಸವರಾಜು. ಹಾ, ಫಸ್ಟ್ ಪೇಜ್ ಹೇಳಿದ್ನಲ್ಲ, ನೆಕ್ಸ್ಟ್ ವೀಕ್ ಮಂಡೇ ಇಂದ ಸ್ಟಾರ್ಟ್ ಆಗ್ಬೋದು. ಓಕೆ, ಅಂಡ್ ಯಾರ್ಯಾರು ನೋಟ್ಸ್ ಬಗ್ಗೆ ಕೇಳ್ತಿದ್ದೀರಾ, ಸೊ ಮತ್ತೊಂದ್ಸತಿ ಹೇಳ್ತೀನಿ ಕೇಳಿ. ಈ ಎಂಟೈರ್ ನಮ್ಮ ಮ್ಯಾರಥಾನ್ ಮುಗಿದ್ಮೇಲೆ, ಅಂದ್ರೆ ಇವತ್ತು ಮುಗೀತಲ್ಲ, ಇನ್ನೊಂದು 1.5-2 ಗಂಟೆಯಲ್ಲಿ, ಸೊ ಮುಗಿದ ಮೇಲೆ ನಿಮಗೆ ಅಪ್ಲೋಡ್ ಮಾಡ್ತಾರೆ. ಯು ಕ್ಯಾನ್ ಡೌನ್ಲೋಡ್ ಇಟ್ ಇನ್ ದ ಮಾರ್ನಿಂಗ್. ಓಕೆ, ಸೊ ಮಾರ್ನಿಂಗ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮಗೆ ಏನಾಗುತ್ತೆ ಅಂತಂದ್ರೆ ಡೌನ್ಲೋಡ್ ಆಗದೆ ಇರೋದು ಅಥವಾ ಎರರ್ ಬರೋದು ಆ ಥರ ಆಗ್ತಿರುತ್ತೆ. ಮಾರ್ನಿಂಗ್ ನಾನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆನಾ? ಎಸ್ ಸರ್. ಅಂದ್ರೆ ನೆಕ್ಸ್ಟ್ ಕ್ವಶನ್, derive an expression for a magnitude of magnetic field at a point along the axis of a circular carrying current loop. Okay, and ಇದನ್ನ ಮಾತ್ರ ಮಿಸ್ ಮಾಡಬೇಡಿ. ಓಕೆ, ಸೊ ಡೋಂಟ್ ಮಿಸ್. ಓಕೆ, ಸೊ ಡೋಂಟ್ ಮಿಸ್ ದಿಸ್ ಡೆರಿವೇಶನ್. ಓಕೆ, ಸೊ ಡೋಂಟ್ ಮಿಸ್ ದಿಸ್. ಓಕೆ, ಸೊ ಡೋಂಟ್ ಮಿಸ್ ದಿಸ್. ಇದು ಖಂಡಿತವಾಗಿ ನಿಮಗೆ 5 ಮಾರ್ಕ್ಸ್ಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಕೇಳ್ತಾರೆ. ಸೊ ಫಸ್ಟ್ ಏನ್ ಮಾಡಬೇಕು, ಡಯಾಗ್ರಾಮ್ ಹಾಕಬೇಕು. ಓಕೆ, ಇದೆಲ್ಲ ನಾವು ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಓಕೆನಾ? ರೈಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡಬೇಕು, ಫಸ್ಟ್ ಸ್ಟೇಟ್ಮೆಂಟ್ ಬರಬೇಕು. ನೆಕ್ಸ್ಟ್ ಏನೋ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ, ದಟ್ ಇಸ್ ದ Bioಟ್-Savart's law. ಓಕೆ, ಸೊ ಸ್ಟೇಟ್ಮೆಂಟ್ 1 by 1 ಮಾಡಬೇಕು. ಸೊ ಸಿಮಿಲರ್ಲಿ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಪಾಯಿಂಟ್ ಪಿ ಅಂತ ಇರುತ್ತೆ. ಇದೆಲ್ಲ ಡಯಾಗ್ರಾಮ್ ನೋಡ್ಕೊಂಡ್ರೆ, ಸೊ ನೆಕ್ಸ್ಟ್ ಏನಿಲ್ಲ, ನಮಗೆ ಸಿಂಪಲ್ ಮ್ಯಾಥಮೆಟಿಕಲ್ ಇಕ್ವೇಶನ್ಸ್ ನ ಬರುತ್ತೆ. ಓಕೆ, ಸ್ಟೂಡೆಂಟ್ ಎಲಿಮಿನೇಷನ್ ಪ್ರಕಾರ ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಬರೀಬೇಕು. ಓಕೆ, ಸೊ ಇದೆಲ್ಲ ಬರ್ದಾದ್ಮೇಲೆ ಡೈರೆಕ್ಟ್ ಆಗಿ ನಿಮಗೆ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಬಗ್ಗೆ ಹೋಗ್ತೀರಾ. ಓಕೆ, ಸೊ ಡೈರೆಕ್ಟ್ ಆಗಿ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್. ಓಕೆ, ಸೊ ಫೈನಲ್ ಆಗಿ ನಿಮಗೆ ಈ ಇಕ್ವೇಶನ್ ಬರುತ್ತೆ. ಓಕೆ, ಸೊ ಈ ಇಕ್ವೇಶನ್ ನ ವಿತೌಟ್ ಅ ಫೇಲ್ ಪ್ರಾಕ್ಟೀಸ್ ಮಾಡಿ. ಓಕೆ, ರೈಟ್ ರೈಟ್. ಸೊ ಈ ಡೆರಿವೇಶನ್ಸ್ ಎಲ್ಲ ರೆಗ್ಯುಲರ್ ಎಕ್ಸ್ಪ್ಲೇನ್ ಮಾಡ್ತೀವಿ, ಮತ್ತೆ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ 15 to 20 minutes ತಗೊಳುತ್ತೆ ಇದೆಲ್ಲ ಮಾಡ್ಬೇಕಂದ್ರೆ. ಓಕೆ, ಎರರ್ ಗೇಮ್ ಸರ್ ಕೆ.ಸಿ.ಟಿ ಆಫ್ಟರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಓಕೆ, ಸೊ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಓಕೆನಾ ಸರ್? ಲೆಸನ್ EMI ಚಾಪ್ಟರ್ ಯಾವಾಗ? ಸೊ ಇವಾಗ ಆಗುತ್ತೆ.
ಇದು ಕಂಪ್ಲೀಟ್ ಆದಮೇಲೆ ಮ್ಯಾಗ್ನೆಟಿಸಮ್ ಮ್ಯಾಟರ್, ಅದೊಂದು ಹಾರ್ಡ್ಲಿ ಒಂದು 20 ಮಿನಿಟ್ಸ್ ತಗೊಳುತ್ತೆ, ವೆರಿ ಸ್ಮಾಲ್ ಚಾಪ್ಟರ್ ಅಲ್ವಾ. ಸೊ ಅದಕ್ಕೆ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಮಗೆ ಎ ಸಿ ಆದಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಲಾಸ್ಟ್ ಚಾಪ್ಟರ್. ಓಕೆ ರೈಟ್. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ದಟ್ ಈಸ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಸೊ ಆಂಪಿಯರ್ ಸರ್ಕ್ಯೂಟ್ ಅಲ್ಲಿ ಏನು ಹೇಳುತ್ತೆ, ಲೈಕ್ ಏನೋ ಗಾಸ್ ಲಾ ತರನೇ ಏನ್ ಹೇಳುತ್ತೆ, ದ ಲೈನ್ ಇಂಟಿಗ್ರಲ್ ಆಫ್ ಬಿ ಡಿ ಎಲ್ ಅರೌಂಡ್ ಎನಿ ಕ್ಲೋಸ್ಡ್ ಪಾತ್ ಎನ್ಕ್ಲೋಸಿಂಗ್ ದ ಸರ್ಫೇಸ್ ಇಸ್ mu naught times the total steady current passing through the surface. ಸೊ ಈ ಇಕ್ವೇಶನ್ ನ ಬರಿಬಾರ್ದು. ಓಕೆ, ಸೊ ಇಕ್ವೇಶನ್ ಬರೆಯೋದನ್ನ ನಾವು ಮರಿಬಾರ್ದು. ಓಕೆ, ಸೊ ಇಕ್ವೇಶನ್ ನ ಬರೆಯೋದು ಮಾತ್ರ ಮರಿಬಾರ್ದು. ಓಕೆ, ವೇರ್ mu naught is the permeability of a free space, I is the electric current. ಓಕೆ, ಹಾ ಸರ್ ನೋಟ್ಸ್ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಬರಣಿ ಆಫ್ಟರ್ ದ ಸೆಷನ್. ಓಕೆ, ಸೊ ಸೇಮ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ನಾವು ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಾಸ್ ನೋಟ್ಸ್ ಅಂತ ಇರುತ್ತೆ, ಆ ಲಿಂಕ್ ನ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟ್ಸ್ ಡೌನ್ಲೋಡ್ ಆಗುತ್ತೆ. ಓಕೆ ರೈಟ್. ಸೊ ನೆಕ್ಸ್ಟ್ ಒನ್, derive an expression for a magnetic field at a point around a straight conductor. Okay, so at a straight conductor andre ಯಾವ ತರ, let me draw one straight conductor. Okay, straight conductor. So let's say this is infinite wire. Okay, so let's say this is infinite wire. Okay, so let's say this is infinite wire and at a distance, okay, at a distance r. Okay, at a distance r. Okay, so at a distance r, ಇಲ್ಲಿ ನಿಮಗೆ ಇನ್ಫೈನೈಟ್ ವೈರ್ ಇಂದ. ಓಕೆನಾ, ಸೊ ದಿಸ್ ಇಸ್ ಪಾಸಿಟಿವ್ ಇನ್ಫಿನಿಟಿ ಅಂಡ್ ದಿಸ್ ಇಸ್ ಅ ನೆಗೆಟಿವ್ ಇನ್ಫಿನಿಟಿ. ಸೊ ಇದರ ಪ್ರಕಾರ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಅಂತ. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಇನ್ಫೈನೈಟ್ ಸ್ಟ್ರೈಟ್ ಕಂಡಕ್ಟರ್ is some mu naught divided by 4 pi 2i divided by r ಅಂತ ಬರುತ್ತೆ. ಓಕೆ, ಸೊ ಇದರ ಪ್ರಕಾರ ಇಲ್ಲಿ ಆಂಪಿಯರ್ ಸರ್ಕ್ಯೂಟ್ ಏನ್ ಮಾಡ್ತೀರಾ, ಒಂದು ಲೂಪ್ ನ ಕನ್ಸಿಡರ್ ಮಾಡ್ಕೊಳ್ತೀರಾ. ಓಕೆನಾ, ಸೊ ಲೂಪ್ ನ ಕನ್ಸಿಡರ್ ಮಾಡ್ಕೊಳ್ತೀರಾ ಈ ತರ. ಓಕೆ, ಸೊ ದಿಸ್ ಇಸ್ ದ ಕರೆಂಟ್ ಲೂಪ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರ ಮೂಲಕ ಬರ್ಕೋತೀರಿ. ಓಕೆ, ಸೊ ದಿಸ್ ಇಸ್ ಬಿ. ಓಕೆ, ಸೊ ದಿಸ್ ಇಸ್ ಡಿ ಅಂಡ್ ಇಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಬರುತ್ತೆ. ಅಂಡ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮ್ಗೆ ಫೈನಲ್ ಆಗಿ ಈಕ್ವೇಶನ್ ಬರುತ್ತೆ. ಓಕೆನಾ, ಸೊ ಎಷ್ಟು ಬರೆದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್, mu naught i divided by 4 pi 2i divided by r. ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಬರ್ಕೋಬಹುದು. ಓಕೆ, ಸೊ ಯಾವ್ದಾದ್ರು ಒಂದು ಬರ್ಕೊಳ್ಬಹುದು, ಅದು ಅಥವಾ ಇದು. ಓಕೆ, ಹಾ ಸರ್ ಬ್ಯಾಂಗ್ಳೂರ್ ಸೌತ್ ಮಿಡ್ ಟರ್ಮ್ ಪೋರ್ಷನ್ಸ್ ಒಂದ್ಸರಿ ಹೇಳ್ತೀರಾ, ನಮಗೆ ಗೊತ್ತಿರಲ್ಲ, ನಿಮಗೆ ಗೊತ್ತಿರುತ್ತೆ. ಓಕೆ, ವಿ ಆರ್ ಡೂಯಿಂಗ್ ಫಾರ್ ಆಲ್ ದ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಓಕೆ, ಸೊ ಕರ್ನಾಟಕದಲ್ಲಿರುವಂಥ ಎಲ್ಲ ಡಿಸ್ಟ್ರಿಕ್ಟ್ಗೆ ನಾವು ಪಾಠ ಮಾಡ್ತಾ ಇದೀವಿ. ಓಕೆ ಸರ್ ರೈಟ್. ಸರ್ ನಾನು ಓನ್ಲಿ ಕ್ವಶನ್ ಬರ್ಕೋಬಹುದಾ? ಓನ್ಲಿ ಕ್ವಶನ್ಸ್ ಏನಾಗಿ ಬರ್ಕೋತಾರೆ, ಈ ಫೈಲ್ ಸಿಗುತ್ತಲ್ಲ ನಿಮಗೆ, ಅಲೋಕ್ A18. ಫೈನಾ? Now let's move on to the next question. Mention an expression for a magnetic field produced at the center of axis of a current coiling solenoid ಬಗ್ಗೆ ಹೇಳಿರೋದು. ಓಕೆನಾ, ಸೊ solenoid. ಓಕೆ, ಸೊ solenoid ಏನು, so mu naught I. ಓಕೆ, ಸೊ mu naught Ni. ಓಕೆ, so mu naught Ni. So where so mu naught is nothing but a permeability of a free space, n is the number of turns, l is nothing but length of the loop, I mean length of the solenoid, and I is the current flowing through it. Okay right. ಹಾ ಜಾಸ್ತಿ ವೇಟೇಜ್ ಯಾವ ಚಾಪ್ಟರ್? ಫಸ್ಟ್ 4 ಚಾಪ್ಟರ್ ಜಾಸ್ತಿ. ವೇಣು ಫಸ್ಟ್ 4 ಚಾಪ್ಟರ್ಸ್ ತುಂಬಾ ಜಾಸ್ತಿ ಸಿಲೆಬಸ್, ಐ ಮೀನ್ ವೇಟೇಜ್ ಜಾಸ್ತಿ ಅಂತ. ಓಕೆನಾ, ವೇರ್ mu naught is the permeability of a free space, n is the number of turns per unit length, I is the electric current. Okay, and the next question, to derive an expression for force acting between two straight infinite long parallel conductor, hence define 1 ampere ಅಂತ. ಓಕೆ, ಸೊ ಸಪೋಸ್ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್, ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಆನ್ ಆಕ್ಸಿಸ್ ಅಂತ ಬರ್ದಿಲ್ಲ ಅಂದ್ರೆ, ಸೊ ಇದು 5 ಮಾರ್ಕ್ಸ್ ಕೇಳುವಂತ ಕ್ವಶನ್. ಓಕೆ, ಸೊ ಇದು ಅಂಡ್ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೋಡ್ಕೊಳ್ಬೇಕು ನೀವು. ಕನ್ಸಿಡರ್ 2 ಇನ್ಫಿನಿಟ್ಲಿ ಲಾಂಗ್ ಸ್ಟ್ರೇಟ್ ಪ್ಯಾರಲಲ್ ಕಂಡಕ್ಟರ್ಸ್ A and B separated by a distance D carrying current IA and IB. ಅಂದ್ರೆ IA and IB ಅಂದ್ರೆ ಕರೆಂಟ್ ಥ್ರೂ ಕಂಡಕ್ಟರ್ A and ಕರೆಂಟ್ ಥ್ರೂ current is flowing in a conductor A, current flowing in a conductor B ಅಂತ. ಓಕೆನಾ, ಸೊ ಇದರ ಪ್ರಕಾರ ಇಲ್ಲಿ ಇದು ಕಂಡಕ್ಟರ್ಸ್. ಓಕೆ, ಸೊ ಕಂಡಕ್ಟರ್ ಇಸ್ ನಥಿಂಗ್ ಬಟ್ ವೈರ್ಸ್ ಅಂತ. ಸೊ ಕರೆಂಟ್ ಏನದು IA. ಓಕೆ, ಸೊ ದಿಸ್ ಇಸ್ IA. ಓಕೆ, ಸೊ ದಿಸ್ ಇಸ್ IA and this is IB, ಸೇಮ್ ಡೈರೆಕ್ಷನ್ ಹೋಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ A wire and this is the B wire and separated by a small distance D. Okay, so separated by a small distance. Okay, and the next one ಏನ್ ಮಾಡ್ತೀರಾ, the magnetic field produced by the conductor at a distance D is BA mu naught IA divided by 2 pi D. ಇದು ಎಲ್ಲಿಂದ ಬಂತು? ಸೊ ನಾವು ಲಾಸ್ಟ್ ಡೆರಿವೇಶನ್ ಅಲ್ಲಿ ಕಲ್ತಿರ್ತೀವಿ, ಯಾವುದು ಇದು. ಓಕೆ, ಸೊ ಇದೇ ಇಕ್ವೇಶನ್ ನಾವು ಕನ್ಸಿಡರ್ ಮಾಡ್ಕೊತೀವಿ. ಸೊ ದಿಸ್ ಇಸ್ ಇನ್ಫೈನೈಟ್ ವೈರ್ ಅಲ್ವಾ, ಎಟ್ ಅ ಡಿಸ್ಟೆನ್ಸ್ ಆರ್ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ ಅದರಿಂದ. ಓಕೆನಾ,
ಹಾ ಸರ್ ನಮ್ಮ ಕಾಲೇಜಲ್ಲಿ ಪೋರ್ಷನ್ಸ್ ಹೇಳಿಲ್ಲ. ಓಕೆ, ಸೊ ಐ ವಿಲ್ ಗೆಟ್ ಟು ನೋ. ಓಕೆ, ಸೊ ನಾನು ಸ್ವಲ್ಪ ಬೇರೆಯವ್ರನ್ನ ತಿಳ್ಕೊಂಡು ನಿಮಗೆ ಹೇಳ್ತೇನೆ. ಓಕೆನಾ? ನಿಮಗೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರ್ತೀನಿ. ಫೈನ್, ಎಸ್, ಇಷ್ಟ ಆಯ್ತಾ? ಸೊ ಇಷ್ಟಾದ್ಮೇಲೆ ಓಕೆ, ಸೊ ಇಷ್ಟಾದ್ಮೇಲೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, the magnetic field produced by the conductor A at a distance d is BA mu naught IA divided by 2 pi d. In a similar way, okay, so the conductor B carrying a current IB is in a magnetic field BA, hence it experiences the force, their force on a B due to A is. ಅಂದ್ರೆ ಇದರ ಪ್ರಕಾರ the force on a current carrying conductor in a external magnetic field ಅನ್ನೋ ಕಾನ್ಸೆಪ್ಟ್ ಬರುತ್ತೆ. So this is a bill ಅಂತ ಬರುತ್ತೆ, BIL. Okay, so force on, okay, so this is a force. Okay, so this is a force on, you know, current carrying conductor B in a external magnetic field. ಯಾವ external magnetic field ಆಗುತ್ತೆ? ಡ್ಯೂ ಟು current carrying conductor A ಆಗುತ್ತೆ. ಸೊ IBL as it is, BA ದ ವ್ಯಾಲ್ಯೂ ಏನಿದೆ mu naught IA divided by 2 pi d. ಸೊ ಇಲ್ಲಿ ಸಾಲ್ವ್ ಮಾಡಿದ್ರೆ, ಸೊ mu naught divided by 2 pi IA IB divided by d into L. So this is, you know, force on one conductor. Okay, this force is towards the conductor A using Fleming's left hand rule, or else right hand, you know, palm second rule la use ಮಾಡಬಹುದು. ಓಕೆನಾ? and the next one, similarly the force on A due to B is, okay, so same value ಬರುತ್ತೆ. ಓಕೆ, ಹಾ ಸರ್ ಪ್ಲೀಸ್ ಹೆಲ್ಪ್ ಮೀ. ಏನ್ ಬೇಕು? ಏನ್ ಹೆಲ್ಪ್ ಮಾಡ್ಲಿ? ಏನ್ ಹೆಲ್ಪ್ ಮಾಡ್ಲಿ? ಯಾಕೆ ಬೇಜಾರಾಗ್ತೀರಾ ಸುಮ್ಮನೆ? ಸೊ ಇದು ಎರಡು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸರ್ಟ್ ಸೇಮ್ ಅಂಡ್ ಸಿಮಿಲರ್ ಪ್ರಾಬ್ಲಮ್, ಐ ಮೀನ್ ಸಿಮಿಲರ್ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡ್ತಿರೋದ್ರಿಂದ FAB that is equals to IALB magnetic field B ಬರ್ಬೇಕಿದು. ಓಕೆ, ಎಸ್, IAL mu naught IB divided by 2 pi d mu naught IA IB divided by 2 pi d into L ಅಂತ ಬರುತ್ತೆ. ಸೊ ಇಲ್ಲಿ ದ ಫೋರ್ಸ್ ಟುವರ್ಡ್ಸ್ ದ ಕಂಡಕ್ಟರ್ ಬಿ ಅಂದ್ರೆ ಅಟ್ರಾಕ್ಷನ್ ಆಗುತ್ತೆ. ಓಕೆನಾ? ಸೊ ಅಟ್ರಾಕ್ಷನ್ ಆಗುತ್ತೆ. ಝೂಲಜಿ DDP PDF ಸೆಂಡ್ ಮೀ ಅಂತ. ಓಕೆ, ಹೇಳ್ತೀನಿ ರಾಮಚಂದ್ರ. ಸರ್ ನಮ್ಮ ಕಾಲೇಜಲ್ಲಿ ಟೀಚರ್ಸ್ ಮಿಡಲ್ ಅಲ್ಲಿ ಬಿಟ್ಟವ್ರದ್ದು ಲ್ಯಾಬ್ ವರ್ಕ್ ಹೆಂಗ್ ಮಾಡೋದು? ವಿಶ್ವಾಸ್, ಅದು ನನ್ಗೆ ಐಡಿಯಾ ಇಲ್ಲಪ್ಪ, ನನ್ಗೆ ಐಡಿಯಾ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಲೆಟ್ FAB represent the force per unit length. Okay, so FAB, okay, so this is FAB, force per unit length, that is mu naught IA IB divided by 2 pi into d. ಸೊ ಇಲ್ಲಿ IA IB ಎರಡು ಸೇಮ್ ಇದ್ರೆ 1 ಆಂಪಿಯರ್, ಡಿಸ್ಟೆನ್ಸ್ ಬಿಟ್ವೀನ್ ದಮ್ 1 ಮೀಟರ್ ಇದ್ರೆ, ಸೊ ನಮಗೆ FAB is equals to mu naught divided by 2 pi ಆಗುತ್ತೆ. ದಟ್ ವ್ಯಾಲ್ಯೂ ಇಸ್ 2 into 10 power minus 7 ನ್ಯೂಟನ್ ಪರ್ ಮೀಟರ್ ಅಂತ ಆಗುತ್ತೆ. ಓಕೆನಾ? ಇಷ್ಟೆಲ್ಲ ಆದ್ಮೇಲೆ ಸೊ ಡಿಫೈನ್ 1 ಆಂಪಿಯರ್ ಅಂತ ಕೇಳ್ತಾರೆ. ಓಕೆ, ಸೊ ಡಿಫೈನ್ 1 ಆಂಪಿಯರ್ ಅಂದ್ರೆ ಸೇಮ್ is defined as that steady current which when flowing in each of the two infinite long straight conductor of a negligible cross section separated by a distance 1 meter is free space experienced by a force of 2 into 10 power minus 7 ನ್ಯೂಟನ್ per meter between them ಅಂತ. ಇಲ್ಲಿ ನಿಮಗೆ ಸ್ಪೆಷಲ್ ಕೇಸ್ ಬರುತ್ತೆ. ವೆನ್ ಕರೆಂಟ್ ಆರ್ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್, ಅಂದ್ರೆ ಸೇಮ್ ಡೈರೆಕ್ಷನ್ ಹೋಗ್ತಾ ಇದ್ರೆ ಏನಾಗುತ್ತೆ? ಅಟ್ರಾಕ್ಷನ್ ಆಗುತ್ತೆ. ವೆನ್ ಕರೆಂಟ್ಸ್ ಆರ್ ಮೂವಿಂಗ್ ಅಪೋಸಿಟ್ ಡೈರೆಕ್ಷನ್ ಅಂತ ಅಂದ್ರೆ ರಿಪಲ್ಷನ್ ಆಗುತ್ತೆ. ಅದು ಕೆಳಗಡೆ ಆದ್ರೂ ಹೋಗ್ಬಾರ್ದು ಅಥವಾ ಮೇಲ್ಗಡೆ ಆದ್ರೂ ಹೋಗ್ಬೋದು. ಕೆಳಗಡೆ ಅಥವಾ ಮೇಲ್ಗಡೆ ಯಾವ ಡೈರೆಕ್ಷನ್ ಅಲ್ಲಿ ಹೋದ್ರೂ ಸಹಿತ ಸೇಮ್ ಡೈರೆಕ್ಷನ್ ಆಗಿದ್ರೆ ಅಟ್ರಾಕ್ಷನ್ ಆಗುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್. ಅಪೋಸಿಟ್ ಡೈರೆಕ್ಷನ್ ಆದ್ರೆ ರಿಪಲ್ಸಿವ್ ನೇಚರ್ ಆಗುತ್ತೆ. ಓಕೆನಾ? ಹಾ, ಯಾವ ಲೆಸನ್ ಇಂದ ನ್ಯೂಮರಿಕಲ್ಸ್ ಬರುತ್ತೆ? ಪ್ರಕಾಶ್, ಇಲ್ಲಿ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ, ಆಸ್ ಇಟ್ ಇಸ್ ಮಿಡ್ ಟರ್ಮ್ ಎಕ್ಸಾಮ್, ನಾಟ್ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ ಆದ್ರೆ ನಾವು ಹೇಳ್ಬೋದು. ಓಕೆ, ಅಷ್ಟೊತ್ತಿಗೆ ನಮ್ ಬ್ಲೂ ಪ್ರಿಂಟ್ ಬರುತ್ತೆ. ಸೊ ಬ್ಲೂ ಪ್ರಿಂಟ್ ಬೇಸ್ ಮಾಡ್ಕೊಂಡು ಹೇಳ್ಬೋದು ಈ ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಬರುತ್ತೆ ಅಂತೇಳಿ. ಬಟ್ ನಮಗೇನ ಬ್ಲೂ ಪ್ರಿಂಟ್ ಬಂದಿಲ್ಲ, ಆಸ್ ಇಟ್ ಇಸ್ ಮಿಡ್ ಟರ್ಮ್ ಎಕ್ಸಾಮ್. You have to learn all the numericals what I have taught. Okay, right. So next one, what is the nature of force between the two parallel conductor carrying a current in the same direction? Okay, so same direction adre attraction. Okay, so same direction adre attraction. Okay, so this is for a same direction. Okay, so this is for same direction. Okay, so this is for a same direction. And repulsion, so repulsion anta yavudikagutte? So repulsion ge opposite direction. Okay, so current should flow opposite direction. Okay, so current should flow opposite direction. Okay, so opposite direction ಆಗಿರುತ್ತೆ. ಹಾ, ಸಾಕು ಏಕೆ ಸಾಕು. Okay, now next one, with the help of a diagram derive an expression for the torque on rectangular loop placed in a uniform magnetic field. Okay, so ನೋಡಿ,
ಸೊ ಫಾರ್ ಎಕ್ಸಾಂಪಲ್ ಇದು ಇನ್ವರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ಕೊಳ್ಳಿ. ಓಕೆ, ಸೊ ಇನ್ವರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ದಿಸ್ ಇಸ್ ಇನ್ವರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. Okay, so this is inward magnetic field. Okay, so this is inward magnetic field. ಇಲ್ಲಿ ಎ ಬಿ ಸಿ ಡಿ ಅನ್ನೋದು ಒಂದು ಲೂಪ್. ಓಕೆ, ಸೊ ಎ ಬಿ ಸಿ ಡಿ ಅನ್ನೋದು ಒಂದು ಲೂಪ್, ರೈಟ್? ಹೇಳ್ತೀನೋ ರಾಮಚಂದ್ರ, ಹೇಳ್ತೀನಿ ಅಂತ ಹೇಳಿದ್ನಲ್ಲೋ, ಮತ್ತೆ ಅದೇ ಕೇಳ್ತೀಯಲ್ಲ. ಸರ್ ಡಿಫರೆಂಟ್ ಡೈರೆಕ್ಷನ್ಸ್ ಇದ್ರೆ ಇಲ್ಲಿ ಬರ್ದಿದ್ನಲ್ಲ, ಕರೆಂಟ್ ಇಸ್ ಡಿಫರೆಂಟ್ ಡೈರೆಕ್ಷನ್, ರಿಪಲ್ಷನ್. ಓಕೆ, ಹಾ, ವೆಂಕೋ ದೇವಾಂಗ. ಸೊ ಟೆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ಇದೆ, ಟೆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ. ಹಾ, ಓಕೆ, ಸೊ ನಾವು ರೈಟ್. ಸೊ ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಸೊ ದಟ್ ಈಸ್ ಇನ್ವರ್ಡ್ ಇನ್ ಡೈರೆಕ್ಷನ್. ಓಕೆ, ಸೊ ದಿಸ್ ಇಸ್ ಇನ್ವರ್ಡ್ ಇನ್ ಡೈರೆಕ್ಷನ್ ಅಂಡ್ ಇದು ಲೆಂತ್ ಆಫ್ ಕಂಡಕ್ಟರ್, ಐ ಮೀನ್ ಲೆಂತ್ ಆಫ್ ದ ಲೂಪ್, ಅಂಡ್ ದಿಸ್ ಇಸ್ ಬ್ರೆಡ್ತ್ ಆಫ್ ದ ಲೂಪ್. ಓಕೆ, ಸೊ ದಿಸ್ ಇಸ್ ಬ್ರೆಡ್ತ್ ಆಫ್ ದ ಲೂಪ್. ಇವಾಗ ಹೇಳಿ, ಲೆಂತ್ ಆಫ್ ದ ಲೂಪ್ ಅಂಡ್ ಬ್ರೆಡ್ತ್ ಆಫ್ ದ ಲೂಪ್. ಇಲ್ಲಿ ನಾನು ಕರೆಂಟ್ ಡೈರೆಕ್ಷನ್ ನ ಕ್ಲಾಕ್ ವೈಸ್ ತಗೊಳ್ತೀನಿ. ಓಕೆನಾ? ಸೊ ಕರೆಂಟ್ ಡೈರೆಕ್ಷನ್ ಇಸ್ ಅ ಕ್ಲಾಕ್ ವೈಸ್. ಈಗ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಎಕ್ಸರ್ಟ್ ಆಗುತ್ತೆ? ಸರ್ ಫೋರ್ಸ್ ಈ ಕಡೆ ಎಕ್ಸರ್ಟ್ ಆಗುತ್ತೆ, ಸೊ ಫೋರ್ಸ್ ಈ ಕಡೆ ಎಕ್ಸರ್ಟ್ ಆಗುತ್ತೆ, ಫೋರ್ಸ್ ಈ ಕಡೆ ಎಕ್ಸರ್ಟ್ ಆಗುತ್ತೆ, ಫೋರ್ಸ್ ಈ ಕಡೆ ಎಕ್ಸರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಆಲ್ ದ ಫೋರ್ಸಸ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಇನ್ ಡೈರೆಕ್ಷನ್. ಓಕೆ, ಸೊ ಈಕ್ವಲ್ ಅಂಡ್ ಅಪೋಸಿಟ್ ಡೈರೆಕ್ಷನ್ ಇದ್ದಾಗ, ಸೊ ನಮಗೆ ಈ ಕೇಸಲ್ಲಿ ಏನಾಗುತ್ತೆ, ಸೊ ನೆಟ್ ಫೋರ್ಸು ಸಹಿತ 0 ಆಗುತ್ತೆ ಅಂಡ್ ನೆಟ್ ಟಾರ್ಕು ಸಹಿತ 0 ಆಗುತ್ತೆ. ಓಕೆ, ಸೊ ಅಲ್ಲಿ ಯಾವುದೇ ರೀತಿ ಸೊ ರೊಟೇಷನ್ ಇಲ್ಲ, ಅದೇ ರೀತಿ ಏನೋ ಏನಂತಾರೆ ಫೋರ್ಸ್ನು ಆಕ್ಟ್ ಆಗ್ತಿಲ್ಲ. ಓಕೆ, ಅಂಡ್ ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ಕಂಚೆ ಮಾಡ್ಕೊಂಡು, ಓಕೆ, ಸೊ ಇದನ್ನ ಕಂಚೆ ಮಾಡ್ಕೊಂಡು ನೋಡಿ, ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಸ್ವಲ್ಪ ಸೊ ಇದು ಇನಿಷಿಯಲ್ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ಇನಿಷಿಯಲ್ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ಇನಿಷಿಯಲ್ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ಇನಿಷಿಯಲ್ ಪೊಸಿಷನ್ ಅನ್ಕೋಣ. ಇವೆಲ್ಲ ರಿಮೂವ್ ಮಾಡ್ಬಿಡೋಣ. ಓಕೆನಾ? ಸೊ ಇವೆಲ್ಲ ರಿಮೂವ್ ಮಾಡ್ತಾ ಇದ್ವಿ. ಯಾವುದು? ಫೋರ್ಸ್ದು. ಓಕೆ, ಸೊ ಫೋರ್ಸ್ನ ರಿಮೂವ್ ಮಾಡಿದ್ವಿ. ಓಕೆ, ಇವಾಗ ನಾನೇನ್ ಮಾಡ್ತೀನಿ, ಸ್ವಲ್ಪ ಈ ತರ ಕಂಚು ಮಾಡ್ಕೋತೀನಿ. ಯಾವ ತರ? ಬೇರೆ ಕಲರ್ ಯೂಸ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಗೆಟ್ ಅ ಕ್ಲಾರಿಟಿ ಆನ್ ಇಟ್. ಈ ತರ. ಸೊ ದಿಸ್ ಇಸ್ ಡಾಟೆಡ್ ಲೈನ್ ಏನಿದೆಯಲ್ಲ, ದಟ್ ಈಸ್ ಇನಿಷಿಯಲ್ ಪೊಸಿಷನ್ ಅಂಡ್ ಇದು ನೆಕ್ಸ್ಟ್ ಪೊಸಿಷನ್. ಅಂದ್ರೆ ಇದು ಯಾವ ತರ ಕಾಣಿಸ್ತಿದೆ ಅಂತಂದ್ರೆ, ಇದು ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಸೊ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ದಿಸ್ ಇಸ್ ಒರಿಜಿನಲ್ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ದ ಒರಿಜಿನಲ್ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ದ ಒರಿಜಿನಲ್ ಪೊಸಿಷನ್. ಇವಾಗಿರೋದು ಯಾವುದು? ಈ ತರ ಪೊಸಿಷನ್ ಇದೆ. ಓಕೆ, ಈ ತರ ಪೊಸಿಷನ್ ಇದೆ. ಓಕೆ, ಸೊ ಈ ತರ ಪೊಸಿಷನ್ ಇದೆ. ಇದನ್ನ ಸ್ವಲ್ಪ ಕೆಳಗಡೆ ತಗೊಂಡ್ ಬರೋಣ. ಓಕೆ, ರೈಟ್ ಸರ್. ಅಂಡ್ ಸೊ ಈ ತರ ಇದೆ. ಓಕೆ, ಸೊ ದಿಸ್ ಇಸ್ ಆಕ್ಸಿಸ್ ಆಫ್ ರೊಟೇಷನ್, ರೈಟ್? ಸೊ ಇದರ ಮೇಲೆ ಇದೆಷ್ಟಿದೆ ಸರ್? ಇಟ್ ಇಸ್ ಅ b/2. ಯಾಕೆಂದ್ರೆ ಇದು ಬ್ರೆಡ್ತ್ ಅಲ್ವಾ, ಸೊ ಆಫ್ ಡಿವೈಡ್ ಆಗುತ್ತೆ. ನೋಡಿ, ದಿಸ್ ಇಸ್ ಆಫ್ ಅಂಡ್ ದಿಸ್ ಇಸ್ ಆಫ್ ಡಿವೈಡ್ ಆಗುತ್ತೆ. ಅಂಡ್ ಇದರ ಮೇಲೆ ಫೋರ್ಸ್ ಯಾವ ತರ ಎಕ್ಸರ್ಟ್ ಆಗುತ್ತೆ? ಸೊ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಓಕೆ, ಇನ್ ದ ಸೇಮ್ ವೇ ಈ ಕಡೆನೂ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಓಕೆ, ಅಂಡ್ ನಮಗೆ ಟಾರ್ಕ್ ಬೇಕು ಅಂದ್ರೆ, ಓಕೆ, ಸೊ ಟಾರ್ಕ್ ಬೇಕಂದ್ರೆ ಏನ್ ಮಾಡ್ತೀವಿ ಸರ್? ಆರ್ ಪರ್ಪೆಂಡಿಕ್ಯುಲರ್ ಇಂಟು ಫೋರ್ಸ್. ನಮಗೆ ಫೋರ್ಸ್ ಬಗ್ಗೆ ಗೊತ್ತಿದೆ. ಸೊ ದ ಫೋರ್ಸ್ ಆಕ್ಟಿಂಗ್ ಅನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಓಕೆ, ದ ಫೋರ್ಸ್ ಅನ್ನ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಏನಾಗುತ್ತೆ? ಸೊ ದಟ್ ಈಸ್ ಬಿಲ್ ಆಗುತ್ತೆ. ಓಕೆ, ಸೊ BIL. ಓಕೆ, ಸೊ BIL. ಅಂಡ್ ವಾಟ್ ಅಬೌಟ್ ಆರ್ ಪರ್ಪೆಂಡಿಕ್ಯುಲರ್? ಸೊ ಆರ್ ಪರ್ಪೆಂಡಿಕ್ಯುಲರ್ ಬಗ್ಗೆ ನೋಡೋಣ. ಓಕೆ, ಸೊ ಆರ್ ಪರ್ಪೆಂಡಿಕ್ಯುಲರ್ ಅಂತಂದ್ರೆ, ಸೊ ಆರ್ ಪರ್ಪೆಂಡಿಕ್ಯುಲರ್. ಓಕೆ, ಸೊ ದಿಸ್ ಇಸ್ ಆರ್ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಸೊ ಇದು ಟೀಟಾ ಆದ್ರೆ, ಓಕೆ, ಸೊ ದಿಸ್ ಇಸ್ ಟೀಟಾ ಆದ್ರೆ ಇದು ಸಹಿತ ಟೀಟಾನೆ. ಓಕೆ, ಸೊ ದಿಸ್ ಇಸ್ ಟೀಟಾ. ಸೊ b/2 cos theta and ಈ ಕಡೆ ಸರ್ ಇಟ್ ಇಸ್ ದ b/2 sin theta. ಓಕೆ, ಸೊ b/2 sin theta. ಇನ್ ದ ಸೇಮ್ ವೇ ಇಲ್ಲೂ ಸಹಿತ. ಓಕೆ, ಏನಿದು? ಓಕೆ, ರೈಟ್. ಸೊ ಇದರ ಪ್ರಕಾರ ನೋಡಿದ್ರೆ ಇದು ಸಹಿತ ನಮ್ಗೆ ಏನ್ ಸಿಗುತ್ತೆ? ದಿಸ್ ಇಸ್ ಸೊ b/2. ಓಕೆ, ಸೊ b/2 sin theta ಅಂಡ್ ಇದೇನಾಗುತ್ತೆ b, ಸೊ theta b/2 ಸೊ cos theta ಆಗುತ್ತೆ. ಓಕೆ, ಸೊ ನಮಗೆ ಬೇಕಾರದು ಆರ್ ಪರ್ಪೆಂಡಿಕ್ಯುಲರ್. ಓಕೆ, ಸೊ ದಿಸ್ ಇಸ್ ಆರ್ ಪರ್ಪೆಂಡಿಕ್ಯುಲರ್ ಅಂಡ್ ದಿಸ್ ಇಸ್ ಆಲ್ಸೋ ಆರ್ ಪರ್ಪೆಂಡಿಕ್ಯುಲರ್. ಏನಾಗುತ್ತೆ ಇಲ್ಲಿ ಸರ್? ಇಲ್ಲಿ
2 times ಇದೆ. Okay, so 2 times of, so b by 2 into sin theta ಆಗುತ್ತೆ. Okay, so b by 2 sin theta, 2 get cancel, so that is the b sin theta ಆಗುತ್ತೆ. Okay, so this is b sin theta. So let's write down, so this is a torque, so torque that is equals to b sin theta. Okay, so b sin theta into f value ಏನಿದೆ sir, it is a BIL. Okay, so this is the BIL and ಸ್ವಲ್ಪ rearrange ಮಾಡ್ಕೋಣ. Okay, so BIL. Okay, so ಇಲ್ಲಿ ಲೆಂತ್ ಅಂಡ್ ಬ್ರೆಡ್ತ್ ಒಂದ್ ಕಡೆ ಮಾಡೋಣ. ಓಕೆನಾ, ಸೊ ಲೆಂತ್ ಅಂಡ್ ಬ್ರೆಡ್ತ್ ಒಂದ್ ಕಡೆ ಮಾಡ್ತೀವಿ. ಓಕೆ, ಅಂಡ್ ಬಿ ಒಂದ್ ಕಡೆ ಮಾಡ್ತೀವಿ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಸೈನ್ ಥೀಟಾ. ಓಕೆ, ಸೊ ಇಲ್ಲಿ ಲೆಂತ್ ಅಂಡ್ ಬ್ರೆಡ್ತ್ ಏನು ಸರ್, ಇಟ್ ಇಸ್ ದ ಎ ಏರಿಯಾ and this is a b. Okay, so I, okay, so this is I sin theta. Okay, right. This is for n is equals to 1. Okay, so n is equals to 1. Ade torque that is equals to n, so I into a into b sin theta bardre. Okay, so n into torque, so that is equals to n I into b, so sin theta anta bardre. Okay, so this is ಏನ್ ಬರೀತೀರಾ ಸರ್, ಇಟ್ ಇಸ್ ಅ ಮ್ಯಾಗ್ನೆಟಿಕ್ ಮೂಮೆಂಟ್. ಓಕೆ, ಸೊ ದಟ್ ಇಸ್ ಅ ಮ್ಯಾಗ್ನೆಟಿಕ್ ಮೂಮೆಂಟ್ ಎಂ ಬಿ ಸೈನ್ ಥೀಟಾ ಅಂತ ಆಗುತ್ತೆ. ಓಕೆ, ಸೊ ಎಂ ಬಿ ಸೈನ್ ಥೀಟಾ, ಸೊ ಇಲ್ಲಿ ವೆಕ್ಟರ್ ಕ್ವಾಂಟಿಟಿ ಬರೆದ್ರೆ, ಸೊ ದಟ್ ಇಸ್ ಎಂ ಬಿ. ಓಕೆ, ಸೊ ದಟ್ ಇಸ್ ಎಂ, ಸೊ ಕ್ರಾಸ್ ಬಿ. ಓಕೆ, ಸೊ ದಟ್ ಇಸ್ ಎಂ ಕ್ರಾಸ್ ಬಿ. ಓಕೆ, ಸೊ ದಟ್ ಇಸ್ ಎಂ ಕ್ರಾಸ್ ಬಿ. ಸೊ ದಿಸ್ ಇಸ್ ಎಂ ಕ್ರಾಸ್ ಬಿ. ಓಕೆ, ರೈಟ್. ಕ್ಲಿಯರಾ? ಕ್ಲಿಯರಾ? ಎಸ್. ಓಕೆ ರಾಮಚಂದ್ರ, ನಾನು ಇನ್ಫಾರ್ಮ್ ಮಾಡಿದ್ದೀನಿ ಕಣ, ಸರಿಗೆ ಇನ್ಫಾರ್ಮ್ ಮಾಡ್ತೀನಿ. ರೈಟ್, ಸೊ ದಿಸ್ ಇಸ್ ಏನೋ ಟಾರ್ಕ್ದು ಮ್ಯಾಥಮೆಟಿಕಲ್ ಫಾರ್ಮುಲಾ. And the next one, a square coil. Okay, a square coil of a side 10 centimeter 50 turns carrying a current of a 10 ampere is placed in a uniform magnetic field of 0.80 Tesla in such a way that normal drawn to the plane of the coil makes an angle 30 degree with the direction of a magnetic field. Find the magnitude of a torque experienced by the coil anta. Okay, so ಇಲ್ಲಿ magnitude of a torque na find ಮಾಡಬೇಕು. Okay, so magnitude of a torque that is equals to, so normal ಆಗಿ n into I into a into b sin theta ಇರುತ್ತೆ. ಕರೆಕ್ಟಾ? ಎಸ್ ಸರ್. and number of turns ಎಷ್ಟಿದೆ ಸರ್? ಇಟ್ ಇಸ್ ಅ 50. number of turns 50 and current that is a 10. area, so length into breadth ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ 10 into 10 power minus 2 and 10 into 10 power minus 2. ಸರ್ ಇಲ್ಲಿ ಎರಡು ಸತಿ ಯಾಕೆ ಬರ್ದ್ರಿ ಸರ್? ಇಲ್ಲಿ ಸ್ಕ್ವೇರ್ ಅಂದಮೇಲೆ ವಾಟ್ ಇಸ್ ದ ಏರಿಯಾ ಆಫ್ ದ ಸ್ಕ್ವೇರ್? ದಟ್ ಇಸ್ ದ ಸ್ಕ್ವೇರ್ ಆಫ್ ದ ಸೈಡ್ಸ್. ಇಲ್ಲಿ ನೋಡಿ, ಸೊ 10 into 10 power minus 2, 10 into 10 power minus 2. 10 power minus 2 ಏನಕ್ಕೆ? ದಟ್ ಇಸ್ ಸೆಂಟಿಮೀಟರ್ ಇಂದ ಮೀಟರ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಅಂಡ್ ಬಿ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 0.8 and sin theta sin 30. Okay, so this is sin 30. Okay, now so torque is equals to, okay, so torque that is equals to, okay, so torque is equals to 50 into 10 into 10 into 10 into 0.8, okay, into 1 divided by array. So 50 into, so 10 into 10 into 10 into 0.8 ಎಷ್ಟಾಗುತ್ತೆ? 4000. Okay, so that is 40,000. Okay, so 40,000 ಆಗುತ್ತೆ. Okay, so this is 40,000 into 10 power minus 4 and sin 30, that is the 1/2. ಎಷ್ಟಾಗುತ್ತೆ ಸರ್? torque is equals to 2 Newton meter ಆಗುತ್ತೆ. Okay, so 2 Newton meter. So this is the torque value. Okay, so this is the torque value. Got it? Huh. Bro, ಜ್ಯೂಸ್ ಇವಾಗ ಸದ್ಯಕ್ಕೆ ನಾನು ಮಿಡ್ ಟರ್ಮ್ ಮ್ಯಾರಥಾನ್ ಮಾಡ್ತಾ ಇದ್ದೀನಿ. ವಿ ಕ್ಯಾನ್ ಡಿಸ್ಕಸ್ ವೈಲ್ ವಿ ಆರ್ ಡೂಯಿಂಗ್ ಏನೋ KCT ಮ್ಯಾರಥಾನ್. ಓಕೆ, ಸೊ KCT ಮ್ಯಾರಥಾನ್ ಮಾಡಬೇಕಾದ್ರೆ ನಾವು ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ? ಸೊ ಇಫ್ ಯು ಆರ್ ಪ್ರಿಪೇರಿಂಗ್ ಅಥವಾ ನೀವು ಡ್ರಾಪರ್ ಆಗಿದ್ರೆ ಈ ಸೆಷನ್ ಬಿಡ್ಬೇಡಿ, ನಿಮ್ಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ಓಕೆ, ಹಾ, ಕ್ಲಿಯರಾ? ಎಸ್ ರುಜನ್. ಹಾ, ನ್ಯೂಮರಿಕಲ್ಸ್ ಒನ್ ಶಾಟ್ ಮಾಡಲ್ಲ, ನ್ಯೂಮರಿಕಲ್ಸ್ ಒನ್ ಶಾಟ್ ಎಲ್ಲ ಮಾಡಲ್ಲ. ನಾ ನೆಕ್ಸ್ಟ್ ನೋಡಿ, ಸೊ ದಿಸ್ ಇಸ್ ಕನ್ವರ್ಷನ್ ಆಫ್ galvanometer to ammeter. Okay, so galvanometer to ammeter. ಸೊ ಏನ್ ಮಾಡ್ತೀವಿ? ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಸೊ ದಿಸ್ ಇಸ್ ದ galvanometer. ಓಕೆ, ಸೊ ದಿಸ್ ಇಸ್ ದ galvanometer ಅಂಡ್ ಇದು ಶಂಟ್ ರೆಸಿಸ್ಟೆನ್ಸ್. ಓಕೆ, ಆಮೀಟರ್ ಕನ್ವರ್ಟ್ ಮಾಡ್ತೀವಲ್ಲ, ಎಸ್, ದಿಸ್ ಇಸ್ ಅ ಶಂಟ್ ರೆಸಿಸ್ಟೆನ್ಸ್. ಓಕೆ, ದಿಸ್ ಶಂಟ್ ರೆಸಿಸ್ಟೆನ್ಸ್ ಅಂಡ್ ಇಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅನ್ಕೊಳ್ಳಿ. ಓಕೆ, ಸೊ ಕರೆಂಟ್ ಫ್ಲೋ ಆಗ್ತಿದೆ ಅಂಡ್ ಕರೆಂಟ್ ಥ್ರೂ ದ galvanometer I ಅಂಡ್ ಕರೆಂಟ್ ಥ್ರೂ ಶಂಟ್ ರೆಸಿಸ್ಟೆನ್ಸ್, ದಟ್ ಇಸ್ I minus IG. ಸೊ ಇದು ಪ್ಯಾರಲ್ ಆಗಿ ಕನೆಕ್ಟ್ ಮಾಡೋದ್ರಿಂದ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಸೇಮ್ ಆಗುತ್ತೆ. ಓಕೆ, ನಾವು ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಸೇಮ್ ಆಗುತ್ತೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಆಗಿರೋದ್ರಿಂದ, ಓಕೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ galvanometer ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಶಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ?
ಸರ್ ಇಟ್ ಇಸ್ ಐ ಇಂಟು ಆರ್. ಯಾಕೆಂದ್ರೆ ವಿ ನೋ ದಾಟ್ ಓಮ್ಸ್ ಲಾ ಪ್ರಕಾರ ಐ ಇಂಟು ಆರ್ ಅಂತ ಬರಿತೀವಿ. ಇನ್ ದ ಸೇಮ್ ವೇ ಐ ಜಿ ಇಂಟು ಆರ್ ಎಸ್. ಓಕೆ, ಸೊ ಐ ಜಿ ಇಂಟು ಆರ್ ಎಸ್. ಆರ್ ಎಸ್ ಬರಲ್ಲ, ಐ ಜಿ ಬರುತ್ತೆ. ಓಕೆ, ನೋಡಿ. ಸೊ ದಿಸ್ ಇಸ್ ಸ್ವಲ್ಪ ಚೇಂಜ್ ಮಾಡ್ತೀನಿ ಇಲ್ಲಿ. ಆರ್ ಎಸ್ ಅಂತ ಬರ್ಕೊಂಡಿದ್ದಾರೆ. ನೋ, ದಿಸ್ ಶುಡ್ ಬಿ ಓಕೆ. ಇದನ್ನ ತೆಗೆದು ಬಿಡ್ತೀನಿ ಇದೆಲ್ಲ. ನೋಡಿ, ವಿ ಜಿ ದಟ್ ಈಸ್ ಐ ಜಿ ಇಂಟು ಜಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ವಿ ಎಸ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಐ ಮೈನಸ್ ಐ ಜಿ ಇಂಟು ಎಸ್. ಓಕೆ, ನಮಗೆ ಶಂಟ್ ರೆಸಿಸ್ಟೆನ್ಸ್ ಬೇಕಂದ್ರೆ ಏನ್ ಮಾಡ್ತೀವಿ ಸರ್? ಇಟ್ ಇಸ್ ಐ ಜಿ, ಸೊ ಐ ಮೈನಸ್ ಐ ಜಿ ಅಂತ ಬರೀತೀವಿ. ಓಕೆ, ಸೊ ಇಂಟು ಜಿ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ವಾಟ್ ಇಸ್ ದ ಶಂಟ್ ರೆಸಿಸ್ಟೆನ್ಸ್ ಅಂತ ಹೇಳಿ. ಓಕೆನಾ? ಸೊ ತೇರಿಲಿ ಮೇಲೆ ಇದೆ, ನೀವು ಓದ್ಕೊಳ್ಬಹುದು. ಓಕೆನಾ? ಎಸ್. ಸೊ ಸಿಮಿಲರ್ಲಿ ಗ್ಯಾಲನೋಮೀಟರ್ ಇಸ್ ಕನ್ವರ್ಟೆಡ್ ಟು ವೋಲ್ಟ್ಮೀಟರ್. ಓಕೆ, ಸೊ ಇಲ್ಲಿ ಗ್ಯಾಲನೋಮೀಟರ್ ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ಶಂಟ್ ರೆಸಿಸ್ಟೆನ್ಸ್ ಅಂದ್ರೆ ವೆರಿ ಸ್ಮಾಲ್ ರೆಸಿಸ್ಟೆನ್ಸ್. ಓಕೆ, ದಿಸ್ ಇಸ್ ವೆರಿ ಸ್ಮಾಲ್ ರೆಸಿಸ್ಟೆನ್ಸ್. ಓಕೆ, ಹಾ, ಓಕೆ ಓಕೆ, ಯು ಆರ್ ನಾಟ್ ರಿಪೀಟರ್, ಡ್ರಾಪರ್ ಇಲ್ಲ. ಓಕೆ ಓಕೆ, ಹಾ, ತೇರಿಗೆ ಬೇಕಾದ್ರೆ ನೋಡ್ಕೊಳ್ಬಹುದು, ಕಾಂಪಿಟೇಟಿವ್ ಅದೆಲ್ಲ ಮಾಡಲ್ಲ ನಾವು. ಓಕೆನಾ? ಸೊ ತೇರಿಗೆ ಮಾತ್ರ ಮಾಡ್ತಿರೋದು. ಓಕೆನಾ? ಎಸ್. ಹಾ ಸರ್, ಪ್ಲೀಸ್ ಡೂ ಓನ್ಲಿ ನ್ಯೂಮರಿಕಲ್ಸ್. ನೋ, ಇವಾಗ ನ್ಯೂಮರಿಕಲ್ಸ್ ಅಂತ ಮಾತಾಡೋಕ್ಕಾಗಲ್ಲ, ಎಲ್ಲನೂ ಮಾಡ್ತಾ ಇದ್ದೀನಿ. ಓಕೆ, ಸೊ ಸೊ ಅಲ್ಲಿ ನಮಗೆ ಇಲ್ಲಿ ಏನ್ ಮಾಡ್ತೀವಿ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಎಕ್ಸ್ಟ್ರಾ ಕನೆಕ್ಟ್ ಮಾಡ್ತೀವಲ್ಲ, ಸೊ ದಟ್ ಈಸ್ ಅ ಶಂಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ನಮಗೆ ಈ ಗ್ಯಾಲನೋಮೀಟರ್ನ ವೋಲ್ಟ್ಮೀಟರ್ ಕನೆಕ್ಟ್ ಮಾಡಬೇಕಾದ್ರೆ ಎಕ್ಸ್ಟರ್ನಲ್ ರೆಸಿಸ್ಟರ್ ಕನೆಕ್ಟ್ ಮಾಡ್ತೀವಿ. ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಅಂತಂದ್ರೆ ಹೈ ರೆಸಿಸ್ಟೆನ್ಸ್. ಓಕೆ, ಇಲ್ಲಿ ನಮಗೆ ಕರೆಂಟ್ ಸೇಮ್ ಆಗಿರೋದ್ರಿಂದ ಸೊ ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಬರಿತೀವಲ್ಲ. ವಾಟ್ ಇಸ್ ದ ಕರೆಂಟ್ ಇಸ್ ಫ್ಲೋಯಿಂಗ್ ಸರ್? ಐ ಜಿ. ಓಕೆ, ಈ ಗ್ಯಾಲನೋಮೀಟರ್ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅಷ್ಟೇ ನಮಗೆ ರೆಸಿಸ್ಟೆನ್ಸ್ ಅಲ್ಲೂ ಸಹಿತ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಅಂಡ್ ಇಲ್ಲಿ ಐ ಜಿ ಬ್ರಾಕೆಟ್ ಆಫ್ ಆರ್ ಜಿ ಪ್ಲಸ್ ಆರ್. ಆರ್ ಜಿ ಅಂತಂದ್ರೆ ದಟ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ಅ ಗ್ಯಾಲನೋಮೀಟರ್. ಆರ್ ಅಂದ್ರೆ ದಟ್ ಇಸ್ ಎಕ್ಸ್ಟರ್ನಲ್ ರೆಸಿಸ್ಟರ್. ಇವಾಗ ನಿಮಗೆ ಎಷ್ಟು ರೆಸಿಸ್ಟೆನ್ಸ್ ಇದೆ ಇದು ಆರ್ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ರೀಅರೇಂಜ್ ಇಕ್ವೇಶನ್ ಏನ್ ಬರುತ್ತೆ ಸರ್? ಇಟ್ ಈಸ್ ಆರ್ ಬೇಕಂದ್ರೆ ವಿ ಡಿವೈಡೆಡ್ ಬೈ ಐ ಜಿ ಮೈನಸ್ ಆರ್ ಜಿ ಮಾಡಿದ್ರೆ ಸಾಕು. ಓಕೆ, ಸೊ ವಿ ಡಿವೈಡೆಡ್ ಬೈ ಐ ಜಿ ಮೈನಸ್ ಆರ್ ಜಿ ಮಾಡಿದ್ರೆ ಸಾಕು. ಅಂಡ್ ದಿಸ್ ಸರ್ಕ್ಯೂಟ್ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್, ವೇರ್ ಐ ಜಿ ಇಸ್ ದ ಕರೆಂಟ್ ಫಾರ್ ಅ ಫ್ಲೋ ಫುಲ್ ಡಿಫ್ಲೆಕ್ಷನ್ ಇನ್ ಅ ಗ್ಯಾಲನೋಮೀಟರ್. ಓಕೆ, ಹಾ ಕ್ಲಿಯರ್? ಫಸ್ಟ್ ಇದು ಕೇಳೋ ಸಾಂಗ್ ಲವರ್, ಫಸ್ಟ್ ಇದು ಕೇಳು. ಇಲ್ಲೇ ಎಮ್ ಸಿ ಕ್ಯೂ ಎಲ್ಲ ಮಾಡ್ತಾ ಇದ್ದೀನಿ, ಮತ್ತೆ ನಾನು ಸಪ್ರೇಟ್ ಆಗಿ ಏನಾಗಿ ಮಾಡಲಿ ಹೇಳಿ? ನಿಮ್ಮ ಟೈಮ್ ವೇಸ್ಟು, ನನ್ನ ಟೈಮು ವೇಸ್ಟು. ಇಲ್ಲೇ ಎಲ್ಲ ಕವರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡೋದು ಬಿತ್ತು ಆಮೇಲೆ ನ್ಯೂಮೆರಿಕಲ್ಸ್ ಮಾಡಿ ಎಮ್ ಸಿ ಕ್ಯೂ ಮಾಡಿ ಅಂತ ಕೇಳ್ತಾ ಇದ್ದೀರಲ್ವಾ? ಹೌ ಫೇರ್ ಇಟ್ ಇಸ್? ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅಂತೇಳಿ ನಾನು ಇಲ್ಲೇ ಮಾಡಿಸ್ತಾ ಇದ್ದೀನಿ. ನಾನು ಯಾವುದಾದ್ರು ಎಮ್ ಸಿ ಕ್ಯೂ ಮಾಡಿಸ್ತೀನಿ, ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಿಸ್ತಾ ಇದ್ದೀನಿ, ನ್ಯೂಮೆರಿಕಲ್ಸ್ ಮಾಡಿಸ್ತೀನಿ, ಡೆರಿವೇಷನ್ ಮಾಡಿಸ್ತೀನಿ, ಎಲ್ಲನೂ ಮಾಡಿಸ್ತಾ ಇದ್ದೀನಿ. ಓಕೆ, ಸಿ ಎಂ ಸರ್ ಇದು ಥೇರಿ ಬೋರ್ಡ್ಸ್ಗೆ ಮಾತ್ರ ಇದು. ಓಕೆನಾ? ಸೊ ಬೋರ್ಡ್ಸ್ಗೆ ಮಾತ್ರ. ಕ್ಲಿಯರಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಹಾ, ನೆಕ್ಸ್ಟ್ ಇದು ಹೇಗೆ ನಾವು ಈ ಗ್ಯಾಲನೋಮೀಟರ್ನ ಡೈರೆಕ್ಟ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಆಮೀಟರ್ ಆಗಿ ಅನ್ನೋದು. ಓಕೆ, ಎಸ್ ಸರ್ ಪ್ಲೀಸ್ ಅದನ್ನ ಓದ್ಕೊಳ್ಳಿ ಒಂದ್ಸತಿ ಅದನ್ನ ಓದ್ಕೊಳ್ಳಿ. ಒಂದ್ಸತಿ ಓದ್ಕೊಳ್ಳಿ ಬೇಗ. ಓಕೆ, ಸೊ ಇದನ್ನ ಥೇರಿ ಪಾರ್ಟ್ ಇದೆ. ಐ ಹೋಪ್ ಇವ್ನು ಓದ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಒನ್, ಡಿಫೈನ್ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಅ ಗ್ಯಾಲನೋಮೀಟರ್. ಸೊ ಕರೆಂಟ್ ಸೆನ್ಸಿಟಿವಿಟಿ ಅಂದ್ರೆ ಯಾವ ಡಿಫೈನ್ ಮಾಡ್ತೀವಿ? ಸೊ ಕರೆಂಟ್ ಸೆನ್ಸಿಟಿವಿಟಿ ಇಸ್ ನಥಿಂಗ್ ಬಟ್ ಸೊ ಡಿಫ್ಲೆಕ್ಷನ್ ಪರ್ ಕರೆಂಟ್. ಓಕೆ, ಪರ್ ಯೂನಿಟ್ ಕರೆಂಟ್ ಅಂತ ಬರಿತೀವಿ. ಓಕೆನಾ? ಸೊ ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್ ಇದನ್ನ ಯಾವ ತರ ಬರಿಬಹುದು ಸರ್? ಇಟ್ ಇಸ್ ಎನ್ ಎ ಬಿ ಸೊ ಡಿವೈಡೆಡ್ ಬೈ ಸಿ. ಸೊ ವೇರ್ ಸಿ ಇಸ್ ದ ಟಾರ್ಷನಲ್ ಕಾನ್ಸ್ಟೆಂಟ್, ವೇರ್ ಎನ್ ಇಸ್ ದ ನಂಬರ್ ಆಫ್ ಟರ್ನ್ಸ್, ಏರಿಯಾ ಎ ಅನ್ನೋದು ಏರಿಯಾ ಆಫ್ ದ ಲೂಪ್ ಅಥವಾ ರೆಕ್ಟಾಂಗ್ಯುಲರ್ ಕಾಯಿಲ್, ಅಥವಾ ಬಿ ಅಂದ್ರೆ ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ವೆರಿ ಗುಡ್ ಸೃಜನ್, ವೆರಿ ಗುಡ್. ಸಿ ಎಂ ಹೇಳಿದ್ನಲ್ಲೋ, ಇಟ್ ಇಸ್ ದ ಬೋರ್ಡ್ಸ್, ಥೇರಿ ಕಾಂಪಿಟೇಟಿವ್ ಅಲ್ಲ. ರೈಟ್. ಸೊ ನೆಕ್ಸ್ಟ್ ಒನ್, ಮೆನ್ಷನ್ ಎನಿ ಟೂ ಫ್ಯಾಕ್ಟರ್ಸ್ ಆನ್ ವಿಚ್ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಅ ಗ್ಯಾಲನೋಮೀಟರ್ ಡಿಪೆಂಡ್ಸ್. ನೋಡಿ, ಫಸ್ಟ್ ಒನ್, ಸೊ ಕರೆಂಟ್ ಸೆನ್ಸಿಟಿವಿಟಿ ಅಂದ್ರೆ ಏನು ಸರ್? ಕರೆಂಟ್ ಸೆನ್ಸಿಟಿವಿಟಿ ಇಸ್ ನಥಿಂಗ್ ಬಟ್ ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್, and this can be written as NAB so divided by C. Okay, so NAB divided by C. So where so N is number of turns. Okay, so where N is number of turns
A is area. Okay, so area of coil. Okay, so that is area of a coil. And B is the magnetic field. Okay, so strength of a magnetic field anta baribodu atha magnetic field anta baradru nadite. Okay, so strength of the magnetic field. And C is the torsional constant. Okay, so this is the torsional constant. Okay, so this is a torsional constant. Done. So these are the factors depends. 4 factors dependent ಆಗಿರುತ್ತೆ. Okay. Thank you, Niraj. Thank you so much. ಕಾವೇರಿ ನಾನು ಫಸ್ಟ್ ಇಯರ್ ಮಾಡಲ್ಲ, ಶ್ರೀಧರ್ ಸರ್ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಶ್ರೀಧರ್ ಸರ್ ಫಸ್ಟ್ PUC ಇದು ಮಾಡ್ತಾರೆ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಇದಕ್ಕೆ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಏನಿದು? ಎ ಗ್ಯಾಲನೋಮೀಟರ್ ವಿಚ್ ಕನ್ವರ್ಟ್ಸ್ ಟು ಆಮೀಟರ್. ಏನ್ ಮಾಡ್ತೀವಿ? ಸೊ ಗ್ಯಾಲನೋಮೀಟರ್ನ ಆಮೀಟರ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಲೋ ರೆಸಿಸ್ಟೆನ್ಸ್ ಯೂಸ್ ಮಾಡ್ತೀವಿ. ಬಟ್ ಹೇಗೆ ಕನೆಕ್ಟ್ ಮಾಡ್ತೀವಿ? ಸೊ ಪ್ಯಾರಲ್ ಆಗಿ ಕನೆಕ್ಟ್ ಮಾಡ್ತೀವಿ. ಲೋ ರೆಸಿಸ್ಟೆನ್ಸ್ ಅಂಡ್ ಪ್ಯಾರಲ್. ಸೊ ದಟ್ ಈಸ್ ಆಪ್ಷನ್ ಬಿ. So option B is the right answer. Low resistance in a parallel. Okay, so low resistance series alla, that is galvanometer converted to voltmeter ge. That is option B. Next question. Next question nodi. The statement 1. A galvanometer is converted to ammeter by connecting a resistor of low resistance in a parallel. Yes, this is right. And the next one, statement 2. The voltage sensitivity of a galvanometer depends on number of turns of the coil. Pick the correct statement. Yes, this is also right answer. Okay, so voltage sensitivity andre enu? So that is the deflection per, so this per unit voltage. So idin yav tara baritivi? So NAB divided by CR andre baradu saku, where R is the resistance. Okay, so both the statements are correct. Okay, so both the statements are correct. So both the statements are correct. That is option A. Okay, so both the correct answers. Okay, so that is option A. Very good. So next question. ಇಲ್ಲಿ write the expression for force experienced by the straight conductor of length L carrying a current moving in a uniform external magnetic field. So that is a Bill signed it. Okay, so that is a Bill signed it, where F is the force acting on a current carrying conductor, and B is the magnetic field, I is the current flowing through it, and L is the length of the conductor, and sin theta is angle between, you know, L, that is the current, L and B. Okay, so that is the angle between L and B. Okay, right. So next one. When does force experienced by a straight conductor carrying conductor, okay, current carrying conductor placed in a uniform magnetic field becomes a maximum? So maximum yaವಾಗ ಆಗುತ್ತೆ? So for a maximum theta is equals to 90 degree. Okay, so theta is equals to 90 degree. Therefore F is equals to BIL sin theta ಅಲ್ವಾ? Yes sir. So ಇವಾಗ sin 90 ಎಷ್ಟಾದ್ರೆ sin 90 ಆದ್ರೆ ಎಷ್ಟಾಗುತ್ತೆ? That is the 1. Okay, so final ಆಗಿ ಹೇಳೋದಾದ್ರೆ this is a BIL. Okay, so for a sin 90. Okay, so minimum ಯಾವಾಗ ಆಗುತ್ತೆ? So minimum theta is equals to 0 degree. Okay, so force ಏನಾಗುತ್ತೆ? sin 90 sin 0, sin 90 ಆದ್ರೆ 1, sin 0 ಆದ್ರೆ 0. Okay, yes, very good, very good. Yes Harsha, ನಾನು ತಿಂದೆ. Okay, right. So next one. A circular copper coil of a mean radius 6.284 centimeter has a turns 20. If a current of 2 ampere is passed through this coil, find the magnitude of magnetic field at its center. Also find magnetic dipole moment of the current coil. Given mu naught is equals to 4 pi into 10 power minus 7 ಬರಬೇಕು, ಇಲ್ಲಿ 1 ಆಗಿದೆ. ಓಕೆನಾ, so this is minus 7. Okay, so first ಏನು ಕೇಳ್ತಿರೋದು? magnetic field at a center. Okay, so magnetic field at a center, it is given by, so mu naught I divided by, so 2R. Okay, yes sir. So substituting the values, so 4 pi into 10 power minus 7 and into, so current is to 2 ampere, and 2 into R, that is 6.284 into 10 power minus 2. Okay, so B is equals to, okay, so ಇಲ್ಲಿ ಮತ್ತೊಂದು ಸತಿ ಬರೆಯೋಣ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಬರೆಯೋಣ ಒಂದೇ, ಒಂದು ಸೆಕೆಂಡ್. So that is 4 into 3.14 into 2. So ಎಷ್ಟಾಗುತ್ತೆ? 25. Okay, so 25 into, so 25.12 into 10 power minus 7. Okay, yes sir. So divided by, so 2 into 6.284. So that is so 12.56 into 10 power minus 2. Okay, yes sir. You know, so 25.12 divided by, so 12.56.
ಸೊ ದಟ್ ಈಸ್ ದ 2. ಓಕೆ, ಸೊ 2 ಆಗುತ್ತಾ ನೋಡ ಮತ್ತೊಂದ್ಸತಿ. ಸೊ 4 into 3.14 into 2, 25.12, and next one that is the 12.56. ಎಷ್ಟಾಗಿದೆ 2. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸೊ 2 10 power minus 5 ಟೆಸ್ಲಾ ಆಗುತ್ತೆ. ಓಕೆ, ಸೊ 2 into 10 power minus 5 ಟೆಸ್ಲಾ. ಅಂಡ್ ಮ್ಯಾಗ್ನೆಟಿಕ್ ಮೂಮೆಂಟ್ ನೋಡಿ. ಓಕೆ, ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಈಸ್ ನಥಿಂಗ್ ಬಟ್, ಓಕೆ, ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಈಸ್ ನಥಿಂಗ್ ಬಟ್, okay, so magnetic moment is nothing but so n into I into A. Okay, yes sir. So ಇಲ್ಲಿ ನಮಗೆ ಏರಿಯಾ ಇಲ್ಲ, so therefore what I can do is n into I into pi r square ಅಂತ ಬರೀಬಹುದು. Okay, yes sir. Magnetic moment that is equals to n ಎಷ್ಟಿದೆ sir, it is a 20, psi ಎಷ್ಟಿದೆ 2 and pi that is a 3.14 into r value ಎಷ್ಟಿದೆ sir, it is a 6.284 into 10 power minus 2 whole square. Okay, and magnetic moment that is equals to ಎಷ್ಟಾಗುತ್ತೆ 6.284. Okay, so into 3.14 into 2 into 20. So that is a 4959. So 0.77. Okay, so into 10 power, so minus 4. ಎಷ್ಟಾಗುತ್ತೆ 1 2 3 0.49 ಆಗುತ್ತೆ. Okay, so that is 0.4959. Okay, so 0.4959, that is the ampere meter square ಆಗುತ್ತೆ. Okay, so that is ampere meter square. Okay, so this is about magnetic field and magnetic moment. Okay, right. Yes, Venku, you can watch. Okay, so now let's move on to the next question. ಹೋಮ್ವರ್ಕ್ ಕ್ವಶನ್ ಮಾಡಿದನ, ಸೊ ಹೋಮ್ವರ್ಕ್ ಕ್ವಶನ್ ಆಗಿ ಸಾಲ್ವ್ ಮಾಡಿ. ಓಕೆ, ಸೊ ಸೇಮ್ ಪ್ರೀವಿಯಸ್ ಒನ್ ಏನು ಮಾಡಿದ್ವಿ ಸೇಮ್ ಮೆಥಡ್ ಇದೆ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಒನ್, ಸೊ ದಟ್ ಈಸ್ 2016 ಅಲ್ಲಿ ಕೇಳಿರೋದು. ಓಕೆ, ಎ ಗ್ಯಾಲನೋಮೀಟರ್ ಹ್ಯಾವಿಂಗ್ ಅ 12 ohm. ಓಕೆ, ಸೊ 12 ohm resistance gives a full deflection for a current of 4 milliampere. How can it be converted into voltmeter of a range 0 to 24? ಇವಾಗ ಜಸ್ಟ್ ರೆಸಿಸ್ಟೆನ್ಸ್ ಎಷ್ಟು ಕನೆಕ್ಟ್ ಮಾಡ್ಬೋದು, ಹೈ ರೆಸಿಸ್ಟೆನ್ಸ್ ಇರುತ್ತಲ್ಲ, ಸೊ ಅದಕ್ಕೆ R is equals to V divided by IG, so minus RG ಅಂತ ಬರೀಬೇಕು. ಓಕೆನಾ, ಸೊ RG ಅಂದ್ರೆ ದಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಗ್ಯಾಲನೋಮೀಟರ್. ಸೊ V ಎಷ್ಟಿದೆ 24 ಅಂಡ್ I ಎಷ್ಟಿದೆ ದಟ್ ಈಸ್ 4 into 10 power minus 3. ಓಕೆ, ಸೊ minus 12 ಎಷ್ಟು ರೇಂಜ್ ಇದೆ, ಸೊ ದಟ್ ಈಸ್ ಎಷ್ಟು ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್, ದಟ್ ಈಸ್ ದ 12. ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಯು ವಿಲ್ ಗೆಟ್ 5988. ಯಾವ ತರ ಕನೆಕ್ಟ್ ಮಾಡ್ತೀರಾ, ಸೊ ದಟ್ ಈಸ್ ಅ ಸೀರೀಸ್ ಕಾಂಬಿನೇಷನ್. ಓಕೆ, ಸೊ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಮಾಡ್ತೀರಾ. ಓಕೆ, ಸೊ ಸಿಮಿಲರ್ಲಿ yes sir, this is all about moving charges and magnetism. So now magnetism and matter. Ready ಎಲ್ಲರೂ? Yes, ready? ಬೇಗ ಆನ್ಸರ್ ಮಾಡಿ. ರೆಡಿ ಎಲ್ಲರೂ? ಬೇಗ ಆನ್ಸರ್ ಮಾಡಿ. ರೆಡಿ? ಲೈವ್ ಲೇಟ್ ಆಗ್ತಿದೆ ಹಿಂಗೆ? ಇಲ್ಲ ಪ್ರಾಪರ್ ಆಗಿದೆ. ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಅಲ್ಲಿ ನಿಮಗೆ 3 to 4 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್. ಓಕೆನಾ, 3 to 4 ಮಾರ್ಕ್ಸ್. ಜಸ್ಟ್ ಕಂಪ್ಯಾರಿಸನ್, ಪ್ಯಾರಾಮ್ಯಾಗ್ನೆಟಿಗೆ ಡೈಮ್ಯಾಗ್ನೆಟಿಗೆ ಡಿಫ್ರೆನ್ಸ್ ಏನು ಕಂಪೇರ್ ಮಾಡಿ ಅಂತ ಹೇಳ್ತಾರೆ. ಪ್ಯಾರಾಮ್ಯಾಗ್ನೆಟಿಗೆ ಅಂಡ್ ಫೆರೋಮ್ಯಾಗ್ನೆಟಿಗೆ ಡಿಫ್ರೆನ್ಸ್ ಏನು, ಡಯಾಮ್ಯಾಗ್ನೆಟಿಕ್ ಅಂಡ್ ಫೆರೋಮ್ಯಾಗ್ನೆಟಿಗೆ ಡಿಫ್ರೆನ್ಸ್ ಏನು. ಓಕೆ, ಸೊ ಈ ತರ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಕ್ಲಿಯರಾ? ಅಂಡ್ ಇಲ್ಲಿ ಫಸ್ಟ್ ಡ್ರಾ ದ ಪ್ಯಾಟರ್ನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳಿದ್ರು. ಓಕೆ, ಸೊ ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ಸೊ ಜಸ್ಟ್ ಡಯಾಗ್ರಾಮ್ ಬರೆದ್ರೆ ಸಾಕು. ಓಕೆ, ಸೊ ರೈಟ್. ಸೊ ಅಲ್ಲಿ ನೀವು ನೋಡಬಹುದು, so this is the north to south. Okay, so outside north to south ಹೋಗ್ತಿದೆ, but inside south to north ಹೋಗ್ತಿದೆ. So this is diagram. Okay, so for magnetic field lines due to bar magnet. Clear? Right. So next one, magnetic field lines properties. Okay, so properties of a magnetic field lines similar to the electric field lines, but ಒಂದೇ ಒಂದು ಡಿಫರೆನ್ಸ್ ಏನಂದ್ರೆ it forms a closed loop, ಅದು ಫಾರ್ಮ್ ಮಾಡಲ್ಲ. Okay, ಮುದ್ದಮ್ಮ JK ಮುದ್ದು ಟೀಚ್ JE ಅಡ್ವಾನ್ಸ್. ಇಲ್ಲಿ ಸದ್ಯಕ್ಕೆ ನಾವು ಬೋರ್ಡ್ ಲೆವೆಲ್ ಕಂಪ್ಲೀಟ್ ಮಾಡೋಣ. ಓಕೆ, ಸೊ ನೋಡೋಣ. ಇವಾಗ ನಾವು KCT ಮ್ಯಾರಥಾನ್ ಸ್ಟಾರ್ಟ್ ಮಾಡ್ತೀವಲ್ಲ, ಆವಾಗ ಬೇಕಿದ್ರೆ ನೋಡೋಣ. ಇವಾಗ ಸದ್ಯಕ್ಕೆ ಮಿಡ್ ಟರ್ಮ್ ಮ್ಯಾರಥಾನ್ ಮಾಡ್ತೀವಿ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಓಕೆನಾ? ಎಸ್, ದ ಫಸ್ಟ್ ಕ್ವಶನ್, ಫಸ್ಟ್ ಪ್ರಾಪರ್ಟಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ರೆಪ್ರೆಸೆಂಟೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಓಕೆ, ಅದ್ರ ನೆಕ್ಸ್ಟ್ ಒನ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ಸ್ ಎ ಕ್ಲೋಸ್ ಲೂಪ್. ಎಸ್, ಔಟ್ಸೈಡ್ ನಾರ್ತ್ ಟು ಸೌತ್, ಇನ್ಸೈಡ್ ಸೌತ್ ಟು ನಾರ್ತ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್. ಎಸ್, ಯಾಕೆ? ಇಟ್ ಹ್ಯಾಸ್ ಯೂನಿಟ್ ಡೈರೆಕ್ಷನ್. They do not cross each other. Okay, and more number of field lines, more strength is the magnetic field.
ಅದಕ್ಕೆ ನೋಡಿ ಪೋಲ್ ಆಫ್ ದ ಬಾರ್ ಮ್ಯಾಗ್ನೆಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇರುತ್ತೆ. ಓಕೆ, ಅಂಡ್ ಸ್ಪೇಸಿಂಗ್ ಆಲ್ಸೋ ವೆರಿ ಲೆಸ್. ಅಂಡ್ ದ ನೆಕ್ಸ್ಟ್ ಕ್ವಶನ್, write the expression for a magnetic potential energy of a magnetic dipole kept in a uniform magnetic field and explain the terms ಅಂತ ಇದೆ. ಸೊ ನೋಡಿ, so magnetic so potential energy, that is mb so cos theta. Okay, so mb cos theta, where m is the magnetic moment, b is the magnetic field, theta is the angle between m and b. So where u is the potential energy. Okay, so where u is the potential energy. Okay, ಹರ್ಷನ್, ನಾನು ಫಾಸ್ಟ್ ಆಗಿಲ್ಲ ಕಣ. ಸೊ ನಾನು ಫಾಸ್ಟ್ ಆಗಿಲ್ಲ, ದಯವಿಟ್ಟು ನೀವು ಶ್ರೀಧರ್ ಸರ್ಗೆ ಕೇಳಿ. ಓಕೆ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾಕೆಂದ್ರೆ ಅವರೇ ಪ್ಲಾನರ್ ಪ್ರಿಪೇರ್ ಮಾಡ್ತಾರೆ. ಇಟ್ ಈಸ್ ಬೆಟರ್ ಟು ಆಸ್ಕ್ ಹಿಮ್ ಓನ್ಲಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್, ಎಸ್ ಸರ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್. ಓಕೆ, ಸೊ ಗಾಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಏನು ಓದಿದ್ದೀವಿ? ದಟ್ ಈಸ್ ಅ ಫ್ಲಕ್ಸ್. ಓಕೆ, ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಲೂಪ್ ಈಸ್ ಈಕ್ವಲ್ಸ್ ಟು 1 divided by epsilon naught times ಆಫ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಕ್ಲೋಸ್ ಸರ್ಫೇಸ್ ಅಂತ ಇತ್ತು. ಬಟ್ ಇಲ್ಲಿ ಮ್ಯಾಗ್ನೆಟಿಸಮ್ ಏನಾಗುತ್ತೆ, ದಟ್ ಇಸ್ ಇಂಟಿಗ್ರಲ್ ಆಫ್ ಬಿ ಡಿ ಎಲ್ ಇಸ್ ಈಕ್ವಲ್ಸ್ ಟು 0 ಅಂತ ಹೇಳುತ್ತೆ. ಯಾಕೆ? ದ ಮೋನೋಪೋಲ್ ಡು ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತವೆ. ಓಕೆ, ಸೊ ಮೋನೋಪೋಲ್ ಡು ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತವೆ. ಓಕೆ, ಸೊ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಹೇಳಿದ್ರೆ, ಸೊ ಲಾ ಆಫ್ ಮ್ಯಾಗ್ನೆಟಿಸಮ್, ಸೊ ಸ್ಟೇಟ್ಮೆಂಟ್, ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇಸ್ ಆಲ್ವೇಸ್ 0. ಓಕೆ, ಇದು ಯಾಕೆ 0, ವಾಟ್ ಡಸ್ ಇಟ್ ಮೀನ್ ಅನ್ನೋದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಓಕೆನಾ? The consider Gaussian surface enclosed in a magnetic field B. The total magnetic flux entering the Gaussian surface is equals to the total flux leaving the surface. Hence ಏನಾಗುತ್ತೆ, ಎಷ್ಟು ಎಂಟ್ರಿ ಆಗುತ್ತೆ ಅಷ್ಟು ಆಚೆ ಹೋದ್ರೆ the net magnetic flux ಅನ್ನೋದು 0 ಆಗುತ್ತೆ. ಓಕೆ, ಸೊ ಇನ್ವರ್ಡ್ ಫ್ಲಕ್ಸ್ ಅನ್ನ ನಾವು ನೆಗೆಟಿವ್ ತಗೊಂಡು ಔಟ್ವರ್ಡ್ ಫ್ಲಕ್ಸ್ ನ ಪಾಸಿಟಿವ್ ತಗೊಂಡ್ರೆ ಸೊ ಸೇಮ್ ಆಗಿರೋದು 0 ಆಗ್ಬಿಡುತ್ತೆ. ಓಕೆ, ಹೆನ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ Gaussian surface is always 0 ಅಂತ ಹೇಳ್ತಾರೆ. ಸೊ that is the explanation. And what are the consequence of Gauss law in a magnetism? First ಏನು ಹೇಳುತ್ತೆ, ಐಸೋಲೇಟೆಡ್ ಮ್ಯಾಗ್ನೆಟಿಕ್ ಪೋಲ್ ಡು ನಾಟ್ ಎಕ್ಸಿಸ್ಟ್, ಅಂದ್ರೆ ಮೋನೋಪೋಲ್ ಡು ನಾಟ್ ಎಕ್ಸಿಸ್ಟ್ ಅಂತ ಹೇಳುತ್ತೆ. ಯಾಕೆ ನಮಗೆ ಈಕ್ವಲ್ಸ್ ಟು 0 ಆಗಬೇಕು ಅಲ್ವಾ? ಸೊ ಐ ಡಿವೈಡೆಡ್ ಬೈ ಮ್ಯೂ ನಾಟ್ ಆಗಿರ್ಬೋದಲ್ಲ, ಯಾಕೆ ನಮ್ಗೆ ಆಗಲ್ಲ? ದಟ್ ಇಂಡಿಕೇಟ್ಸ್ ಮೋನೋಪೋಲ್ ಡು ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತವೆ. ಅಂಡ್ ದ ಸೆಕೆಂಡ್ ಒನ್, ಸೊ ಆಲ್ವೇಸ್ ಎಕ್ಸಿಸ್ಟ್ ಇನ್ ಅ ಡೈಪೋಲ್, ಅಂದ್ರೆ 2 poles ನಾರ್ತ್ ಅಂಡ್ ಸೌತ್, ಆಲ್ವೇಸ್ ಮ್ಯಾಗ್ನೆಟಿಕ್ ಡೈಪೋಲ್ ಎಕ್ಸಿಸ್ಟ್. ಓಕೆ, ಸೊ ಆಲ್ವೇಸ್ ಮ್ಯಾಗ್ನೆಟಿಕ್ ಡೈಪೋಲ್ ಅಂದ್ರೆ 2 ಪೋಲ್ ನಾರ್ತ್ ಅಂಡ್ ಸೌತ್ ಎಕ್ಸಿಸ್ಟ್ ಆಗುತ್ತೆ. ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಂಟರಿಂಗ್ ದ ಸರ್ಫೇಸ್ ಇಸ್ ಈಕ್ವಲ್ಸ್ ಟು ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಲೀವಿಂಗ್ ದ ಕ್ಲೋಸ್ ಸರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ದ ಕಾನ್ಸಿಕ್ವೆನ್ಸ್ ಆಫ್ ಲಾ ಆಫ್ ಮ್ಯಾಗ್ನೆಟಿಸಮ್ ಅಂತ ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಒನ್, ಇದಕ್ಕೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದಕ್ಕೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇಸ್ 0 ಈಸ್ ಅಕಾರ್ಡೆನ್ಸ್ ವಿತ್ ನೆಟ್ ಫ್ಲಕ್ಸ್ ಯಾವುದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ? ಸೊ ದಟ್ ಈಸ್ ಇಂಡಿಕೇಟ್ಸ್. ಓಕೆ, ಸೊ ದಟ್ ಈಸ್ ಇಂಡಿಕೇಟ್ಸ್ Gauss law in a magnetism. Okay, so that is option A. Okay, so that is option A. Option A is the right answer. Clear? And the next one, option A mugita? Yes sir. And the next one nodi. Net magnetic flux through. Okay, so net magnetic flux through. Okay, the net magnetic flux through any closed surface is 0. This law is called electrostatic magnetism, Gauss law of magnetism. ಅದೇ Q divided by epsilon naught ಬಂತಂದ್ರೆ ದಟ್ ಇಸ್ Gauss law in electrostatic ಆಗುತ್ತೆ. ಎರಡರಲ್ಲೂ Gauss law ಇದೆ. ಇದು ಮ್ಯಾಗ್ನೆಟಿಸಮ್, ಫಸ್ಟ್ ಮಾಡಿದ್ದು ಎಲೆಕ್ಟ್ರೋಸ್ಟಾಟಿಕ್. ಓಕೆ, ರೈಟ್. ಸೊ ದಟ್ ಇಸ್ ಆಪ್ಷನ್ ಬಿ. ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವೆಶ್ಚನ್, ಡಿಫೈನ್ ಮ್ಯಾಗ್ನೆಟೈಸೇಷನ್ ಆಫ್ ಅ ಸ್ಯಾಂಪಲ್. ಇಟ್ ಇಸ್ ಡಿಫೈನ್ಡ್ ಆಸ್ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಡೆವಲಪ್ಡ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಕರಿತೀವಿ. ಓಕೆ, ಸೊ ಮ್ಯಾಗ್ನೆಟೈಸೇಷನ್ ಅಂತ ಹೇಳಿದ್ರೆ, ಓಕೆ, ಸೊ ಮ್ಯಾಗ್ನೆಟೈಸೇಷನ್ ಅಂತಂದ್ರೆ ಸೊ ನಾರ್ಮಲ್ ಆಗಿ ಯಾವ ತರ ಬರೀತೀವಿ? ಸೊ ಮ್ಯಾಗ್ನೆಟಿಕ್ ಮೂಮೆಂಟ್. ಓಕೆ, ಸೊ ದಟ್ ಈಸ್ ಮ್ಯಾಗ್ನೆಟೈಸೇಷನ್, ದಟ್ ಈಸ್ ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಬರೀತೀವಿ. ಓಕೆ, ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ಸೊ ಯೂನಿಟ್ ಅಂತ ಬರ್ಕೊಂಡ್ರೆ, ಓಕೆ, ಸೊ ಯೂನಿಟ್ ಬರ್ಕೊಂಡ್ರೆ, ಓಕೆ, ಸೊ ವಾಟ್ ಇಸ್ ದ ಯೂನಿಟ್? ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತಾರೆ ಏನ್ ಬರೀತೀರಾ ಸರ್? ಆಂಪಿಯರ್, ಸೊ ಮೀಟರ್ ಸ್ಕ್ವೇರ್. ಸೊ ವಾಲ್ಯೂಮ್ ಬರೆದ್ರೆ ಸರ್ ಇಟ್ ಇಸ್ ಅ ಮೀಟರ್ ಕ್ಯೂಬ್. ಸೊ ಮೇಲೆ ಬರೆದ್ರೆ ಏನಾಗುತ್ತೆ ಸರ್? ಆಂಪಿಯರ್ ಪರ್ ಮೀಟರ್. ಓಕೆ, ಸೊ ಇದನ್ನ ನಾವು ಯಾವ ತರ ಬರೀತೀವಿ? ಸೊ ಆಂಪಿಯರ್ ಪರ್ ಮೀಟರ್ ಅಂತ ಬರೀತೀವಿ. ಓಕೆ, ಸೊ ದಿಸ್ ಇಸ್ ದ ಯೂನಿಟ್. And the next one ನೋಡಿ, the mention the SI unit of magnetization, ampere meter. Just before this slide na discuss ಮಾಡಾಯ್ತು. Okay, and the next one, what is the magnetic susceptibility for which material it is low and positive? ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅಂದ್ರೆ ಇಟ್ ಇಸ್ ದ ರೇಷೋ. ಯಾವ್ದು ರೇಷೋ? ಸೊ ನೋಡಿ, ರೇಷೋ is the magnetic induction to the magnetic intensity. Okay, so magnetic induction B, intensity ಅನ್ನೋದು H ಬರುತ್ತೆ. Okay, so paramagnetic material is low and negative, positive. Okay, so low and positive.
paramagnetic material has a low and positive. Okay, so that is the susceptibility of a paramagnet. Okay, yes, start at a positive end, negative ಬರುತ್ತಲ್ವಾ ಯಾವುದು ಯಾವ್ದು ಬರುತ್ತೆ ಸರ್ ಸ್ಟಾರ್ಟ್ ಎಟ್ ಪಾಸಿಟಿವ್ ಅಂಡ್ ಎಂಡ್ ಎಟ್ ನೆಗೆಟಿವ್ ಬರುತ್ತಲ್ವಾ ಎಂಡ್ ಬರಲ್ಲ ಎಂಡ್ ಬರಲ್ಲ ಎಂಡ್ ಬರಲ್ಲ ಮೂವ್ ಟುವರ್ಡ್ಸ್ ಓಕೆ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಫ್ರಮ್ ಅ ನಾರ್ತ್ ಮೂವ್ ಟುವರ್ಡ್ಸ್ ದ ಸೌತ್ ಅಥವಾ ಮರ್ಜ್ ಎಟ್ ಸೌತ್ ಪೋಲ್ ಅಂತ ಕರಿತೀವಿ ಇನ್ಸೈಡ್ ಸೌತ್ ಟು ನಾರ್ತ್ ಓಕೆ ರೈಟ್ ಸೊ ನೆಕ್ಸ್ಟ್ ಒನ್ define magnetic susceptibility and magnetic relative permeability. Write an expression relating them. Okay, so magnetic susceptibility andrenu magnetic permeability of a substance is defined as ratio of magnetic induction to the magnetic induction. Okay, so magnetic susceptibility. Okay, so magnetic susceptibility idakke ಏನು ಬರೀತೀರಾ so magnetic induction. Okay, so that is a B, so divided magnetic induction, that is a H. Okay, and magnetic permeability. Okay, so that is a magnetic permeability andre mu. Okay, so that is a mu. Magnetic induction inside magnetic substance to the magnetic intensity ಅಂತ ಬರೀತೀವಿ ಓಕೆ ಸೊ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಓಕೆ ಸೊ ಇದನ್ನ H divided by B ಅಂತ ಬರೀಬೋದು ಓಕೆನಾ ಸೊ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಇನ್ಸೈಡ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಟು ದ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಓಕೆ ಸೊ ಇದ್ರ ರೇಷಿಯೋ ಬರೆದ್ರೆ ಸಾಕು ಓಕೆ ಸೊ ದೀಸ್ ಆರ್ ದ ಫಾರ್ಮುಲಾಸ್ ಆಲ್ಮೋಸ್ಟ್ ಸೇಮ್ ಬರುತ್ತೆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅಂಡ್ ರಿಲೇಟಿವ್ ಪರ್ಮೆಬಿಲಿಟಿ ಓಕೆ ರೈಟ್ ಸೊ ನೆಕ್ಸ್ಟ್ ಒನ್ ನೋಡೋಣ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಫಾರ್ ಅ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಸೊ ದಟ್ ಈಸ್ ಅ ನೆಗೆಟಿವ್ ಬರುತ್ತೆ ಸ್ಮಾಲ್ ಅಂಡ್ ನೆಗೆಟಿವ್ ದಟ್ ಈಸ್ ಆಪ್ಷನ್ ಬಿ ಓಕೆ ಸೊ ಸ್ಮಾಲ್ ಅಂಡ್ ನೆಗೆಟಿವ್ ಇದಕ್ಕೆ ಕೇಳಿರೋದು ಯಾವುದು ಸೊ ಡಯಾಮ್ಯಾಗ್ನೆಟ್ ಫಸ್ಟ್ ಕೇಳಿದ್ದು ಯಾವುದು ಪ್ಯಾರಾಮ್ಯಾಗ್ನೆಟ್ ಓಕೆ ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಹಾ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಅ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಓಕೆ ಸೊ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಅ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಸೊ ಪ್ರಾಪರ್ಟೀಸ್ ನೋಡಿ ದ ಫಸ್ಟ್ ಡಯಾಮ್ಯಾಗ್ನೆಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕೇಸಸ್ ಆಗಿರುತ್ತೆ ಓಕೆ ಸೊ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಸೊ ನಿಮಗೆ ಡಯಾಮ್ಯಾಗ್ನೆಟ್ ಮತ್ತೆ ಫೆರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಕೇಳ್ತಾರೆ ಅಂಡ್ ಈ ಕ್ವಶನ್ ಪ್ರಾಪರ್ಟಿ ಮೇಲೆ ಕೇಳೋದು ಕ್ವಶನ್ಸ್ ಎಷ್ಟು ಕೇಳ್ತಾರೆ 3 ಮಾರ್ಕ್ಸ್ ಕೇಳ್ತಾರೆ ಓಕೆ the very first one diamagnetic materials are those substances which move from region strong magnetic field to region weak magnetic field. This is first and foremost important point. And the next one nodi the permeability of a diamagnetic substance is always less than 1. Okay, so this is most important. The susceptibility of a diamagnetic substance is always small and negative. Okay, and the last one magnetic property do not change with respect to temperature. Andre ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ ಇರೆಸ್ಪೆಕ್ಟಿವ್ ಆಫ್ ಓಕೆ ಇರೆಸ್ಪೆಕ್ಟಿವ್ ಆಫ್ ಏನಂತ ಬರಿಬೋದು ಹಾ ಮನೋಜ್ ಮಂಜು ಯು ಆರ್ ಇಸ್ ಈಕ್ವಲ್ಸ್ ಟು ಯು ಡಿವೈಡೆಡ್ ಬೈ ಯು ನಾಟ್ ಓಕೆ ಮ್ಯೂ ಬರುತ್ತದು ಓಕೆ ಹಾ ಓಕೆನಾ ಸೊ ಇದರಲ್ಲಿ ಇನ್ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಓಕೆ ಡಯಾಗ್ರಾಮ್ ಎಲ್ಲ ಮಾಡ್ಬೇಕು ಓಕೆ ಸೊ ಇವಾಗ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಅನುಷಾ ಓಕೆ ರೈಟ್ ಸೊ ನೆಕ್ಸ್ಟ್ ಒನ್ ನೋಡೋಣ mention the properties of a ferromagnet istottu diamagnet ayti ivaga ferromagnetic material okay so ferromagnetic materials are those substances which move from very weak magnetic field to strong magnetic field so but previous alla agidde yadu diamagnet it is opposite and the next one permeability of ferromagnetic substance is much greater than alli less than ittu the susceptibility of a ferromagnetic substance is always large and positive but previous one it is a small. And the next one, the magnetic property of a ferromagnetic substance are inversely proportional to the temperature. ಇದು ಯಾವುದಕ್ಕೆ ಫೆರೋಮ್ಯಾಗ್ನೆಟಿಕ್ ಟೆಂಪರೇಚರ್ ಡಿಪೆಂಡೆಂಟ್ ಅಂತ ಹೇಳ್ಬೋದು ಓಕೆನಾ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಎಕ್ಸಿಬಿಟ್ಸ್ ಹಿಸ್ಟರಿಸಿಸ್ ಎಕ್ಸಾಂಪಲ್ ಐರನ್ ನಿಕಲ್ ಕೋಬಾಲ್ಟ್ ಅಂಡ್ ಗ್ಯಾಡೋಲಿಯಂ ಅಂತ ಬರ್ತಾ ಇದೆ ಸೊ ಇಲ್ಲಿ ಹಿಸ್ಟರಿಸಿಸ್ ಅನ್ನೋದೇನಿದೆಯಲ್ಲ ಸೊ ಇದು ಡಿಲೀಟ್ ಆಗಿದೆ ರೈಟ್ ನೌ ವಿ ಡು ನಾಟ್ ಹ್ಯಾವ್ ದಿಸ್ ಟಾಪಿಕ್ ಓಕೆ ಸೊ ದೀಸ್ ಆರ್ ದ ಟಾಪಿಕ್ಸ್ ಐ ಮೀನ್ ಪ್ರಾಪರ್ಟೀಸ್ ನೆಕ್ಸ್ಟ್ ಒನ್ ರೈಟ್ 3 ಡಿಫರೆನ್ಸಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಅಂಡ್ ಪ್ಯಾರಾಮ್ಯಾಗ್ನೆಟಿಕ್ಸ್ ಸೊ ಇಷ್ಟೊತ್ತು ನಾವೇನು ಪ್ರಾಪರ್ಟೀಸ್ ಕಲ್ತಿದ್ವಲ್ಲ ಸೊ ಸೇಮ್ ಪ್ರಾಪರ್ಟೀಸ್ ಇಲ್ಲಿ ಬರೆದ್ರೆ ಸಾಕು ಓಕೆ ಸೊ ಎರಡನ್ನ ಕಂಪೇರ್ ಮಾಡಿ ಬರೆದ್ರೆ ಸಾಕು ಓಕೆ ಅಂಡ್ ದ ಸೇಮ್ ವೇ ಯಾವುದು ಡಯಾಮ್ಯಾಗ್ನೆಟ್ ಅಂಡ್ ಪ್ಯಾರಾಮ್ಯಾಗ್ನೆಟ್ ಓಕೆ ಸೊ ನಾವೇನು ಅಲ್ಲಿ ಪಾಯಿಂಟ್ ವೈಸ್ ಬರ್ದ್ವಲ್ಲ ಸೊ ಅಲ್ಲಿ ಗ್ರಾಫ್ ವೈಸ್ ಬರ್ಬೇಕು ಅಂದ್ರೆ ಕಾಲಮ್ 1 ಕಾಲಮ್ 2 ಅಲ್ಲಿ ಬರೆದ್ರೆ ದಟ್ ವಿಲ್ ಬಿ ದ ಆನ್ಸರ್ ಡಯಾಮ್ಯಾಗ್ನೆಟ್ ಅಂಡ್ ಫೆರೋಮ್ಯಾಗ್ನೆಟ್ ಓಕೆ ರೈಟ್ ಸೊ ನೆಕ್ಸ್ಟ್ ಒನ್ ಇದೂ ಅಷ್ಟೇ ಸೊ ಯಾವುದು ಪ್ಯಾರಾಮ್ಯಾಗ್ನೆಟ್ ಅಂಡ್ ಫೆರೋಮ್ಯಾಗ್ನೆಟ್ ಅಲ್ಲಿ ನಾವು 4 ಪಾಯಿಂಟ್ ಬರ್ದಿದ್ವಲ್ಲ ಸೊ 4 ಪಾಯಿಂಟ್ ಬರ್ದಿಲ್ಲ ಇಲ್ಲಿ ನಾವು ಕಾಲಮ್ ಅಲ್ಲಿ ಬರಿತಾ ಇದ್ವಿ ಅಷ್ಟೇ ಡಿಫರೆನ್ಸ್ ಏನೂ ಇಲ್ಲ ಓಕೆ ರೈಟ್ ನೆಕ್ಸ್ಟ್ ಒನ್ ಎಸ್ ಇದಕ್ಕೆ ಆನ್ಸರ್ ಮಾಡಿ ದ ಸಬ್ಸ್ಟೆನ್ಸ್ ವಿಚ್ ಹ್ಯಾವ್ ಟೆಂಡೆನ್ಸ್ ಟು ಮೂವ್ ಫ್ರಮ್ ಸ್ಟ್ರಾಂಗರ್ ಟು ವೀಕರ್ ಪಾರ್ಟ್ ಓಕೆ ಸ್ಟ್ರಾಂಗರ್ ಟು ವೀಕರ್ ಪಾರ್ಟ್ ಯಾವ್ದಪ್ಪ ಸೊ ಡಯಾಮ್ಯಾಗ್ನೆಟಿಕ್ ಫೆರೋಮ್ಯಾಗ್ನೆಟ್ ಅಂಡ್ ಪ್ಯಾರಾಮ್ಯಾಗ್ನೆಟ್ ಜಸ್ಟ್ ನಾವು ನೋಡಿದ್ವಿ ಯಾವುದು ಸ್ಟ್ರಾಂಗರ್ ಟು ವೀಕ್ ಓಕೆ ಸೊ ಸ್ಟ್ರಾಂಗರ್ ಟು ವೀಕ್ ಯಾವ್ದು ಹೋಗುತ್ತೆ ಸ್ಟ್ರಾಂಗರ್ ಟು ವೀಕ್ ಓಕೆ ಸೊ ದಟ್ ಈಸ್ ಅ ಸ್ಟ್ರಾಂಗರ್ ಟು ವೀಕ್ ಓಕೆ magnetic field stronger to weak that is a diamagnetic material okay so that is the diamagnetic material
Okay, so that is a diamagnetic material. Okay, stronger to weak. So diamagnetic material. Okay, right. ಇದು add ಬರ್ತಾ ಇದೆ. Okay, so next one. Yes, sir. A small compass needle of a magnetic dipole moment M is placed in a uniform magnetic field B at an angle theta. Then magnetic potential energy of a needle. ಏನು ಬರುತ್ತೆ magnetic potential energy of the needle? So ನಮಗೆ ಗೊತ್ತಿದೆ. So minus MB. So minus MB small letter ಅಲ್ಲಿ ಬರ್ತಿದ್ದಾರೆ. So MB. So cos theta ಅಂತ ಬರೆದ್ರೆ ಸಾಕು. Okay. So that is minus MB cos theta. Okay. So minus MB cos theta. That is option D. Okay. So that is option D. Okay. So that is option D. Clear? So option D is the right answer. Done? Yes, sir. And temperature of a transition from ferromagnet to paramagnet is called Curie temperature. Okay. So that is the Curie temperature. Okay. So that is Curie temperature. So theory ನಾವು ಕ್ಲಾಸಿನಲ್ಲಿ ಯಾವುದು ಲಕ್ಷ ಬ್ಯಾಚ್ ಅಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಿದ್ರ ಬಗ್ಗೆ. ಓಕೆ ರೈಟ್. ಸೊ ನೆಕ್ಸ್ಟ್ ಒನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ನೀವು ಹೇಳಿ, ನೋಟ್ಸ್ ಕೊಟ್ಟರೆ ಸಾಕಾ, ಯು ವಾಂಟ್ ಮಿ ಟು ಎಕ್ಸ್ಪ್ಲೇನ್? ಹೇಳಿ ಬೇಗ. ಇವಾಗ ನೋಟ್ಸ್ ಇದೆ, ಇನ್ನ 2 ಚಾಪ್ಟರ್ ಇದೆ. ಯಾವ್ದು? EMI ಅಂಡ್ AC. ಯು ವಾಂಟ್ ಮಿ ಟು ಎಕ್ಸ್ಪ್ಲೇನ್ ಆರ್ ಯು ವಾಂಟ್ ನೋಟ್ಸ್? ಓಕೆ, ಸೊ ಇದಕ್ಕೂ ಸಹಿತ ಎಲ್ಲ ಆನ್ಸರ್ಸ್ ನ ರೆಡಿಮೇಡ್ ಇದೆ. So sir, we will go through it ಅಂತಂದ್ರೆ I'll leave it or else I'll explain ಮಾಡ್ತೀನಿ. Okay, right. ಹೇಳಿ explain. Okay, no problem. Now let's start with electromagnetic induction. State and explain Faraday's law of electromagnetic induction. Okay, electromagnetic induction. Okay, so ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ E is equals to minus d phi divided by dt ಅಂತ ಬರೀಬಹುದು. What is phi? That is a magnetic flux. Okay, so that is magnetic flux ಬರುತ್ತೆ. So ಅಲ್ಲಿ magnitude of induced EMF in a circuit is equal to the time rate of a change in magnetic flux linked with it ಅಂತ ಬರೀಬಹುದು. Okay, so this is mathematical equation and this is a statement. And what does the negative sign indicates? That is sign indicates that is direction of induced EMF and hence the direction of induced current is in closed, okay, closed loop opposite to the change in magnetic flux. Simple ಆಗಿ ಹೇಳ್ಬೇಕಂದ್ರೆ induced current ಯಾವ ತರ ಡೆವಲಪ್ ಆಗುತ್ತೆ ಅಂದ್ರೆ opposite to the change in magnetic flux ಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಏನಂತಾರೆ, ಅಪೋಸಿಟ್ ಅಲ್ಲಿ induced current ಅನ್ನೋದು ಅಥವಾ induced EMF ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ ರೈಟ್. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೇಮ್ ಇಲ್ಲಿ ಏನ್ ಬರ್ದಿದ್ದೀನಲ್ಲ ಅದೇ ಇದು ಎಕ್ಸ್ಟ್ರಾ ಪಾಯಿಂಟ್. ಏನು ಸರ್ ಇಲ್ಲಿ phi ಅಂದ್ರೇನು? ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ. ಸೊ ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ BA cos θ ಅಂತ ಬರೀಬಹುದು. ಓಕೆ, ಸೊ BA cos θ ಅಂತ ಬರೀಬಹುದು. ಅಂಡ್ ಇದನ್ನ ಅಲ್ಲೇ ಬರೀತಿರೋದು. ಸೊ ದಟ್ ಈಸ್ ಇಲ್ಲಿವರೆಗೆ ಬರೆದ್ರೆ ಸಾಕು. ಓಕೆ, ಸೊ ಇಲ್ಲಿವರೆಗೆ ಬರೆದ್ರೆ ಸಾಕು. ಸೊ ಸೇಮ್ ಮೆಥಡ್ ನ ನಾವು ಫಾಲೋ ಮಾಡ್ತೀವಿ. ಓಕೆ, ಸ್ಟೇಟ್ ಫ್ಯಾರಡೆ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಲ್ಲಿವರೆಗೆ ಬರೆದ್ರೆ ಸಾಕು. ಇದೆಲ್ಲ ಬೇಕಾಗಿಲ್ಲ, ಬೈ ಮಿಸ್ ಆಗಿ ಬಂದಿರೋದು. ಓಕೆ, ದ ಇಂಡ್ಯೂಸ್ಡ್ EMF ಡಿಪೆಂಡ್ಸ್ ಆನ್ ಅಂತ ಕೇಳ್ತಿರೋದು. ಓಕೆ, ಜಯಲಕ್ಷ್ಮಿ, ವೇರ್ ವಿ ವಿಲ್ ಗೆಟ್ ನೋಟ್ಸ್ ಸರ್? ಸೊ ಈ ನೋಟ್ಸ್ ನ ಸೇಮ್ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕಾಣಿಸುತ್ತೆ. ಓಕೆನಾ, ಡಿಸ್ಕ್ರಿಪ್ಷನ್ ಒಳಗಡೆ. ಓಕೆ, ನಾ ನೆಕ್ಸ್ಟ್ ಒನ್, ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಇನ್ ಅ ಸರ್ಕ್ಯೂಟ್ ಈಸ್ ಈಕ್ವಲ್ ಟು ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದ ಕರೆಂಟ್. ದಿಸ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಯಾವ್ದ್ರದ್ದು ಸರ್? Faraday laws of electromagnetic induction. Okay, so Faraday's laws of electromagnetic induction. Done? Okay, now let's move on to the next question. The polarity of induced EMF is given by Lenz law. So the statement ಕೊಡುತ್ತೆ, ಆ ನೆಗೆಟಿವ್ ಸೈನ್ ಏನಾಗಿ ಬರುತ್ತೆ ಅನ್ನೋದು ಹೇಳೋದು ಯಾವುದು? Lenz law ಅಂತ ಹೇಳುತ್ತೆ. Okay, Lenz law, not a Faraday. So polarity ಅಂತ ಹೇಳಿದಾಗ, ಓಕೆನಾ, ಸೊ polarity ಅಂತ ಹೇಳಿದಾಗ that is the Lenz law. But E is equals to minus d phi divided by dt ಅಂತ ಹೇಳಿದ್ರೆ that is a Faraday law. Okay, now so next question, a rectangular loop is moving out of the uniform magnetic field region to field free region with a constant velocity v as shown in the figure. Then coil EMF ಬಗ್ಗೆ current ಬಗ್ಗೆ ಎಲ್ಲ ಕೇಳಿರೋದು. Okay, so EMF ಬಗ್ಗೆ and current ಬಗ್ಗೆ ಕೇಳಿರೋದು. So EMF ಅಂತ ಯಾವ ತರ ಬರೀತೀರಾ ಸರ್? ಇಟ್ ಇಸ್ a BLV ಅಂತ ಬರೀತೀವಿ, ಕರೆಕ್ಟಾ? ಸೊ BLV. So BLV ಬರ್ದಾಗ, so magnetic field is constant, length is constant, V is constant, ಅಂದ್ರೆ E is constant, that is EMF is constant ಅಂತ. Okay, so EMF is the constant. Okay, so constant EMF is induced, that is option C. Okay, Harshit, this is for a boards. Okay,
Right. So next question. State Lenz's law in electromagnetic induction. Polarity of induced EMF ಅಥವಾ induced current is such that it tends to produce a current which opposes the change in a magnetic flux that produces. Okay, so that is the significance of a negative sign. Okay, and ಈ law ಯಾವುದ್ರ ಮೇಲೆ ಬೇಸ್ ಆಗಿದೆ? Conservation of energy. Okay, ಯಾವ law ಮೇಲೆ ಬೇಸ್ ಆಗಿದೆ? Conservation of energy. Okay, state and explain Lenz's law. So it is the same statement ಅನ್ನ ತಗೊಳ್ಳಿ. Okay, with example ನೋಡಿದ್ರೆ, so second Faraday law. Okay, Faraday second law ಪ್ರಕಾರ ಹೇಳೋದಾದ್ರೆ, so ಇದು. ಓಕೆ, ಸೊ ಇಲ್ಲಿ ನೀವು ಬರಬೇಕಾದ್ರೆ ಎಲ್ಲಿವರೆಗೆ ಗೊತ್ತಾ? ಸೊ ಇಲ್ಲಿವರೆಗೆ ಬರೀರಿ. ಎಕ್ಸ್ಪ್ಲೇನ್ ಅಂತ ಹೇಳಿದಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಏನ್ ಹೇಳ್ತಿರೋದು? ಇನ್ ದ ಫಿಗರ್, ನಾರ್ತ್ ಪೋಲ್ ಆಫ್ ದ ಬಾರ್ ಮ್ಯಾಗ್ನೆಟ್ ಇಸ್ ಅಪ್ರೋಚಿಂಗ್ ದ ಕಾಯಿಲ್. ಆಸ್ ದ ರಿಸಲ್ಟ್ ಆಫ್ ದಿಸ್, ಇಂಡ್ಯೂಸ್ಡ್ ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಇನ್ ದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಡ್ಯೂ ಟು ದಿಸ್, ಫೇಸ್ ಎ ಬಿಹೇವ್ಸ್ ಆಸ್ ದ ನಾರ್ತ್ ಪೋಲ್ and hence the magnet is repelled. As the magnet is moved away from the coil, induced current reverses its direction and hence the phase A acts as a south pole. The magnet is now attracted by coil. This way, the bar magnet motion, that is both the to and fro motion, is opposed by the coil. Significance ಯಾವ್ದ್ರ ಮೇಲೆ ಇರುತ್ತೆ? That is conservation. Okay, so significance. Okay, so significance. So that is verifies the law of conservation of energy to give the direction of EMF. Okay, so ಇಷ್ಟು ಬರೆದ್ರೆ ಸಾಕು. and diagram ಬಗ್ಗೆ ಇಲ್ಲಿ explain ಮಾಡಿದ್ದೀನಿ ನೋಡಿ. Okay, so d phi divided by, okay, so this is the d phi divided by dt, that is the Newman's relation ಅಂತ ಕರಿಬಹುದು. Okay, so that is as per, okay, so as per Faraday's second law ಪ್ರಕಾರ E is equals to minus d phi divided by dt, and ಇದನ್ನೇ ನಾವು Newman's relation ಅಂತನೂ ಕರಿಬಹುದು. Okay, so this is the diagram. Okay, right. So next one, what is the significance of a Lenz's law? So just note this, that is the conservation of energy. Okay, and the next one, name the law used to find polarity, that is the Lenz's law. Okay, what is emotional EMF? ಯಾವಾಗ ಒಂದು conductor, okay, so when a conductor is moving, okay, when a conductor is moving in a uniform magnetic field, ಏನಾಗುತ್ತೆ? The EMF induced across the ends of a conductor due to its motion is in a uniform magnetic field is called motional EMF. Okay, so motional EMF ಅಂದ್ರೆ ಏನು? The EMF induced across the ends of a conductor due to its motion in a uniform magnetic field is called motional EMF ಅಂತ ಕರಿತೀವಿ. Okay, how many marks sir? This is for 5 marks derivation. Okay, so derivation ಇರುತ್ತೆ. and ನೋಡಿ ಇಲ್ಲಿ mn ಅಂತ ಏನಿಲ್ಲ, so this is the rod ಅಂತ ಕರಿಬಹುದು. Okay, so conductor ಅಂತ ಕರಿಬಹುದು, and it is moving in a uniform magnetic field. Okay, so force ಅನ್ನೋದು ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ದ dx, ಅಂಡ್ ಜನರಲ್ ಆಗಿ ನಾವು ಯಾವ ಲಾನ ಯೂಸ್ ಮಾಡೋದು? ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಯೂಸ್ ಮಾಡ್ಕೋಬಹುದು. ಓಕೆನಾ? ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಯೂಸ್ ಮಾಡ್ಕೊಳ್ಬಹುದು. ಫೈನ್. ಸೊ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಯಾವ ತರ ಯೂಸ್ ಮಾಡ್ಕೊಳ್ತೀವಿ ಅಂತಂದ್ರೆ, ದಟ್ ಇಸ್ ದ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಅ ಎಲೆಕ್ಟ್ರೋಮೋಟಿವ್ ಫೋರ್ಸ್, ದಟ್ ಇಸ್ ಮೋಷನಲ್ EMF ಅಂತ ಕರಿತೀವಿ. ಓಕೆ, ಅಂಡ್ ಇಲ್ಲಿ ಸೊ ನೀವು ಡೆರಿವೇಶನ್ ನೋಡ್ಕೊಳ್ಳಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬಹುದು. ಓಕೆನಾ? ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಬಹುದು. ಓಕೆ ಹರ್ಷಿತ್, ಓಕೆ ಐಲ್ ಕ್ಲಾರಿಫೈ ಇಟ್. ಓಕೆ, ರೈಟ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಯೂಸ್ ಮಾಡ್ಕೋಬೇಕು. ಮ್ಯಾಗ್ನೆಟಿಕ್ ಫ್ಲಕ್ಸ್ ದಟ್ ಇಸ್ ಬಿ ಎ ಕಾಸ್ಟ್ ಇಟ ಬರುತ್ತೆ. ಸೊ ಬಿ ಎ ಕಾಸ್ಟ್ ಇಟ, ಸ್ಮಾಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ದಟ್ ಇಸ್ ಇಲ್ಲಿ ಪ್ಲಸ್ ಬರುತ್ತೆ. ಓಕೆ, ಸೊ ಮೈನಸ್ ಬಿ ಎ ಪ್ಲಸ್ ಬಿ ಎ ಕಾಸ್ ಸೈನ್ ಇಟ ಬರುತ್ತೆ. ಓಕೆ, ಸೊ ಅಪೋಸಿಟ್ ಸೈನ್ ಬಂದಿದೆ, ಇಲ್ಲಿ ರಾಂಗ್ ಆಗಿದೆ. 1 ಸೆಕೆಂಡ್. ಓಕೆ, ಸೊ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಬಟ್ ಇಲ್ಲಿ ನಮ್ಗೆ ಬರೋದು E is equals to minus BA. ಓಕೆ, ಸೊ ಓಕೆ ಅಪೋಸಿಟ್ ಡೈರೆಕ್ಷನ್ ತಗೊಂಡಿದ್ದೀರಾ? ಓಕೆ ನೋ ಪ್ರಾಬ್ಲಮ್. ಓಕೆ, ಸೊ ಅಪೋಸಿಟ್ ಡೈರೆಕ್ಷನ್ ತಗೊಂಡಿದ್ದೀರಾ? ಅಪೋಸಿಟ್ ಡೈರೆಕ್ಷನ್ ತಗೊಂಡಿದ್ರೆ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ಬಟ್ ಇಲ್ಲಿ ನಮಗೆ ಇಂಡ್ಯೂಸ್ಡ್ EMF ಗೊತ್ತಿದೆ, ದಟ್ ಇಸ್ ಮೈನಸ್ d phi ಡಿವೈಡೆಡ್ ಬೈ dt ಅಂತ ಬರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಇಲ್ಲಿ E is equals to minus ಆಫ್ d phi ಏನ್ ಬಂದ್ರೆ ಮೈನಸ್ BA sin theta ಡಿವೈಡೆಡ್ ಬೈ dt ಇದೆ. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ BA sin theta ಡಿವೈಡೆಡ್ ಬೈ dt ಇದೆ. ಓಕೆ, and here A is the area covered by the conductor in a dt second it is given by. Okay, so ನಾರ್ಮಲ್ ಆಗಿ ಏರಿಯಾ ಯಾವ ತರ ಬರಿತೀವಿ? ಲೆಂತ್ ಇಂಟು ಬ್ರೆಡ್ತ್ ಅಂತ ಬರಿತೀವಿ. ಇಲ್ಲಿ ಲೆಂತ್ ಆಫ್ ದ ಕಂಡಕ್ಟರ್ ಇದೆ, ಬ್ರೆಡ್ತ್ ಅದು ಎಷ್ಟು ಮೂವ್ ಆಗುತ್ತೆ ಅಷ್ಟು ಬೇರೆ ಆಗ್ತಾ ಹೋಗುತ್ತೆ, dx ಅನ್ನೋದು. ಓಕೆ, L ಇಂಟು dx ಅಂತ ಬರ್ತೀವಿ, B ಇಂಟು L ಇಂಟು dx sin theta. ಇಲ್ಲಿ dx ಡಿವೈಡೆಡ್ ಬೈ dt ಏನು ಬರಿಬಹುದು? V ವೆಲಾಸಿಟಿ ಅಂತ ಬರಿಬಹುದು, BLV sin theta ಅಂತ ಬರಿಬಹುದು. ಓಕೆ, ಸೊ BLV sin theta ಇಲ್ಲಿ ಫೈನಲ್ ಆಗಿ BLV ಬರಿಬಹುದು.
ಯಾಕೆಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ 90 ಡಿಗ್ರಿ ಇರುತ್ತಲ್ಲ ಇಂಟು ದ ಪ್ಲೇನ್ ಅಂಡ್ ದ ಮೋಷನ್ ಆಫ್ ಅ ಕಂಡಕ್ಟರ್ ಇಟ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ದೇರ್ ಫೋರ್ ಪರ್ಪೆಂಡಿಕ್ಯುಲರ್ ಇಚ್ ಅದರ್ ದೇರ್ ಫೋರ್ ಇಟ್ ಇಸ್ ಎಪ್ಸಲಾನ್ that is nothing but EMF that is equals to BLV. Okay, clear? Yes, next one. ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡ್ರೆ ಹೋದ್ರೆ ನಡೆಯುದು. ಓಕೆನಾ? ಸೊ B5. Okay, so this is a B5. BLV ಬರುತ್ತೆ. Okay, so this is BLV. So BLV divided by R. Okay, so that is in terms of R. Okay, so this is the current. Okay, so current BLV divided by R ಅಂತ ಬರುತ್ತೆ. ಕ್ಲಿಯರಾ? ಎಸ್. ಏನೋ ಅದು ಅಲ್ಲೋಕ 18 22 11 4 8 ಏನ್ ಹೇಳ್ತಿದ್ಯಾ? ಚಾಟ್ ಆಫ್ ಮಾಡಕ್ ಬರಲ್ಲ. ಯಾರಿಗೆ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತಲ್ಲ ಬ್ಲಾಕ್ ಮಾಡ್ಬಿಡಿ, ಯಾಕೆ ಅಷ್ಟೇ. ಓಕೆ, ಅಂಡ್ ದ ನೆಕ್ಸ್ಟ್ ಕಂಡಕ್ಟರ್ ಆಫ್ ಲೆಂತ್ 3 ಮೀಟರ್. ಓಕೆ, ಸೊ ಇಲ್ಲಿ ಎಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ ಎಲ್ ವ್ಯಾಲ್ಯೂ ಮೂವಿಂಗ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಸೊ ದಿಸ್ ಇಸ್ ಬಿ and cover a distance. Okay, so 7 distance under length. Okay, distance. Okay, so this is the distance in a 5 second. That is the velocity sigutta v divided by t antandre. Okay na? Illi x anta bardidara already. So let me write it as a x only. So this is the distance into time. I mean in a 5 seconds. It's a plane of a motion makes an angle 30 degree theta with the direction of a magnetic field. Calculate the EMF induced. We know that BLV sin theta. Okay, so BLV sin theta. And B is 100, L is 3 meter, and Vx divided by T, that is 70 divided by 5 and sin 30. Okay, so all simplification madare you will get so 2100 volt. Okay, so 2100 volt. Okay, so clear? Right. So next one, what is self inductance? Self induction. Okay, self induction is the phenomena by which an EMF is induced in a coil when a current in the same coil changes. Okay, so ಒಂದು coil ಅಲ್ಲಿ ಕರೆಂಟ್ ಚೇಂಜ್ ಆದ್ರೆ ಆಟೋಮೆಟಿಕ್ ಆಗಿ EMF ಅನ್ನೋದು ಡೆವಲಪ್ ಆಗುತ್ತೆ. ಓಕೆ, ಅದನ್ನೇ ನಾವು ಸೆಲ್ಫ್ ಇಂಡಕ್ಟನ್ಸ್ ಅಂತ ಕರಿತೀವಿ. ಓಕೆ, ಎಸ್ ಶಾರದ್, ದಿಸ್ ಇಸ್ ಫಾರ್ ಅ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಓಕೆ, ಈ ಸೆಲ್ಫ್ ಇಂಡಕ್ಟನ್ಸ್ ನ ಯಾವ್ದ್ರ ಮೇಲೆ ಬರಿತೀವಿ? ಸೊ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ಓಕೆ, ಅಂಡ್ ಇದನ್ನೇ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಎಲ್ ಇಂಟು ಐ ಬರಿಬಹುದು. ಸೊ ಎಲ್ ಇಸ್ ಈಕ್ವಲ್ಸ್ ಟು ಫ್ಲಕ್ಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಯೂನಿಟ್ ಟೈಮ್ ಅಂತ ಬರಿಬಹುದು. ಓಕೆ, so magnetic flux per unit time. Okay, clear? Yes. Next one, what is meant by self inductance and mutual inductance? So self inductance ಬಗ್ಗೆ already ತಿಳ್ಕೊಂಡಿದ್ವಿ. Okay, self inductance is nothing but, okay, self inductance of a coil is numerically equal to the induced EMF when it unit rate of a change of a current in the same coil. Mutual inductance ಅಂದ್ರೆ the pair of a coil is numerically equal to the induced EMF in a coil when a unit change in a current. So ಇಲ್ಲಿ so mutual inductance is nothing but self inductance, that is the magnetic flux per unit length, unit current. Okay, so magnetic flux per unit current anta ಹೇಳ್ತೀವಿ. Okay, and the next, what is meant by self inductance? I mean mutual inductance. ಇದು delete ಮಾಡೋಣ. Okay, so ಇಲ್ಲಿ miss ಆಗ್ಬಿಟ್ಟಿದೆ. Okay, so this is missed one. Yes, so next one, mention any two factors on which self inductance of coil depends. Okay, so self inductance ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? So it is the mu naught, so that is the n square into v. Okay, so n square into v. Okay, right? So n square into v. So ಇದನ್ನ ಯಾವ ತರ ಬರೀಬಹುದು? Sir, mu naught as it is, n ಅನ್ನೋದು number of turns per unit length. Okay, so number of turns per unit length ಇಲ್ಲಿ so a into l ಅಂತ ಬರೀಬಹುದು. So l get cancels, so l is equals to so mu naught n square, so a divided by l ಅಂತ ಬರೀಬಹುದು. Okay, so this is small letter l ಬರೆಯೋಣ. Okay, yes, ಇಲ್ಲಿ ಪ್ರಾಪರ್ ಆಗಿ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಸೆಲ್ಫ್ ಇಂಡಕ್ಟೆನ್ಸ್ ಅಂದ್ರೆ ಲೆಂತ್ ಆಫ್ ದ ಕಾಯಿಲ್. ಓಕೆ, ಸೊ ಲೆಂತ್ ಆಫ್ ದ ಸೊಲೆನಾಯ್ಡ್ ಎಲ್ ಇದೆ. ಸೊ ಲೆಂತ್ ಆಫ್ ದ ಸೊಲೆನಾಯ್ಡ್ ದಟ್ ಇಸ್ ಎಲ್. ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ದಟ್ ಇಸ್ ಎನ್. ರಿಲೇಟಿವ್ ಪರ್ಮಿಬಿಲಿಟಿ ಆಫ್ ಅ ಮೀಡಿಯಂ ದಟ್ ಇಸ್ mu naught. ಓಕೆ, yes Sharada. So this is the mathematical formula and these are the dependent factors. Okay, now the magnetic flux linked with the coil, that is 5 3d square plus 40 plus 9. Find the magnitude of EMF induced at a t is equals to 2 seconds. Nodi, d5 divided by dt, that is equals to d differentiation of this one. Okay,
ಏನಾಗುತ್ತೆ 3 into 2t, okay, so that is 60 plus 4 plus 9, differentiation of a 9, that is a 0. Okay, so na 2 12 12 plus 4 16, okay, so 16 volt ಆಗುತ್ತೆ. Okay, so this is the 16 volt. Okay, now next one, the current in the coil of a self inductance 5 millihenry changes from 2.5 ampere to 2 ampere in a 0.01 second. Calculate the value of a self inductance. Okay, so ಇಲ್ಲಿ EMF ನ ಯಾವ ತರ ಬರೀತೀವಿ ಸರ್? EMF that is equals to L into di. Okay, so that is the di divided by dt. Okay, so di divided by dt, and ಇಲ್ಲಿ substitute ಮಾಡಿದ್ರೆ ಸಾಕು. So L value ಎಷ್ಟಿದೆ ಸರ್? It is 5 into 10 power minus 3, and current ಎಷ್ಟು ಚೇಂಜ್ ಆಗ್ತಿದ್ರೆ 2.5 to 2 ಅಂತಂದ್ರೆ 0.5 ಕರೆಂಟ್ ಉಳಿತು. ಸೊ that is 0.01. Okay, so simplify ಮಾಡಿದ್ರೆ ನಮಗೆ ಫೈನಲ್ ಆಗಿ 0.1 ವೋಲ್ಟ್ ಬರುತ್ತೆ. Okay, so that is 0.1 ವೋಲ್ಟ್ ಬರುತ್ತೆ. Okay, okay, fine, done. Okay, now next one, so current in a coil falls from 2.5 ampere to 0 in 0.1 second, induced an EMF for 200 volt. Calculate the value of a self inductance. So same formula use ಮಾಡಿ, so self inductance find ಮಾಡಿ. Okay, so that is 8 Henry ಬರುತ್ತೆ. Okay, so 8 Henry, so that is 8 Henry ಬರುತ್ತೆ. Okay, yes, ಇದು potential energy. Okay, the coil of a self inductance 2H carrying a steady current of 1 ampere, calculate the energy stored in a coil, that is 1 joule. Okay, so that is 1 joule. Okay, so that is half Li square, that is equals to half into 2 into I square. I square ಎಷ್ಟಿದೆ 1 square ಬರುತ್ತೆ. Okay, so this is 1 square, that is nothing but, okay, so 2 to get cancel, and 1 square, that is a 1. Okay, so 1 joule ಆಗುತ್ತೆ, right? So same way here also self inductance 0.4 ampere ಬರುತ್ತೆ, sorry 0.4 Henry ಬರುತ್ತೆ. Okay, right, clear? So now ಸೇಮ್ ಇಲ್ಲಿ ನ್ಯೂಮೆರಿಕಲ್ಸ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ಓಕೆ, ಸೊ ನ್ಯೂಮೆರಿಕಲ್ ಪ್ರಾಬ್ಲಮ್ ಸೇಮ್ ಫಾರ್ಮುಲಾ ನೋಡಿ, ಪ್ರತಿ ಬಾರಿ ಅದೇ ತರ ಕ್ವಶನ್ಸ್ ರಿಪೀಟ್ ಆಗ್ತಾ ಹೋಗಿದೆ. ಓಕೆನಾ? ಸೊ ಯೂನಿಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಪೇರ್ ಆಫ್ ಕಾಯಿಲ್, ದಟ್ ಇಸ್ ದ ಹೆನ್ರಿ. ಓಕೆ, ಸೊ ಹೆನ್ರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಇಫ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ಅ ಸೊಲೆನಾಯ್ಡ್ ಇಸ್ ಡಬಲ್ಡ್, the self inductance of the solenoid will be, okay, so length, so self inductance that is equals to mu naught n square, so into volume. Okay, so volume ಬರುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಅಥವಾ ಇದನ್ನ ಯಾವ ತರ ಬರೀಬಹುದು, ಸೊ mu naught, so n square, so into a, so divided by l ಅಂತ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡಬಹುದು ನಂಬರ್ ಆಫ್ ಟರ್ನ್ಸ್ l is directly proportional to the n square. ಇಲ್ಲಿ ನಮಗೆ ಡಬಲ್ ಅಂತ ಅಂದ್ರೆ 2 square ಎಷ್ಟಾಗುತ್ತೆ 4, so therefore 4 times ಆಗುತ್ತೆ. ಓಕೆ, so becomes a 4 times. Okay, so becomes a 4 times. Okay, n square ಅಲ್ವಾ, so 4 times ಆಗುತ್ತೆ. ಇಲ್ಲಿ ಕೇಳಿರೋದು ನಂಬರ್ ಆಫ್ ಟರ್ನ್ಸ್ ಅಷ್ಟೇ. ಓಕೆ, ಸೊ ನಂಬರ್ ಆಫ್ ಟರ್ನ್ಸ್ ಮಾತ್ರ ಕೇಳ್ತಿರೋದು. ಓಕೆ, ನಂಬರ್ ಆಫ್ ಟರ್ನ್ಸ್, ಗಾಟ್ ಇಟ್. ನೆಕ್ಸ್ಟ್ ಒನ್, ಡಿರೈವ್ an expression for energy stored in a coil. Like energy stored in a capacitor ಡಿರೈವ್ ಮಾಡಿದ್ವಲ್ಲ, ಸೊ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್ಸ್ ನಾವು ಸೇಮ್ ಮೆಥಡ್ ಫಾಲೋ ಮಾಡಿ. ಓಕೆ, ಸೊ ಇಂಟಿಗ್ರೇಷನ್, ವರ್ಕ್ ಡನ್, ಅದೇ ಫಾರ್ಮುಲಾ, ಅವುಗಳನ್ನೇ ಅಲ್ಲಿ ನಮಗೆ ಕೆಪಾಸಿಟನ್ಸ್ ಬರ್ತಾ ಇತ್ತು, ಇಲ್ಲಿ ಇಂಡಕ್ಟನ್ಸ್ ಬರ್ತಾ ಇದೆ. ಸೊ ಇಂಟಿಗ್ರೇಷನ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಇಂಟಿಗ್ರೇಷನ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ದಟ್ ಈಸ್ E is equals to, okay, so this should be U. Okay, so U that is equals to half Li square. Okay, so this is nothing but U. Okay, right. Yes sir, give the working principle of AC generator. Why the current generated by it is called alternating current. Okay, so working principle ಯಾವುದು? electromagnetic induction. And current ಏನಕ್ಕೆ alternating current ಅಂತ ಕರಿತೀವಿ ಅಂದ್ರೆ, current varies periodically with time and reverses its direction every half cycle. Okay, yes sir. AC, what is AC generator? AC generator is nothing but, you know, device. Okay, ಅಥವಾ it is a device which converts mechanical energy into electrical energy. It is based on principle called EMI. Okay, so electromagnetic induction. ಟ್ರಾನ್ಸ್ಫಾರ್ಮರ್ ಮ್ಯೂಚುವಲ್ ಇಂಡಕ್ಷನ್ ಮೇಲೆ ವರ್ಕ್ ಆಗುತ್ತೆ, ಕನ್ಫ್ಯೂಸ್ ಆಗಬಾರ್ದು. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2. AC generator works on a principle electromagnetic induction. Yes, this is true. In a AC generator, as the armature is rotated in a uniform magnetic field, the magnetic flux linked with the coil changes with induces an EMF in the coil. Among the above two statements, ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ. ಓಕೆ, ಸೊ ಎರಡು ರೈಟ್ ಇದೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ರೈಟ್ ಸ್ಟೇಟ್ಮೆಂಟ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ರೈಟ್ ಸ್ಟೇಟ್ಮೆಂಟ್. therefore, so both the statements are true. Okay, so both the statements are true. Okay, true. Yes sir. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ನಾನು ನೋಟ್ಸ್ನ ಮಾತ್ರ ಕೊಡ್ತಾ ಇದ್ದೀನಿ. ಓಕೆ, ಆಸ್ ನಿಮಗೆ ಬೆಳಗ್ಗೆ ಮತ್ತೆ 5 ಗಂಟೆಗೆ ಕ್ಲಾಸ್ ಇರೋದ್ರಿಂದ ಐ ಆಮ್ ವೈಂಡಿಂಗ್ ಅಪ್
ಓಕೆ ಅರ್ಲಿ ನಿಮ್ಗೆಲ್ಲಾನು ಟೈಪ್ಡ್ ಇದೆ, ಸೊ ಸ್ವಲ್ಪ ನೀವು ನೋಡ್ಕೊಂಡು ಹೋಗಿ. ಓಕೆ, ಎಲ್ಲ ಆನ್ಸರ್ಸ್ ಇರುತ್ತೆ. ಓಕೆ, ಸೊ ಯಾವ್ದಾದ್ರು ಆನ್ಸರ್ ಇಲ್ಲ ಅಂತಂದ್ರೆ ಆರಾಮ್ಸೆ ನೀವು ಬುಕ್ ನ ರೆಫರ್ ಮಾಡಿ ಆನ್ಸರ್ ಮಾಡ್ಕೊಳ್ಳಿ. ಓಕೆನಾ? ಎಸ್, ಕ್ಲಿಯರಾ? ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಷ್ಟೇ. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಷ್ಟೇ. ಸೊ ನೋಟ್ಸ್ ಇರುತ್ತೆ, ಸೊ ಆರಾಮ್ಸೆ ನೋಡ್ಕೊಳ್ಳಿ, ಎಲ್ಲ ಆನ್ಸರ್ಸ್ ಇರುತ್ತೆ. ಓಕೆ, ನೋ ನೀಡ್ ಟು ವರಿ, ಆನ್ಸರ್ಸ್ ಇರುತ್ತೆ. ರೈಟ್, ಸೊ ಇಟ್ ಈಸ್ ಟೂ ಡಿಫಿಕಲ್ಟ್. ಯಾಕೆಂದ್ರೆ ಇಡೀ ಫಸ್ಟ್ ಪಾರ್ಟ್ ನ ವಿತ್ ಇನ್ ಟೈಮ್ ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಓಕೆ, ರೈಟ್, ಎಸ್, ಕ್ಲಿಯರಾ? ಜೀವನ್ ಥ್ಯಾಂಕ್ ಯು. ಗಗನ್ ಆನ್ ಯುವರ್ ಡಿಮ್ಯಾಂಡ್, ಸೊ ನಾನು ವೈಂಡ್ ಅಪ್ ಮಾಡಿದ್ದೀನಿ ಬಿಕಾಸ್ ನಾಳೆ 5:00 ಕ್ಲಾಸ್ ಇದೆ ಅಂತ ಹೇಳ್ತಿದ್ದೀರಾ. ಓಕೆ, ಎಸ್, ಮದೇವ ಥ್ಯಾಂಕ್ ಯು. ಹಾ, ಎಸ್, ನ್ಯೂಮರಿಕಲ್ಸ್ ಇದೆ, ಅದರಲ್ಲಿ ಇದೆ, ಆನ್ಸರ್ಸ್ ಇದೆ. ಓಕೆನಾ? ಓಕೆ ದೆನ್, ಸೊ ಮತ್ತೆ ನಾವು ಯಾವಾಗ ಮೀಟ್ ಆಗೋಣ? ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಒಂದು ಸ್ಟ್ರಾಟಜಿ ವಿಡಿಯೋ ಮಾಡ್ತೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ಅದು ನೋಡ್ಕೊಳ್ಳಿ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೆಲ್ ಹಿಯರ್. ಓಕೆ, ಅಂದ್ರೆ 10:22 ಆಗಿದೆ ಟೈಮ್. ಓಕೆ, ರೈಟ್, ಸೊ ಥ್ಯಾಂಕ್ ಯು ಹರ್ಷಿತ್, ಥ್ಯಾಂಕ್ ಯು ಸೋ ಮಚ್. ಬಸವರಾಜ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದನ್ನ ಓದಿದ್ರು 65 ಬರುತ್ತಾ? 60+ ಬರುತ್ತೆ. ಓಕೆ, ಸೊ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗಿದ್ರೆ 70 ಔಟ್ ಆಫ್ ಸಹಿತ ಬರುತ್ತೆ. ಓಕೆ, ರೈಟ್, ಆಪ್ಷನ್ಸ್ ಇರುತ್ತಲ್ಲ, ಒಂದು ಇದಾದ್ರೆ ಇನ್ನೊಂದು ಇದು ಅಂತೇಳಿ. ಓಕೆನಾ? ರೈಟ್, ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.